जय भारती करुनाड सरस्वती गुडी गोपुरसु शिल्पकलाकृति कृष्णे तुंगे कावेरी पवित्रत क्षेत्र मनोहारी विश्वविनोदन विद्याचेतन सर्वहृदय संस्कारी जय भारती। गंगकदंबा राष्ट्रकूटबल सालुक्य होय्सल बल्लाळ गंगकदंबा राष्ट्रकूटबल चालुक्य होय्सल बल्लाळ हक बुक्क पुलकेशि विक्रमर चिन्नम्माजिय वीरश्री विनूतन विद्याचेतन सर्वहृदय संस्कारी जय भारती। भोग समयोगद दृष्टि वेळुवल मलेकर सुंदर सृष्टि त्याग भोग समयोगद दृष्टि वेळुवल मलेकर सुंदर सृष्टि ज्ञानद विज्ञानद कलयैसिरि सारोदय दादा नगरी विद्या चेतन सर्वहृदय संस्कारी जय भारती। हरिवे गुरु नुಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ಹರಿವೆ ಗುರು ನುಡಿ ಜ್ಯೋತಿರ್ಲಿಂಗ ದಯವೇ ಧರ್ಮದ ಮೂಲ ತರಂಗ ವಿಶ್ವ ಭಾರತಿಗೆ ಕನ್ನಡದಾರತಿ ವಿಶ್ವ ಭಾರತಿಗೆ ಕನ್ನಡದಾರತಿ ಮೊಳಗಲಿ ಮಂಗಳ ಜಯ ಭೇರಿ ಮೊಳಗಲಿ ಮಂಗಳ ಜಯ ಭೇರಿ ವಿಶ್ವ ವಿನೂತನ ವಿದ್ಯಾಚೇತನ सर्वहृदय संस्कारी जय भारती करुनाड सरस्वती गुडी गोपुरसुर शिल्पकलाकृति कृष्णे तुंगे कावेरी पवित्रत क्षेत्र मनोहारी विश्वविनूतन विद्याचेतन सर्वहृदय संस्कारी जय भारती जय भारती। ಥ್ಯಾಂಕ್ ಯು. ವಂದನೆಗಳು ಧನುಷ್. ಇನ್ನು ಯಾರಾದರೂ ಹಾಡುವವರಿದ್ದರೆ ನಿಮಗೊಂದು ಭವ್ಯವಾದ ವೇದಿಕೆ ರೆಡಿ ಉಂಟು, ಬಂದು ತಮ್ಮ ಪ್ರತಿಭೆಯನ್ನು ತೋರಿಸ್ಬೋದು. ಮಾನ್ಯ ಭುಜಬಲಿ ಸರ್ ಅವರು ಬಂದಿದ್ದಾರೆ. ನಿಮಗೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಆತ್ಮೀಯರೇ, ಈಗ ನಮ್ಮೂರಿನ ಮಗಳು ಅತ್ಯಂತ ಪ್ರತಿಭಾವಂತ ಹಿನ್ನೆಲೆ ಗಾಯಕಿ ಶ್ರೀಮತಿ ಪುಷ್ಪಲತಾ ಡಿ ಶೆಟ್ಟಿಯವರು ಎಲ್ಲರ ಮನವಿಯ ಮೇರೆಗೆ ದಯವಿಟ್ಟು ವೇದಿಕೆಗೆ ಬಂದು ಒಂದು ಹಾಡನ್ನು ಹಾಡಬೇಕು. ಶ್ರೀಮತಿ ಪುಷ್ಪಲತಾ ಡಿ ಶೆಟ್ಟಿ. ಸ್ವರ ಇಲ್ಲದಿದ್ರೂ ಪರವಾಗಿಲ್ಲ. ಚಪ್ಪಾಳೆಯ ಮೂಲಕ ಪ್ರೋತ್ಸಾಹ ಕೊಡುವ ಶ್ರೀಮತಿ ಪುಷ್ಪಲತಾ ಅವರಿಗೆ. ಹಲೋ, ದಯವಿಟ್ಟು ನಗ್ಬೇಡಿ, ನನ್ನ ವಾಯ್ಸ್ ಫುಲ್ಲು ಹೋಗಿದೆ. ಕಂಡೆನಾ ಕಂಡೆನಾ ಪ್ರೇಮದರ ಮನೆ ದೊರೆಯ, ಕಂಡೆನಾ ಕಂಡೆನಾ ಅವನ ಹೃದಯದ ಸಿರಿಯ, ಮಾತಿನಲ್ಲಿ ಹೇಳದಂತ ಮಮಕಾರವು ಆಗ ಕಡಲಲ್ಲಿ ನಲಿದಾಡಿದೇನ, ಕಂಡೆನಾ ಕಂಡೆನಾ ಪ್ರೇಮದರ ಮನೆ ದೊರೆಯ, ಕಂಡೆನಾ ಕಂಡೆನಾ ಅವನ ಹೃದಯದ ಸಿರಿಯ. ಆನಂದದ ಮನೆಯಂಗಳ ಅಪರೂಪದ ಬೆಳದಿಂಗಳ, ಶ್ರೀದೇವಿಯು ಶ್ರೀಗಂಗೆಯು ಜೊತೆಯಲ್ಲಿರೆ ಮಾಹೇಶ್ವರ, ಚಂದ್ರನು ಸೋಲುವ ಇಂದ್ರನಿಗೋಲುವ ವೀರ ಶೂರ ಧೀರವರ್ಧನ, ಆದರೆಯಲ್ಲಿ ಪಂಚಮ ವೇದ ಆಲಿಸಿದೆನು ನಾ ಪ್ರೇಮದ ನಾದ, ಅನುರಾಗ ಕಡಲಲ್ಲಿ ನಲಿದಾಡಿದೇನಾ, ಕಂಡೆನಾ ಕಂಡೆನಾ ಪ್ರೇಮದರ ಮನೆ ದೊರೆಯ.
ಕಂಡಿನ ಕಂಡಿನ ಪ್ರೇಮದರ ಮನೆ ದೊರೆಯ ಕಂಡಿನ ಕಂಡಿನ ಅವನ ಹೃದಯದ ಸಿರಿಯ ಮಾತಿನಲ್ಲಿ ತಂದು ಮಮಕಾರವು ಈ ಅನುರಾಗ ಕಡಲಲ್ಲಿ ನಲಿದಾಡಿದೇನ ಕಂಡಿನ ಕಂಡಿನ ಪ್ರೇಮಗರ ಮನೆ ದೊರೆಯ ಕಂಡಿನ ಕಂಡಿನ ಅವನ ಹೃದಯದ ಸಿರಿಯ. ಥ್ಯಾಂಕ್ ಯು. ಅತ್ಯಂತ ಸುಂದರವಾಗಿ ಹಾಡಿದಂತಹ ಶ್ರೀಮತಿ ಪುಷ್ಪಲತಾ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಕಲಾಮಾತೆಯ ಅನುಗ್ರಹ ಇನ್ನಷ್ಟು ನಿಮ್ಮ ಮೇಲೆ ಇರಲಿ. ಸ್ವರ ಇಲ್ಲದಿರುವಾಗಲೂ ನೀವು ಹೀಗೆ ಹಾಡಿದ್ದೀರಿ, ಹಾಗೆ ನಿಮ್ಮ ಸ್ವರ ಸರಿ ಇರುವಾಗ ನೀವು ಎಷ್ಟು ಚಂದ ಹಾಡ್ಬೋದು. ನಮಗೆ ಅವಕಾಶ ಇನ್ನೊಮ್ಮೆ ಸಿಗಲಿ ನಿಮ್ಮ ಸ್ವರ ಒಳ್ಳೆಯದಾಗುವಾಗ ಕೇಳುವಂಥದ್ದು. ವಂದನೆಗಳು. ಆತ್ಮೀಯರೇ, ಶ್ರೀಮತಿ ಪುಷ್ಪಲತಾ ಇವರಿಂದ ಬಹುಜನರ ಕೋರಿಕೆಯ ಮೇರೆಗೆ ಇನ್ನೊಂದು ಹಾಡು. ಕಡಲಿಗೆ ಹಂಬಲಿಸಿದೆ ಮನ ಮನ.
ವಂದನೆಗಳು ಪುಷ್ಪಲತಾ ಅವರಿಗೆ. ಆತ್ಮೀಯರೇ, ಈ ದಿನದ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳು, ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ಎಲ್ಲರನ್ನೂ ಕೂಡ ನಾವು ಈ ದುರ್ಗಾದೇವಿ ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಮತಿ ಡಾಕ್ಟರ್ ರೂಪಶ್ರೀ, ಶ್ರೀಮತಿ ಜ್ಯೋತಿಲಕ್ಷ್ಮಿ ಕಿಲ್ಲೂರು, ಡಾಕ್ಟರ್ ವಾಣಿ ಸುಗುಣಕುಮಾರ್, ಶ್ರೀಮತಿ ಸ್ವರ್ಣಗೌರಿ, ಶ್ರೀಮತಿ ಅಕ್ಷತಾ ರಾಜೇಶ್ ಕಲ್ಬೆಟ್ಟು, ಶ್ರೀಮತಿ ಉಮಾರಾವ್, ಶ್ರೀಮತಿ ಉಮೇಶ್ವರಿ ಬೆಡಿಗುಟ್ಟು, ತಮ್ಮನ್ನೆಲ್ಲ ನಾನು ಪ್ರೀತಿಪೂರ್ವಕವಾಗಿ ಈ ದುರ್ಗಾದೇವಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಎಲ್ಲರೂ ದಯವಿಟ್ಟು ಈ ವೇದಿಕೆಯ ಮುಂಭಾಗದಲ್ಲಿರುವಂತಹ ಭವ್ಯವಾದ ಸಭಾಂಗಣದಲ್ಲಿ ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮೆಲ್ಲರಲ್ಲಿ ಕೂಡ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರೂ ಎದ್ದು ನಿಂತು ಅತಿಥಿಗಳಿಗೆ ನಾವು ಗೌರವವನ್ನು ಕೊಡೋಣ. ಶ್ರೀಮತಿ ರೂಪಶ್ರೀ, ಶ್ರೀಮತಿ ಜ್ಯೋತಿಲಕ್ಷ್ಮಿ ಕಿಲ್ಲೂರು, ಶ್ರೀಮತಿ ಪದ್ಮಾವತಿ, ಡಾಕ್ಟರ್ ವಾಣಿ ಸುಗುಣಕುಮಾರ್, ಡಾಕ್ಟರ್ ಚಂದ್ರಿಕಾ ಬಿಕೆ, ಶ್ರೀಮತಿ ಉಮಾರಾವ್, ಶ್ರೀಮತಿ ಉಮೇಶ್ವರಿ ಬೆಡಿಗುತ್ತು, ಶ್ರೀಮತಿ ಶಾಲಿನಿ ಗೋಪಾಲ್ ಪೂಜಾರಿ ಕೊಲ್ಲಿ, ಶ್ರೀಮತಿ ಶಾಂಭವಿ, ಶ್ರೀಮತಿ ಶಾಲಿನಿ ಗೋಪಾಲ್ ಪೂಜಾರಿ ಕೊಲ್ಲಿ, ಶ್ರೀಮತಿ ಬೇಬಿ ಸದಾಶಿವಗೌಡ ಕುದುರು ಕಾನಪ್ಪ, ಶ್ರೀಮತಿ ರೇಣುಕಾ ರಮೇಶ್ ಬೆಡಿಗುಟ್ಟು, ಶ್ರೀಮತಿ ಕುಸುಮಾ ನಾರಾಯಣ ಗೌಡ, ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಈ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಲಿರುವಂತಹ ಎಲ್ಲ ಗಣ್ಯರು ಕೂಡ ದಯಮಾಡಿ ವೇದಿಕೆಗೆ ಹೋಗಬೇಕು. ನಮ್ಮ ಮಾನ್ಯ PDO ಅವರದ್ದು ವೇದಿಕೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರೊಂದಿಗೆ ಶ್ರೀಮತಿ ಮೇದಿನಿಯವರು ಕೂಡ ಗಣ್ಯರನ್ನು ವೇದಿಕೆಗೆ ಕರ್ಕೊಂಡು ಹೋಗಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. BK ಧನಂಜಯವರು ಕೂಡ ಜೊತೆ ಕೊಡ್ತಾ ಇದ್ದಾರೆ ಅವರೊಂದಿಗೆ.
ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ. ವಿಘ್ನ ನಿವಾರಕನಾದ ಮಹಾಗಣಪತಿಗೆ ನಮಿಸುತ್ತಾ ಕ್ಷೇತ್ರ ದೇವರುಗಳಾದ ದುರ್ಗಾಪರಮೇಶ್ವರಿ ಹಾಗೂ ದುರ್ಗಾದೇವಿಯಮ್ಮನವರ ಪಾದಕಮಲಗಳಿಗೆ ಶಿರಸಾಪುಡ ಮಾಡುತ್ತಾ ಆತ್ಮೀಯರಿ, ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ಶ್ರೀ ದುರ್ಗಾದೇವಿ ದೇವಸ್ಥಾನ ಇದರ ಪುನರಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ 4ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಶುಭ ಸಂದರ್ಭದಲ್ಲಿದ್ದೇವೆ. ಕೊಲ್ಲಿ ಕ್ಷೇತ್ರುಡು ನಿನ್ನ ಲೀಲೆ ತೋಜುಂಡು ದೇವಿ ಪುಲ್ಲಲೋಚನೆ ಜಗದ ಮಲ್ಲ ಮಹಾಶಕ್ತಿ. ಕಾಡನಡು ಮಲೆನಾಡು ಸಂಪತ್ತದ ಸಿರಿಬೇಡು ಮೂಡಾಯಿಡು ಈ ದಯಲ ದೀದನೆಲೆ ಊರ್ಯ. ಸುತ್ತ ಪರ್ವತ ಕೋಟೆ ನಿತ್ಯ ಅಬ್ಬಿಲು ಊಟೆ ನಿತ್ಯ ಪೂಜೆ ಗಲಾಟೆ ಸತ್ಯ ಜಗದಂಬೆ. ಪಶ್ಚಿಮ ಘಟ್ಟದ ತಪ್ಪಲಿನ ಮಿತ್ತಬಾಗಿಲು ಗ್ರಾಮದ ಕೊಲ್ಲಿ ಎಂಬಲ್ಲಿ ರುದ್ರ ರಮಣೀಯ ಪರಿಸರದ ನಡುವೆ ವಿರಾಜಮಾನಳಾಗಿರುವ ನವಶತ ಸಂವತ್ಸರಗಳಿಂದ ತನ್ನೆಲ್ಲ ಸದ್ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ರುಜಿನಗಳನ್ನು ದೂರ ಮಾಡಿ ದುರಾಲೋಚನೆ ದುಷ್ಟಶಕ್ತಿಗಳನ್ನು ನಿಗ್ರಹಿಸಿ ಸರ್ವ ಸುಖ ಸಂಪದ ಅಭಿವೃದ್ಧಿಯನ್ನು ದಯಪಾಲಿಸಿ ಸರ್ವ ಸಿದ್ಧಿಪ್ರದೆ ಸರ್ವ ದುಃಖಹರೇ ಎಂದೆನಿಸಿಕೊಂಡಿರುವ ತಾಯಿ ಕೊಲ್ಲಿದುರ್ಗೆಯ ಚರಣ ಕಮಲಗಳಿಗೆ ಎರಗುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ಇಲ್ಲಿಗೆ ಆಗಮಿಸಿರುವ ಸದ್ಭಕ್ತರೇ. ಸ್ತ್ರೀ ಅಥವಾ ಮಹಿಳೆ ಎಂಬ ಪದವು ಸಂಸ್ಕೃತದ್ದು. ಕನ್ನಡದಲ್ಲಿ ಇದಕ್ಕೆ ಹೆಣ್ಣು ಎಂಬ ಅರ್ಥವಿದೆ. ಇದು ನಾಗರಿಕ ಗೌರವದ ಮತ್ತು ಪುರುಷ ಪದದ ಸಮಾನ ಪದವಾಗಿದ್ದು ವಯಸ್ಕ ಹೆಣ್ಣನ್ನು ಸೂಚಿಸಲು ಬಳಸಲಾಗುತ್ತದೆ. ಆದಿಯಿಂದಲೂ ಸೃಷ್ಟಿಯ ಮೂಲ ಸ್ತ್ರೀಯಾಗಿದ್ದಾಳೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀಗೆ ಅವಳದೇ ಆದ ಸ್ಥಾನಮಾನ ಗೌರವ ಇರುವುದನ್ನು ಗುರುತಿಸಬಹುದಾಗಿದೆ. ಸ್ತ್ರೀ ಅವಿನಾಶಿ ಸಂಜೀವಿನಿ. ಹೆಣ್ಣು ವಿಶಿಷ್ಟ ಶಕ್ತಿಗಳ ಸಂಗಮ. ಮಮತೆ, ಕರುಣೆ, ವಾತ್ಸಲ್ಯ, ಅಕ್ಕರೆ ಮತ್ತು ಭೂಮಿ ತೂಕದ ತಾಳ್ಮೆಯುಳ್ಳ ಸ್ತ್ರೀ ಒಂದು ಪ್ರಬಲ ಶಕ್ತಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಸ್ತ್ರೀ ಕನಸು ಹೌದು, ವಾಸ್ತವವೂ ಹೌದು. ಪ್ರಕೃತಿಗೂ ಸ್ತ್ರೀಗೂ ಅವಿನಾಭಾವ ಸಂಬಂಧವಿದೆ. ಈಕೆ ಭೂಮಿಯಾಗಿ, ಮುಗಿಲಾಗಿ, ಮೇರು ಪರ್ವತವಾಗಿ ಬೆಳೆದು ನಿಂತಿದ್ದಾಳೆ. ಹಾಗಾಗಿ ಸ್ತ್ರೀಯನ್ನು ಸಮೃದ್ಧಿಯ ಸಂಕೇತವೆಂದು ಪರಿಭಾವಿಸಲಾಗಿದೆ. ಇಡೀ ವಿಶ್ವವೇ ಆರೋಗ್ಯಕರ ಮನೋಭಾವ ಹೊಂದಲು ಸಹಕಾರ ಶಕ್ತಿ ಸ್ತ್ರೀಯಾಗಿದ್ದಾಳೆ. ಜೀವನದ ಪ್ರತಿಯೊಂದು ಹಂತದಲ್ಲಿ ತನ್ನ ಪರಿಪೂರ್ಣ ಕರ್ತವ್ಯವನ್ನು ಮಾಡುವವಳು ಹೆಣ್ಣು. ಹೆತ್ತು ಹೊತ್ತು ಸಾಕಿ ಸಲಹುವವಳು ಹೆಣ್ಣು. ಅಕ್ಕ, ತಂಗಿ, ಪುತ್ರಿ, ಪತ್ನಿಯಾಗಿ ಜೀವನ ತುಂಬುವವಳು ಹೆಣ್ಣು. ಹೆಣ್ಣೇ ಬಾಳಿನ ಕಣ್ಣು. ಇಂತಹ ಮಹಿಳೆಗೆ ಜಗತ್ತಿನಲ್ಲಿ ಅಪೂರ್ವವಾದ ಸ್ಥಾನವಿದೆ. ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹಿಳೆಯರು ನಮ್ಮ ಮುಂಭಾಗದ ವೇದಿಕೆಯ ಮೇಲೆ ವಿರಾಜಮಾನರಾಗಿದ್ದಾರೆ. ಈ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾದ ತಮ್ಮೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಸೂರ್ಯ ಚಂದ್ರರಿರದ ಆಕಾಶ, ಹೂ ಹಣ್ಣುಗಳನ್ನು ಬಿಡದಂತಹ ಮರ, ಪ್ರಾಣಿ ಪಕ್ಷಿಗಳಿರದ ಈ ಭೂಮಿ, ಮುತ್ತು ರತ್ನಗಳಿರದ ಆ ಸಮುದ್ರ, ಅಂತೆಯೇ ನಿನ್ನನ್ನು ಪ್ರಾರ್ಥಿಸದೆ ಕಳೆಯುವ ನಮ್ಮ ಒಂದೊಂದು ಕ್ಷಣದ ಬದುಕಿದರೂ ಬರೇ ವ್ಯರ್ಥವಲ್ಲವೇ ತಾಯಿ? ಅಮ್ಮ, ಅದೃಷ್ಟ ಮತ್ತು ಸಮೃದ್ಧಿಯ ವ್ಯಕ್ತಿತ್ವವನ್ನು ಪ್ರತಿನಿಧಿಸುವ ಸುಂದರವಾದ ಮುಖವುಳ್ಳ ನಿನ್ನ ರೂಪವಾದ ಕೂಷ್ಮಾಂಡ ದೇವಿಯನ್ನು ಪ್ರಾರ್ಥಿಸಲು ಬರುತ್ತಿದ್ದಾರೆ ಶ್ರೀಮತಿ ಪುಷ್ಪಲತಾ ಡಿ ಶೆಟ್ಟಿ ಇವರು. सुरासम्पूर्णकलशं रुधिराप्लुतमेव च दधाना हस्तपद्माभ्यां कूष्माण्डशुभदास्तु मे. सुरासम्पूर्णकलशं रुधिराप्लुतमेव च दधाना हस्तपद्माभ्यां कूष्माण्डशुभदास्तु मे. कूष्माण्डशुभदास्तु मे. ಆತ್ಮೀಯರೇ, ನವರಾತ್ರಿಯ ಕಲ್ಪನೆಯ ಪ್ರಕಾರ
ನಾವು ನಮ್ಮ ದೇವಳದಲ್ಲಿ ನಡೆಯುವಂತಹ 9 ದಿನಗಳ ಈ ಪುನರ್ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದಲ್ಲಿ ಒಂದೊಂದು ದಿನ ಒಂದೊಂದು ದೇವಿಯ ಆರಾಧನೆಯನ್ನು ಸ್ತುತಿಸುವಂತಹ ಪ್ರಾರ್ಥನೆಯನ್ನು ಮಾಡುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ದೇವಿಯನ್ನು ನಮ್ಮ 4ನೇ ದಿನ ಆದ್ದರಿಂದ ನಾವು ಕುಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡಿದ್ದೇವೆ. ಈ ದುರ್ಗಾ ಮಾತೆಯು ನಮ್ಮೆಲ್ಲರನ್ನು ಹರಸಲಿ ಅಂತ ಹೇಳಿಕೊಂಡು ನಾನು ಪ್ರಾರ್ಥಿಸುತ್ತಾ ಈ ದಿನಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ಕೂಡ ತಮ್ಮ ನಲ್ಮೆಯ ಮಾತುಗಳಿಂದ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀಮತಿ ಮೇದಿನಿ ಇವರು. ಈಗ ಮೇದಿನಿಯವರಿಗೆ ಅವಕಾಶ. ಹರಿ ಓಂ. ಎಲ್ಲರಿಗೂ ಶುಭ ಮುಂಜಾನೆ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ದುರ್ಗಾದೇವಿ ದೇವಸ್ಥಾನ ಮಿತ್ತಬಾಗಿಲು, ಕಿಲ್ಲೂರು, ಬೆಳ್ತಂಗಡಿ ಇದರ ಪುನರ್ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ನಡೆಯುತ್ತಿರುವ ಈ ಮಹಿಳಾ ಸಭಾ ಕಾರ್ಯಕ್ರಮದ ಹಾಗೂ ಜೀರ್ಣೋದ್ಧಾರ ಮಹಿಳಾ ಸಮಿತಿ ಕೊಲ್ಲಿ ಇದರ ಅಧ್ಯಕ್ಷರಾದ ಶ್ರೀಮತಿ ಜ್ಯೋತಿಲಕ್ಷ್ಮಿ ಕಿಲ್ಲೂರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತಗಳು. ಅತಿಥಿ ದೇವೋ ಭವ. ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ ಮತ್ತು ಆಚಾರ. ಈ ಸಭೆಯ ಮುಖ್ಯ ಅತಿಥಿಗಳಾದ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ನಮ್ಮೆಲ್ಲರಿಗೂ ಧಾರ್ಮಿಕ ಉಪನ್ಯಾಸ ನೀಡಲಿರುವ ಡಾಕ್ಟರ್ ಶ್ರೀಮತಿ ರೂಪಶ್ರೀ, ಸಂಸ್ಕೃತ ವಿದ್ವಾನ್, ಬೆಂಗಳೂರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ವೈದ್ಯೋ ನಾರಾಯಣೋ ಹರಿಹಿ. ವೃತ್ತಿಯಲ್ಲಿ ವೈದ್ಯರು ಹಾಗೂ ಜೀರ್ಣೋದ್ಧಾರ ಮಹಿಳಾ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ವಾಣಿ ಸುಗುಣಕುಮಾರ್, ಸ್ಪಂದನ, ಕಿಲ್ಲೂರು ಇವರಿಗೆ ಪ್ರೀತಿಪೂರ್ವಕ ಸ್ವಾಗತಗಳು. ಸಬಲ ಮಹಿಳೆ ಉತ್ತಮ ಸಮಾಜ ಕಟ್ಟಬಲ್ಲಳು. ಇದಕ್ಕಾಗಿ ರೂಪುಗೊಂಡ ಮಹಿಳಾ ಸಹಕಾರಿ ಸಂಘ ಬೆಳ್ತಂಗಡಿ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಹಾಗೂ ಸೇವಾಭಾರತಿ ಕನ್ಯಾಡಿ ಇದರ ಅಧ್ಯಕ್ಷರಾದ ಶ್ರೀಮತಿ ಸ್ವರ್ಣಗೌರಿ ಇವರಿಗೆ ಹೃತ್ಪೂರ್ವಕ ಸ್ವಾಗತಗಳು. ಶಿಕ್ಷಕ ವೃತ್ತಿಯನ್ನು ಆರಿಸಿಕೊಂಡು ಹಲವಾರು ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಹಣತೆಯನ್ನು ಹಚ್ಚುತ್ತಿರುವ ವಿವೇಕಾನಂದ ಕಾನೂನು ಮಹಾವಿದ್ಯಾಲಯ ಪುತ್ತೂರು ಇದರ ಪ್ರಾಚಾರ್ಯರಾದ ಶ್ರೀಮತಿ ಅಕ್ಷತಾ ರಾಜೇಶ್ ಕಲ್ಬೆಟ್ಟು ಇವರಿಗೆ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತಗಳು. ನಮ್ಮ ಕರೆಗೆ ಓಗೊಟ್ಟು ಬಂದ ನಮ್ಮ ಇನ್ನೋರ್ವ ಅತಿಥಿಗಳಾದ ಮಹಿಳಾ ಗ್ರಾಹಕ ಸಹಕಾರಿ ಸಂಘ ಬೆಳ್ತಂಗಡಿ ಇದರ ಅಧ್ಯಕ್ಷರಾದ ಈ ಕಾರ್ಯಕ್ರಮದ ಅತಿಥಿಗಳಾದ ಶ್ರೀಮತಿ ಉಮಾರಾವ್ ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತಗಳು. ಹಾಗೆಯೇ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀಮತಿ ಶಾಲಿನಿ ಗೋಪಾಲ ಪೂಜಾರಿ ಕೊಲ್ಲಿ, ಕಾರ್ಯದರ್ಶಿ ಜೀರ್ಣೋದ್ಧಾರ ಮಹಿಳಾ ಸಮಿತಿ, ಶ್ರೀಮತಿ ಉಮೇಶ್ವರಿ ಬೆಡಿಗೊತ್ತು, ಪ್ರಮುಖರು ಸ್ಕಂದಮಾತಾ ಬಯಲುವಾರ ಸಮಿತಿ, ಶ್ರೀಮತಿ ಬೇಬಿ ಸದಾಶಿವಗೌಡ ಕುದುರು ಕಾನರ್ಪ, ಪ್ರಮುಖರು ಕಟಿಲೇಶ್ವರಿ ಬಯಲುವಾರಿ ಸಮಿತಿ, ಶ್ರೀಮತಿ ರೇಣುಕಾ ರಮೇಶ್ ಪೆರಿಯೊಟ್ಟು,
ಪ್ರಮುಖರು ವೈಶಾಲಿ ಬೈಲುವಾರಿ ಸಮಿತಿ, ಶ್ರೀಮತಿ ಕುಸುಮ ನಾರಾಯಣಗೌಡ, ಪ್ರಮುಖರು ದುರ್ಗಾಪರಮೇಶ್ವರಿ ಬೈಲುವಾರಿ ಸಮಿತಿ. ಇವರಿಗೆಲ್ಲರಿಗೂ ಆದರಪೂರ್ವಕ ಸ್ವಾಗತಗಳು. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಊರ ಪರವೂರ ಸಮಸ್ತ ಭಗವಾನ್ ಭಕ್ತರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಸ್ವಾಗತಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೆ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಧ್ಯಕ್ಷರಿಗೆ ಸತ್ಯವತಿ ಕಲ್ಲೋಳೆ ಇವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಜ್ಯೋತಿಲಕ್ಷ್ಮಿ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿರುವಂತಹ ಶ್ರೀಮತಿ ರೂಪಶ್ರೀ ಇವರಿಗೆ ಶ್ರೀಮತಿ ಪ್ರಮೀಳಾ ಮಾಲೂರು ಇವರು ಗೌರವಾರ್ಪಣೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಜಯಶ್ರೀ ಇವರು ಅಕ್ಷತ ರಾಜೇಶ್ ಇವರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಜಯಶ್ರೀ. ಶ್ರೀಮತಿ ಸ್ಮಿತಾ ಬಾಲಕೃಷ್ಣ ಹಾರ್ತಾಜಿ ಇವರು ಡಾಕ್ಟರ್ ವಾಣಿ ಸುಗುಣಕುಮಾರಿ ಇವರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಸ್ಮಿತಾ ಬಾಲಕೃಷ್ಣ ಹಾರ್ತಾಜಿ. ಶ್ರೀಮತಿ ಪೂರ್ಣಿಮಾ ಕೋಡಿ. ಶ್ರೀಮತಿ ಪೂರ್ಣಿಮಾ ಕೋಡಿ ಇವರು ಶ್ರೀಮತಿ ಸ್ವರ್ಣ ಗೌರಿ ಇವರಿಗೆ ಗೌರವಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಲತಾ ಗಣೇಶ್ ಇವರು ಶ್ರೀಮತಿ ಪದ್ಮಾವತಿ ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ದಯವಿಟ್ಟು ಕ್ಷಮಿಸಿ. ಶ್ರೀಮತಿ ಲತಾ ಗಣೇಶ್ ಇವರು ಶ್ರೀಮತಿ ಉಮಾರಾವ್ ಇವರಿಗೆ ಗೌರವದ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಸೌಮ್ಯ ಗುಂಡೀರು ಇವರು ಉಮೇಶ್ವರಿ ಬೆಡಗಿ ಇವರಿಗೆ ಗೌರವದ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಅನಿತಾ ಪದ್ಮನಾಭ ಇವರು ಶ್ರೀಮತಿ ಶಾಲಿನಿ ಗೋಪಾಲ್ ಇವರಿಗೆ ಗೌರವದ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಅನಿತಾ ಪದ್ಮನಾಭ, ಶ್ರೀಮತಿ ಪ್ರಮೀಳಾ ಮಾಲೂರ್ ಇವರು ಶ್ರೀಮತಿ ಶಾಲಿನಿ ಗೋಪಾಲ್ ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಸತ್ಯವತಿ ಕಲ್ಲೋಳೆ ಇವರು ಶ್ರೀಮತಿ ಕುಸುಮ ನಾರಾಯಣಗೌಡ ಇವರಿಗೆ
ಗೌರವದ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ರೇಣುಕಾ ಪೆರಿಯುಟ್ ಇವರಿಗೆ ಶ್ರೀಮತಿ ಪೂರ್ಣಿಮಾ ಕೋಡಿ ಇವರು ಗೌರವದ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ರೂಪಾ ಗೋಪಾಲಕೃಷ್ಣ ಗೌಡ ಆಲಂಗಾವು ಇವರು ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಶ್ರೀಮತಿ ಆಶಾಲತಾ, ಶ್ರೀಮತಿ ರತ್ನಾವತಿ ಬಾಲಕೃಷ್ಣ ಗೌಡ, ಶ್ರೀಮತಿ ಕೆ ವಿಜಯಲಕ್ಷ್ಮಿ ಉಮೇಶ್ ಪೂಜಾರಿ ಹಾಗೂ ಶ್ರೀಮತಿ ಶಾಂಭವಿ ಇವರಿಗೆ ಗೌರವದ ಸ್ಮರಣಿಕೆ ನೀಡಿ ಇವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ರತ್ನಾವತಿ ಇವರಿಗೆ ರೂಪಕ ಇನ್ನೊಮ್ಮೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಇರುವಿಕೆಯನ್ನು ನಾವು ಗೌರವದಿಂದ ಗುರುತಿಸಿದ್ದೇವೆ. ಆತ್ಮೀಯರೇ, ಚುನಾವಣಾ ನೀತಿ ಸಂಹಿತೆಯ ಆಧಾರದಲ್ಲಿ ನಾವು ಅವರನ್ನು ವೇದಿಕೆಯ ಮುಂಭಾಗದಲ್ಲಿ ಅವರನ್ನು ನಾವು ಗುರುತಿಸಿದ್ದೇವೆ, ನಾವು ಅವರಿಗೆ ಗೌರವಿಸಿದ್ದೇವೆ. ಶ್ರೀಮತಿ ಆಶಾಲತಾ ಇಂದ ಬಿಟ್ಟು ಇವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ನಿಮ್ಮ ಇರುವಿಕೆಯನ್ನು ಕೂಡ ನಾವು ಗುರುತಿಸಿದ್ದೇವೆ ಮೇಡಮ್. ಸಿಂಧೂರಂ ಸೌಭಾಗ್ಯವರ್ಧನಂ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿಗಣ್ಯ ಮಹಿಳೆಯರಿಗೆ ಸಿಂಧೂರ ತಿಲಕವನ್ನಿಟ್ಟು ಸ್ಮರಣಿಕೆಯನ್ನು ನೀಡಿದಂತಹ ಎಲ್ಲ ಗಣ್ಯರಿಗೂ ಕೂಡ ನಾನು ಅನಂತಾನಂತ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈಗ ನಾವು ಈ ಕಾರ್ಯಕ್ರಮದ ಪ್ರಮುಖ ಹಂತಕ್ಕೆ ಬರ್ತಾ ಇದ್ದೇವೆ. ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ಹೇಳಿಕೊಂಡು ನಾನು ಡಾಕ್ಟರ್ ಶ್ರೀಮತಿ ರೂಪಶ್ರೀ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಂಸ್ಕೃತ ವಿದ್ವಾನ್ ಬೆಂಗಳೂರು. ಟಿವಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀವು ಕೊಟ್ಟಿದ್ದೀರಿ ಮೇಡಮ್. ಉತ್ತಮ ವಾಗ್ಮಿ ಹಾಗೂ ಭರತನಾಟ್ಯ ಕಲಾವಿದೆ, ಅಪಾರ ಶಿಷ್ಯವರ್ಗದವರನ್ನು ಕೂಡ ಹೊಂದಿದ್ದೀರಿ. ನಿಮ್ಮ ಬಗ್ಗೆ ನಾನು ಎಷ್ಟು ಹೇಳಿದರೂ ಕೂಡ ಕಡಿಮೆಯೇ ಮೇಡಮ್. ಈಗ ನಿಮ್ಮ ಮಾತುಗಳನ್ನು ನಾವು ಕೇಳಿ ನಿಮ್ಮ ಬಗ್ಗೆ ಇನ್ನಷ್ಟು ತಿಳ್ಕೊಳ್ತಾ ಇದ್ದೇವೆ ಮೇಡಮ್. ನಿಮಗಾಗಿ ಈಗ ವೇದಿಕೆ. ನಮಸ್ಕಾರ. ಬಹುಶಃ ನಾನು ಕಾಣದೇ ಇದ್ದರೂ ಕೇಳಿಸ್ತೀನಿ ಖಂಡಿತವಾಗಿ. ಹಾಗಾಗಿ ಪರಮಾತ್ಮಿಕೆಯ ಅವಕಾಶಕ್ಕೆ ವಾಕ್ಪುಷ್ಪ ಸಮರ್ಪಣೆಗೆ ಅವಕಾಶಕ್ಕಿತ್ತಂತಹ ಸಮಸ್ತ ಪದಾಧಿಕಾರಿಗಳಿಗೆ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಎಲ್ಲ ಸಾಧಕ ಶಕ್ತಿ ಸ್ವರೂಪಿಣಿಯರಿಗೆ ನನ್ನ ಆದ್ಯ ಪ್ರಾತಃ ವಂದನೆಯನ್ನು ಸಲ್ಲಿಸ್ತಾ, ಸಭಾ ಮುಂಭಾಗದಲ್ಲಿರುವಂತಹ ಎಲ್ಲ ವಿದ್ವಜ್ಜನರಿಗೂ ಸುಹೃಜ್ಜನರಿಗೂ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಅತ್ಯುತ್ತಮ ಉದ್ಘೋಷಣೆಯನ್ನು ಕೇಳಿದ್ದೇವೆ. ಅತ್ಯಂತ ಶೋಭಾಯಮಾನವಾದ ರೀತಿಯಲ್ಲಿ ಸ್ವಾಗತವನ್ನು ಕಂಡಿದ್ದೇವೆ. ಇಷ್ಟೆಲ್ಲ ಮನಸ್ಸು ಪ್ರಫುಲ್ಲವಾದ ಮೇಲೆ ತಾಯ ಸೇವೆಗಾಗಿ ಒಂದೆರಡು ನುಡಿಪುಷ್ಪಗಳನ್ನು ಸಮರ್ಪಣೆ ಮಾಡುವ ಸೌಭಾಗ್ಯ ಪಡೆದದ್ದಕ್ಕಾಗಿ ಮತ್ತೆ ಆಕೆಯ ಚರಣಾರವಿಂದಕ್ಕೆ ನಮಿಸ್ತಾ ಈ ಅಲ್ಪ ಪ್ರಯತ್ನವನ್ನು ಪ್ರಾರಂಭ ಮಾಡ್ತಿದ್ದೇನೆ. ವಿವಾದೆ ವಿಷಾದೆ ಪ್ರಮಾದೆ ಪ್ರವಾಸೆ ಜಲೆ ಚಾನಲೆ ಪರ್ವತೆ ಶತ್ರು ಮಧ್ಯೆ ಅರಣ್ಯೇ ಶರಣ್ಯೇ ಸದಾ ಮಾಂ ಪ್ರಪಾಹಿ
ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ವಿವಾದದಲ್ಲಿದ್ದರೂ, ವಿಷಾದದಲ್ಲಿದ್ದರೂ, ಪ್ರಮಾದದಲ್ಲಿದ್ದರೂ, ಪ್ರವಾಸದಲ್ಲಿದ್ದರೂ, ಜಲವೋ ಅನಲವೋ ಪರ್ವತವೋ ಶತ್ರು ಸಮರಾಂಗಣ ಮಧ್ಯವೋ ಅರಣ್ಯವೋ ಎಲ್ಲಿದ್ದರೂ ಕೂಡ ಅಮ್ಮ ಶರಣ್ಯೆಯಾದ ನೀನು ನನ್ನನ್ನು ವಿಶೇಷ ರೀತಿಯಲ್ಲಿ ಕಾಪಾಡು. ಗತಿಸ್ತ್ವಂ ಗತಿಸ್ತ್ವಂ ತ್ವಮೇಕಾ ಭವಾನಿ ಎನ್ನುವ ಪ್ರಾರ್ಥನೆಯನ್ನು, ಆಚಾರ್ಯ ಪ್ರಣೀತ ಪ್ರಾರ್ಥನೆಯನ್ನು ಈ ಕೊಲ್ಲಿ ಶ್ರೀ ಕ್ಷೇತ್ರದ ಅಧಿಷ್ಠಾತ್ರಿ ದೇವತೆ ತಾಯಿ ದುರ್ಗಾ ಪರಮೇಶ್ವರಿಯ ಚರಣಾಬ್ಜಗಳಲ್ಲಿ ಪ್ರಥಮತಃ ಸಮರ್ಪಣೆ ಮಾಡುತ್ತಿದ್ದೇನೆ. ವಾಂಗ್ಮುಖೇನ ಆರಾಧನೆ ಮಾಡುವಂತಹ ಈ ಒಂದು ವಿಶಿಷ್ಟ ಸಂಸ್ಕೃತಿಗಾಗಿ ಇಲ್ಲಿನ ಆಯೋಜಕರಿಗೆ ಬಹುಮುಖ್ಯವಾಗಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅವಕಾಶ ಕೊಟ್ಟಂತಹ ಶ್ರೀಮಾನ್ ಕೇಶವ್ ಫಡ್ಕೆರವರಿಗೆ ನನ್ನ ಹೃದಯಾಂತರಾಳದ ನಮಸ್ಕಾರಗಳು. ನನ್ನ ಗುರುಗಳು ಡಾಕ್ಟರ್ ಕೃಪಾ ಫಡ್ಕೆ ಮೇಡಮ್ ಈ ಪ್ರಾಂತ್ಯದವರು, ಹಾಗಾಗಿ ಅವರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಅಲ್ಪ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಅಂತರ್ಬಹಿಶ್ಚ ಯತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅನ್ನೋದು ಉಪನಿಷದ್ವಾಕ್ಯ. ಅಂತವೂ ಬಹಿಯೂ ಎಲ್ಲವೂ ನಾರಾಯಣವಾಗಿರುವಾಗ ಎಲ್ಲೆಡೆ ನಾರಾಯಣನಿದ್ದಾನೆ ಅಂದರೆ ಆತನ ಶಕ್ತಿಯಾಗಿದ್ದಾಳೆ ರಮೆ. ರುದ್ರಭೂಮಿಯನ್ನೂ ಬಿಡದೆ ಮತ್ತೆಲ್ಲ ಭೂಮಿಯನ್ನು ಶಿವ ವ್ಯಾಪಿಸಿದ್ದಾನೆ ಅಂದರೆ ಅವನ ಅರ್ಧಾಂಗಿನಿಯಾಗಿ ಶಕ್ತಿ ಸ್ವರೂಪಿಣಿಯಾಗಿದ್ದಾಳೆ ತಾಯಿ ಪಾರ್ವತಿ ದುರ್ಗಾ ಪರಮೇಶ್ವರಿ. ಶ್ರೀಮನ್ನಾರಾಯಣನಿಗೆ ರಮೆಯೂ ಶಂಕರನಿಗೆ ಉಮೆಯೂ ಇರುವಂತೆ ಚತುರಾನನ ಬ್ರಹ್ಮನಿಗೆ ತಾಯಿ ವಾಗ್ದೇವಿ ಸರಸ್ವತಿ ಶಕ್ತಿ ಸ್ವರೂಪಿಣಿಯಾಗಿದ್ದಾಳೆ. ಈ ತ್ರಿದೇವಿಯರ ಸ್ವರೂಪವಾಗಿ ಅನೇಕ ನಾರಿ ಶಕ್ತಿಮಣಿಯರು ವೇದಿಕೆಯಲ್ಲಿದ್ದಾರೆ. ಶಕ್ತಿ ಪ್ರವಹನ ಗರಿಷ್ಠವಾಗಿರುವ ಈ ಸಮಯದಲ್ಲಿ ಶಕ್ತಿಯನ್ನು ಕುರಿತಲ್ಲದೆ ಮತ್ತೇನು ಮಾತನಾಡಬೇಕು? ಹೀಗೆ ಮಾತನಾಡುತ್ತಿದ್ದಾಗ ಅಂದುಕೊಂಡದ್ದೊಂದು, ಧರ್ಮ, ದೇವರು, ಭಕ್ತರು ಈ ವಿಚಾರವಾಗಿ ಮಾತನಾಡಬೇಕು ಅಂತ. ನಮ್ಮಲ್ಲೊಂದು ಮಾತಿದೆ, ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕದಂಶನಂ ತನ್ಮಧ್ಯೆ ಭೂತ ಸಂಚಾರ ಯದ್ವಾ ತದ್ವಾ ಭವಿಷ್ಯತಿ. ಮೊದಲೇ ಹೇಳಿ ಹೇಳಿ ಅದು ಮಂಗ, ಚಪಲ ಚಿತ್ತ. ಅದಕ್ಕೆ ಸ್ವಲ್ಪ ಚೇಳು ಕುಟುಕಿಸಿದರೆ ಇನ್ನಷ್ಟು ಅದರ ಹುಚ್ಚುತನ ಹೆಚ್ಚು. ಅದಕ್ಕೆ ಸ್ವಲ್ಪ ಸಾರಾಯಿ ಕುಡಿಸಿದರೆ ಮತ್ತೆ ಭೂತ ಸಂಚಾರವಾದರೆ ಎಷ್ಟು ಚಾಪಲ್ಯ ಉಂಟಾಗಬಹುದು, ಯದ್ವಾ ತದ್ವಾ ಭವಿಷ್ಯತಿ ಅಂತ. ಅದೇ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ. ಹೇಳಿ ಕೇಳಿ ನಾನು ವಾಚಾಳಿ, ಮಾತಾಡಲಿಕ್ಕೆ ಸ್ವಲ್ಪ ಗೀಳು ಹೆಚ್ಚೆ. ಅದರ ಮೇಲೆ ಇಷ್ಟು ಗೌರವವಾಗಿ ಕರೆದ ಮೇಲೆ ನಿಮ್ಮ ಪರಿಸ್ಥಿತಿಯನ್ನು ಕಂಡು ನನಗೆ ಮರ್ಕ ಬರ್ತಾ ಉಂಟು. ಆದರೂ ಸಮಯದ ಪರಿವೆ ನನಗಿದೆ. ಹಾಗಾಗಿ ಎಷ್ಟು ಸೂಕ್ತವೋ ಭಾಷಣ ಭೂಷಣವಾಗುವವರೆಗೆ ಮಾತ್ರ ಮಾತನಾಡಿ ಭೀಷಣವಾಗುವವರೆಗೆ ನಿಲ್ಲಿಸಿಬಿಡ್ತೇನೆ. ಇತಃಪರವಾಗಿ ಇನ್ನೂ ಸ್ವಲ್ಪ ಬೇಸರವಾಯಿತು, ಹೆಚ್ಚು ಮಾತಾಡ್ತಿದ್ದಾರೆ ಅನಿಸಿದರೆ ಒಂದು ಸಾರಿ ಜೋರಾಗಿ ಚಪ್ಪಾಳೆ ಹೊಡೆದ್ರೆ ನನ್ನ ಮಾತನ್ನು ನಿಲ್ಲಿಸಿಬಿಡ್ತೇನೆ. ಆದರೆ ದಯವಿಟ್ಟು ಈಗಲೇ ಹೊಡಿಬೇಡಿ, ಇನ್ನೂ ಪ್ರಾರಂಭ ಮಾಡಲಿಲ್ಲ. ನಮ್ಮಲ್ಲೆಲ್ಲ ಈಗ ಆಧುನಿಕತೆಯ ಅಮಲಿನ ಕಾಲದಲ್ಲಿದ್ದೇವೆ. ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು? ಈ ಕ್ಷೇತ್ರದಲ್ಲಿ ಆಡುವ ಮಾತೇ ಅಲ್ಲ, ಆದರೆ ಜನಸಾಮಾನ್ಯವಾಗಿ ಹೇಳೋದು, ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು? ದೇವರು ಸರ್ವಾಂತರ್ಯಾಮಿ ಅಂದ ಮೇಲೆ, ಎಲ್ಲೆಡೆ ದೇವರಿದ್ದಾನೆ ಅಂದ ಮೇಲೆ ದೇವಸ್ಥಾನಕ್ಕೆ ಏಕೆ ಹೋಗಬೇಕು ಅನ್ನೋದಾಗಿ. ಗಾಳಿ ಎಲ್ಲೆಡೆಯಲ್ಲಿಯೂ ಇದೆ, ನಮಗೆ ಗೊತ್ತುಂಟು. ನೀರು ಎಲ್ಲೆಡೆಯಲ್ಲಿಯೂ ಇದೆ, ಅನ್ನ ಎಲ್ಲೆಡೆಯಲ್ಲಿಯೂ ಇದೆ. ಆದರೆ ನಮ್ಮ ವಾಹನದ ಚಕ್ರದಲ್ಲಿ ಗಾಳಿ ಇಲ್ಲದಾದರೆ ವಾಹನ ಚಲಿಸೋದಿಲ್ಲ. ಅದಕ್ಕೆ ಗಾಳಿಯನ್ನು ಪಡೆದುಕೊಳ್ಳಲಿಕ್ಕೆ ಒಂದು ವಿಶೇಷವಾದ ಸ್ಥಳಕ್ಕೆ ಹೋಗ್ತೇವೆ. ನಮ್ಮಲ್ಲಿ ಆಹಾರದ ಕೊರತೆಯಾದಾಗ, ಹಸಿವೆಯಾದಾಗ ಪಾಕಶಾಲೆಗೆ ಹೋಗಿ ಪರಿಪಕ್ವ ಅನ್ನವನ್ನು ಮಾಡಿ ಅದನ್ನು ತಿಂದು ನಮ್ಮ ಹಸಿವೆಯನ್ನು ನೀಗಿಸ್ಕೊಳ್ತೇವೆ. ಹೆಚ್ಚಿನ ದಣಿವಾದರೆ, ನೀರಡಿಕೆಯಾದರೆ ಸಭೆಗೆ ಆಗಮಿಸ್ತಾ ಇರುವಂತಹ ಗಣ್ಯರಿಗೆ ಇತಃಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಮಾತನ್ನು ಮುಂದುವರೆಸುವ ಪ್ರಯತ್ನ ಮಾಡ್ತೇವೆ. ಹಸಿವೆಯಾದಾಗ ಪಾಕಶಾಲೆಯಲ್ಲಿ ಅನ್ನವನ್ನು ಚೆನ್ನಾಗಿ ಪಾಚನ ಮಾಡಿ ತಿಂತೇವೆ. ನೀರು ಬೇಕು, ಜಲಕ್ಷಾಮವಾಯಿತು ಅಂದರೆ ಒಂದು ನಮ್ಮ ಯೋಗ್ಯತಾನುಸಾರವಾಗಿ ಒಂದು
ಚೊಂಬಿನಲ್ಲೋ ಒಂದು ಲೋಟದಲ್ಲೋ ನೀರನ್ನು ತೆಗೆದು ಕುಡಿಯುತ್ತೇವೆ. ವೇದಿಕೆಗೆ ಸ್ವಾಗತ ಮೇಡಮ್ ತಮಗೆ. ಮತ್ತೆಲ್ಲ ಕಡೆಯಲ್ಲಿ ಉಂಟಲ್ಲ, ಅದನ್ನೇ ಯಾಕೆ ತೆಗೆದುಕೊಳ್ಳಬಾರದು? ದೇವರು ಕೂಡ ಹಾಗೆ ಎಲ್ಲೆಡೆಯಲ್ಲಿ ಇದ್ದಾನೆ, ಹೌದು. ಆದರೆ ಕೆಲವೊಂದು ಸ್ಥಳಗಳಲ್ಲಿ ವಿಶೇಷವಾದ ಆಭಿಮುಖ್ಯವಿದೆ, ವಿಶೇಷವಾದ ಅಂತಃಸತ್ವವಿದೆ, ವಿಶೇಷವಾದ ಅಧಿಷ್ಠಾನವಿದೆ. ಹಾಗಾಗಿ ಅಂತಹ ಸ್ಥಳಗಳಿಗೆ ನಾವು ತೆರಳಬೇಕು ಅನ್ನೋದು ಪ್ರಪ್ರಥಮತಃ ನಾವೆಲ್ಲ ಅರಿಯಬೇಕು. ಇಷ್ಟೊಂದು ಪವಿತ್ರತಮವಾದ ವಾತಾವರಣದಲ್ಲಿ, ನಿಸರ್ಗದ ಮಡಿಲಲ್ಲಿ ನಾವೆಲ್ಲ ಇದ್ದೇವೆ. ನಮ್ಮ ನಮ್ಮ ಮನೆಯಲ್ಲೇ ದೇವರ ಪೂಜೆಗಳಾಗುತ್ತವೆ. ಈ ಕ್ಷೇತ್ರಕ್ಕೆ ಬಂದು ಪೂಜೆ ಯಾಕೆ ಮಾಡಬೇಕು ಅನ್ನೋದಾದರೆ, ಈ ಕ್ಷೇತ್ರದಲ್ಲಿ ಶಕ್ತಿಯ ಸಂವಹನ ಗರಿಷ್ಠ ಮಟ್ಟದ್ದಾಗಿರುತ್ತೆ. ಯಾವುದೇ ದೇವಸ್ಥಾನವನ್ನು ತೆಗೆದುಕೊಳ್ಳೋಣ, ಆಗಮಶಾಸ್ತ್ರ ರೀತ್ಯ ಅದಕ್ಕೊಂದು ಸರಿಯಾದ ನಿರ್ಮಾಣವಿರುತ್ತೆ. ಪ್ರಾಣ ಪ್ರತಿಷ್ಠಾಪನೆ ಇದೆ, ಸರ್ವತ್ರ ಪ್ರಾಣ ಪ್ರವಹಣವಿದೆ. ಈ ಮಾತುಗಳು ಒಂದಕ್ಕೆ ಅಲ್ಪಾಂಶವೂ ಉತ್ಪ್ರೇಕ್ಷೆಯಲ್ಲ. ಅದನ್ನು ಕಂಡವರು ಕೊಂಡವರು ಬಲ್ಲರು. ಇಲ್ಲಿರುವಂತಹ ಶಕ್ತಿ ಅಯಸ್ಕಾಂತೀಯ ಶಕ್ತಿ, ವಿದ್ಯುತ್ ಪ್ರಸರಣಾ ತರಂಗಗಳು ಎರಡೂ ಕೂಡಿಕೊಂಡು ದೇವಾಲಯಗಳಿಗೆ ವಿಶೇಷವಾದ ಮಹತ್ವ. ಮತ್ತು ದೇವಸ್ಥಾನಕ್ಕೆ ಬರುವವರೆಲ್ಲರೂ ನೇಮನಿಷ್ಠೆಗಳನ್ನು ಪರಿಪಾಲನೆ ಮಾಡುತ್ತೇವೆ. ಹಾಗಾಗಿ ನಮ್ಮ ನಮ್ಮ ನಿಷ್ಠೆಯ ಪ್ರವಹನವು ಈ ಒಂದು ಪುಣ್ಯಕ್ಷೇತ್ರದಲ್ಲಾಗಿ ಮತ್ತಷ್ಟು ಪಾವಿತ್ರ್ಯವನ್ನು ಕ್ಷೇತ್ರ ಪಡೆಯುತ್ತೆ. ಅಂತಹ ಕ್ಷೇತ್ರಗಳಲ್ಲಿ ಹಲವು ಕ್ಷೇತ್ರಗಳನ್ನು ಗುರುತಿಸಿದ್ದೇವೆ. ಆದರೂ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಆವಂತಿಕ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ. ಮೋಕ್ಷದಾಯಕವಾದ 7 ಸ್ಥಳಗಳನ್ನು ಹೇಳ್ತೇವೆ. ಅದರಲ್ಲಿ ಅಯೋಧ್ಯ ಮೊದಲನೆಯದ್ದು. ಈಗ ಕೆಲವು ದಿನಗಳ ಹಿಂದೆ ಬಾಲರಾಮನ ಪ್ರತಿಷ್ಠಾಪನೆಯಾಗಿದೆ. ರಾಮ ನೆಲೆ ನಿಂತು ನಮ್ಮೆಲ್ಲರನ್ನು ಕಾಪಾಡುತ್ತಿದ್ದಾನೆ. ರಾಮೋ ವಿಗ್ರಹವಾನ್ ಧರ್ಮ. ರಾಮನೇ ವಿಗ್ರಹ ರೀತ್ಯ ನಿಂತು ಧರ್ಮವನ್ನು ಪರಿಪಾಲನೆ ಮಾಡಿಕೊಂಡು ಹೀಗೆ ನೀವು ಮಾಡಿ ಅಂತ ನಮಗೆ ತೋರಿಸಿಕೊಡ್ತಿದ್ದಾನೆ. ಇನ್ನು ಜಗಜ್ಜನನಿ ತಾಯಿ ದುರ್ಗಾ ಪರಮೇಶ್ವರಿ, ಆಕೆ ನೆಲೆ ನಿಂತಹ ಸ್ಥಳ. ದೇವಿಯ ಸ್ಥಳಗಳನ್ನು ನೋಡ್ತಾ ಬಂದರೆ ರಜತಪೀಠೆ ಕುಮಾರಾದ್ರಿ, ಕುಂಭ ಕಾಶಿ ಧ್ವಜೇಶ್ವರ, ಕ್ರೋಡ ಗೋಕರ್ಣ ಮೂಕಾಂಬ ಸಪ್ತೈತೆ ಮೋಕ್ಷದಾಯಕ. ಇಲ್ಲೆಲ್ಲವೂ ಕೂಡ ವಿಶೇಷ ದೈವ ಸಾನ್ನಿಧ್ಯವಿದೆ. ಹಾಗಾಗಿ ಇಂತಹ ಅನೇಕಾನೇಕ ಪುಣ್ಯ ಸಾನ್ನಿಧ್ಯಗಳಲ್ಲಿ ನಾವೆಲ್ಲ ಸಂಚಾರ ಮಾಡಿದಾಗ ನಮ್ಮಲ್ಲಿಯ ಧನಾತ್ಮಕತೆ ಹೆಚ್ಚುತ್ತೆ. ನಾವೆಲ್ಲ ವೇಗ ಪೂಜೆಯ ಕಾಲಕ್ಕೆ ಬಂದುಬಿಟ್ಟಿದ್ದೇವೆ. ವೇದ ಪೂಜೆಯ ಕಾಲದಲ್ಲಿದ್ದಂತಹ ಪ್ರತಿಷ್ಠಾಪನೆಗಳು, ನಿರ್ಮಾಣಗಳು, ಈ ದೇವಲಗಳು ಎಲ್ಲವೂ ಬೇಗ ಆಗಬೇಕು. ನಮಗೆ ವೇಗಕ್ಕೆ ಶರಣಾಗಿದ್ದೇವೆ. ಯಾವ ಬಿಸಿಲು ಕುದುರೆಯ ಹಿಂದೆ ಓಡ್ತಾ ಇದ್ದೇವೆ ಗೊತ್ತಿಲ್ಲ, ವೇಗಕ್ಕೆ ಶರಣಾಗಿದ್ದೇವೆ. ಅಂತೂ ಓಡುತ್ತಾ ಓಡುತ್ತಾ ನಾಗಾಲೋಟದಲ್ಲಿದ್ದ ನಾವು ನಮ್ಮನ್ನು ನಾವು ಮರೆವಷ್ಟು ವೇಗವನ್ನು ಆವಾಹನೆ ಮಾಡಿಕೊಂಡಿದ್ದೇವೆ. ಅದನ್ನು ಸ್ವಲ್ಪ ಸಾಂತ್ವನ ಮಾಡಿಕೊಂಡು ಮನಸ್ಸಿಗೂ ದೇಹಕ್ಕೂ ಆತ್ಮಕ್ಕೂ ಶಾಂತಿಯನ್ನು ಕೊಡಬೇಕಾದರೆ ದೇವಸ್ಥಾನಕ್ಕಿಂತ ಮತ್ತೊಂದು ಸ್ಥಳವಿಲ್ಲ. ದೇವಸ್ಥಾನಕ್ಕೆ ಆಗಮನವಾದಾಗಲೇ ಮನಸ್ಸು ಒಂದು ಅವ್ಯಕ್ತವಾದ ಶಾಂತಿಯನ್ನು ಅನುಭವಿಸುತ್ತೆ. ಇದು ನಮ್ಮೆಲ್ಲರ ಒಂದು ಅನುಭವವೂ ಕೂಡ. ಯಾವುದೇ ಜಂಜಾಟದಲ್ಲಿದ್ದರೂ, ಯಾವುದೇ ಕೋಲಾಹಲ ಕಲಹಗಳಲ್ಲಿದ್ದರೂ ದೇವರ ಮುಂದೆ ಬಂದ ಕೂಡಲೇ ಕೈ ತಾನಾಗಿ ಅಂಜಲಿಬದ್ಧವಾಗುತ್ತೆ, ಕಣ್ಣು ಮುಚ್ಚಿಕೊಳ್ಳುತ್ತೆ, ದೇವರ ಶ್ರೀದೇವರ ದರ್ಶನವಾಗುತ್ತೆ. ಕಣ್ಣು ಮುಚ್ಚಿದ್ದರೂ ದರ್ಶನ ಹೆಂಗೆ ಅಂದರೆ ಅಂತರಂಗ ಚಕ್ಷುವಿನಲ್ಲಿ ಸ್ವಾಮಿಯ ತಾಯಿಯ ದರ್ಶನವಾಗುತ್ತೆ. ಆದರೆ ಈಗಿನ ಯುವ ಪೀಳಿಗೆಗೆ ಹಾಗಲ್ಲ. ಒಂದೊಂದು ಚರದೂರವಾಣಿಯನ್ನು, ನಾನು ಅದನ್ನು ಕರ್ಣಪಿಶಾಚಿ ಅಂತ ಕರೀತೇನೆ. ಪಿಶಾಚಿಯ ದಾಸರಾಗಿದ್ದೇವೆ. ದೇವರ ದಾಸರಾದವರು ನಮ್ಮ ಹಿರಿಯರು. ನಾವೆಲ್ಲ ಕರ್ಣಪಿಶಾಚಿಗೆ, ಜಂಗಮವಾಣಿಗೆ, ಅದು ಹೇಳಿದ ಹಾಗೆ ನಮ್ಮ ಜೀವನ ನಡೆಯಬೇಕು. ಏಳಲಿಕ್ಕೂ ಕರ್ಣಪಿಶಾಚಿಯದ್ದೇ ಹುಂಕಾರ, ತಿನ್ನಲಿಕ್ಕೂ ನೀರು ಕುಡಿಯಲಿಕ್ಕೂ ಕೂಡ ಅದರಲ್ಲೊಂದು ಸಂದೇಶ ಬರಬೇಕು. ಅಂತಹ ಕಾಲವಾಗಿ ಬಿಟ್ಟಿದೆ. ಈ ಪ್ರಕ್ಷುಬ್ಧ ಕಾಲಘಟ್ಟದಲ್ಲೂ ಕೂಡ ಸ್ವಾಮಿ ತಾಯಿಯರ ಸ್ಮರಣೆಯಾಗಬೇಕು ಅಂದರೆ ಇಂತಹ ಪುಣ್ಯಕ್ಷೇತ್ರಗಳಿಗೆ ಬರಲೇಬೇಕು. ಧರ್ಮ, ದೇವರು, ನಂಬಿಕೆ ಇವೆಲ್ಲವನ್ನು ನಾವು ಈ ಋತುಮಾನದ ಚಕ್ರಗಳಾಗಿ ಸ್ವೀಕರಿಸಬಹುದೇನೋ. ಒಂದಕ್ಕೊಂದು ಓತಃಪ್ರೋತವಾಗಿ ಕೂಡಿಕೊಂಡೇ ಬಂದಿರುವಂಥದ್ದು. ಹಾಗಾಗಿ ಈ ದೇವಸ್ಥಾನಗಳಿಗೆ ನಾವು ಬರೋದು ಅತ್ಯಂತ ಸೂಕ್ತವಾಗುತ್ತೆ.
ಕೆಲವು ವೈಜ್ಞಾನಿಕ ಕಾರಣಗಳನ್ನಷ್ಟೇ ಹೇಳಿ ನನ್ನ ಇಂದಿನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ನಾವೆಲ್ಲ ಗುರುವಾರ ಬಂದ ಕೂಡಲೇ ರಾಘವೇಂದ್ರ ರಾಯರ ಪ್ರಾರ್ಥನೆಯನ್ನು ಹೇಳ್ತೇವೆ. ಇದು ನಾನು ಹೆಚ್ಚು ಮಾತನಾಡ್ತಿರೋದು ತಿಳಿದವರಿಗಲ್ಲ, ನನ್ನಂತಹ ಅಲ್ಪಮತೀಯರಿಗೆ ಮಾತ್ರ. ಅರೆಬೆಂದವರು ಅಂತ ಕರೆಸ್ಕೊಂಡ ನಮ್ಮಂತಹವರಿಗೆ ಮಾತ್ರ ಈ ಮಾತುಗಳು. ಹಿರಿಯರ ಮುಂದೆ ಆಡ್ತಾ ಇರೋದು ಕೇವಲ ವಾಕ್ಶುದ್ಧಿಗೋಸ್ಕರ ಅಷ್ಟೇ. ಕಲಿತದ್ದನ್ನು ಹೇಳಬೇಕು ಎನ್ನುವ ಹಪಹಪದಿಂದಷ್ಟೇ ಕಿರಿಯರು ಸ್ವೀಕರಿಸಬಹುದು, ಹಿರಿಯರು ಅನ್ಯಥಾ ಭಾವಿಸಬಾರದು. ನಾವೆಲ್ಲ ಶ್ಲೋಕವನ್ನು ಹೇಳ್ತೇವೆ ರಾಘವೇಂದ್ರ ಸ್ವಾಮಿಗಳಿಗೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮತ್ತೆ ನಮ್ಮ ಕೆಲಸವನ್ನು ಮುಂದುವರಿಸ್ತೇವೆ. ಮತ್ತೊಮ್ಮೆ ಪಿಶಾಚಿ ಕರೀತದೆ, ಮತ್ತೇನೋ ಒಂದು ಕರೆ, ಒಂದು ಆದೇಶ, ಹೋಗ್ತೇವೆ. ಆದರೆ ಆತ್ಮೀಯರೇ, ಇದು ಅಪೂರ್ಣವಾದ ಶ್ಲೋಕ. ರಾಯರು ಬೃಂದಾವನಸ್ಥರಾಗುವಂತಹ ಅತಿ ದಾರುಣ ಸಂದರ್ಭದಲ್ಲಿ ಅವರ ಅಚ್ಚನ್ನ ಶಿಷ್ಯರಾದ ಅಪ್ಪಣ್ಣರು ರಾಯರು ಸಮಾಧಿಸ್ಥರಾಗಿದ್ದಾರೆ ಅನ್ನುವ ವಿಚಾರವನ್ನು ಕೇಳಿದ ಕೂಡಲೇ ತುಂಬಿ ಮೊರೆಯುತ್ತಿದ್ದಂತಹ ಪ್ರವಾಹಕ್ಕೆ ಜಿಗಿದು ಅಲ್ಲಿ ಈ ಶ್ಲೋಕವನ್ನು ಪುಂಖಾನುಪುಂಖವಾಗಿ ಆಶುಕವಿತ್ವವಾಗಿ ಹಾಡ್ತಾರೆ. ಈ ಶ್ಲೋಕವನ್ನು ನೋಡುವಾಗ ನಮಗೇನು ಅರ್ಥ ಆಗ್ತದೆ ಅಂದರೆ, ಈ ಮೊದಲೆರಡು ಸಾಲು ಅಪೂರ್ಣ. ಕಾರಣ ಇಲ್ಲಿ ಕ್ರಿಯಾಪದವಿಲ್ಲ. ಎಲ್ಲಿ ಬರುತ್ತೆ ಕ್ರಿಯಾಪದ ಅನ್ನೋದಾದರೆ, ದುರ್ವಾದಿಧ್ವಾಂತರವಯೇ ಸಜ್ಜನೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮಃ ಕಾರುಣ್ಯ ಸಿಂಧವೇ. ನಮಃ ಎನ್ನುವಂತಹ ಕ್ರಿಯಾಪದ ಬರುವವರೆಗೂ ಆ ಶ್ಲೋಕ ಅಪೂರ್ಣವಾಗುತ್ತೆ. ನಾವೆಲ್ಲ ಮೊದಲೆರಡು ಸಾಲು ಕಲ್ತಿದ್ದೇವೆ. ವೇಗ ಅಲ್ಲವೇ? ವೇಗ ನಮ್ಮ ಪ್ರಾಣಶಕ್ತಿ. ಹಾಗಾಗಿ ಮುಂದಕ್ಕೆ ಹೋಗಿದ್ದೇವೆ. ಇನ್ನಾದರೂ ಸ್ತೋತ್ರ ಶ್ಲೋಕ ಮಂತ್ರಗಳನ್ನು ಪೂರ್ಣವಾಗಿ ಕಲಿಯುವ ಅಭ್ಯಾಸ ಮಾಡೋಣ. ಅದರ ಅರ್ಥ ಪೂರ್ಣವಾಗಬೇಕು ಅಂದರೆ ಮಂತ್ರ ಪೂರ್ಣವಾಗಬೇಕು. ಮಂತ್ರ ಮನನಾತ್ ತ್ರಾಯತೆ ಇತಿ ಮಂತ್ರ. ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಹೇಳುತ್ತಾ ಅದರಲ್ಲೇ ರಕ್ಷಣೆಯನ್ನು ಕೊಡುವಂಥದ್ದು ಮಂತ್ರ. ಶ್ಲೋಕ ಅಲ್ಪಾಕ್ಷರಂ ಅಸಂದಿಗ್ಧಂ ಹೀಗೆಲ್ಲ ಹೇಳಿಕೊಂಡು ಬರ್ತೇವೆ. ಇವೆಲ್ಲಕ್ಕೂ ವ್ಯತ್ಯಾಸಗಳಿದೆಯಾದರೂ ಉದ್ದೇಶ ಮಾತ್ರ ಒಂದೇ ಆಗುತ್ತೆ. ಹಾಗಾಗಿ ಮೊದಲ ಪ್ರೀತಿಯ ಪ್ರಾರ್ಥನೆ ಶ್ಲೋಕಗಳನ್ನು ಅದು ಶ್ರೀದೇವರಿಗೆ ಸೇವೆಯಾಗಿ ಹೇಳುವಾಗ ಪೂರ್ಣವಾಗಿ ಕಲಿಯೋಣ, ಅರ್ಥ ಮಾಡಿಕೊಂಡು ಶ್ಲೋಕವನ್ನು ಹೇಳೋಣ. ಗುರುಗಳ ಪ್ರಾರ್ಥನೆಯಂತೂ ನಾವೆಲ್ಲ ನೋಡಿದ್ದೇವೆ. ಗುರುವೇ ನಮಃ, ಗುರುವೇ ನಮಃ, ರಾಹುವೇ ನಮಃ, ಕೇತುವೇ ನಮಃ. ಯಾರೂ ಮಹಾ ಅಲ್ಲ, ಮತ್ತು ನಾನೇ ದೊಡ್ಡವರೇನು? ಅದು ಗುರವೇ ನಮಃ ಆಗಬೇಕು. ಶಂಭವೇ ನಮಃ, ರಾಹವೇ ನಮಃ, ಕೇತವೇ ನಮಃ. ಉಕಾರಾಂತ ಶಬ್ದಗಳಿಗೆ ಈ ರೀತಿಯ ಒಂದು ಪ್ರಯೋಗ. ಸದ್ಗುರವೇ ನಮಃ ಆಗಬೇಕು. ಇಂತಹ ಸ್ಖಾಲಿತ್ಯಗಳನ್ನು ಮುದ್ರಾ ರಾಕ್ಷಸರನ್ನು ತಿದ್ದಿಕೊಳ್ಳೋಣ. ಆಗ ಸ್ತೋತ್ರ ಶ್ಲೋಕ ಮಂತ್ರ ಇನ್ನಷ್ಟು ಪ್ರಚ್ಛನ್ನವಾದೀತು, ಅಚ್ಛನ್ನವಾದೀತು. ಶಬ್ದಗಳನ್ನು ಹೇಳುತ್ತಾ ಹೋದಷ್ಟು ಸ್ವಾರಸ್ಯ ಹೆಚ್ಚಾಗುತ್ತೆ. ಈ ದೇವರ ಸ್ಥಳದಲ್ಲಿ ನಾವು ಮಾತನಾಡುವಂತಹ ಧರ್ಮ ನಮ್ಮ ಭೂಮಿಗೆ ಕರೆದಿದ್ದೇವೆ. ವಸುಂಧರಯತಿ ಇತಿ ವಸುಂಧರ. ಜೀವಿಗಳಿಗೆ ರಕ್ಷಣೆಯನ್ನು ಕೊಡುವವಳು ವಸುಂಧರ. ಆಕೆ ಧರ್ಮಭೋಜ್ಯ ವಸುಂಧರ, ವೀರಭೋಜ್ಯ ವಸುಂಧರ. ಆಕೆ ಧರ್ಮವನ್ನು ಪ್ರತಿಕ್ಷಣ ಬೋಧಿಸುವವಳು. ವೀರತನವನ್ನು, ಶೌರ್ಯವನ್ನು, ಧೈರ್ಯವನ್ನು ನಮ್ಮಲ್ಲಿ ತುಂಬಿಸುವವಳು. ಆದರೂ ಸ್ತ್ರೀಯಾದವಳು ಷಡ್ಧರ್ಮಯುಕ್ತ ಕುಲಧರ್ಮ ಪತ್ನಿ, ಕ್ಷಮಯ ಧರಿತ್ರಿ ಅಂತ ಹೇಳಿದ್ದೇವೆ. ಭೂಮಿಯಷ್ಟು ತಾಳ್ಮೆಯನ್ನು ಪಡೆಯಬೇಕಂತೆ. ಭೋಜ್ಯೇಶು ಮಾತಾ ರೂಪೇಶು ಲಕ್ಷ್ಮಿ. ಹೀಗೆ ಅನವರತ ಅನುದಿನದ ಹೆಣ್ಣನ್ನು ದೇವಿ ಅಂತ ಕರೆದಿದ್ದೇವೆ. ನಮ್ಮ ರಸರ್ಷಿಗಳು ಕುವೆಂಪುರವರು ಹೇಳ್ತಾರೆ, ದೇವಿಯ ಆರಾಧನೆ ಎಲ್ಲಾಗತ್ತಪ್ಪ ನಿಜವಾಗಿ ಅಂದರೆ ಅಡುಗೆ ಮನೆಯಲ್ಲೇ ಆಗುತ್ತಂತೆ. ಅಡುಗೆ ಮನೆಯ ಪರ್ಣಶಾಲೆ, ಒಲೆಯ ಅಗ್ನಿ ಮುಖಜ್ವಾಲೆ, ಬಿಡುವಿಲ್ಲದ ಕಟು ತಪಸ್ಯೆ, ಹುಣ್ಣಿಮೆಯು ಅಮಾವಾಸ್ಯೆ. ಹೆಸರಾಸೆಗೆ ನೀ ಸೋತರೆ ಉಸಿರಾಸೆಯೇ ನಮಗಿಲ್ಲ. ಹೊಸಿಲೀಚೆಗೆ ನೀ ಹೋದರೆ ಹೊಸಲೀಚೆಗೆ ಬೆಳಕಿಲ್ಲ. ಹಿಡಿಯದಿರಲಿ ನಿನಗವರ ಹೊಗಳಿಕೆಯ ಕೀರ್ತಿ ಶನಿ. ಗೃಹ ತಪಸ್ವಿನಿ, ಗೃಹ ತಪಸ್ವಿನಿ ಎನ್ನುವುದಾಗಿ ಕರೆದಿದ್ದಾರೆ.
ಅಡುಗೆ ಮನೆಯ ಪರ್ಣಶಾಲೆಯಲ್ಲಿ, ಒಲೆಯ ಅಗ್ನಿ ಮುಖಜ್ವಾಲೆಯಲ್ಲಿ ತನ್ನವರಿಗಾಗಿ ನಿರಂತರವಾಗಿ ದುಡಿವ ಮಿಡಿವ ಆ ಹೆಣ್ಣು ದೈವ ಸ್ವರೂಪ ಅನ್ನುವುದಾಗಿ ಕವಿವಾಣಿಯೂ ಕೂಡ ಹೇಳಿದೆ. ಹೀಗೆ ನಾವೆಲ್ಲ ಮಾಡುತ್ತೇವೆ, ಪೂಜೆಯನ್ನು ಮಾಡುತ್ತೇವೆ. ನಾನು ಬರೀ ಪ್ರಮುಖಾಂಶಗಳನ್ನಷ್ಟೇ ಹೇಳ್ತಾ ಇದ್ದೇನೆ. ಈ ವಿಚಾರಕ್ಕೆ ಬಹಳಷ್ಟು ಆಳ ಅಗಾಧತೆಯುಂಟು. ಕೇವಲ ಬೆಳಗಿನ ಕಾರ್ಯಕ್ರಮವೇ ತುಂಬ ಸುದೀರ್ಘವಾಗಿ ಎಲ್ಲರ ಮನಸ್ಸಿನಲ್ಲೂ ಬೇಸರ ಮಡುಗಟ್ಟಬಾರದು ಎನ್ನುವ ದೃಷ್ಟಿಯಲ್ಲಿ ನಾಮಮಾತ್ರ ವಿಶೇಷಣ ಮಾತನಾಡ್ತಿದ್ದೇನೆ. ನವಧಾ ಭಕ್ತಿಯನ್ನು ಈ ಕ್ಷೇತ್ರದ, ಈ ಪುಣ್ಯಭೂಮಿಯ ಹಲವರು ಉಜ್ಜೀವಿಸಿದ್ದಾರೆ. ಶ್ರವಣಂ ಕೀರ್ತನಂ ವಿಷ್ಣೋಃ, ಸ್ಮರಣಂ ಪಾದಸೇವನಂ, ಅರ್ಚನಂ ವಂದನಂ ದಾಸ್ಯಂ, ಸಖ್ಯಂ ಆತ್ಮನಿವೇದನಂ 9 ಹಂತಗಳಲ್ಲಿ ಭಕ್ತಿಯನ್ನು ಪ್ರಚುರಪಡಿಸ್ತೇವೆ. ಮೊಟ್ಟ ಮೊದಲನೆಯದ್ದು ಶ್ರವಣ ಭಕ್ತಿ. ಅದನ್ನು ನೀವೆಲ್ಲರೂ ಮಾಡುತ್ತಿದ್ದೀರಿ. ಕಥಾಶ್ರವಣ ಮಾಡೋ, ಹರಿಕಥಾಶ್ರವಣ ಮಾಡೋ, ಪರಗತಿಗೆ ಇದು ನಿಧಾನ. ಪರಗತಿ ದೊರೆಯಬೇಕಾದರೆ ಹರಿಕಥಾ ಶ್ರವಣವನ್ನು ಮಾಡಬೇಕಂತೆ. ಆ ಶ್ರವಣ ಭಕ್ತಿಯಲ್ಲಿ ನಾವೆಲ್ಲ ತೊಡಗಿದ್ದೇವೆ. ಕೀರ್ತನ, ಅನುರೂಪ ಕೀರ್ತನವನ್ನು ಮಾಡುತ್ತಾ ಇರೋದು, ತಾಯಿಯ ಸ್ವಾಮಿಯ ವಿಶೇಷ ಗುಣಾವಕಥನವನ್ನು ಮಾಡುತ್ತಾ ಇರೋದು. ಕೀರ್ತನೆಯನ್ನು ಮಾಡುವ ಹಲವು ದಾಸ ಕೀರ್ತನೆಗಳು ನಮಗೆ ಗೊತ್ತು. ಅದರಲ್ಲಿ ಒಂದು ನನ್ನ ಮನಸ್ಸಿಗೆ ಬಹಳ ಹಿಡಿಸಿದ್ದು ಪುರಂದರದಾಸರ ಒಂದು ಕೀರ್ತನೆ. ನಾವೆಲ್ಲ ಬಹಳ ಅಹಂಕಾರ ಪಡ್ತೇವಲ್ವ. ಭಗವಾನ್ ಶ್ರೀಕೃಷ್ಣ ಕೂಡ ಹೇಳ್ತಾನೆ, ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ನಾನು ಮಾಡಿದ್ದು, ನಾನು ದೇವಲ ಕಟ್ಟಿಸಿದ್ದು, ನಾನು ಪೂಜೆ ಮಾಡಿದ್ದು, ನಾನು ಹಣ ಕೊಟ್ಟದ್ದು, ನಾನೇ ದೀಪ ಬೆಳಗಿದ್ದು, ನಾನೇ ಆರತಿ ಮಾಡಿದ್ದು, ನಾನು ಎಂಬ ರಾಕ್ಷಸ ನಮ್ಮನ್ನು ಬಿಡುವವರೆಗೂ ನಾನಾಗುವುದಿಲ್ಲ. ದಾಸರ ಒಂದು ವಾಣಿ. ಸ್ವಾಮಿ ವಿಷ್ಣುವಿನ ಮುಂದೆ ನಿಂತು ಹೇಳುತ್ತಾರೆ, ಹೇಗೆ ಅರ್ಚಿಸಲಿ ಮೆಚ್ಚಿಸಲಿ ನಿನ್ನ ನಾರದ ಶಯನನೇ, ನಾರದ ವಂದ್ಯನೇ, ನಾಗಶಯನನೇ. ನಿನಗೇನಾದರೂ ಸ್ತೋತ್ರವನ್ನು ಹೇಳೋಣ ಅಂದರೆ ತ್ರಿಕಾಲ ಜ್ಞಾನಿಗಳಾದ ನಾರದರು ನಿಂತು ನಿನ್ನನ್ನು ಪಾಡ್ತಾ ಇದ್ದಾರೆ, ನಾರಾಯಣ ನಾರಾಯಣ ಅಂತ ಇದ್ದಾರೆ. ಇನ್ನು ನಿನಗೆ ಹಾಸಿಗೆಯನ್ನು ತಂದು ಹಾಸುವೆನೆಂದರೆ ಶೇಷನ ಮೇಲೆ ಮಲಗಿರ್ಪೆ. ಸಕಲ ಭೂಭಾರವನ್ನು ತನ್ನ ತಲೆಯ ಮೇಲೆ ಹೊತ್ತ ಶೇಷ ನಿನ್ನ ತಲ್ಪವಾಗಿದ್ದಾನೆ. ಬೀಸಣಿಗೆಯ ತಂದು ಬೀಸುವೆನೆಂದರೆ ಬೀಸುತಿಹನು ಖಗ ತನ್ನ ಪಕ್ಷದಲ್ಲಿ. ಗರುಡ ಪಕ್ಷಿರಾಜ ತನ್ನ ದೊಡ್ಡದಾದ ರೆಕ್ಕೆಗಳಲ್ಲಿ ವೀಜನ ಸೇವೆಯನ್ನು ಮಾಡ್ತಿದ್ದಾನೆ. ಮಂಗಲಾಭಿಷೇಕಕ್ಕೆ ಉದಕ ತರುವೆನೆನೆ ಗಂಗೆ ಉಂಗುಷ್ಠದಿ ಜನಿಸಿದ್ದಾಳೆ. ಮಂಗಲಾಭಿಷೇಕ ಮಾಡಬೇಕು, ನಮ್ಮೂರಲ್ಲಿ ಕುಂಭಾಭಿಷೇಕ ಉಂಟು, ಹೌದು, ಮಂತ್ರಪೂತ ಜಲ ಬೇಕು ಇಲ್ಲಿಯ ಶಕ್ತಿಯನ್ನು ವರ್ಧಿಸಲಿಕ್ಕೆ. ಸ್ವಾಮಿಗೆ ನಾನು ತಂದೆ ಅನ್ನುವ ಭಾವವಿದ್ದರೆ ವಾಮನಾವತಾರದಲ್ಲಿ ಸ್ವಾಮಿಯ ಎಡಗಾಲ ಉಗುರಿನ ತುದಿಯಲ್ಲಿ ದೇವಗಂಗೆ ಹುಟ್ಟಿದ್ದಾಳೆ. ಇನ್ನು ನಾನು ತರುವುದೇನು ಜಲವನ್ನು? ಹೇಗೆ ಅರ್ಚಿಸಲಿ ಮೆಚ್ಚಿಸಲಿ? ಪುಷ್ಪಹಾರವ ತಂದು ಅರ್ಪಿಸುವೆನೆಂದರೆ ಪುಷ್ಪ ಪಲ್ಲವಿಸಿದೆ ಪೊಕ್ಕಳಳು. ನಿನ್ನ ಹೊಕ್ಕಳಿನಲ್ಲಿ ನಾಭಿಯಲ್ಲಿ ಬ್ರಹ್ಮ ಕಮಲವರಳಿದೆ. ಆ ಕಮಲದಲ್ಲಿ ಬ್ರಹ್ಮಾಸೀನನಾಗಿದ್ದಾನೆ. ಇನ್ನು ನಾನು ತರುವ ಪುಷ್ಪ ಎಷ್ಟು ಅಲ್ಪವಾದೀತು. ಇದು ದಾಸವಾಣಿ, ನಮ್ಮಂತಹ ಕರ್ಮಲಿಪ್ತರ ವಾಣಿ ಅಲ್ಲ. ಹಾಗಾಗಿ ನಾವೆಲ್ಲರೂ ಮಾಡುವ ಪೂಜೆ ನಾನು ಅನ್ನುವುದನ್ನು ಬಿಟ್ಟು ನೀನು ಎನ್ನುವ ಸಮರ್ಪಣಾ ಭಾವದಲ್ಲಿ ಮಾಡುವುದಾದರೆ ಬಹುಶಃ ಅದಕ್ಕಿಂತ ದೊಡ್ಡದಾದ ಚಿತ್ತಶುದ್ಧಿ ಮತ್ತೊಂದಿಲ್ಲ ಅಂತ ಭಾವಿಸ್ತೇನೆ. ದೇವಸ್ಥಾನಕ್ಕೆ ಬಂದಾಗ ಆಗುವ ಉತ್ತಮ ಅಂಶಗಳೇನು? ನಮ್ಮ ಇಂದ್ರಿಯಾರ್ಥಗಳು ರೂಪ, ರಸ, ಗಂಧ, ಸ್ಪರ್ಶ ಮತ್ತು ರಸ, ಈ 5ಕ್ಕೂ ಇಲ್ಲಿ ಪುಷ್ಟಿ ಇದೆ. ಇದು ವೈಜ್ಞಾನಿಕ ಕಾರಣ. ಕಣ್ಣುಗಳು ನೋಡುವುದಾದರೆ ಕಂಗಳಿ ವ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿ ವ್ಯಾತಕೋ. ಸ್ವಾಮಿ ದರ್ಶನವನ್ನು ಮಾಡುತ್ತಾ ಆ ರೂಪವನ್ನು ಧಾರಣೆ ಮಾಡಿದರೆ ಮುಚ್ಚಿದೆವೆಯಲ್ಲಿ ಕನ್ನಡಿಯಲ್ಲಿ ನೋಡಿದರೂ ಸ್ವಾಮಿ ಪ್ರತಿಫಲನ ಮನಸ್ಸಿಗೆ ಬಂದರೆ ಅದಕ್ಕಿಂತ ಹೆಚ್ಚಿನದ್ದು ಮತ್ತೇನಿಲ್ಲ. ರೂಪ ಪರಮಾತ್ಮನನ್ನು ಕೊಂಡಾಡಲಿ, ಶಬ್ದ
ದೇವಸ್ಥಾನಕ್ಕೆ ಬಂದ ಕೂಡಲೇ ಘಂಟಾನಾದ, ಜಾಗಟೆ ಇತ್ಯಾದಿ ಮಂಗಲವಾದ್ಯಗಳ ಅನುರಣನವನ್ನು ಕೇಳುತ್ತೇವೆ. ಇದನ್ನು ಕೇಳುವಾಗ ಕನಿಷ್ಠ 7 ಸೆಕೆಂಡು ನಮ್ಮ ಕಿವಿಯ ಪದರಗಳಲ್ಲಿ ಅದು ಉಳಿಯುತ್ತದೆ. ಉಳಿಯುವಾಗ ನಮ್ಮಲ್ಲಿ ಇರುವ ಕಾಲುಷ್ಯ ಹೋಗಿ, ಆಂಗ್ಲ ಭಾಷೆಯಲ್ಲಿ ಕೂಡ ಹೇಳುತ್ತೇವೆ ಯೂಸ್ಟೇಷಿಯನ್ ಟ್ಯೂಬ್ಸ್ ಎನ್ನುವುದಾಗಿ, ದೇಹದಲ್ಲಿ ಎಲ್ಲೇ ಸಮತೋಲನ ತಪ್ಪಿದರೂ ಮೊದಲು ಪರೀಕ್ಷೆ ಮಾಡೋದು ಕಿವಿಯನ್ನು. ಕಿವಿಯಿಂದ ಬರುವ ಎರಡೂ ಬದಿಯ ನರಗಳನ್ನು ಪರೀಕ್ಷೆ ಮಾಡುತ್ತಾರೆ. ಎಡಬಲಗಳನ್ನು ಸಮಚಿತ್ತದಲ್ಲಿರಿಸುವಂಥದ್ದು. ಘಂಟಾನಾದವನ್ನು, ಶಂಖನಾದವನ್ನು ಆಲಿಸುವುದರಿಂದ ಈ ಸಮತೋಲನ ತನ್ನಿಂದ ತಾನೇ ಉಂಟಾಗುತ್ತೆ. ಯಾವ ವೈದ್ಯರ ಅವಶ್ಯಕತೆ ವಿಶೇಷವಾಗಿ ಬರೋದಿಲ್ಲ. ಯಾರು ದೇವಸ್ಥಾನಕ್ಕೆ ನಿರಂತರವಾಗಿ ನಿಯತವಾಗಿ ಬರ್ತಾರೋ ಅವರಿಗೆ. ಇನ್ನು ಗಂಧ, ದೇವಸ್ಥಾನಕ್ಕೆ ಪ್ರವೇಶವಾಗುತ್ತಿದ್ದ ಹಾಗೆ ಹೋಮಗಳ ಧೂಪದ ಒಂದು ಹವನದ ಒಂದು ಧೂಪ, ಅಗರಬತ್ತಿಯ ಧೂಪ, ಅಥವಾ ಅನೇಕ ಬಗೆಯ ಹೂಗಳು, ಪತ್ರೆಗಳು, ತುಳಸಿ ಎಲ್ಲದರ ಆಘ್ರಾಣವಾದರೆ ಮನಸ್ಸು ಪ್ರಫುಲ್ಲವಾಗುತ್ತೆ. ಪ್ರಾಣಶಕ್ತಿ ಇಡಾಪಿಂಗಲಗಳು ಸಮಚಿತ್ತವನ್ನು ಕಾಯ್ದುಕೊಳ್ಳುತ್ತವೆ. ನಿಮ್ಮಲ್ಲಿ ಪ್ರಸನ್ನತೆಯುಂಟಾಗುತ್ತೆ. ಇನ್ನು ತೀರ್ಥಪ್ರಾಶನದಿಂದ ಸಪ್ತಚಕ್ರಗಳು ಅನ್ನುವುದೇನಿದೆ ನಮ್ಮಲ್ಲಿ, ಮೂಲಾಧಾರದಿಂದ ಸಹಸ್ರಾರದವರೆಗೆ ಎಲ್ಲವೂ ಪುನೀತವಾಗುತ್ತೆ. ಈ ಮಾತು ಸತ್ಯ. ಇದಕ್ಕೆ ವೈಜ್ಞಾನಿಕ ಪುರಾವೆಗಳುಂಟು. ಸಪ್ತಚಕ್ರ ಶುದ್ಧಿ ಮಾಡುವುದು ತೀರ್ಥಪ್ರಾಶನದಿಂದ. ಮಂಗಲಾರತಿಯನ್ನು ತೆಗೆದುಕೊಂಡು ಕಣ್ಣಿಗೆ ಸ್ಪರ್ಶ ಮಾಡೋದರಿಂದ ಸ್ವಲ್ಪ ಬಿಸಿ ಏನಿದೆ ಅದು ಕಣ್ಣಿನ ಆಯಾಸವನ್ನು ಪರಿಹಾರ ಮಾಡುತ್ತೆ. ನಮ್ಮ ಈಗಿನ ಮಕ್ಕಳಿಗೆ ಹೇಳಿಕೊಡಬೇಕು, ಅವರು ಮಂಗಳಾರತಿಯನ್ನು ತೆಗೆದು ಎಲ್ಲಿ ಬೇಕಲ್ಲಿ ಮುಟ್ಟೋದು. ಅದರ ವೈಜ್ಞಾನಿಕ ಅರ್ಥ, ಬಿಸಿ ಕಣ್ಣಿಗೆ ತಾಕಿದರೆ ಅದು ಕಣ್ಣು ಸ್ವಚ್ಛವಾಗ್ತದೆ. ಇದನ್ನು ವೈದ್ಯರು ಹೇಳಿಕೊಡ್ತಾರೆ, ನಿಮ್ಮ ಅಂಗೈಗಳನ್ನು ತೀಡಿ ಬಿಸಿಯಾಗಿ ಕಣ್ಣಿಗಿಡಬೇಕು ಅಂತ. ಈ ನೇತ್ರ ಪುಷ್ಪಗಳ ಸಮೀಕರಣ ನಮ್ಮ ಆರತಿಯಲ್ಲಿದೆ. ಇನ್ನು ಸ್ತೋತ್ರ ಮಾಡುತ್ತಾ 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 ಸ್ಖಾಲಿತ್ಯ ಹೋಗುತ್ತದೆ. ಪ್ರದಕ್ಷಿಣೆ ಮಾಡುತ್ತಾ ಮಾಡುತ್ತಾ ಕಾಲುಗಳಲ್ಲಿರುವ ಮರ್ಮದ ಅಂಶಗಳು ತೆರೆದುಕೊಂಡು ಇಲ್ಲಿರುವ ಶಕ್ತಿಯನ್ನು ದೇಹಕ್ಕೆ ಸ್ವೀಕರಿಸುತ್ತೆ. ತಾವೆಲ್ಲ ನೋಡಿರಬಹುದು, ಮರಗಿಡಗಳು ಪಾದಪ ಅಂತ ಕರೀತೀವಿ. ಪಾದೈಹಿ ಪಿಬಂತಿ ಇತಿ ಪಾದಪಾಹ, ಕಾಲುಗಳಿಂದ ಕುಡಿಯುತ್ತವೆ. ಆದರೆ ತಲೆಯಲ್ಲಿ ಹಣ್ಣುಗಳನ್ನು ಕೊಡುತ್ತದೆ. ಪ್ರಥಮ ವಯಸ್ಸಿ ಪೀತಂ ತೋಯಮಲ್ಪಂ ಸ್ಮರಂತಹ ಶಿರಸಿ ನಿಹಿತ ಭಾರಾಹ, ಕಾಲಿನಲ್ಲಿ ಕುಡಿದ 1-2 ಹನಿ ನೀರನ್ನು ತಲೆಯಲ್ಲಿ ಹೊತ್ತು ದೊಡ್ಡ ದೊಡ್ಡ ಬೊಂಡವಾಗಿ ಎಳನೀರಾಗಿ ನಮಗೆ ಪ್ರತ್ಯರ್ಪಣೆ ಮಾಡುತ್ತೆ ಪ್ರಕೃತಿ. ಹಾಗೆ ಕಾಲಿನಿಂದ ಬಂದ ಶಕ್ತಿ ಹೆಚ್ಚಾಗುತ್ತೆ, ನೂರ್ಮಡಿಯಾಗುತ್ತೆ ಅನ್ನುವ ವೈಜ್ಞಾನಿಕ ಕಾರಣಕ್ಕಾಗಿ ಚಪ್ಪಲಿ ಇಲ್ಲದೆ ಬರಿಗಾಲಿನಲ್ಲಿ ಪ್ರದಕ್ಷಿಣೆಯನ್ನು ಮಾಡಬೇಕು. ಕನಿಷ್ಠ 9 ಪ್ರದಕ್ಷಿಣೆ. ನವರಂಧ್ರಗಳಲ್ಲಿ ಆಗಬಹುದಾದ ದೋಷಗಳ ಮಾರ್ಜನಕ್ಕಾಗಿ ಕನಿಷ್ಠ 9 ಪ್ರದಕ್ಷಿಣೆ. ಅದೂ ಕೂಡ ಸರಿಯಾದ ರೀತಿಯಲ್ಲಿ ಪ್ರದಕ್ಷಿಣೆಯನ್ನು, ಅಪಪ್ರದಕ್ಷಿಣೆಯನ್ನು ಮಾಡಿದರೆ ಋಣಾತ್ಮಕ ಶಕ್ತಿ, ಸಕಾರಾತ್ಮಕವಾಗಿ ಬೇಕಾದರೆ ಪ್ರದಕ್ಷಿಣೆಯನ್ನು. ಹೀಗೆ ಹಲವು ರೀತಿಗಳಲ್ಲಿ ಆಚಾರಗಳನ್ನು ಮಾಡೋದನ್ನೆಲ್ಲ ನಮ್ಮ ಚಿತ್ತಶುದ್ಧಿಗಾಗಿ, ನಮ್ಮ ದೇಹ ಶುದ್ಧಿಗಾಗಿ. ಕಾಶಿಗೆ ಹೋಗಬೇಕು ಅಂತ ನಮ್ಮೆಲ್ಲರ ಆಸೆ. ಸಾಯುವ ಕೊನೆಯ ಗಳಿಗೆಯಲ್ಲಿ ಭೈರವಿ ಯಾತನೆಯಾಗುತ್ತಂತೆ. ಭೈರವ ಅನ್ನುವ ಶಬ್ದಕ್ಕೆ ಮಹಾ ಅನ್ನುವ ಅರ್ಥ ಉಂಟು. ಭೈರವಿ ಯಾತನೆ ಆಗಿಯೇ ಆಗುತ್ತೆ ಈ ಮಾನವ ಜನ್ಮಕ್ಕೆ. ಆದರೆ ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಅತ್ಯಲ್ಪವಾಗುತ್ತೆ. ಪಾಪ ಜೀವನ ಮಾಡಿದರೆ ಹೆಚ್ಚಾಗುತ್ತಂತೆ ಭೈರವಿ ಯಾತನೆ. ಸಾವಿರಾರು ಛಾಟಿಗಳ ಏಟನ್ನು ಒಟ್ಟಿಗೆ ಪೆಟ್ಟು ಕೊಟ್ಟಾಗ, ಹಸಿಪತ್ರಗಳ ತೋರಣದಲ್ಲಿ ನಾವು ಹೋಗಬೇಕಾದಾಗ ಹೀಗೆಲ್ಲ ವರ್ಣನೆಯುಂಟು ಬಿಡಿ. ನನ್ನ ಉದ್ದೇಶ ಅದಲ್ಲ. ಭೈರವಿ ಯಾತನೆಯ ವೇದನೆಯನ್ನು ತಪ್ಪಿಸಿಕೊಳ್ಳಬೇಕಾದರೆ ಈ ಜನ್ಮದಲ್ಲೇ ಪುಣ್ಯದ ಕೆಲಸಗಳನ್ನು ಮಾಡೋಣ. ಮಾಡುತ್ತಾ ಏನು ಮಾಡಬೇಕು? ಸಮಾಜಕ್ಕಾಗಿ ನಮ್ಮಿಂದ ಯಾವ ಕೊಡುಗೆಯನ್ನು ಕೊಡಬಹುದು? ಸಮಾಜವನ್ನು ನಾವು ಕಟ್ಟಬೇಕಿಲ್ಲ, ಬೆಳೆಸಬೇಕಿಲ್ಲ. ನಾವು ಹಾಳಾಗದಿದ್ದರೆ ಸಾಕು. ಕಲೆಯನ್ನು ನಾವು ಬೆಳೆಸ್ತೇವೆ ಅಂತ ನಾವು ಕಲಾವಿದರು ಬಹಳ ಗರ್ವವನ್ನು ತಾಳ್ತೇವೆ. ಕಲೆ ಸರ್ವಾಂತರ್ಯಾಮಿನಿ.
ನಾನು ಕಲೆಯಿಂದ ಆಶೀರ್ವಾದ ಪಡೆದು ಬೆಳೀತೇನೆ ಅನ್ನೋದು ನನ್ನ ಪುಣ್ಯ ಅಷ್ಟೇ. ಹಾಗಾಗಿ ಈ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಅನ್ನುವುದಾದರೆ ಒಂದು ಪುಷ್ಪಮಾಲೆಯನ್ನು ತೊಡಬೇಕು. ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯ ನಿಗ್ರಹ ಸರ್ವಭೂತ ದಯಾ ಪುಷ್ಪಂ ಕ್ಷಮಾ ಪುಷ್ಪಂ ವಿಶೇಷತಃ ಜ್ಞಾನಪುಷ್ಪಂ ತಪಃಪುಷ್ಪಂ ಧ್ಯಾನಪುಷ್ಪಂ ತಥೈವ ಚ ಸತ್ಯಮಷ್ಟವಿಧಂ ಪುಷ್ಪಂ ವಿಷ್ಣೋ ಪ್ರೀತಿಕರಂ ಭವೇತ್. ಜ್ಞಾನ, ಧ್ಯಾನ, ಸರ್ವಭೂತ ದಯ, ಕ್ಷಮ, ಸತ್ಯ ಇಂತಹ ಪುಷ್ಪಗಳನ್ನು ನಾವು ಧಾರಣೆ ಮಾಡಿ ಮಾಲೆ ಮಾಡಿ ಸ್ವಾಮಿ ಪಾದಕ್ಕೂ ತಾಯಿ ಪಾದಕ್ಕೂ ಸಮರ್ಪಣೆ ಮಾಡಿದರೆ ನಮ್ಮೆಲ್ಲರ ಸಂಚಿತ ಪಾಪಗಳು, ಆಗಾಮಿ ಪಾಪಗಳು, ಜನ್ಮಾರಬ್ಧ ಪಾಪಗಳು, ಪಾಪತ್ರಯಗಳು, ತಾಪತ್ರಯಗಳು ನಿರ್ವರ್ತಿಸಿ ಹೋಗುತ್ತವೆ ಅನ್ನೋದು ಇಲ್ಲಿನ ಒಂದು ಅಭಿವ್ಯಕ್ತಿಯಾಗಿದೆ. ಕಾರ್ಯಕ್ರಮದ ಈ ಭಾಷಣದ ಕೊನೆಯ ಹನಿಬಿಂದುವಾಗಿ ಹೇಳುತ್ತೇನೆ. ಅಂಗಕ್ಕೆ ಆಚಾರವೇ ಚಲುವು, ಮನಕ್ಕೆ ಮಹಾನುಭಾವವೇ ಚಲುವು, ಆತ್ಮಂಗೆ ಅರುಹೆ ಚಲುವು, ಅಖಂಡೇಶ್ವರಮೆಂಬ ನಿಜವೆಂಬುಗೊಂಡವಂಗೆ ಶರಣರ ಸಂಘವೇ ಚಲುವು. ಹಾಗೆ ನಾವೆಲ್ಲ ದೇವಿ ಶರಣರು ಭಕ್ತ ಜನರು ಒಟ್ಟಾಗಿದ್ದೇವೆ. ತಾಯಿಯ ಸೇವೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಧ್ವಜಸ್ತಂಭವನ್ನು ನೋಡ್ತಾ ಇದ್ದೇವೆ. ಗರ್ಭಗುಡಿಯಿಂದ ಪ್ರವಹಿಸಬಹುದಾದ ಶಕ್ತಿಯನ್ನು, ಪ್ರಕರ್ಷ ಶಕ್ತಿಯನ್ನು ನಮಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಧ್ವಜಸ್ತಂಭ ಒಂದಷ್ಟು ಪಡೆದು ಅದರ ಮುಖೇನ ಅದನ್ನೂ ಸೇರಿಸಿ ಪ್ರದಕ್ಷಿಣೆ ಮಾಡಿ ಪಕ್ಕೆಲಗಳಿಂದ ನಮಸ್ಕಾರವನ್ನು ಮಾಡಿ ಆ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಸಂಚಾರ ಮಾಡಿಕೊಂಡು ಬಲಿಪೀಠದಲ್ಲಿ ನಮ್ಮ ಗರ್ವವನ್ನೆಲ್ಲ ಬಲಿ ಕೊಟ್ಟು ಗೋಪುರದ ಔನ್ನತ್ಯವನ್ನು ನೋಡ್ತಾ ಇನ್ನೂ ಬೆಳೀಲಿಕ್ಕೆ ಎಷ್ಟಿದೆಯಪ್ಪ ಸ್ವಾಮಿ, ಕಲಿತದ್ದು ಕಡಲೆ, ಕಲಿಯಬೇಕಾದ್ದು ಕಡಲು ಅನ್ನುವುದನ್ನು ಅರ್ಥೈಸಿಕೊಳ್ಳುತ್ತಾ ತಾಯಿಯ ಪೂಜೆಯಲ್ಲಿ ನಾವೆಲ್ಲ ನಿರತರಾಗೋಣ. ನಾವೆಲ್ಲ ಸದಾ ಸತ್ಕಾಲಕ್ಷೇಪವನ್ನು ಮಾಡೋಣ ಅಂತ ಹೇಳ್ತಾ ಇಷ್ಟೊಂದು ಅದ್ಧೂರಿಯಾಗಿ ಮನಃಪೂರ್ವಕವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಚ್ಚುಕಟ್ಟಾದ ಸುವ್ಯವಸ್ಥೆಯನ್ನು ಮಾಡಿದ ತಾಯಿಯ ಕೃಪಾಕಟಾಕ್ಷಕ್ಕೆ ಪಾತ್ರವಾಗಬೇಕಾಗಿರುವ ಸಮಸ್ತ ಸಜ್ಜನರಿಗೂ ಈ ಅಲ್ಪಳಿಗೆ ಇಷ್ಟು ಮಹತ್ ಗೌರವವನ್ನು ಕೊಟ್ಟಿದ್ದಕ್ಕಾಗಿ ಶಿರಸ ವಂದಿಸಿ ನನ್ನ ಭಾಷಣವನ್ನು ಭೀಷಣವಾಗಿಲ್ಲ ಅಂದುಕೊಂಡು ಇದೀಗ ಸಮಾವರ್ತನ ಮಾಡುತ್ತಾ ಇದ್ದೇನೆ. ನಾವೆಲ್ಲ ನಮ್ಮ ಆಧ್ಯಾತ್ಮ ಜ್ಞಾನವನ್ನು, ನಮ್ಮ ಹಿಂದೂ ಧರ್ಮದ, ಸನಾತನ ಧರ್ಮದ ಮೌಲ್ಯಗಳನ್ನು ಅರಿತುಕೊಂಡು ತಾಯಿಯ ಸೇವೆಯಲ್ಲಿ ನಿರತರಾಗೋಣ ಅಂತ ಹೇಳ್ತಾ, ವಾಗ್ವೈ ಸರಸ್ವತಿ ನಮಸ್ಕಾರ, ಸರ್ವದೇವ ನಮಸ್ಕಾರ, ಕೇಶವಂ ಪ್ರತಿಗಚ್ಚತಿ, ದುರ್ಗಾರ್ಪಣಮಸ್ತು. ನಮಸ್ಕಾರ. ಮೇಡಮ್, ನಿಮ್ಮ ಭಾಷಣ ನಮಗೆ ಭೂಷಣವಾಯಿತೇ ಹೊರತು ಅದು ಭೀಷಣ ಅಂತೂ ಖಂಡಿತ ಯಾರಿಗೆ ಕೂಡ ಆಗಿಲ್ಲ. ತಮ್ಮ ಒಂದು ಅಮೂಲ್ಯವಾದ ವಿಶಿಷ್ಟವಾದ ವಾಕ್ಚಾತುರ್ಯದಿಂದ ನಮ್ಮನ್ನು ಇಷ್ಟು ಹೊತ್ತು ನಮಗೆ ಬಹಳ ಆಶ್ಚರ್ಯ, ನನಗೆ ಬಹಳ ನಾನು ಯೋಚನೆ ಮಾಡಿಕೊಂಡೆ, ನಿಮ್ಮೆತ್ತರಕ್ಕೆ ನಾವು ಯಾವಾಗ ಏರಬಲ್ಲವಿ ಅಂತ ಹೇಳಿಕೊಂಡು ನಮಗೆ ಖಂಡಿತ ಸಾಧ್ಯ ಇಲ್ಲ ಮೇಡಮ್. ಬಹಳಷ್ಟು ಚೆನ್ನಾಗಿ ಮನೋಜ್ಞವಾಗಿ ಹೇಳಿದ್ದೀರಿ. ಅದರೊಂದಿಗೆ ನೀವು ಹೇಳಿದ್ದೀರಿ, ಕಲಿಯುವುದಿನ್ನೂ ಸಾಗರದಷ್ಟಿದೆ, ಕಲಿತವರು ಯಾರಿಲ್ಲಿ, ಶತಮಾನಗಳೇ ಮುಗಿದರೂ ಕೂಡ ವಿದ್ಯೆಗೆ ಕೊನೆಯಲ್ಲಿ ಅಂತ ಹೇಳ್ಕೊಂಡು ಕೊನೆಯದಾಗಿ ಹೇಳಿದ್ದೀರಿ ಮೇಡಮ್. ನಾವು ಸಾಕಷ್ಟು ನಿಮ್ಮಿಂದ ಕಲೀಲಿಕ್ಕಿದೆ. ಎಲ್ಲರ ಪರವಾಗಿ ನಾನು ನಿಮಗೆ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮೇಡಮ್. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಮತಿ ಪದ್ಮಾವತಿ, ವ್ಯವಸ್ಥಾಪಕ ನಿರ್ದೇಶಕರು, ಮೆಸ್ಕಾಂ ಮಂಗಳೂರು, ನಿಮಗೆ ಮೇಡಮ್ ನಾನು ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಿಂಧೂರಂ ಸೌಭಾಗ್ಯವರ್ಧನಂ ಅಂತ ಹೇಳುವ ಹಾಗೆ ಮೇಡಮ್ ನಿಮಗೆ ನಮ್ಮ ಹುಡುಗಿಯರು ಬಂದು ಸಿಂಧೂರ ತಿಲಕವನ್ನಿಟ್ಟು ನಿಮ್ಮನ್ನು ಗೌರವಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀಮತಿ ವನಿತಾ ಶಾಂತಿಗುಡ್ಡೆ ಇವರು ಶ್ರೀಮತಿ ಪದ್ಮಾವತಿ ಮೇಡಮ್ ಇವರಿಗೆ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ವಂದನೆಗಳು ಮೇಡಮ್. ಏನಾನು ಮಮ್ಮಾಡು ಕೈಗೆ ದೊರೆತುಜ್ಜುಗವ, ನಾನೇನು ಹುಲುಕಡ್ಡಿ ಎಂಬ ನುಡಿಬೇಡ, ಹೀನ ಮಾವುದು ಮಿಲ್ಲ ಜಗದ ಗುಡಿ ಯೂಳಿಗದಿ, ತಾಣ ನಿನಗಿಹುದಿಲ್ಲಿ ಮಂಕುತಿಮ್ಮ.
ದೇವಸ್ಥಾನಗಳು ಸಾಮಾಜಿಕ ಹಾಗೂ ಧಾರ್ಮಿಕ ಸಂಸ್ಥೆಗಳು ದೇವರನ್ನು ಜಾತಿ ಭೇದವಿಲ್ಲದೆ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಒಲಿಸಿಕೊಳ್ಳುವ ಶ್ರದ್ಧಾ ಕೇಂದ್ರಗಳಾಗಿವೆ. ಇಂತಹ ನಮ್ಮ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಜನರಿಗೆ ತಮ್ಮದೇ ಆದ ಕೊಡುಗೆ ಹಾಗೂ ಬೇರೆ ಬೇರೆ ಜವಾಬ್ದಾರಿಗಳಿವೆ. ಅವುಗಳು ಪೂಜೆಗೆ ಅಥವಾ ದೇವರ ಸೇವೆಗೆ ಸಂಬಂಧಿಸಿದ ಇರಬಹುದು, ಅಥವಾ ದೇವಸ್ಥಾನದ ನಿರ್ವಹಣೆ, ಆರ್ಥಿಕ ಸಂಘಟನೆ, ಸಾಮಾಜಿಕ ಸೇವೆಗಳೂ ಇರಬಹುದು. ಈ ರೀತಿಯ ಸೇವೆಗಳು ಸಾಮಾಜಿಕ ಸುಧಾರಣೆಗೆ ಹಾಗೂ ಧಾರ್ಮಿಕ ಅನುಷ್ಠಾನಗಳ ಬೆಳವಣಿಗೆಗೆ ಪ್ರಮುಖ ಪಾತ್ರ ವಹಿಸುತ್ತವೆ. ಹೀಗೆ ದೇವರ ಸೇವೆಯಲ್ಲಿ ಬಹಳಷ್ಟು ವರ್ಷಗಳಿಂದ ತಮ್ಮ ಕಾಯ ವಾಚ ಮನಸ್ಸ ತೊಡಗಿಸಿಕೊಂಡಿರುವ 30 ಜನ ವಿಲಯದವರ ಸದಸ್ಯರಿಗೆ ನಾವು ಸನ್ಮಾನ ಒಂದು ಕಾರ್ಯಕ್ರಮವನ್ನು ಇವಾಗ ಹಮ್ಮಿಕೊಂಡಿದ್ದೇವೆ. ನಿಮ್ಮ ಸೇವೆ ಅಪೂರ್ವ ಹಾಗೂ ಅನನ್ಯ. ನಾವು ನೀಡುವ ಈ ಗೌರವವನ್ನು ನೀವು ಕಿಂಚಿತ್ತು ಎಂದು ಭಾವಿಸದೆ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ನಿರ್ವಹಿಸಬೇಕೆಂದು ಬಾಲಕೃಷ್ಣ ಪೂಜಾರಿ ಇವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಕೊಲ್ಲಿದ ಮನ್ನಡು ಸಾವಿರಾರು ವರ್ಷದಿಂಚಿ ನಡತು ಬತ್ತನ ಕಟ್ಟುಕಟ್ಲೆ ಪದ್ಧತಿಲೇನು ನಮ್ಮ ಸಮಾಜದ ವಿವಿಧ ಪಂಗಡದಕಲು ಪಾರಂಪರಿಕವಾದ ಅಕ್ಲೇನು ನಡಪುದು ಬತ್ತೊಂದುಲೇರಿ ಇನ್ನಿತ್ತ ದಿನಟ್ಟು ಯಥಾ ಶತಮಾನದಿಂಚಿ ನಡಪಂಚಿತ್ನ ಕಂಕಯ್ಯಡಿ ಆ ಸಮಾಜದ ನಮ್ಮ ಕರ್ತವ್ಯ ನಿರ್ವಹಿಸುವಂಚಿತ್ನ ದೇವಸ್ಥಾನದ ವಿಲಯದಕ್ಲೇನು ಇನಿ ಎಂಕುಲು ಗುರುತಿಸವರಲ್ಲ ದಯದೀದು ಒಂದು ನಿಕ್ಲೆಗೆ ಮಾತ್ರ ನಿಕ್ಲೆ ಹಿರಿಯಕ್ಕಳಿಗೆ ಸಂದುನ ಒಂಜಿ ಗೌರವ ಒಂದು ಗಿರುತ್ತದೆ ಎಂಕ್ ಲೆತ್ತನಕ್ಕಲು ದಯದೀದು ಇನಿ ಒಂಜಿ ಮಾತೃಶಕ್ತಿ ವೇದಿಕೆ ಮೂಲ ಉಂಡು ಅವು ನಮ್ಮ ಸೌಭಾಗ್ಯ ಅಂಜ ದಯದೀದು ಎಂಗ್ಲು ಪುದರ ಪಣ್ಣಕ್ಲು 10 ಜನಕ್ಕೆ ಒಂಜಿ ವ್ಯವಸ್ಥೆ ಮಲ್ತೀರಿ ನಿಕ್ಲು ಬರ್ತದೆ ಅಕ್ಲಿ ಸಂಬಂಧಪಡ್ತಕ್ಲೆ ಅಕ್ಲಿ ಒಂಜಿ ಚೂರು ಹೆಲ್ಪ್ ಮಲ್ತದೆ ಅಲ್ಪ ಕೊಡೋದು ಆಸಿನೇರವರ ವ್ಯವಸ್ಥೆ ಮಲ್ಪೊಂಡು ಈ ಕಡೆ ಕೇಳೊಂದಿಲ್ಲ. ಆನಂದ ಆಚಾರಿ ಚಿಲುಮೆ ದಯದೀದು ಇರು ವೇದಿಕೆ ಬರುಡು ಡಿಕಯ್ಯ ದೇವಡಿಗೆರು ಆರ್ನ ಹಿರಿಯಕ್ಕನ ಪರವಾದ ಡೋಲ್ ಗಂಟೆದಾರು ಆರು ವೇದಿಕೆ ಬರುಡು. ಸುರೇಶ್ ದೇವಡಿಗೆರು ಆರ್ನ ಹಿರಿಯಕ್ಕನ ಪರವಾದ ವೇದಿಕೆ ಬರುಡು. ಸುಂದರ ದೇವಡಿಗೆರು ಆರ್ಲ ವೇದಿಕೆ ಬರುಡು ಅಂತ ಕೇಳೋದಿಲ್ಲ. ಪ್ರಭಾಕರ ದೇವಡಿಗೆರಲ ವೇದಿಕೆ ಬರುಡು. ಗೋಪಾಲ್ ದೇವಡಿಗೆರು ನಮ್ಮ ದೇವಸ್ಥಾನದ ಸೇರಿಗಾರು ಆರ್ಲ ವೇದಿಕೆ ಬರುಡು. ಹೊನ್ನಪ್ಪ ದೇವಡಿಗೆರು ಬಲ್ಲವಂಜ ನಮ್ಮ ದೇವಸ್ಥಾನದ ಪದಾದಿಲು ಆರ್ಲ ವೇದಿಕೆ ಬರುಡು. ರವಾನಂದ ಮಡಿವಾಳ್ರು ದೇವಸ್ಥಾನದ ಪಾರಂಪರಿಕ ಮಡಿವಾಳ್ರು ರವಾನಂದೆಲ್ಲ ವೇದಿಕೆ ಬರುಡು ಅಂತ ಕೇಳೋದಿಲ್ಲ. ಅವೇ ರೀತಿ ನಾರಾಯಣ ಮಡಿವಾಳ್ರೆಲ್ಲ ವೇದಿಕೆ ಬರುವುದು ಕೇಳೋದು ಬಂಗಾಡಿ. ಅವತ್ತು ಪೂವಪ್ಪ MK ಪನ್ನೋಡಿ ಇವೆಲ್ಲ ವೇದಿಕೆ ಬರೋದು ಕೇಳೋದಿಲ್ಲ. ದಯದೀದು ಪುದರ ಬಣ್ಣಕ್ಲು ತಕ್ಷಣ ನಿಕ್ಕಲು ವೇದಿಕೆ ಬರೋದು ಕೇಳೋದಿಲ್ಲ. ಶ್ರೀಯುತ ಆನಂದ ಆಚಾರ್ಯ ಆರ್ನ ಹಿರಿಯಕ್ಕನ ಕಾಲೋಡು ದಿಂಚಿ ಈ ದೇವಸ್ಥಾನದ ವಿಶ್ವಕರ್ಮ ವೃತ್ತಿ ಅವೇ ರೀತಿಯ ಊರ್ದ ಆಚಾರ್ಯದು ಅರಿ ಇನಿ ಕರ್ತವ್ಯ ನಿರ್ವಹಿಸದ್ರಿ ಆರು ನಮ್ಮ ವೇದಿಕೆಡುಲೇರಿ ವೃತ್ತೂರಕವಾದ ಆರೆಗೆ ಅಭಿನಂದನೆ ಕೊರೊಂದಿಲ್ಲ. ಅವೇ ರೀತಿ ಸುರೇಶ್ ದೇವಡಿಗೆರೆ ನಮ್ಮ ದೇವಸ್ಥಾನದ ಡೋಲು ಗಂಟೆದಾರೆ ಆರ್ಲ ವೇದಿಕೆಡುಲೇರಿ ಆರೆಲ್ಲ ಆತ್ಮೀಯವಾದ ಸ್ವಾಗತ ಬಂತೊಂದಿಲ್ಲ. ಸುಂದರ್ ದೇವಡಿಗೆರೆ ಈ ದೇವಸ್ಥಾನದ ಡೋಲು ಗಂಟೆದೊಟ್ಟಿಗೂ ಉಗ್ರಾಣ ನಿರ್ವಹಣದ ಕರ್ತವ್ಯನ ಬಂತು ಇತ್ತೀರಿ ಆರೆಲ್ಲ ತುಂಬುರದಾಡಿ ವೇದಿಕೆಡು ಸ್ವಾಗತ ಬಂತೊಂದಿಲ್ಲ. ಹೊನ್ನಪ್ಪ ಬಲ್ಲವಂಜ ಕೆಲವಾರು ವರ್ಷದಿಂಚಿ ನಮ್ಮ ದೇವಸ್ಥಾನದ ಉತ್ಸವದ ಪದಾತಿಯಾದ ಕಾರ್ಯನಿರ್ವಹಣೆ ಅಂತಂದಿದ್ದಾರೆ ಆರೆಗ್ಲ ಈ ವೇದಿಕೆಡು ಸ್ವಾಗತ ಅಂತಂದಿಲ್ಲ. ಶ್ರೀಯುತ ರಮಾನಂದ ಮಡಿವಾಳ್ರು ಆರ್ನ ಹಿರಿಯಕ್ಕನ ಕಾಲೋಡು ದಿಂಚಿ ಈ ದೇವಸ್ಥಾನದ ಚಾಕ್ರಿ ಮಲ್ತೊಂದಿಲ್ಲ ಆರೆಲ್ಲ ಈ ವೇದಿಕೆಡು ಆತ್ಮೀಯವಾದ ಸ್ವಾಗತ ಅಂತಂದಿಲ್ಲ. ಶ್ರೀಯುತ ನಾರಾಯಣ್ ಮಡಿವಾಳ್ರು ಪದೋಳಿದ ಸೇವಾಕರ್ತರು ಚಾಕ್ರಿದಾರು ಆರೆಲ್ಲ ಈ ವೇದಿಕೆಡು ಆತ್ಮೀಯವಾದ ಸ್ವಾಗತ ಅಂತಂದಿಲ್ಲ. ಶ್ರೀಯುತ ಪೂವಪ್ಪ ಪನ್ನೋಡಿ ಇಂಬರ್ನ ಹಿರಿಯಕ್ಕನ ಕಾಲೋಡು ದಿಂಚಿ ಲೋವೆ ಪಕ್ಕಿ ನಿಶಾನದ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ ಆರೆಗ್ಲ ಈ ವೇದಿಕೆಡು ಹೃತ್ಪೂರ್ವಕ ಸ್ವಾಗತ ಕೊರೊಂದು ನಮ್ಮ ಶ್ರೀಯುತ ಡಿಕಯ್ಯ ದೇವಡಿಗೆರು ವಂಶ ಪಾರಂಪರ್ಯವಾದ ಡೋಲ್ ಗಂಟೆಯನ್ನು ನಿರ್ವಹಿಸದ ಐತ ಪ್ರತಿನಿಧಿ ಆದ ವೇದಿಕೆಡುಗಳು ಆದರಣೀಯರಿಗೆ ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು K ವಾಸುದೇವರು ನಮ್ಮ ಬ್ರಹ್ಮಕಲಶೋತ್ಸವದ ಸಮಿತಿದ ಖಜಾಂಚಿಲು ವೇದಿಕೆ ಬೋದು ಮಕ್ಕಳನ್ನು ಭಕ್ತಿಪೂರ್ವಕವಾದ ಗೌರವಿಸಲು ಮಾಡಿದ್ದು ನಿಗಡ ಕೇಳೋದಿಲ್ಲ.
ಶ್ರೀಯುತ ಭುಜಬಲಿ ಧರ್ಮಸ್ಥಳ ಈರೆಲ್ಲ ವೇದಿಕೆಡು ಗೌರವಿಸುವರ ಸಲದ ಅಕ್ಲಿನ ಅಪೇಕ್ಷೆ ಅಂತ ಉಳ್ಳೇರಿ. ಕೇಶವರೇ ಶ್ರೀಯುತ ಕೃಷ್ಣ ಪೂಜಾರ್ರು ಕೇಶವ ಬಡಿಕಿದ್ದಾರೆ. ಅವೇ ರೀತಿ ದಾಸಪ್ಪ ಗೌಡ್ರು ಇತ್ತೆರ್ನ ಮುಲ್ಪ ಗೋಪಾಲ ಕೃಷ್ಣ ಗೌಡ್ರು ನಮ್ಮ 10-20 ಜನ ಅಭಿನಂದನೆ ಮಲ್ಪರುಂಡು. ದಯದೀದ್ ಗೋಪಾಲ ಕೃಷ್ಣ ಗೌಡ್ರು ಒಲಂಬ್ರ ಇತ್ತರ ಬರೋಡು. ಶ್ರೀಯುತ ಸುರೇಶ್ ದೇವಡಿಗೆರಿ ಆತ್ಮೀಯವಾದ ಗೌರವಾರ್ಪಣೆ ಮತ್ತೊಂದು ಇಲ್ಲಿರಿ ಭುಜಬಲಿ ಮೇರೆ. ಶ್ರೀಯುತ ಸುಂದರ ದೇವಡಿಗೆರಿ ದೇವರದ ಡೋಲ್ಗಂಟದ ಕರ್ತವ್ಯ ನಿರ್ವಹಿಸೋನಿಜಿತ್ತ ಡಿ ಕೆ ದೇವಡಿಗರಿಗೆ ಗೌರವಾರ್ಪಣೆ ಒಂದುಂಡು. ಶ್ರೀಯುತ ಸೋಮಪ್ಪ ಸುವರ್ಣರು ವೇದಿಕೆ ಪೋಲಿ. ದೇವಸ್ಥಾನದ ಡೋಲುಗಂಟೆ ಉಗ್ರಾಣದ ಕಾರ್ಯಕ್ರಮವನ್ನು ಅತ್ಯಂತ ಭಕ್ತಿಪೂರ್ವಕವಾದ ನಡಪುಡ ನಂಚಿನ ಶ್ರೀಯುತ ಸುಂದರ ದೇವಾಡಿಗರಿಗೆ ಗೌರವ ಅರ್ಪಣೆ ಕೃಷ್ಣ ಪೂಜಾರಿ ಕಿಲ್ಲೂರು ಬೇರೆ ಮತ್ತೊಂದು ಉಳ್ಳೇರಿ. ಇದು ಒಂಜಿ ಚಪ್ಪಾಳಿದ ಮೂಲಕ ಅಕ್ಕನ ಹಿರಿಯರಿಗೆ ಗೌರವ ಕೊಡೋದು ಇಕ್ಕಲ ವಿಜ್ಞಾಪನೆ ಮತ್ತೊಂದಿಲ್ಲ. ಹೊನ್ನಪ್ಪೇರು ಬಲ್ಲವಂಜ ಭಾರಿ ಮಲ್ಲ ಮಹತ್ ಕಾರ್ಯ. ಇಡೀ ದುಂಬುದ ರಡ್ಡು ಬ್ರಹ್ಮ ಕಲಸಡ್ಲ ಈ ದೇವಸ್ಥಾನದ ಪದಾತಿಯಾದ ಕಾರ್ಯಕ್ರಮ ನಿರ್ವಹಿಸೋನೊಟ್ಟಿಗೂ ಪ್ರತಿ ವರ್ಷದ ಜಾತ್ರೆದ ಪದಾತಿ ನಿರ್ವಹಣಾ ಕಾರ್ಯಕ್ರಮವನ್ನು ಮಲ್ತನಾರು. ಋತುಪೂರ್ವಕ ಅಭಿನಂದನೆ. ಶ್ರೀಯುತ ರಮಾನಂದ ಮಡಿವಾಳ್ರು ಅವ್ರನ್ನ ಹಿರಿಯಕ್ಕನ ಕಾಲು ಹೊಡೆದು ಈ ದೇವಸ್ಥಾನದ ಚಾಕ್ರಿ ಮಲ್ತನಾರು. ದೈವದ ಚಾಕ್ರಿ ಮಂತೊಂದುಲ್ಲೇರಿ. ಪಿಲಿಚಾಮುಂಡಿ ಕೊಡಮಂತಾಯೆ ಅವೇ ರೀತಿ ಪದೋಲಿದ ಸೇವೆಡ್ಲ ಆರೇನು ಗುರುತಿಸ ಒಂದುಲ್ಲೇರಿ. ಆರಿಗೆ ದೇವಸ್ಥಾನದ ಸಮಸ್ತ ಭಕ್ತರ ಪರವಾದ ಹೃತ್ಪೂರ್ವಕವಾದ ಸಲ್ಲಿಸ ಒಂದಿಲ್ಲ. ಕೊಂಡಮಲೆ ಪೂವಪ್ಪಗೌಡ್ರಿನ ವೇದಿಕೆ ಅಪೇಕ್ಷೆ ಬಂತೊಂದುಲ್ಲೇರು. ದಯದೀದು ಈ ವೇದಿಕೆ ತಡೆ ಬರುವುದು ಕೊಂಡಮಲೆ ಪೂವಪ್ಪಗೌಡ್ರು. ಶ್ರೀಯುತ ನಾರಾಯಣ ಮಡಿವಾಳ್ರು ನಮ್ಮ ಪದೊಳಿದ ದೈವದ ಚಾಕ್ರಿದ ಉಸ್ತುವಾರಿ ತೂಪನಾರು. ಗೌರವಪೂರ್ವಕವಾದ ಆರಿಗೆ ಗೌರವಾರ್ಪಣೆ ಮತ್ತೊಂದಲ್ಲ. ಶ್ರೀಯುತ ಪನ್ನೋಡಿ MK ಪೂವಪೆರು ಪನ್ನೋಡಿ ಗುತ್ತು ಪಂಡ ನಮ್ಮ ಪಕ್ಕಿ ನಿಶಾನೆ ಲೋವೆ ದೇವಸ್ಥಾನದ ಜಾತ್ರೆದ ಪೂರ್ತಿ ನೇತೃತ್ವ ನಂಚಿದ ಒಂದು ಇಲ್ಲು. ಆ ಇಲ್ಲದ ಮನೆತನಕ್ಕೆ ಸರಿಯಾದ ಆರಿಗೆ ದೇವರನ್ನ ಪುದಾಡಿ ಒಂದು ಗೌರವ ಅರ್ಪಣೆ ಮತ್ತೊಂದಿಲ್ಲ. ವೇದಿಕೆಗೆ ಗೌರವ ಸ್ವೀಕರಿಸುವಂತ ಮಾಂತ ನಮ್ಮ ವಿಲಯದ ಬಂಧುಲೆಗೆ ನಿಕ್ಲೆಗೆ ಕುಡರ ಧನ್ಯವಾದ ಕೊರೊಂದು ದುಂಬುದಕ್ಕೆ ನನೊಂಜಿ ವಿಭಾಗಗೆ ವೇದಿಕೆನೆ ಬುಡಿದು ಕೊರೊಂದಲ್ಲ. ನನದ ಸುತ್ತುಗೂ DKಯ MK ಕುದ್ಮಾನ್ ಕೆತ್ತನ್ನಗೌಡು ಕುಣಿಕೆದೊಟ್ಟು ರವಿಚಂದ್ರ ಪೂಜಾರಿ ಹಿರಿಮಾರ್ ವಿನಯ್ ಚಂದ್ರ S ಪುಟ್ಟ ಕುಂಬಾರ ಕುಕ್ಕಾವು ಕರಿಯ ಮುಗೇರ ಕಂಗಂತ್ಯಾರು ಲಿಂಗಪ್ಪ ಪೂಜಾರಿ ಪಾಲ್ತ್ಯಾರು ಅನ್ನು ನಲ್ಕೆ
ಶೇಖರ ಪರವ ಈಂದ ಬಿಟ್ಟು ಶ್ರೀಧರ ಪೂಜಾರಿ ಕಂಗಂತ್ಯಾರು ದಯದೀದನ್ನ ಆತ್ಮೀಯವಾದ ಇತ್ತ ನಿಖಿಲ್ ಈ ವೇದಿಕೆಗೆ ಬರಡು ಬಣ್ಣದ ವಿಜ್ಞಾಪನೆ ಅಂತಂದಿಲ್ಲ. DKM ಕುದ್ಮಾನ್ ಹಿರಿಯರು, ಯತ್ತನಗೌಡ ಪುಣಿಕೆದಟ್ಟು, ರವಿಚಂದ್ರ ಪೂಜಾರಿ ಹಿರಿಮಾರು, ವಿನಯ್ ಚಂದ್ರ ಸೇನೆರ ಬಿಟ್ಟು, ಪುಟ್ಟ ಕುಂಬಾರ ಕುಕ್ಕಾವು, ಕರಿಯ ಮುಗಿಯರ ಕಂಗಂತ್ಯಾರು, ಲಿಂಗಪ್ಪ ಪೂಜಾರಿ ಪಾಲ್ತ್ಯಾರು, ಅನ್ನು ನಲಿಕೆ, ಶೇಖರ ಪರವ, ಶ್ರೀಧರ ಪೂಜಾರಿ ಕಂಗಂತ್ಯಾರು ದಯದೀದು ವೇದಿಕೆ ಅಲಂಕರಿಸೋದು ಕೇಳೊಂದಿಲ್ಲ. DKಯ MK ಮೇರಿನ ಪರವಾದ ವಂಶ ಪಾರಂಪರ್ಯವಾದ ನಡಪಂಚಿತ್ನ ಲೋಬೆಯ ಪಕ್ಕಿ ನಿಶಾನ ಇತ್ಯಾದಿ ಬರೋದು ಶ್ರೀಯುತ ಕೇಶವರ ವೇದಿಕೆ ಇಡಲಿರಿ. ಅಕ್ಕನ ಬಂಧುಲು ದಯದೀದು ಅಕ್ಲಿ ಇಜ್ಜೇರು ನಾಡ ನಿಕ್ಲ ಅಕ್ಕನ ಕುಟುಂಬಸ್ಥರು ಆತನ ಬಂಗಂದುಲು ಎರಳ ಬತ್ತು ವೇದಿಕೆ ಸ್ವೀಕಾರ ಅಂತ ಕೇಳೋದಿಲ್ಲ. ನಮ್ಮ ಅನ್ನು ನಲಿಕೆ ಪರಾರಿ ಇವರೇ ನಮ್ಮ ದೇವಸ್ಥಾನದ ಕಲ್ಕುಡ ಕಲ್ಲುಟ್ಟಿ ನೇಮೋತ್ಸವವನ್ನು ಪ್ರತಿ ವರ್ಷ ಯಾಕೆ ಹೇಳಿಕೆ ಬುಕ್ಕಂತಾಲ 6ನೇ ವರ್ಷದ ಮೂಜಿ ಅವಧಿ ಬರ್ತದೆ. 6ರ ನಿಷ್ಠೆ ಪ್ರಕಾರ 6 ನಂಗೆ ಕಲ್ಕುಡ ನೇಮೋತ್ಸವ ನಡ್ಪೋದು ಕೊಡೋದಿಲ್ಲ ರೀ. ಅವೇ ರೀತಿ ದೇವರಿಗೆ ಛತ್ರ ಮಲ್ತು ಕೊಟ್ಟು ಮಂಚಿದ ಕೆಲಸ ನಮ್ಮ ಊರು ಛತ್ರ ಕಟ್ನ ಇಜ್ಜಿ ಏಕೈಕ ವ್ಯಕ್ತಿ ಪ್ರಮಾಣ ಹಿಂಗೆಲ್ಲ ಅನ್ನು ನಲ್ಕೆದಾರಿ. ಅವೇ ರೀತಿ ನಮ್ಮ ಪದೋಳಿದ ಆಜಿ ದೈವನಲ್ಲ ದೇವಸ್ಥಾನ ಡಿಪ್ನಂಚಿತ್ನ ಪಿಲಿಚಾಮಂಡಿ ಕೊಡಮಂದೆನ ನೇಮೋತ್ಸವನ ನಡ್ಪೋದು ಕೊರೊಂದಿಪ್ನಂಚಿತ್ನ ದೈವ ನರ್ತಕರು ಶ್ರೀಯುತ ಶೇಖರ ಪರವರ ಇಂಬೆರಲ ವೇದಿಕೆ ಇಡಲಿರಿ. ಶ್ರೀಯುತ ಅನ್ನು ನಲ್ಕೆ ಇಂಬೆರಿಗೆ ಭುಜಬಳಿ ಧರ್ಮಸ್ಥಳ ಇಂಬೆರೆ ಗೌರವಾರ್ಪಣೆ ಅಂತಂದಿರಿ. ಶ್ರೀಯುತ ಶೇಖರ ಪರವೇರು ನಮ್ಮ ಪದೋಳಿದ ಅವೇ ರೀತಿ ಪಿಲಿಚಾಮಂಡಿ ಕೊಡಮಂದಾಯಿ ರಕ್ತೇಶ್ವರಿ ಉಂಡೆತ ದೈವ ನರ್ತಕರು ಅವ್ರನ್ನ ಹಿರಿಯಕ್ಕನ ಕಾಲು ಹೊಡೆದಿಂಚಿ ಈ ಕಾರ್ಯಕ್ರಮವನ್ನು ಶತಮಾನ ಹೊಡೆದಿಂಚಿ ನಡಪುಡ್ದೇರು ಪಂಚಿತ್ನ ಎಂಗ್ಲೆ ತೆರಿವತ್ತ ಅಂಚಿತ್ನ ವಿಷಯ ಆರೆಗೆ ಆತ್ಮೀಯವಾದ ಈ ವೇದಿಕೆ ಗೌರವ ಅರ್ಪಣೆ ಅಂತಂದಲ್ಲ. ಶ್ರೀಯುತ ಹಿರಿಮಾರ್ ರವಿಚಂದ್ರ ಪೂಜಾರಿ ಪದೋಳಿ ಅವೇ ರೀತಿ ದೇವಸ್ಥಾನದ ರಕ್ತೇಶ್ವರ ನೇಮದ ವ್ಯವಸ್ಥೆ ಐತೊಟ್ಟಿಗೂ ದೇವಸ್ಥಾನದ ಬೌಂಡ್ರಿ ಎಂಕಲ್ನ ದೈವದ ಚಾಕ್ರಿ ಒಟ್ಟು ಮಂಚಿತ್ನ ಮಾಂತ ನೇತೃತ್ವನು ಆರು ದೇತನದು ಈ ಕಾರ್ಯಕ್ರಮವನ್ನು ಅಕ್ಲ ಹಿರಿಯಕ್ಕಲ ಕಾಲು ಹೊಡೆದಿಂಚಿ ನಡಪೊಂದುಲ್ಲರಿ. ಈ ವೇದಿಕೆ ಭಕ್ತಿಪೂರ್ವಕವಾದ ಆರಿಗೆ ಎಂಕಲ್ ಗೌರವಾರ್ಪಣೆ ಅಂತಂದಿಲ್ಲ. ಶ್ರೀಯುತ DKMK ಕುದ್ಮಾನ್ ಆರ್ನ ಮಗೆಯೈನತ್ತ ಶ್ರೀಯುತ ಕೇಶವ್ MK ದೇವಸ್ಥಾನದ ಒಂಜಿ ಮುಕ್ತೇಶ್ವರಲಂದು ಎಂಕಲ್ನ ಇಡೀ ಈ ವ್ಯವಸ್ಥೆದ ಈತೆ ಪಕ್ಕಿ ನಿಶಾನೆ ಲೋಬೆ ಮಾಂತ ನೇತೃತ್ವ ಇಂತ ಅರತು ಹೊಂದಿಪುಣ ಚಪ್ಪರ ಲೋಬೆ ಚಪ್ಪರ ಅಂಚದು ಭಕ್ತಿಪೂರ್ವಕವಾದ ಶ್ರೀಯುತ ಕೇಶವರಿಗೆ ಗೌರವಾರ್ಪಣೆ ಅಂತಂದಿಲ್ಲ. ಶ್ರೀಯುತ ಕಂಗಂತ್ಯಾರು ಬಾಬು ಪೂಜಾರಿ ನಮಗೆ ಶ್ರೀಯುತ ಶ್ರೀಧರ ಅವ್ರ ಬ್ಯಾಂಡ್ ಶ್ರೀಧರಂದೇ ಫೇಮಸ್. ಎಂಗ್ಲ ದೇವಸ್ಥಾನದ ಪ್ರತಿ ಉತ್ಸವಗಳ ಬ್ಯಾಂಡ್ ಸೇವೆಯನ್ನು ಯಥಾ ಶಕ್ತಾನುಸಾರ ಮುಂದುವರಿಸುವ ನಿಯಮಟ ಮತ್ತೊಂದುಲೇರಿ. ಶ್ರೀಯುತ ಅಲಂಗಾವ್ ಗೋಪಾಲಕೃಷ್ಣ ಗೌಡರು ಆರಿಗೆ ಭಕ್ತಿಪೂರ್ವಕವಾದ ಗೌರವಾರ್ಪಣೆ ಮತ್ತೊಂದುಲೇರಿ. ಕೊಂಬು ಬಣ್ಣ ಪಂಚಿತ್ ನಾವು ಬಂಗಾಡಿ ಇತ್ರ ಬಂಡ ಅವು ಪಾಲ್ತ್ಯಾರ ಲಿಂಗಪ್ಪ ಪೂಜಾರ್ಲಿನ ಬಂಡ ಪಗರ ಇಜ್ಜಂದ ಸಂದರ್ಭ ಸಮೇತ ಸಾಧಾರಣ ಅಜಿಪ ವರ್ಷಡ್ ದೇವಸ್ಥಾನಕ್ಕೆ ರಣಕಾಳೆ ಕೊಂಬುದ ಸೇವೆಯನ್ನು ಕೊಡ್ದು ಇನಿ ವಯೋಗ್ರ ಆರಿಗೆ ಶ್ರೀಯುತ ಸೋಮಪ್ಪ ಪೂಜಾರಿ ಭಕ್ತಿಪೂರ್ವಕವಾದ ಗೌರವಾರ್ಪಣೆ ಈ ವೇದಿಕೆ ಇಡುವಂತಂದಿಲ್ಲ. ವೇದಿಕೆ ಗೌರವಾರ್ಪಣೆ ಸ್ವೀಕಾರ ಮಂತ್ರ ಚಿತ್ತ ಮಾಂತ ದೈವ ಬಣ್ಣ ದೇವರಿಗೆ ಪ್ರಾಣ ಪ್ರತಿಷ್ಠೆ ಮಂತ್ರ ಹಿಡಿದುಕ ನಡಪರಾಪುಜಿ ದೇವರನ್ನ ಕೈಕಾರಾದ ಕೆಲಸವನ್ನು ನಮ್ಮ ವೇದಿಕೆದ ಮಿತ್ತುಕೊಳ್ತೀರಿ. ಮಾಂತರಿಗೆ ಭಕ್ತಿಪೂರ್ವಕ
ಧನ್ಯವಾದ ಕೊರೊಂದು ವೇದಿಕೆ ಹಿಡಿದು ಬೀಳ್ಕೊಡೋದಿಲ್ಲ. ನಾನು ಉಮೇಶ್ ಮಲೆಕುಡಿಯರು, ಉಮೇಶ್ MK, ದಿವಂಗತ ರುಕ್ಮಯ್ಯ ಮಲೆಕುಡಿಯರ ಪರವಾದ ವೇದಿಕೆ ಬರೋಡು. ಐತಪ್ಪ MK ಬಂಡಾಜದ ದೇವಳದ ಜೀಟಿಗೆ ಬತ್ತುನಾರು ಅಣ್ಣ ಬಲೆ ಈರ್ಲ ವೇದಿಕೆ ಬರೋಡು. ಭರತ್ ಭಂಡಾರಿ ಪದೋಳಿದ ಕೊಡೆತ್ತ ಸೇವಕರ್ತಿರಿ. ಕೊರಗಪ್ಪ ಕುಕ್ಕಾವು ಅಂಕಗುಂಟ ಕೋರಿಗುಂಟ ಹಿರಿಯರನ್ನ ಕಾಲುವದಿಂಚಿ ನಿರ್ವಹಿಸುವ ವಂಚಿತ ವ್ಯಕ್ತಿ ಆರ್ಲ ವೇದಿಕೆ ಬರೋಡು. ಶ್ರೀಮತಿ ಲಲಿತಾ ದೇವಾಡಿಗ ದಿವಂಗತ ರಾಮ ದೇವಾಡಿಗರನ ಧರ್ಮಪತ್ನಿ ಆರ್ಲ ವೇದಿಕೆ ಬರೋದು ಕೇಳೊಂದುಲ್ಲೆ. ಜಗದೀಶ ಕೊಲ್ಲಿ ದಿವಂಗತ ಕೃಷ್ಣಪ್ಪ ದೇವಾಡಿಗರನ ಪರವಾದ ಆರು ವೇದಿಕೆ ಬರೋದು ವಿನಂತಿ ಮಂತಂದುಲ್ಲೆ. ನೋಣಯ್ಯ ದೇವಾಡಿಗ ಕೊಲ್ಲಿ ಆರ್ನ ಹಿರಿಯಕ್ಕಲ್ನ ಪರವಾದ ವೇದಿಕೆ ಬರೋದು ವಿಜ್ಞಾಪನೆ ಮಂತಂದಿಲ್ಲ. ದೊಂಬ ಕುಂಬಾರಿನ ಪರವಾದ ಆರ್ನ ಮಗೆ ಚಿದಾನಂದಿರಿ ಇತ್ತಿನ ವೇದಿಕೆ ಬರೋಡು. ನಮ್ಮ ದೇವಸ್ಥಾನದ ಚಾಕ್ರಿ ಮಂತೊಂದು ಇತ್ತಿನ ಅಣ್ಣಿಕೊಲಾಳ್ರನ್ನ ಪರವಾದ ಆರ್ನ ಧರ್ಮಪತ್ನಿ ಶ್ರೀಮತಿ ಹೊನ್ನಮ್ಮ ವೇದಿಕೆ ಬರೋದಕ್ಕೆ ಏನೊಂದುಲೆ. ಅವೇ ರೀತಿ ನಮ್ಮ ಅಂಕಗುಂಟ ಕೋರಿಗುಂಟನ ಭಕ್ತಿಡು ವಂಶಪಾರಂಭವಾದ ನಿರ್ವಹಿಸೊಂದಿತ್ತ ದಿವಂಗತ ಚೀಂಕ್ರಣ್ಣಿ ಆರ್ನ ಮಗೆ ವಸಂತಿರಿ ವೇದಿಕೆ ಬರೋದಕ್ಕೆ ಏನೋದಿಲ್ಲ. ವಸಂತಿರಿ ವಸಂತ ಕಿಲ್ಲೂರು ಆರ್ನ ದಯದಿದ್ದು ಬೇಗ ಬರೋಡಣ್ಣ. ಶ್ರೀಯುತ ಐತಪ್ಪೆರೆಗೆ ನಮ್ಮ ದೇವಸ್ಥಾನದ ದೈವಲೆಗೆ ಕೋಲು ಜೀಟಿಗೆ ಬರ್ತದೆ ಹಲವಾರು ವರ್ಷದಿಂಚಿ ಕಡಿರುದ್ಧಾರ ಗ್ರಾಮದ ಬರ್ತದೆ ಆ ಸೇವೆಯನ್ನು ಕೊರೊಂದುಲ್ಲೇರಿ. ಶ್ರೀಯುತ ಐತಪ್ಪೆರೆಗೆ ಗೌರವಾರ್ಪಣೆ ಮತ್ತು ಕೊಡೋದಕ್ಕೆ ಏನೊಂದಿಲ್ಲ. ಶ್ರೀಯುತ ಬೊಣ್ಣೆಲೆಡ್ದು ಬುಕ್ಕ ಚೀಂಕ್ರೇರಿ ಐಡ್ದು ಬುಕ್ಕ ನನ್ನ ದುಂಬುಗು ಕರ್ತವ್ಯ ನಿರ್ವಹಿಸಾರ ಇಪ್ಪಂಚಿತ್ತಾರೆ ಸದ್ಯಾಗ ಅಂಕಗುಂಟ ಕೋರಿಗುಂಟ ಇಜ್ಜಿ ಸರ್ತಿ ಆಂಡ ದುಂಬುದ ಚಾಕರಿ ದಕ್ಲಿ ಅಕ್ಲೇನೆ ವೇದಿಕೆಯಲ್ಲಿ ತಂದಿಲ್ಲ. ಭರತ್ ಭಂಡಾರಿ ಮೇರೆಗೆ ಗೌರವಾರ್ಪಣೆ ಮಂತೊಂದಿಲ್ಲ. ನಮ್ಮ ಪದೊಳಿದ ಸೇವಕರ್ತಿರಿ ರಮಾನಂದಿರ ಮುಖಾಂತರ ಆರೇನು ಈ ದೇವಸ್ಥಾನದ ದೈವದ ಚಾಕ್ರದೊಟ್ಟಿಗೂ ಒಳಪಡಿಸ ಒಂದುಲ್ಲೇರಿ. ಉಮೇಶ್ ಮಲ್ಕುಡಿರಿ ಪನ್ನೋಡಿದ ವಂಶಸ್ಥಿರಿ ಪಕ್ಕಿ ನಿಶಾನೆ ಲೋಹ ನಿರ್ಮಾಣ ಚಪ್ಪರ ಪೂರ್ತಿ ಜಾತ್ರೆದ 7 ದಿನದ ಜವಾಬ್ದಾರಿ ಉಂಡಕ್ಲಿಗೆ ಭರತ್ ಬಂಡ್ ಶ್ರೀಯುತ ಕೊರಗಪ್ಪೆರೆಗೆ ಕುಕ್ಕಾವು ನೋಣೆಯ ದೇವಡಿ ಆರ್ನ ಹಿರಿಯಕ್ಕಲು ಈ ದೇವಸ್ಥಾನದ ಡೋಲು ಗಂಟೆ ಅವೇ ರೀತಿ ವಾರ್ಷಿಕ ಚಾಕ್ರಿ ಮತ್ತೊಂದಿತ್ತೀರಿ ಆರ್ನ ನೆನಪಿಗೋಸ್ಕರ ಶ್ರೀಯುತ ನೋಣೆಯರಿಗೆ ಸನ್ಮಾನ. ಶ್ರೀಯುತ ಲಲಿತಾ ದೇವಾಡಿಗ
ಆರ್ನ ಶ್ರೀಯುತರು ಈ ದೇವಸ್ಥಾನಡು ಚಾಕ್ರಿ ಮಂತೊಂದು ಇತ್ಲೆಗಣೆ ದೈವಾಧೀನಾರು ಬೋತೀರಿ ಇತ್ತೆ ಆರ್ನ ಶ್ರೀಮತಿ ವೇದಿಕೆಡುಲ್ಲೇರಿ ಆರ್ನ ನೆನಪಿಗೋಸ್ಕರ ಐಮೇರನೆಂಕ್ಲು ಗೌರವ ಅರ್ಪಣೆ ಮಂತೊಂದಲ್ಲ. ಶ್ರೀಯುತ ಡೊಂಬ ಕುಂಬಾರ್ರಿ ದೇವಸ್ಥಾನದ ತೇರು ಅವೇ ರೀತಿ ಪಲ್ಲಕ್ಕಿದ ವ್ಯವಸ್ಥೆವನ್ನು ಪಂಚಿತ ಕಾಯಕಡು ಇತ್ತೇರಿ ಆರ್ನ ನೆನಪಿಗೋಸ್ಕರ ಶ್ರೀಯುತ ಚಿದಾನಂದ ಕುಂಬಾರ ಇವರಿಗೆ ಈ ವೇದಿಕೆಡು ಗೌರವ ಅರ್ಪಣೆ ಮಂತೋದಿಲ್ಲ. ಶ್ರೀಮತಿ ಹೊನ್ನಮ್ಮ ನಮ್ಮ ಅಣ್ಣಿಕುಲಾಲ್ರಿನ ಶ್ರೀಮತಿ ಅಣ್ಣಿಕುಲಾಲ್ರಿನ ನೆನಪಿಗೋಸ್ಕರ ಈ ವೇದಿಕೆಡು ಆರಿಗೆ ಗೌರವ ಅರ್ಪಣೆ ಮಂತೋದಿಲ್ಲ. ಶ್ರೀಯುತ ವಸಂತರಿ ಶ್ರೀಯುತ ವಸಂತರಿಗಾರನ ಹಿರಿಯಕ್ಕನ ಪರವಾದ ಈ ವೇದಿಕೆಡು ಗೌರವ ಅರ್ಪಣೆ ಮಂತೋದಿಲ್ಲ. ಶ್ರೀಯುತ ಸೋಮಪ್ಪರಿ ಮಲ್ತದಲ್ಲಿ ವೇದಿಕೆಡು ಗೌರವ ಒಂದನೇ ಸ್ವೀಕಾರವಂತರಂಚಿತ ಮಾಂತ ಮಾನ್ಯರೆಗ್ಲ ಬುಕ್ಕರ ಧನ್ಯವಾದದೊಟ್ಟಿಗೂ ನಿಕ್ಲೇನು ವೇದಿಕೆ ಹಿಡಿದು ಬುಳ್ದು ಕೊಡೋದಿಲ್ಲ. ದಯವಿದು ಗಮನಿಸೋಡು ಎಲ್ಲ ಒಂದೇ ಸಭಾ ವೇದಿಕೆಡು ದೇವಸ್ಥಾನದ ನೌಕರ ನಕಲಿಗೆ ಗೌರವ ಅರ್ಪಣೆ ಉಂಟು. ದಯವಿದು ಎಲ್ಲೇ ಸರಿಯಾಗಿ ಪೊರ್ತು ಬರ್ತದೆ ಇದನ್ನು ಸ್ವೀಕಾರ ಮಾಡಿ ಕೊಡೋದಕ್ಕೆ ಒಂದಲ್ಲ. ಹರಿ ಓಂ. ಮಹಿಳೆಯರ ಮಧ್ಯೆ ಏನು ಪ್ರವೇಶಾಪಣವೇ ಸುರುಕು ಮೊದಲಾದ ಕ್ಷಮೆ ಕೇಳೋದಿಲ್ಲ. ಅನಿವಾರ್ಯವಾದ ಒಂಜಿ ಪಾತ್ರ ಬಂಡ ಈ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಹಲವು ವರ್ಷ ಏನು ಜವಾಬ್ದಾರಿ ತುಂಬಂಚಿತ್ನ ಏನೊಂಜಿ ಒಂಜಿ ಪಾತ್ರ ಪಂಡ ಬಂಡ ಇನ್ನು ಏರ್ಮಾ ಅಂತ ಈ ಒಂಜಿ ವೇದಿಕೆಡು ಗೌರವಾರ್ಪಣೆಗೆ ಜೊತೆಂಡೇರು ನಮ್ಮ ಕೈರ್ದು ಅಕಲೆ ಮಾತ್ರ ಏನು ಅಭಿನಂದನೆ ಕೊರೊಂದಿಲ್ಲ. ದಾಯ್ಪಂಡ ದೇವಸ್ಥಾನ ನಡಪಣ ಭಾರಿ ಒಂಜಿ ಕಷ್ಟದ ಕೆಲಸ. ಸಾಮಾನ್ಯವಾದ ಮುಲ್ಪ ಆದಾಯರ್ದು 10 ಪಾಲು ಖರ್ಚು ಬರ್ಪಂಚಿತ್ನ ಈ ಸನ್ನಿವೇಶ ಒಂಜಿ ಕಾಲಡಿತ್ತಂಡಿ ಇನ್ನು ಬಹಳಷ್ಟು ಬದಲಾವಣೆ ಆತಂಡು. ಅಂಚಿತ್ನ ಭಾರಿ ಕಠಿಣ ಕಾಲಡು ಒವ್ವೇ ಒಂಜಿ ಈತೆ ಸಂಬಳ ಕೊರಡು ಎಂಕ್ಲೆ ಇಂಚಿತ್ನವೇ ಸವಲತ್ತು ಕೊರಡು ಒವ್ವೇ ಒಂಜಿ ಅಪೇಕ್ಷೆ ಇದ್ದಂದೆ ಗೀತೆಡಂಜಿ ಪಾತೆರಂಡು ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುವ ಪರಮಶ್ರೇಷ್ಠ ಅಂದು ಅಕ್ಲು ಒವ್ವೇ ರೀತಿದ ಸಂಬಳ ಅಥವಾ ಇಂಚಿತ್ನೇ ಸವಲತ್ತು ಕೊರಡು ಮುಂಚಿತ್ ಮಂಜಿ ಅಪೇಕ್ಷೆ ಇದ್ದಂದೆ ಅಕ್ಲಿ ಈ ದೇವಸ್ಥಾನದ ಸೇವೆಯನ್ನು ನಿರಂತರ ಅನಾಚೂನವಾದ ಪಾರಂಪರಿಕವಾದ ನಡಪಡಿದರು ಅಕ್ಲೆ ಮಾಂತೆರ್ಲ ದೇವಸ್ಥಾನದ ಪರವಾದ ಸೇರಿದಂಚಿತ್ನ ಮಾಂತ ಬಂಧುಳಿನ ಪರವಾದ ಎನ್ನ ಹೃದಯಾಂತರಳಾದ ಅಭಿನಂದನೆ ಧನ್ಯವಾದವನ್ನು ಸಲ್ಲಿಸವಂದಿಲ್ಲ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರುತ್ತಾಳೆ. ಆದ್ದರಿಂದ ಈ ಮಹಿಳಾ ಸಭಾ ಕಾರ್ಯಕ್ರಮದಲ್ಲಿ ನಿಮಗೆ ಸಲ್ಲಿಸಿದ ಗೌರವ ಈ ಸಭೆಗೆ ಮತ್ತಷ್ಟು ಮೆರುಗನ್ನು ತಂದಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಉಂಟು. ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಗೌರವ ಸ್ವೀಕರಿಸಿದ ತಮಗೆಲ್ಲರಿಗೂ ಕೂಡ ವಂದನೆಗಳು. ದುರ್ಗಾ ಮಾತೆಯರ ಸೇವೆಗೈಯುವ ಅವಕಾಶ ತಮಗೆ ಇನ್ನಷ್ಟು ಸಿಗಲಿ. ದೇವರು ನಿಮಗೂ ನಿಮ್ಮ ಕುಟುಂಬ ವರ್ಗದವರಿಗೂ ಆಯುರಾರೋಗ್ಯ ಭಾಗ್ಯವನ್ನು ನೀಯಲಿ ಎಂದು ನಾನು ಆಶಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮಾನ್ಯ ಶ್ರೀಮತಿ ಪದ್ಮಾವತಿ ಡಿ, ಮಂಗಳೂರು ವಿದ್ಯುತ್ ಸರಬರಾಜು ನಿಗಮಿತ ವ್ಯವಸ್ಥಾಪಕ ನಿರ್ದೇಶಕರು, ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ.
ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತೆ ನಮಸ್ತಸ್ಯ ನಮಸ್ತಸ್ಯ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ಇಲ್ಲಿ ನನಗೆ ಮುಖ್ಯ ಅತಿಥಿಯಾಗಿ ಕರೆದಿರುವ ಈ ದೇವಸ್ಥಾನ ಮಂಡಳಿಗೂ ಹಾಗೂ ಕೇಶವ್ ಫಡ್ಕೆಯವರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ವೇದಿಕೆಯಲ್ಲಿ ಮಹಿಳೆಯರನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ ನನಗೆ. ಯತ್ರ ನಾರ್ಯಸ್ತು ತತ್ರ ರಮಂತೆ ದೇವತಾಃ ಅಂಥೇಳಿ ವೇದದಲ್ಲಿ ಹೇಳಲಾಗಿದೆ. ಸೊ ಇವತ್ತು ತುಂಬ ದೇವತೆಗಳನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ವೇದ ಕಾಲದಲ್ಲಿ ಕೂಡ ಈ ನೀವು ಶೀರ್ಷಿಕೆ ಕೊಟ್ಟಿರೋದು ಏನು ವೈದಿಕ ಕಾರ್ಯಕ್ರಮಗಳು ವೇದ ಕಾಲದಲ್ಲಿಯೂ ಕೂಡ ಹೆಣ್ಣು ಮಕ್ಕಳಿಗೆ ತುಂಬ ಪ್ರಾಮುಖ್ಯತೆ ನೀಡಿದ್ದರು. ಅಲ್ಲಿ ಮೈತ್ರಿ ಗಾರ್ಗೆಯಿ ಅಂತ ವೇದ ಪಾರಂಗತ ಮಹಿಳೆಯರು ಸಮಾಜದಲ್ಲಿ ಪುರುಷರ ಜೊತೆ ಚರ್ಚೆಗಳನ್ನು ಮಾಡ್ತಿದ್ರು. ಅದೇ ರೀತಿ 12ನೇ ಶತಮಾನದಲ್ಲಿಯೂ ಕೂಡ ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಇತರ ಶಿವಶರಣೆಯರು ಕೂಡ ಇಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅನುಭವ ಮಂಟಪ, ಈಗೇನು ನಮ್ಮ ಸಂಸತ್ ಮಾದರಿ ಪಾರ್ಲಿಮೆಂಟ್ ಅಂತೇನು ಹೇಳ್ತೀವಿ, ಅವಾಗ 12ನೇ ಶತಮಾನದಲ್ಲೇ ಸೃಷ್ಟಿಯಾಯಿತು. ಅಲ್ಲಿ ಕೂಡ ಮಹಿಳೆಯರಿಗೆ ಪ್ರಾಮುಖ್ಯತೆಯನ್ನು ನೀಡಿದರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇವತ್ತು ಇಲ್ಲಿ ಮಹಿಳೆಯರಿಗೆ ಇದೊಂದು ಕಾರ್ಯಕ್ರಮ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇಷ್ಟೊತ್ತನ ಧಾರ್ಮಿಕ ಉಪನ್ಯಾಸ ನೀಡಿದ ಶ್ರೀಮತಿ ರೂಪಾಶ್ರೀ ಸಂಸ್ಕೃತ ವಿದ್ವಾನ್ ಇವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಮನುಷ್ಯನಿಗೆ ಎಲ್ಲವನ್ನೂ ಗಳಿಸ್ತೀವಿ ನಾವು, ಕೊನೆಗೆ ನಮಗೆ ಬೇಕಾಗಿರೋದು ನೆಮ್ಮದಿ. ನೆಮ್ಮದಿ ಇರದೇ ಇದ್ದರೆ ಏನೂ ಇಲ್ಲ ಮನುಷ್ಯನಿಗೆ. ಅದಕ್ಕೆ ನಾವು ಕೊನೆಗೆ ಹುಡುಕೋದು ಎಲ್ಲಿ? ದೇವರಲ್ಲಿ ನಾವು ನಮ್ಮ ನಂಬಿಕೆಯನ್ನು ನಮ್ಮ ಎಲ್ಲವನ್ನು ನಾವು ಸರೆಂಡರ್ ಮಾಡಿದಾಗೆ ದೇವರು ನಮಗೆ ಆಶೀರ್ವಾದ ನೀಡಿ ನೆಮ್ಮದಿ ನೀಡಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದರೆ ನೆಮ್ಮದಿ ಇರದೇ ಇದ್ದರೆ ಮನುಷ್ಯ ಏನೋ ಎಲ್ಲ ಗಳಿಸಿನೂ ಏನೋ ಉಪಯೋಗ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಂಥ ಸಮಾಜ ಕಾರ್ಯಗಳು ಆಗಬೇಕು, ಸಮಾಜ ಉತ್ಸವಗಳು ಆಗಬೇಕು. ಉತ್ಸವಗಳು ಎಲ್ಲರನ್ನೂ ಒಗ್ಗಟ್ಟು ಸೇರಿಸುತ್ತೆ. ಜಾತಿ ಧರ್ಮ ಎಲ್ಲವನ್ನು ಬಿಟ್ಟು ಸಮಾಜದ ಎಲ್ಲ ವರ್ಗದವರನ್ನು ಕೂಡ ಒಂದೆಡೆ ಸೇರಿಸಿ ಉತ್ಸವಗಳನ್ನು ಆಚರಿಸ್ತೀವಿ. ಈ ಉತ್ಸವಗಳಿಂದ ಎಲ್ಲರೂ ಉತ್ಸವವನ್ನು ಆಚರಿಸಿ ಖುಷಿಪಟ್ಟು ಎಲ್ಲರೂ ಒಗ್ಗಟ್ಟಾಗಿ ಇರೋದೇ ಸಾಬೀತಾಗುತ್ತೆ ಇದರಿಂದ. ಸೊ ಇಂಥ ಉತ್ಸವಗಳು, ಸಮಾಜಮುಖಿ ಕಾರ್ಯಕ್ರಮಗಳು ಈಗಿನ ವ್ಯವಸ್ಥೆಯಲ್ಲಿ ಅತ್ಯವಶ್ಯಕವಾಗಿದೆ, ಸಮಾಜದಲ್ಲಿ ಬೇಕು. ಈ ಸಮಾಜಗಳ ಧಾರ್ಮಿಕ ಕಾರ್ಯಕ್ರಮಗಳು ಬೇಕು. ಇದರಿಂದ ಸಮಾಜದ ಉನ್ನತಿಯಾಗಬೇಕು. ಸಮಾಜದಲ್ಲಿ ಏನಾದರೂ ಅಂಕುಡೊಂಕುಗಳಿದ್ದರೆ ಇಂಥ ಧಾರ್ಮಿಕ ಆಚರಣೆಯಿಂದ ತಿದ್ದುಪಡಿಗಳಾಗುತ್ತವಂತ ನಂಬ್ಕೊಂಡಿದ್ದೀನಿ ನಾನು. ಸೊ ಇದಕ್ಕಾಗಿ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟು ನನ್ನನ್ನು ಕರೆಸಿದ್ದಕ್ಕಾಗಿ ಮತ್ತೊಂದು ಸಲ ತಮಗೆಲ್ಲರಿಗೂ, ಆಡಳಿತ ಮಂಡಳಿಯವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಕಾಶದ ನೀಲೆಯಲ್ಲಿ ಚಂದ್ರತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಎನ್ನುವ ಮಾತಿನ ಮೂಲಕ ತಮ್ಮ ಅತಿಥಿ ನೆಲೆಯಲ್ಲಿ ನಮಗೆ ಮಾತನಾಡಿದ ಶ್ರೀಮತಿ ಪದ್ಮಾವತಿ ಮೇಡಮ್ ನಿಮಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಂಕಲ್ನ ವಿಲಯದಾರ ಸೇವೆ ಮಲ್ತಂಚಿತ್ನ ಶ್ರೀಯುತ ಪ್ರಭಾಕರ್ ದೇವಾಡಿಗರು ವೇದಿಕೆ ಬರುಡು ಎಂಕಲ್ನ ಗೌರವ ಅರ್ಪಣೆ ಸ್ವೀಕಾರ ಮಲ್ಪಡ್ದು ಇಡಬೇಕೇನೊಂದಿಲ್ಲ. ತಕ್ಷಣ ವೇದಿಕೆ ಬರುಡಿರು. ದೇವಸ್ಥಾನದ ಪ್ರತಿ ಜಾತ್ರೆ ಉತ್ಸವಲೆಡು ಕೈದೀವಿಗದ ಸೇವೆ ಮಲ್ಪಂಚಿತ ಕುಟುಂಬಸ್ಥರು ಶ್ರೀಯುತ ಪ್ರಭಾಕರ್ ದೇವಾಡಿಗರಿಗೆ ವಾಸ್ತವ್ಯರಿಗೆ ಗೌರವ ಅರ್ಪಣೆ ಮಾಡಿಕೊಡೋದಕ್ಕೆ ಒಂದಿಲ್ಲ. ವಂದನೆಗಳು ಪ್ರಭಾಕರ್ ದೇವಾಡಿಗ ಇವರಿಗೆ. ನಮ್ಮೂರ ಪ್ರಖ್ಯಾತ ವೈದ್ಯೆ, ಸದಾ ಲವಲವಿಕೆಯಿಂದ ಇರುವಂತಹ ಜೀರ್ಣೋದ್ಧಾರ ಮಹಿಳಾ ಸಮಿತಿ ಇದರ ಗೌರವಾಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ವಾಣಿ ಸುಗುಣಕುಮಾರ್ ನಮ್ಮನ್ನೆಲ್ಲ ಉದ್ದೇಶಿಸಿ ಶುಭ ನುಡಿಗಳನ್ನಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಸಮಾರಂಭದ ಅಧ್ಯಕ್ಷರೇ,
ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂಥ ಮಹನೀಯರೇ ಹಾಗೂ ಮಹಿಳೆಯರೇ, ಇವತ್ತಿನ ದಿವಸ ನಮ್ಮ ಊರಿನ ನಮ್ಮ ಊರಲ್ಲಿ ಸಂಭ್ರಮದ ದಿನಾಚರಣೆ ನಡೀತಿದ್ದೆ. ಇದನ್ನು ಈ ಒಂದು ದುರ್ಗಾ ಪರಮೇಶ್ವರಿ ದೇವಿ ಹಾಗೂ ದುರ್ಗಾ ದೇವಿಯ ಒಂದು ದೇವಸ್ಥಾನ ಆಗಬೇಕು ಅಂತ ನಮ್ಮ ಕಿಲ್ಲೂರು ಕುಟುಂಬಸ್ಥರು ಹಾಗೂ ಊರ ಜನರ ಬಹಳ ವರ್ಷದ ಕನಸಾಗಿತ್ತು. ಅದು ಈಗ ನೆನಸಾಗಿದೆ ಅಂತ ಹೇಳುವಾಗ ನಮಗೆಲ್ಲರಿಗೂ ಬಹಳ ಖುಷಿ. ನಮ್ಮ ಊರು ಬಹಳ ಇಂಪ್ರೂವ್ಮೆಂಟ್ ಆಗಿದೆ. ಈ ದೇವಸ್ಥಾನಕ್ಕೋಸ್ಕರವಾಗಿ ನಮ್ಮ ಊರಿನ ಮಹನೀಯರು, ಮಹಿಳೆಯರು, ಮಕ್ಕಳು ಬಹಳಷ್ಟು ಶ್ರಮಿಸಿದ್ದಾರೆ. ಸಾಧಾರಣ 1 ವರ್ಷವೇ ಕಳೆಯಿತು ಇಲ್ಲಿ ಬಂದು ಮನೆಯ ಕೆಲಸಗಳು ಮಾತ್ರ ಅಲ್ಲದೆ, ಹೊರಗಿನ ಕೆಲಸ ಅಲ್ಲದೆ ಇಲ್ಲಿ ಬಂದು ದೇವಸ್ಥಾನಕ್ಕೋಸ್ಕರವಾಗಿ ಬಹಳಷ್ಟು ಶ್ರಮಿಸಿದ್ದಾರೆ. ನಾನು ಕಣ್ಣಾರೆ ಕಂಡಿದ್ದೇನೆ. ಹಾಗಾಗಿ ಯಾಕೆ ಅಂತ ಹೇಳಿದರೆ ಎಲ್ಲರಲ್ಲಿಯೂ ಒಂದು ಮನಸ್ಸಿತ್ತು, ನಮ್ಮ ದೇವಸ್ಥಾನ ಒಳ್ಳೆಯದಾಗಬೇಕು, ನಮ್ಮ ದೇವಿ ಪ್ರಸನ್ನಳಾದರೆ ನಮಗೆಲ್ಲರಿಗೂ ಸಂತೋಷ ಆಗ್ತದೆ, ಆರೋಗ್ಯ ಐಶ್ವರ್ಯ ಎಲ್ಲ ಬರ್ತದೆ ಹೇಳುವ ಒಂದು ನಂಬಿಕೆಯಿಂದ ಪ್ರತಿಯೊಬ್ಬರೂ ದುಡಿದಿದ್ದಾರೆ. ಯಾರನ್ನೂ ಹೇಳಲಿಕ್ಕಿಲ್ಲ, ಎಲ್ಲರಲ್ಲಿ ಒಗ್ಗಟ್ಟುಂಟು. ಈಗ ಒಂದು 50 ವರ್ಷ ಆಯಿತು ನಾನು ಈ ಊರಿಗೆ ಬಂದು. ಆಗಕ್ಕೂ ಈಗಕ್ಕೂ ಬಹಳ ಅಜಗಜಾಂತರವಾಗಿದೆ. ಜನರಲ್ಲಿ ಬಹಳಷ್ಟು ಒಂದು ಇಂಪ್ರೂವ್ಮೆಂಟ್ ಇದೆ. ಮಹಿಳೆಯರಂತೂ ಬಹಳ ಮುಂದುವರೆದಿದ್ದಾರೆ. ಆಗ ಮಹಿಳೆಯರೆಲ್ಲ ಹೊರಗೆ ಬರ್ತಾನೆ ಇರಲಿಲ್ಲ. ಆದರೆ ಈಗ ಹಾಗಲ್ಲ, ಮಹಿಳೆಯರು ಕುಣಿತ ಭಜನೆಯಲ್ಲಿ ಮತ್ತು ಬಂದು ಶ್ರಮದಾನ ಮಾಡೋದ್ರಲ್ಲಿ, ಈ ಸಂಘ ಸಂಸ್ಥೆಗಳಲ್ಲಿ ಸೇರಿ ಬಹಳ ವಿದ್ಯಾವಂತರಾಗಿದ್ದಾರೆ ಅಂತಲೇ ಹೇಳ್ಬೋದು. ಜನರಲ್ಲಿ ಬಹಳ ಒಳ್ಳೆಯ ಒಂದು ಒಗ್ಗಟ್ಟು ಬಂದಿದೆ. ನಾವೆಲ್ಲರೂ ಒಂದಾಗಬೇಕು ಅಂತ ಹೇಳುವ ಭಾವನೆ ಈ ಊರಿನಲ್ಲಿ ನಾನು ಕಂಡುಕೊಂಡಿದ್ದೇನೆ. ಹಾಗಾಗಿ ಈ ದೇವಸ್ಥಾನ ಇಷ್ಟು ಒಳ್ಳೆಯದಾಗಿ ಶಿಲಾಮಯವಾಗಿ ಆಗಲು ಸಾಧ್ಯವಾಗಿದೆ. ಇದಕ್ಕೆಲ್ಲ ನಮ್ಮ ಊರಿನ ಜನರಿಗೆ ನಾನು ನನ್ನ ಧನ್ಯವಾದಗಳನ್ನು ಈ ಮೂಲಕ ಹೇಳ್ತೇನೆ. ಮತ್ತು ಈ ಜನ ಇಲ್ಲಿ ಹೇಗೆ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ನಮ್ಮಲ್ಲಿ ಜಾತಿ ಭೇದವಿಲ್ಲದೆ ನಾವೆಲ್ಲರೂ ಒಂದಾಗಿ ದುಡಿಬೇಕು, ನಮ್ಮ ಊರನ್ನು ಮುಂದುವರಿಸಬೇಕು, ಮಾದರಿಯ ಒಂದು ಊರಾಗಬೇಕು ಅಂತ ಹೇಳುವ ಮನಸ್ಥಿತಿ ಎಲ್ಲರಲ್ಲಿಯೂ ಇದೆ. ನಾನು ಕಂಡುಕೊಂಡಿದ್ದೇನೆ. ಎಷ್ಟೇ ಕೆಲಸಗಳಾದರೂ ಬಂದು ಮನೆಗೆ ಔಷಧಿಗೆ ಬರುವಾಗ ಹೇಳ್ತಾರೆ, ನಮಗೆ ಹುಷಾರಿಲ್ಲ ಆದರೂ ನಾವು ಹೋಗಿ ದುಡಿತೇವೆ, ಯಾಕೆಂದರೆ ನಮ್ಮ ಊರು ಒಳ್ಳೆಯದಾಗಬೇಕು. ಇಂಥ ಒಂದು ಮನಸ್ಥಿತಿ ಪ್ರತಿಯೊಬ್ಬ ಮನುಷ್ಯನಿದ್ದರೆ ನಮ್ಮ ದೇಶ ಖಂಡಿತವಾಗಿ ಮುಂದುವರಿತದೆ. ಪ್ರತಿ ಊರುಗಳಲ್ಲಿ, ಪ್ರತಿ ಗ್ರಾಮಗಳಲ್ಲಿ ಇಂಥ ಮನೋಭಾವನೆ ಬೆಳೆದರೆ ನಮ್ಮಲ್ಲಿ ಆ ಧಾರ್ಮಿಕ ಇದು ಯಾಕೆ ಅಂತ ಹೇಳಿದರೆ, ಈ ಭಜನೆಗಳು ಖಾಲಿ ಬ್ರಾಹ್ಮಣರು ಅಥವಾ ದೇವಸ್ಥಾನಗಳಲ್ಲಿ ಮಾತ್ರ ಆಗ್ತಾ ಇತ್ತು. ಈಗ ಹಾಗಲ್ಲ, ಪ್ರತಿಯೊಬ್ಬನಿಗೂ ಭಜನೆ ಮಾಡುವಂಥದ್ದನ್ನು ಮತ್ತು ಮನೆಗಳಲ್ಲಿ ಡೈಲಿ ದಿನ ಪೂಜೆ ಮಾಡಬೇಕು ಅಂತ ಹೇಳುವಂಥ ಒಂದು ಸಂಸ್ಕೃತಿ ಬೆಳವಣಿಗೆ ಆಗಿದೆ ಈ ಊರಿನಲ್ಲಿ ನಾನು ಕಂಡುಕೊಂಡದ್ದು. ಇಂಥ ಒಂದು ಭಾವನೆ ತಂದೆ ತಾಯಂದರಿಗೆ ಮನೆಯಲ್ಲಿ ಬಂದರೆ ನಮ್ಮ ಮಕ್ಕಳು ಅದನ್ನೇ ಅನುಕರಿಸ್ತಾರೆ ಅಂತ ಹೇಳುವುದನ್ನು ನಾನಿಲ್ಲಿ ಕಂಡುಕೊಂಡಿದ್ದೇನೆ. ಹಾಗಾಗಿ ಈ ಧಾರ್ಮಿಕ ಭಾವನೆಗಳನ್ನು ಪ್ರತಿಯೊಂದು ಮನೆಯಲ್ಲೂ ಮುಂದುವರಿಸಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನನ್ನ ಒಂದು ಶುಭ ಹಾರೈಕೆ ಯಾವಾಗಲೂ ಇದೆ. ಯಾಕೆ ಅಂತ ಹೇಳಿದರೆ ನನಗೂ ಬಹಳ ಆಸೆ ನಮ್ಮ ಊರ ಮೇಲೆ ಬರಬೇಕು, ಒಳ್ಳೆಯದಾಗಬೇಕು ಅಂತ ಯಾವಾಗಲೂ ಆ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಹಾಗೂ ನಮ್ಮ ಊರಿನ ಜನರಿಗೆ, ನಮ್ಮ ಊರಿಗೆ ಒಳ್ಳೆಯ ಒಂದು ಭಾವನೆಗಳು, ಒಳ್ಳೆಯ ಮನಸ್ಸುಗಳು ಬಂದು ಹೀಗೆ ಇನ್ನು ಮುಂದೆ ಈ ದೇವಸ್ಥಾನ ಆಗಲಿ, ಇಲ್ಲಿ ನಡೆಯುವಂಥ ಎಂಥ ಕಾರ್ಯಕ್ರಮಗಳು ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ, ನಮ್ಮ ದೇವಿ ದುರ್ಗಾದೇವಿಯು ನಮಗೆಲ್ಲರಿಗೂ ಆಯುರಾರೋಗ್ಯ, ಐಶ್ವರ್ಯ, ಮನಃಶಾಂತಿ. ಮೊದಲನೇದಾಗಿ ನಮ್ಮ ರೂಪ ಅವರು ಹೇಳಿದ್ದಾರೆ, ಎಷ್ಟೇ ಆಸ್ತಿ ಬದುಕೆಲ್ಲ ಇದ್ದರೂ ನಮಗೆ ಮನಃಶಾಂತಿ ಬಹಳ ಅಗತ್ಯ. ಇದನ್ನು ನಾನು ಕಂಡುಕೊಂಡಿದ್ದೇನೆ. ಇಲ್ಲಿ ಬಂದು ನಾನು ಕಂಡುಕೊಂಡದ್ದು, ಮೈಸೂರಲ್ಲಿ ಹುಟ್ಟಿ ಬೆಳೆದ್ರು ಇಲ್ಲಿ ಬಂದು ನಾನು ಕಂಡುಕೊಂಡದ್ದು ಒಳ್ಳೆಯ ಪ್ರೀತಿ ಮತ್ತು ಮನಃಶಾಂತಿ ಮಾತ್ರ. ಹಾಗಾಗಿ ಈ ಊರು ಬಿಡಲಿಕ್ಕೆ ಇಷ್ಟ ಇಲ್ಲ. ನನ್ನ ಕಡೆಯ ಉಸಿರು ಇರುವವರೆಗೂ ನನ್ನ ಸೇವೆಯನ್ನು ನಾನು ಇಲ್ಲಿ ಮುಂದುವರಿಸ್ತೇನೆ. ನಿಮಗೆಲ್ಲರಿಗೂ ನನ್ನ ಒಂದು ಸಹಕಾರ ಯಾವಾಗಲೂ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸಾಧಿಸುವ ಛಲವಿದ್ದರೆ ಏನನ್ನೂ ಸಾಧಿಸಬಹುದು. ಸಾಧಿಸುವ ಛಲ ನಮ್ಮೆಲ್ಲರಲ್ಲಿರಲಿ. ಸಂಸ್ಕೃತಿ ಸಂಸ್ಕಾರಗಳನ್ನು ಮೈಗೂಡಿಸಿಕೊಳ್ಳೋಣ ಎಂದು ನಮಗೆ ಹಿತನುಡಿಗಳನ್ನಾಡಿದಂತಹ ಡಾಕ್ಟರ್ ವಾಣಿಯಮ್ಮ ನಿಮಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ವೇದಿಕೆಯನ್ನು ಚಂದಗಾಣಿಸಿಕೊಟ್ಟಿರುವವರು ಶ್ರೀಮತಿ ಸ್ವರ್ಣಗೌರಿ ಮೇಡಮ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಮಹಿಳಾ ಸಹಕಾರಿ ಸಂಘ ಬೆಳ್ತಂಗಡಿ ಮತ್ತು ಅಧ್ಯಕ್ಷರು, ಸೇವಾ ಭಾರತಿ ಕನ್ನಡಿ. ಮೇಡಮ್, ನಿಮಗೀಗ ವೇದಿಕೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ, ಶ್ರೀ ದುರ್ಗಾದೇವಿಗೆ ನನ್ನ ನಮಸ್ಕಾರಗಳು. ಹಾಗೂ ಇಂದಿನ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಅಧ್ಯಕ್ಷ ಆದಂಥ ಶ್ರೀಯುತ ಧನಂಜಯರಾವ್ ಇವರಿಗೆ ಕೂಡ ನನ್ನ ನಮಸ್ಕಾರಗಳು. ಹಾಗೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಆದಂಥ ಡಾಕ್ಟರ್ ಲೋಕೇಶ್ ಇವರಿಗೆ ಕೂಡ ನಮಸ್ಕಾರಗಳು. ಮತ್ತು
ಎಲ್ಲ ಸಮಿತಿಯ ಪದಾಧಿಕಾರಿಗಳಿಗೆ ನನ್ನ ನಮಸ್ಕಾರಗಳು. ಈಗಾಗಲೇ ಡಾಕ್ಟರ್ ರೂಪಶ್ರೀ ಇವರು ಧಾರ್ಮಿಕ ಉಪನ್ಯಾಸವನ್ನು ನೀಡಿದ್ದಾರೆ. ಅವರು ಉಪನ್ಯಾಸ ಮಾಡಬೇಕು ಅಂತಿಲ್ಲ, ಅವರ ಸುಂದರವಾದ ನಗುವೆ ನಮಗೆ ತುಂಬ ಜೀವನೋತ್ಸವವನ್ನು ಕೊಟ್ಟಿದೆ, ಜೊತೆಗೆ ಅತ್ಯದ್ಭುತ ಶಕ್ತಿಯನ್ನು ನೀಡಿದೆ. ಖಂಡಿತವಾಗಿಯೂ ಮೇಡಮ್ ನಿಮಗೆ ವಿಶೇಷವಾಗಿ ನನ್ನ ನಮಸ್ಕಾರಗಳು. ಹಾಗೆ ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂತಿರೋ ಶ್ರೀಮತಿ ಜ್ಯೋತಿಲಕ್ಷ್ಮಿ ಕಿಲ್ಲೂರು, ಇವರ ಬಗ್ಗೆ ನಂದು ಆತ್ಮೀಯ ಗೆಳತಿ ಆಗಲಿಕ್ಕೆ ಕಾರಣವೇ ಇಲ್ಲಿಯ ಕೊಲ್ಲಿಯ ದುರ್ಗಾದೇವಿ ಅಂತ ಹೇಳಬೇಕು. ಯಾಕೆಂತ ಹೇಳಿದರೆ ಅವರಿಗೆ ಆ ದೇವಿಯಲ್ಲಿರುವಂಥ ಪ್ರೀತಿ, ಶ್ರದ್ಧೆ, ಗೌರವ, ಭಕ್ತಿ ನಮ್ಮಿಬ್ಬರನ್ನು ಕೂಡ ಇವತ್ತು ಎಷ್ಟು ಆತ್ಮೀಯತೆಯಾಗಿ ಮಾಡಿ ಈ ವೇದಿಕೆಗೆ ಕರ್ಕೊಂಡು ಬಂದಿದೆ. ಹಾಗಾಗಿ ಅವರಿಗೆ ಕೂಡ ವಿಶೇಷವಾದ ನನ್ನ ನಮಸ್ಕಾರಗಳು. ಹಾಗೆ ಇಂದಿನ ಹಿರಿಯರಾಗಿ ನಮ್ಮ ಡಾಕ್ಟರ್ ವಾಣಿ ಸುಗುಣಕುಮಾರ್ ಇದ್ದಾರೆ, ಇವರಿಗೆ ಕೂಡ ನನ್ನ ನಮನಗಳು. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ನನ್ನ ಸಹೋದರರಿಗೆ ನನ್ನ ನಮಸ್ಕಾರಗಳು. ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಜಗನ್ಮಾತೆಯ ಭಕ್ತರಿಗೆ ನನ್ನ ನಮಸ್ಕಾರಗಳು. ಈಗಾಗಲೇ ಹೇಳಿದಾಗೆ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಯಾಕೆಂತ ಹೇಳಿದರೆ ತಾಯಿ ಎಲ್ಲ ಜೀವಿಗಳಲ್ಲಿ ಕೂಡ ಇದ್ದಾಳೆ ಅಂತಾಗುವಾಗ ಅವಳಿಗೆ ನಮಸ್ಕಾರ, ಮತ್ತೊಮ್ಮೆ ನಮಸ್ಕಾರ, ಯಾವಾಗಲೂ ನಮಸ್ಕಾರ. ಈ ಮಂತ್ರವನ್ನು ನಾವು ಎಷ್ಟು ಪಠಿಸ್ತೇವೆ ಅಷ್ಟು ನಮಗೆ ತಾಯಿ ಶಕ್ತಿಯನ್ನು ನೀಡ್ತಾಳೆ ಅಂಥೇಳಿ ನಮ್ಮೆಲ್ಲರ ನಂಬಿಕೆ. ಹಾಗೆ ಇವತ್ತು ಈ ಭಾಗದಲ್ಲಿ 1 ವರ್ಷದಿಂದ ಲಲಿತಾ ಸಹಸ್ರನಾಮ ಪಠಣ ಆಗಿದೆ. ಈ ಭಾಗದಲ್ಲಿ ಪಠಣ 1 ವರ್ಷದಿಂದ ಆಗುವಾಗ ಪ್ರಾರಂಭದಲ್ಲಿ ನಮಗೆ ಕೂಡ ಈ ಲಲಿತಾ ಸಹಸ್ರನಾಮ ಪಠಣಕ್ಕೆ ಯೋಗ ಸಿಕ್ಕಿದೆ. ನಾನು ಈ ಲಲಿತಾ ಸಹಸ್ರನಾಮದ ಬಗ್ಗೆ ಒಂದು ಮಾತು ಇಲ್ಲಿ ಹೇಳಲೇಬೇಕಿದೆ. ಇದರ ಬಗ್ಗೆ ಇದು ಯಾವತ್ತೂ ಕೂಡ ಒಂದು ಶಕ್ತಿ ಮಂತ್ರ, ರಹಸ್ಯ ಮಂತ್ರ ಅಂತ ಖಂಡಿತ. ಯಾಕೆಂತ ಹೇಳಿದರೆ ನನ್ನ ಗುರುಗಳು ಇವತ್ತು ರುಕ್ಮಿಣಿ ಅಮ್ಮ 97 ವರ್ಷದವರಿದ್ದಾರೆ. ಅವರು ಅವರ ವೆಲ್ಫೇರ್ ಆಫೀಸರ್ ಆಗಿ ಸಾಧನೆ ಮಾಡಿ ಹಿಮಾಲಯದಲ್ಲಿ ಹೋಗಿ ತಪಸ್ಸು ಮಾಡಿದವರು. ಅವರು ಖಾಲಿ ಅವರ ಸಾಧನೆ ಏನು ಅಂತ ಹೇಳಿದರೆ ಬಂದು ದೇವರೆದುರು ಕೂತ್ಕೊಳ್ಳುವಾಗ ಖಾಲಿ ಲಲಿತಾ ಸಹಸ್ರನಾಮ ಪುಸ್ತಕವನ್ನು ಇಟ್ಕೊಂಡು ಕೂತ್ಕೊಳ್ತಿದ್ರು. ಕೂತ್ಕೊಂಡು 5 ನಿಮಿಷ ಆಗುವಾಗ ಅವರ ಮೂಲಾಧಾರ ಚಕ್ರ ಜಾಗೃತೆಯಾಗಿ ಕುಂಡಲಿನಿ ಯೋಗ ಸಾಧನೆ ಮಾಡ್ತಾಯಿದ್ರು. ಆ ಕ್ಷಣದಲ್ಲಿ ಆ ದೀಪಗಳು ಅದಾಗೆ ಎಲ್ಲಿಂದ ಬತ್ತಿ ಬರ್ತಿತ್ತು, ದೀಪ ಎಣ್ಣೆ ಬೀಳ್ತಿತ್ತು, ಹಾಗೆ ದೀಪ ಬೆಳಗ್ತಿತ್ತು, ದೇವರಿಗೆ ಅಲಂಕಾರ ಆಗ್ತಿತ್ತು. ಇದನ್ನು ನಾನು ಅವರೊಟ್ಟಿಗೆ 10 ವರ್ಷದಿಂದ ಹತ್ತಿರದಲ್ಲಿ ನೋಡಿದ್ದೇನೆ. ಆದರೆ ಅವರು ಯಾವತ್ತೂ ಕೂಡ ಪ್ರಚಾರಕ್ಕೆ ಬರ್ತಿರಲಿಲ್ಲ. ಈ ಸಾಧನೆಯಾಗಿ ಹೊರಗೆ ಬರಬೇಕಾದ್ರೆ ಅವರು ನಿಜವಾಗ್ಲೂ ಯಾರು ಅವರ ಎದುರಿದ್ರು ಅವರಿಗೆ ಹೇಳ್ತಿದ್ರು, ನೋಡು ನಿನಗೆ ಈ ಸಮಸ್ಯೆ ಉಂಟು, ಈ ಸಮಸ್ಯೆಗೆ ಕೂಡಲೇ ಈ ಪರಿಹಾರಕ್ಕೆ ಹೋಗು, ನೋಡು ನಿನಗೆ ಈ ರೀತಿ ಒಳ್ಳೆಯದಾಗ್ತದೆ ಅಂತ. ಅವರ ಮಾತುಗಳು 100ಕ್ಕೆ 100 ಸತ್ಯ ಆಗ್ತಿತ್ತು. ಯಾಕೆ ಅಂತೇಳಿದರೆ ಆ ಲಲಿತಾ ಸಹಸ್ರನಾಮ ಓದ್ತಾ ಇರುವಾಗ ಅಷ್ಟು ಶಕ್ತಿ ಉಂಟು ಅಂತೇಳಿ ನನಗೆ ಗೊತ್ತಾಗಿದ್ದು ಆಗ. ಯಾಕೆಂದರೆ ನಾನು ಅದರ ಮೊದಲು ನಾನು ಅದನ್ನು ಓದ್ತಾನೇ ಇರಲಿಲ್ಲ. ಯಾವತ್ತೂ ಅವರೊಟ್ಟಿಗೆ ಇದನ್ನ ಒಂದು ತಿಂಗಳಲ್ಲಿ ಕೂತು ಹಠ ಕಟ್ಟಿ ಆ ಲಲಿತಾ ಸಹಸ್ರನಾಮ ಪುಸ್ತಕವನ್ನು ಓದಿದ್ದೇನೆ. ನನ್ನ 7 ಬೀಳುಗಳಿಗೆ ನನಗೆ ಶಕ್ತಿ ಕೊಟ್ಟಿದ್ದು ಆ ದುರ್ಗಾಮಾತೆ. ಹಾಗಾಗಿ ವಿಶೇಷವಾಗಿ ನಾನು ಕೊಲ್ಲಿ ದುರ್ಗಾದೇವಿಗೆ ಮತ್ತೆ ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ. ಹಾಗೆ ಇವತ್ತು ನನಗೆ ಈ ವೇದಿಕೆಯಲ್ಲಿ ಒಂದು DVಜಿಯವರ ಕರ್ಗ ನೆನಪಾಗ್ತದೆ. ಏನು ಅಂತೇಳಿದರೆ, ಬ್ರಹ್ಮಾನುಸಂಧಾನ ಲೋಕ ಸಂಧಾನದಲ್ಲಿ ಬ್ರಹ್ಮಧರುಷನವೆಲ್ಲ ಜೀವರೂಪದಲ್ಲಿ ಬ್ರಹ್ಮಾನುಭವ ದೇಹಕರಣಾನುಭವಗಳಲ್ಲಿ ಮರ್ಮವಿದು ಮುಕ್ತಿಗೆಲೋ ಮಂಕುತಿಮ್ಮ. ನಾವು ಭಗವಂತನು ಸೃಷ್ಟಿಸಿದ ಜೀವಿಗಳಲ್ಲಿ ಕಾಣಬೇಕು. ಹಾಗೆ ನಮ್ಮೊಳಗಿನ ದೇಹ ಇಂದ್ರಿಯಗಳಲ್ಲಿ ಆ ಭಗವಂತನ ಇರುವಿಕೆಯನ್ನು ಕಾಣ್ತಾ ನಮ್ಮ ಮೋಕ್ಷ ಸಾಧನೆಗೆ ಇರುವ ಇದೊಂದೇ ಮಾರ್ಗಗಳು ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಜಗನ್ಮಾತೆಯನ್ನು ಪ್ರೀತಿಪೂರ್ವಕವಾಗಿ ಆರಾಧಿಸುತ್ತಾ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಮಹಿಳೆ ಅವಕಾಶ ಸಿಕ್ಕಿದರೆ ಏನನ್ನೂ ಸಾಧಿಸಬಲ್ಲಳು. ದುರ್ಗಾಮಾತೆಯ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಎಂದು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ ಸ್ವರ್ಣಗೌರಿ ಮೇಡಮ್, ನಿಮಗೆ ಎಲ್ಲರ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ನಮ್ಮ ವೇದಿಕೆಯನ್ನು ಅಲಂಕರಿಸಿರುವಂತಹ ಇನ್ನೋರು ಅತಿಥಿ ನಮ್ಮೂರಿನ ಸೊಸೆ ಶ್ರೀಮತಿ ಅಕ್ಷತಾ ರಾಜೇಶ್ ಕಲ್ಬೆಟ್ಟು, ಪ್ರಾಚಾರ್ಯರು, ವಿವೇಕಾನಂದ ಕಾನೂನು ಮಹಾವಿದ್ಯಾಲಯ ಪುತ್ತೂರು. ಮೇಡಮ್, ನೀವು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕೊಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಕ್ಕೆ ಶಿರಬಾಗುತ್ತಾ, ಅದೇ ರೀತಿ ಊರಿನ ಎಲ್ಲ ಭಗವತ್ ಭಕ್ತರಿಗೆ ಶಿರವಾಗಿ ನಮಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಎಲ್ಲ ಗೌರವಾನ್ವಿತರಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಬಂಧುಗಳಿಗೂ ನಮಸ್ಕರಿಸುತ್ತಾ, ಮೊದಲಿಗೆ ನಾನು ಈ ಕಾರ್ಯಕ್ರಮದಲ್ಲಿ ಆಯೋಜಕರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಖ್ಯವಾಗಿ 2 ಕಾರಣಕ್ಕೆ. ಮೊದಲನೇ ಕಾರಣ ಏನು ಅಂತ ಹೇಳಿದರೆ, ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ಇಷ್ಟು ಅದ್ಧೂರಿಯಾಗಿ ಇಲ್ಲಿ ಆಯೋಜನೆ ಮಾಡಿದ್ದಕ್ಕೆ. 2ನೇ ಕಾರಣ ಏನು ಅಂತ ಕೇಳಿದರೆ, ಬೇರೆ ಬೇರೆ ಭಾಗದ ಮಹಿಳಾ ಸಾಧಕರನ್ನು ಗುರುತಿಸಿ ಇಂದಿನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಒಟ್ಟು ಸೇರಿಸಿ ಮಹಿಳಾ ಸಬಲೀಕರಣಕ್ಕೆ ಒಂದು ದೃಷ್ಟಾಂತವನ್ನು ಒದಗಿಸಿದ್ದಕ್ಕೆ. ಯಾಕೆಂತ ಹೇಳಿದರೆ, ಇವತ್ತಿನ ಸಮಾಜದಲ್ಲೂ ಕೂಡ ನಾವು ಬೇರೆ ಬೇರೆ ಇದರಲ್ಲಿ ನೋಡೋದಾದರೆ ಮಹಿಳೆಯರ ಮೇಲಾಗುವಂಥ ತಾರತಮ್ಯಗಳಿರ್ಬೋದು, ಅಥವಾ ಮಹಿಳೆಗಿರುವಂಥ ಒಂದು ಸೀಮಿತ ಗಡಿರೇಖೆಗಳನ್ನು ನೋಡಿದಾಗ, ಎಸ್ಪೆಷಲಿ ಬೇರೆ ಬೇರೆ ಮತಪಂಥಗಳಲ್ಲಿ ನೋಡುವಾಗ ಇವತ್ತಿಗೂ ಕೂಡ ಕೆಲವು ವಿಷಯದಲ್ಲಿ ತಾರತಮ್ಯ ಇದೆ. ಆದರೆ ನಮ್ಮ ಭಾರತದಂಥ ಒಂದು ಮಹಾನ್ ದೇಶದ ಭವ್ಯ ಪರಂಪರೆಯಲ್ಲಿ ಸನಾತನ ಧರ್ಮ ಅಂತ ನಾವೇನು ಹೇಳ್ತೇವೋ, ಹಿಂದೂ ಧರ್ಮದಲ್ಲಿ ಮಹಿಳೆಗೆ ನೀಡುವಂಥ ಸ್ಥಾನ ಒಂದು ವಿಶಿಷ್ಟ. ಯಾಕೆ ಅಂತ ಕೇಳಿದರೆ, ಕೇವಲ ಒಂದು ವೇದಗಳ ಕಾಲದಿಂದಲೇ, ಈಗಿಂದ ಅಂತ ನಾನು ಹೇಳ್ತಿಲ್ಲ, ಇವಾಗ ಹೌದು ಅಫ್ಕೋರ್ಸ್ ನಾವು ಮಾಡರ್ನ್ ಸೊಸೈಟಿಯಲ್ಲಿದ್ದೇವೆ, ಸಮಾನತೆ ಅಂತ ಹೇಳ್ತೇವೆ. ಆದರೆ ವೇದಗಳ ಕಾಲದಲ್ಲೂ ಅಂದರೆ ಸ್ಮೃತಿ ಕಾಲದಲ್ಲೂ ಕೂಡ ಮಹಿಳೆಯರಿಗೆ ವಿಶೇಷವಾದ ಸ್ಥಾನಮಾನ ಇತ್ತು. ಅದು ಶಿಕ್ಷಣದಲ್ಲಿ ಇರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿರ್ಬೋದು, ರಾಜಕೀಯದಲ್ಲಿರ್ಬೋದು, ಅಥವಾ ಮೇಡಮ್ ಆಗಲೇ ಹೇಳಿದಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಮಾನ ಸ್ಥಾನಮಾನ ಇತ್ತು. ಕೆಲವೊಂದು ಸಂದರ್ಭದಲ್ಲಿ ಪುರುಷರಿಗಿಂತ ಕೂಡ ಒಂದು ಉತ್ತಮ ಸ್ಥಾನಮಾನವನ್ನು ಕೊಟ್ಟಿದ್ರು. ನಾವು ಉದಾಹರಣೆಗೆ ಹೇಳೋದಾದ್ರೆ, ಈ ಯಜ್ಞಾವಲ್ಕ್ಯ ಸ್ಮೃತಿಯಲ್ಲಿ ಹೇಳ್ತಾರೆ, ಒಂದು ವ್ಯಕ್ತಿಯ ಕುಟುಂಬ ಈ ಭೌತಿಕ ಲೋಕದಲ್ಲಿ ಅವನ ಮಗನಿಂದ ಮುಂದುವರಿತದಂತೆ, ಭೌತಿಕ ಲೋಕದ ನಂತರ ಮಗನಿಂದ ಮುಂದುವರಿತದೆ. ಯಾಕೆಂತ ಹೇಳಿದ್ರೆ, ಅವನಿಗೊಂದು ಮೋಕ್ಷ ಸಿಗಬೇಕಾದ್ರೆ ಅವನ ಲಾಸ್ಟ್ ರೈಟ್ಸ್ ಏನಿದೆ ಅದನ್ನು ಅವನ ಮಗ ಮಾಡಬೇಕು ಅಂತ. ಆದರೆ ಮಗನನ್ನು ಪಡೀಲಿಕ್ಕೆ ಒಬ್ಬಳು ಮಹಿಳೆ ಬೇಕು. ಅಲ್ಲಿ ಮಹಿಳೆಗೆ ಅಂಥ ಒಂದು ವಿಶಿಷ್ಟ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಇದು ಕೇವಲ ನಮಗೆ ಕಾಣುವಂಥದ್ದು ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರ. ಇನ್ನೊಂದು ನಾವು ಹೇಳೋದಾದರೆ, ನಮ್ಮ ಒಂದು ಆಚರಣೆಗಳಲ್ಲಿ, ಭವ್ಯ ಆಚರಣೆಯಲ್ಲಿ ಇವತ್ತಿಗೂ ಕೂಡ ನಮ್ಮ ರಥವನ್ನೇರಿ, ಅಂದರೆ ಪೀಠದಲ್ಲಿ ಕೂತು ರಥವನ್ನು ಏರುವಂಥ ದೇವರ ಹೆಣ್ಣಾದರೂ ಕೂಡ ಅಲ್ಲಿ ಕೆಲವು ವಿಷಯದಲ್ಲಿ ಪುರುಷರಿಗೆ ಪ್ರಾಧಾನ್ಯತೆ ಇದೆ. ಉದಾಹರಣೆಗೆ ಹೇಳಿದ್ರೆ, ಕಾರ್ಯಕ್ರಮದ ಪೂರ್ಣ ಉಸ್ತುವಾರಿಯನ್ನು ನೋಡ್ಕೊಳ್ಳೋವಂಥದ್ದಾಗಿರ್ಬೋದು, ಅಥವಾ ತೇರನ್ನೇರಿ ದೇವರ ಹತ್ರ ಕೂತು ಪೂಜೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಈಗ ನೋಡುವಂಥ ನಾವು ಏನೋ ಬ್ಯಾನರ್ಸ್ ನೋಡ್ತೇವೋ ಆ ಬ್ಯಾನರಲ್ಲಿ ಬರುವಂಥ ಫೋಟೋಗಳು, ಇಲ್ಲೆಲ್ಲೂ ಕೂಡ ಹೆಚ್ಚಿನ ಸಂದರ್ಭದಲ್ಲಿ ಪುರುಷರಿಗೆ ಪ್ರಾಧಾನ್ಯತೆ ಕೊಟ್ಟಿದೆ. ಆದರೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮುಖ್ಯವಾಗಿ ಗುರುತಿಸಿದ್ದೇನು ಅಂತ ಹೇಳಿದರೆ ಸಮಾನತೆ ಅಂತ ಹೇಳುವಂಥದ್ದು ಕೇವಲ ನಮಗೆ ವೇದಿಕೆಯಲ್ಲಿ ಮಾತ್ರ ಸಿಗಲಿಲ್ಲ. ಇಲ್ಲಿ ನಾವು ಹೊರಗಡೆಲ್ಲ ನೋಡುವಾಗ ಎಲ್ಲ ವಿಷಯದಲ್ಲೂ ಕೂಡ ಪುರುಷರಷ್ಟೇ ಮಹಿಳೆಯರು ಕೂಡ ಒಟ್ಟಾಗಿ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಹೇಳೋದಾದರೆ ಆಯೋಜಕರಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ, ಮಹಿಳೆಯರಿಗೂ ಒಂದು ಸಮಾನ ಗೌರವವನ್ನು ನೀಡುವಂಥ ಕೆಲಸವನ್ನು ಈ ಕಾರ್ಯಕ್ರಮ ಮಾಡಿದೆ. ಇನ್ನು ಹೇಳೋದಾದರೆ, ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥ ಏನು ಅಂತ ಹೇಳಿದರೆ, ಈ ದೇವ ಕಾರ್ಯಗಳಿಂದ ಊರಿನ ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಭಕ್ತಿ ಭಾವದಲ್ಲಿ ಒಂದೇ ಮನಸ್ಸಿನಲ್ಲಿ ಕೆಲಸಗಳನ್ನು ಮಾಡಲಿಕ್ಕಾಗ್ತದೆ. ಮುಂದೆ ಕೂಡ ಇಂಥ ಒಂದು ದೇವ ಕಾರ್ಯದ ನೆಪದಲ್ಲಾದರೂ ಊರಿನ ಎಲ್ಲ ಜನರು ಒಟ್ಟಾಗಿ ಸೇರಿ ಒಂದೇ ಮನಸ್ಸಿನಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಊರಿನಲ್ಲಿ ಇಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕರುಣಿಸಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಅದೇ ರೀತಿ ಎಲ್ಲರಿಗೂ ಕೂಡ ಎಲ್ಲ ಆಲ್ರೆಡಿ ಹೇಳಿದ ಪ್ರಕಾರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಮುಖ್ಯ. ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಎಲ್ಲರಿಗೂ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ, ಆಯಸ್ಸು ಎಲ್ಲದನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಬೇಡಿಕೊಳ್ಳುತ್ತಾ, ಈ ವೇದಿಕೆಯಲ್ಲಿ ಕೂತ್ಕೊಳ್ಳಲಿಕ್ಕೆ ಪ್ಲಸ್ ಒಂದೆರಡು ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲ
ನಿಷ್ಕಲ್ಮಶ ಮನಸ್ಸುಗಳಿಗೆ ನಾನು ಧನ್ಯವಾದವನ್ನು ಹೇಳ್ತಾ ನನ್ನೊಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ದ್ರೌಪದಿ ಅಹಲ್ಯಾ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಂ ಸ್ಮರೇ ನಿತ್ಯಂ ಮಹಾಪಾತಕನಾಶನಂ. ವೇದಗಳ ಕಾಲದಿಂದಲೂ ಮಹಿಳೆಯರಿಗೆ ಹೇಗೆ ಗೌರವವಿತ್ತು ಎಂಬುದರ ಬಗ್ಗೆ ತಿಳಿಸಿದ್ದೀರಿ ಮೇಡಮ್. ಹಾಗೂ ದೇವ ಕಾರ್ಯಗಳಿಂದ ನಮ್ಮಲ್ಲಿ ಹೇಗೆ ಒಗ್ಗಟ್ಟು ಉಂಟಾಗುತ್ತದೆ ಅಂತ ಹೇಳೋದ್ರ ಬಗ್ಗೆ ಚುಟುಕಾಗಿ ಮಾತನಾಡಿದಂತಹ ನಿಮಗೆ ನಾನು ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಒಂದು ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ಉಮಾರಾವ್, ಅಧ್ಯಕ್ಷರು ಮಹಿಳಾ ಗ್ರಾಹಕರ ಸಹಕಾರಿ ಸಂಘ ಬೆಳ್ತಂಗಡಿ. ಮೇಡಮ್, ನೀವು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಸಲ್ಲಿಸಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಓಂ ಶ್ರೀ ದುರ್ಗೇ ನಮಃ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕುಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಈ ಧಾರ್ಮಿಕ ಮಹಾ ಕಾರ್ಯಕ್ರಮದ ಆದರಣೀಯ ಅಧ್ಯಕ್ಷರಾದ ಶ್ರೀಮತಿ ಜ್ಯೋತಿಲಕ್ಷ್ಮಿ ಅವರೇ, ಧಾರ್ಮಿಕ ಉಪನ್ಯಾಸವನ್ನು ಮಾಡಿದಂತಹ ಡಾಕ್ಟರ್ ರೂಪಶ್ರೀ ಅವರೇ, ವೇದಿಕೆಯ ಮೇಲಿರುವ ನನ್ನ ಎಲ್ಲ ಸಹೋದರಿಯರೇ, ಇಂದಿನ ಸಮಾರಂಭದ ಗೌರವಾನ್ವರ್ಪಣೆಯನ್ನು ಸ್ವೀಕರಿಸಿದಂತಹ ಎಲ್ಲ ಸೇವಾಕರ್ತರೆ, ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮಹಾನ್ ಕಾರ್ಯಕ್ರಮವನ್ನು ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರುವ ಎಲ್ಲ ಪದಾಧಿಕಾರಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಸಹೋದರ ಸಹೋದರಿಯರೇ, ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಪುಣ್ಯಕ್ಷೇತ್ರದಲ್ಲಿ ಇಂದು ನಾವೆಲ್ಲ ಅತ್ಯಂತ ಭಕ್ತಿಭಾವದಿಂದ ಮಹಾತಾಯಿಯ ಸನ್ನಿಧಾನಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ. ಇದು ನಮ್ಮ ಜೀವನದ ಕಾಲಾವಧಿಯ ಒಂದು ಮರೆಯಲಾಗದ ಮತ್ತು ಮರೆಯಬಾರದ ಅಪೂರ್ವ ಕ್ಷಣ ಎಂದು ನನಗನಿಸುತ್ತದೆ. ಈ ದೇವ ಮಂದಿರದ ಜೀರ್ಣೋದ್ಧಾರ ಮಹಾನ್ ಕಾರ್ಯದ ಹಿಂದೆ ಊರಿನ ಪರ ಊರಿನ ಆಸ್ತಿಕ ಬಂಧುಗಳ ತನು ಮನ ಧನ ಸಹಕಾರವಿದೆ. ಸಾವಿರಾರು ಧರ್ಮಾಭಿಮಾನಿಗಳು ಬಂಧುಗಳ ಬೆವರಿದೆ, ಕಣ್ಣೀರಿದೆ, ನೆತ್ತರಿದೆ. ಈ ಮಹಾತಾಯಿಯ ಸೇವೆ ಮಾಡುವ ಅಪೂರ್ವ ಅವಕಾಶ ನಮಗೆ ದೊರಕಿರುವುದು ನಮ್ಮ ಪೂರ್ವಜನ್ಮದ ಪುಣ್ಯದ ಫಲ ಎಂದು ತಿಳಿಯುತ್ತೇನೆ. ಸುಮಾರು 10 ಕೋಟಿ ವೆಚ್ಚದಲ್ಲಿ ಈ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಕ್ಕೆ ವಿನಿಯೋಗ ಮಾಡಿದ್ದಾರೆ. ಸಂಪೂರ್ಣ ಶಿಲಾಮಯವಾಗಿರುವಂತಹ ದೇವಮಂದಿರವನ್ನು ನಿರ್ಮಾಣ ಮಾಡಿ ಈ ಸಮಾಜಕ್ಕೆ ಪ್ರದಾನ ಮಾಡಿರುವಂತಹ ತಮಗೆಲ್ಲರಿಗೂ ಆರ್ಥಿಕ ಅಭಿನಂದನೆಗಳು. ಶ್ರೀ ದುರ್ಗಾದೇವಿ ರಾಜಪೂಜಿತೆ ಎಂಬ ಅಭಿಧಾನದಿಂದ ಎಲ್ಲ ಮಕ್ಕಳನ್ನು ತನ್ನ ಕೃಪಾಛತ್ರದಡಿ ಸೇರಿಸಿ ಅನುಗ್ರಹವನ್ನು ಮಾಡುತ್ತಿರುವ ಕರುಣಾಮಯಿ ತಾಯಿಗೆ ಅನಂತ ಕೋಟಿ ಪ್ರಣಾಮಗಳು. ಈ ಜೀವ ಜಗತ್ತು ದಾರಿದ್ರ್ಯದಿಂದ ದಾಟಿಸುವವಳೇ ದುರ್ಗೆ. ಆದಿಮಾತೆಯಾದ ಜೀವಿಗಳನ್ನು ಸಲಹುವ ದೇವಿ ಮಮತಾಮಯಿ. ಜೀವನ ಅಭ್ಯುದಯಗಳು ಅವಳ ಅನುಗ್ರಹದಿಂದ ಮಾತ್ರ ಸಾಧ್ಯ. ಇಂತಹ ದುರ್ಗಾ ಪರಮೇಶ್ವರನ ಅಂತರಂಗದ ನಾಯಕಿ ದುರ್ಗೆ ಪರಮೇಶ್ವರಿಯಾಗಿ ಲೋಕವನ್ನು ಅನುಗ್ರಹಿಸುತ್ತಿದ್ದಾಳೆ. ಹಿಂದೂ ಧರ್ಮದ ಜೀವಾಳವಾದ ಶ್ರದ್ಧೆ ಸಂಸ್ಕೃತಿಗಳನ್ನು ಮುಂದಿನ ತಲೆಮಾರುಗಳಿಗೆ ಜೀವಂತವಾಗಿಡಲು ಶ್ರದ್ಧಾ ಕೇಂದ್ರಗಳನ್ನು ದೃಢತರಿತವಾಗಿ ಉಳಿಸಲು ಅತಿ ಮುಖ್ಯವಾದ ಕೆಲಸ. ದೇವರು ಎಂಬ ಚೈತನ್ಯ ಸಾಕಾರಗೊಳ್ಳುವುದು 2 ಸ್ಥಾನಗಳಲ್ಲಿ. ಒಂದು, ದೇಹವೆಂಬುದು ನಮ್ಮದೇ, ವಿಧಿಯಲ್ಲಿ. ಇನ್ನೊಂದು, ದೇಗುಲವೆಂಬುದು ದಿವ್ಯ ಸನ್ನಿಧಾನದಲ್ಲಿ. ದೇವರು ಏಕತೆಯ ರಹಸ್ಯ, ದೇಗುಲ ಸಾಮರಸ್ಯದ ವಿಸ್ಮಯ, ದೇವಾಲಯಗಳು ಸಾಮರಸ್ಯದ ಕೇಂದ್ರಗಳಾಗಬೇಕು. ದೇವತಾರಾಧನೆಯಿಂದ ಲೋಕ ಸಮೃದ್ಧಿಯನ್ನು ಸಾರುವುದೇ ನಮ್ಮ ಹಿಂದೂ ಸಂಸ್ಕೃತಿ. ಬಾಳು ನಿಂತಿರುವುದು ಸಂಬಂಧಗಳ ಮೇಲೆ. ಸಂಬಂಧವನ್ನು ಚಲನಾಶೀಲವನ್ನಾಗಿಸಿದ್ದರೆ ಚೈತನ್ಯ ನಮ್ಮಿಂದ ತಾನೇ ಚಿಮ್ಮುತ್ತದೆ. ಸಂಬಂಧ ನಿಂತ ನೀರಾಗಿರದೆ ಬಾಳು ಕೊಳಕಾಗುತ್ತದೆ. ಸಂಬಂಧಗಳ ಮುಗ್ಧತೆಯನ್ನು ಮಾತ್ರ ಸಾಮರಸ್ಯವನ್ನು ಸಮಾಧಾನವಾಗಿ ಸ್ವೀಕರಿಸುವ ಶಕ್ತಿ ದೊರೆಯುತ್ತದೆ. ಈ ಕ್ಷೇತ್ರ ಒಂದು ಶಕ್ತಿ ಕ್ಷೇತ್ರ, ಸಾತ್ವಿಕ ಶಕ್ತಿ ವಿಜೃಂಭಿಸುವ ಕ್ಷೇತ್ರ. ಒಂದು ಊರಿನ ದೇವಾಲಯ ಆ ಊರಿನ ಹೃದಯದ ಭಾಗವಿದ್ದಂತೆ. ಬದುಕು ಹಸನು, ದೇವಾಲಯ ಚೆನ್ನಾಗಿದ್ದರೆ ಮನೆ ಮಠ ಚೆನ್ನಾಗಿರುತ್ತದೆ. ನಮ್ಮ ಕೊಲ್ಲಿ ದೇವಾಲಯದ ಗುಡಿ
ಇತಿಹಾಸದ ಸಾವಿರಾರು ಶರತ್ಕಾಲಗಳನ್ನಾಚೆದು ಆಕೆಯನ್ನು ನಂಬಿ ಬಂದವಳು ಬಾಳು ಬೆಳಗಿದ್ದಾಳೆ. ಕಾಲ ಕಾಲಕ್ಕೆ ಅವಳಿಗೆ ಗುಡಿ ಗೋಪುರಗಳನ್ನು ಕಟ್ಟಿ ಪೂಜಿಸುತ್ತಾ ನಮ್ಮ ಸೀಮೆಯ ಆಸ್ತಿಕ ಜನತೆಗೆ ಒಳ್ಳೆಯದನ್ನು ಮಾಡುತ್ತಾ ಬಂದಿರುತ್ತಾರೆ. ನಾನು ಈ ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ಸಾಧಾರಣ ಒಂದು 25-30 ವರ್ಷಗಳಿಂದ ನಾನು ಈ ಊರಿಗೆ ಬಂದಾಗಿಂದ ಸಾಧಾರಣ ಬರ್ತಾ ಇದ್ದೀನಿ. ನನ್ನ ಮಕ್ಕಳ ವಿದ್ಯಾಭ್ಯಾಸದ ಸಮಯದಲ್ಲಿ ನಾನು ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ 10ನೇ ತಾರೀಕು ನಂತರ ಅಂದರೆ ಮಕ್ಕಳಿಗೆ ರಿಸಲ್ಟ್ ಬಂದ ತಕ್ಷಣ ನಾನು ಈ ಊರಿಗೆ ಬಂದು ಒಂದು ದೇವಿಗೆ ಒಂದು ನನ್ನ ಕೈಲಾದ ಸೇವೆಯನ್ನು ಮಾಡಿಕೊಂಡು ನನ್ನ ಮಕ್ಕಳನ್ನೂ ನಿಜವಾಗ್ಲೂ ಗಂಡು ಮಕ್ಕಳಾದ್ರಿಂದ ದೇವಾಲಯಗಳು ಅಂದರೆ ಸ್ವಲ್ಪ ದೂರ ಉಳಿಯದಿದ್ರೂ ಅವ್ರನ್ನ ಎಳ್ಕೊಂಡು ಬಂದು ದೇವರಿಗೆ ದರ್ಶನ ಮಾಡಿ ಒಂದು ಸೇವೆಯನ್ನು ಮಾಡ್ಕೊಂಡು ಹೋಗ್ತಿರುವಂಥ ಪದ್ಧತಿಯನ್ನು ನಾನು ಇಟ್ಕೊಂಡಿದ್ದೆ. ಇವತ್ತು ಆ ದುರ್ಗೆಯೇ ನನಗೆ ಈ ಒಂದು ವೇದಿಕೆಯಲ್ಲಿ ಕೂತ್ಕೊಳ್ಳುವಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದಾಳೆ ಅಂತ ಹೇಳಿದ್ರೆ ನಾನು ತುಂಬ ಧನ್ಯಳು. ನಾನು ಈ ಊರಿಗೆ ಒಂದು ಸರಿ ನನ್ನ ವರಮಹಾಲಕ್ಷ್ಮಿ ಪೂಜೆಗೆ ಸಮೇತ ನನ್ನ ಉಪನ್ಯಾಸಕ್ಕೆ ಕರೆದಿದ್ರು, ಗೆಸ್ಟಾಗಿ ಕರೆದಿದ್ರು. ಆ ಸಂದರ್ಭದಲ್ಲಿ ನನಗೆ ಇಲ್ಲಿ ನೋಡುವಾಗ ಬಹಳ ಸಂತೋಷವಾಯಿತು. ಏನಂತ ಹೇಳಿದ್ರೆ ಈ ಕುಗ್ರಾಮದಲ್ಲಿ, ಯಾಕೆಂತ ಹೇಳಿದ್ರೆ ನಾನು 25 ವರ್ಷದಿಂದ ಬರ್ತಾಯಿದ್ದೀನಿ ಅಂದರೆ ಈ ರಸ್ತೆ ಎಲ್ಲ ಇಲ್ಲಿರೋರಿಗೆ ಗೊತ್ತಿದೆ ಹೇಗಿತ್ತು ಏನು ಅಂತ. ಗದ್ದೆ ಹುಣಿಯಲ್ಲೆಲ್ಲ ಬರಬೇಕು, ಕೊಲ್ಲಿಯಲ್ಲಿ ಅಲ್ಲಿ ಕಾಜೂರಲ್ಲಿ ಇದ್ರತ್ರ ಕೊಲ್ಲಿಯಲ್ಲಿ ಕಿಲ್ಲೂರಲ್ಲಿ ಇಳ್ಕೊಂಡು ನಡ್ಕೊಂಡು ಬರಬೇಕಾಗಿತ್ತು, ಅಂಥ ಪರಿಸ್ಥಿತಿ ಇತ್ತು. ಆದರೂ ಆ ಸಮಯದಲ್ಲೂ ನಾವು ಬಂದು ಹೋಗಿದ್ದೀವಿ. ಸೇವೆಯನ್ನು ದೇವಿ ಸೇವೆಯನ್ನು ಏನೋ ಕಿಂಚಿತ್ತು ನಮಗೆ ತಕ್ಕಂಗೆ ಮಾಡಿಕೊಂಡು ಬಂದಿದ್ದೀವಿ. ನವರಾತ್ರಿ ಇದರಲ್ಲಿ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಪೂಜೆ ದಿವಸ ಅಲ್ಲಿ ಸೇರಿರುವ ಮಹಿಳೆಯರನ್ನೆಲ್ಲ ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು. ಈ ಒಂದು ಸಣ್ಣ ಊರಿನಲ್ಲಿ ಇಷ್ಟು ಜನ ಮಹಿಳೆಯರೆಲ್ಲ ಸೇರ್ತಾರಲ್ಲ ಒಂದು ಪೂಜೆಗೆ ಅಂತಂದ್ಬಿಟ್ಟು, ನಾವೊಂದು ತಾಲೂಕು ಹೆಡ್ ಕ್ವಾರ್ಟರ್ ಅಂತಂದ್ಬಿಟ್ಟು ಬೆಳ್ತಂಗಡಿಯಲ್ಲಿದ್ದರೂ ನಾವು ಏನು ಮಾಡಲಿಲ್ಲ ಅಂತನ್ನುವಂತಹ ಭಾವನೆ ನನಗೆ ಅವತ್ತು ನಿಜವಾಗ್ಲೂ ಬಂದಿತ್ತು. ನನಗೆ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ನಂಗೆ ತುಂಬ ಸಂತೋಷ ಸಹ ಆಗಿತ್ತು. ಇವತ್ತು ಸಹ ನಾನು ಇದಕ್ಕೆ ಸಂಬಂಧಪಟ್ಟಂತಹ ನನಗೆ ಶುರುವಿಗೆ ಕೇಶವ ಪಡ್ಕೆ ಅವರು ನನ್ನ ಆಹ್ವಾನಿಸಿದ್ರು ಮತ್ತು ಇದಕ್ಕೆ ಸಹಕಾರವನ್ನು ಎಲ್ಲರೂ ಪೂರಕವಾಗಿ ಕೊಟ್ಟಿದ್ದರಿಂದ ನಾನು ಇವತ್ತು ಈ ವೇದಿಕೆಯಲ್ಲಿ ಕೂತ್ಕೊಳ್ಳುವಂಥ ಅವಕಾಶ ಬಂತು. ಅದರಿಂದ ಸಂಬಂಧಪಟ್ಟ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಾನು ತುಂಬ ಮಾತಾಡೋಕ್ಕೆ ನನಗೆ ಬರಲ್ಲ. ನಮ್ಮ ರೂಪಶ್ರೀ, ಡಾಕ್ಟರ್ ರೂಪಶ್ರೀ ಅವರು, ವಾಣಿ ಸುಗುಣಕುಮಾರ್ ಅವರು ಮತ್ತು ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ನನ್ನ ಮಾತಲ್ಲಿ ಒಳ್ಳೆಯದಿರೋದನ್ನ ತಗೊಳ್ಳಿ ಅಂತನ್ಬಿಟ್ಟು ಹೇಳ್ತಾ, ಕೊನೆಯದಾಗಿ ಈ ಶಕ್ತಿ ದೇವತೆಗೆ ನನ್ನ ಪ್ರಾಂಜಲ ಮನಸ್ಸಿನ ಪ್ರಾರ್ಥನೆ ಇದೆ. ಕಾಲ ಕಾಲಕ್ಕೆ ಮಳೆ ಬರಲಿ, ಬೆಳೆ ಬೆಳೆಯಲಿ, ಜನ ಜಾನುವಾರುಗಳು ಸುಖ ಸಂತೋಷದಿಂದ ಬಾಳಲಿ, ಎಲ್ಲರಿಗೂ ಆರೋಗ್ಯ, ಶಾಂತಿ, ಸಮಾಧಾನ, ನೆಮ್ಮದಿ ಪ್ರಾಪ್ತವಾಗಲಿ, ಬಾಳು ನಂದ ದೀಪದಂತೆ ಬೆಳಗಲಿ, ಎಲ್ಲರಿಗೂ ಶುಭವಾಗಲಿ ಅಂತಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಆ ದುರ್ಗಾ ಪರಮೇಶ್ವರಿ ಎಲ್ಲರಿಗೂ ಒಳ್ಳೆಯದೇನು ಮಾಡಲಿ ಅಂತ ಕೇಳ್ಕೊಳ್ತಾ ನನ್ನ 2 ಭಾಷಣ ಮುಗಿಸ್ತೇನೆ. ಧನ್ಯವಾದಗಳು. ದೇವತಾರಾಧನೆಯಿಂದ ಸಮಾಜ ಸಮೃದ್ಧಿಯಾಗಲಿ, ಸರ್ವಸಿದ್ಧಿಪ್ರದೆ, ಸರ್ವ ದುಃಖರೇ ಇರಿಸಿಕೊಂಡಿರುವ ನಮ್ಮಮ್ಮ ದುರ್ಗಾಮಾತೆಯ ಮಹಿಮೆಯನ್ನು ತಿಳಿಸಿದ ಮೇಡಮ್, ನಿಮಗೆ ಎಲ್ಲರ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಸಾಂಗವಾಗಿ ನೆರವೇರಿಸಿಕೊಟ್ಟವರು ಶ್ರೀಮತಿ ಜ್ಯೋತಿಲಕ್ಷ್ಮಿ ಕಿಲ್ಲೂರಿ ಇವರು. ದೇವಸ್ಥಾನದ ಎದುರು ಕಾಣುವ ಅತ್ಯಂತ ಸುಂದರವಾದ ಶಿಲಾಮಯವಾದ ಧ್ವಜಸ್ತಂಭದ ನಿರ್ಮಾಣದಲ್ಲಿ ಜ್ಯೋತಿಲಕ್ಷ್ಮಿ ಮೇಡಮ್ ಇರ್ಬೋದು, ನಮ್ಮ ವಾಣಿಸುಗುಣ ಮೇಡಮ್ ಇರ್ಬೋದು, ಇವರೆಲ್ಲರ ಒಂದು ಕೊಡುಗೆ ಅತ್ಯಂತ ಮಹತ್ತರವಾದದ್ದು. ಮಹಿಳೆಯರೇ ಸೇರಿ ಸುಮಾರು 15 ಲಕ್ಷ ರೂಪಾಯಿಗಳನ್ನು ಸಂಗ್ರಹಿಸಿ, ಪುರುಷರಿಗಿಂತ ನಾವೇನು ಕಡಿಮೆ ಇಲ್ಲ, ಮಹಿಳೆಯರು ಅಬಲೆಯಲ್ಲ, ಅವರು ಸಬಲೆಯರು ಅಂತ ಹೇಳೋದನ್ನು ಸಾಧಿಸಿ ತೋರಿಸಿಕೊಟ್ಟಂತಹ ಈ ಮಹಿಳಾ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಜ್ಯೋತಿಲಕ್ಷ್ಮಿ ಮೇಡಮ್, ನಿಮಗೆ ಒಂದು ಶುಭ ಹಾರೈಕೆಗಳನ್ನು ಹೇಳುತ್ತಾ ಈಗ ನೀವು ಅಧ್ಯಕ್ಷೀಯ ನುಡಿಗಳನ್ನು ನುಡಿಯಬೇಕೆಂದು ಎಲ್ಲರ ಪರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿ ರೂಪೇ ಸನಾತನೆ. ಕ್ಷೇತ್ರದ ಅಧಿದೇವತೆಯಾದಂತಹ
ನನ್ನ ಎರಡೂ ದುರ್ಗಾ ಮಾತೆಯರಿಗೆ ವಂದಿಸುತ್ತಾ, ದುರ್ಗಾ ಸ್ವರೂಪಿಣಿಯಾಗಿ ಕೂತು ಅಲಂಕರಿಸಿರುವ ವಿವಿಧ ಸೀರೆಗಳಿಂದ ಅಲಂಕೃತಗೊಂಡು ನನ್ನ ದುರ್ಗಾ ಮಾತೆಯ ಥರ ಕಾಣಿಸ್ತಿರುವ ನನ್ನ ಎಲ್ಲ ಹಿರಿಯ ಮಾತೆಯರಿಗೆ ವಂದಿಸುತ್ತಾ, ಬೇರೆ ಬೇರೆ ಸಮಿತಿಗಳಲ್ಲಿ ಕಾರ್ಯನಿರ್ವಹಿಸಿಕೊಂಡು ಈ ಸಭೆಯನ್ನು ಅಲಂಕರಿಸಿರುವ ನನ್ನ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ರೂಪಶ್ರೀ ಮೇಡಮ್ ಅವರು ನಮ್ಮನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರ, ಪಾರ್ವತಿ ಈ ಥರ ಬೇರೆ ಬೇರೆ ದೇವಿಯರ ಹೆಸರುಗಳನ್ನು ಹೇಳ್ತಾ ನಮ್ಮನ್ನು ದೇವಲೋಕಕ್ಕೆ ಕರ್ಕೊಂಡು ಹೋದರು. ನಾವು ದೇವಸ್ಥಾನಕ್ಕೆ ಯಾಕೆ ಬರಬೇಕು? ದೇವಸ್ಥಾನದಿಂದ ನಮಗೆ ಸಿಗುವಂತಹ ಸಕಾರಾತ್ಮಕ ಭಾವನೆಗಳು ಏನು? ಒಂದು ದೇವಸ್ಥಾನಕ್ಕೆ ಒಳಗೆ ಹೋಗುವಾಗ ಆ ಧ್ವಜಸ್ತಂಭದ ಮಹತ್ವ ಏನು? ಒಳಗೆ ಹೋಗಿ ಅರ್ಚಕರಿಂದ ತೀರ್ಥ ತೆಗೆದುಕೊಳ್ಳುವಾಗ, ಆರತಿಗೆ ತೆಗೆದುಕೊಳ್ಳುವಾಗ, ಕುಂಕುಮ ಹಚ್ಚುವಾಗ ಅದರ ಪಾವಿತ್ರ್ಯತೆ ಏನು ಎನ್ನುವುದರ ಬಗ್ಗೆ ನಮಗೆ, ನಮ್ಮ ಊರಿನ ಎಲ್ಲ ಭಕ್ತರಿಗೆ ಹೇಳಿಕೊಟ್ಟಿದ್ದೀರಿ ಮೇಡಮ್. ತುಂಬ ಧನ್ಯವಾದ ನಿಮಗೆ. ಅದೇ ರೀತಿ ಅವರ ಪಕ್ಕದಲ್ಲಿರುವಂತಹ ಉಮಾರಾವ್ ಮೇಡಮ್ ಇವರು ಹಿರಿಯರು. ಹಾಗೆ ನಾನು ಅವ್ರ ಜೊತೆ ಒಂದು ಮಹಿಳಾ ಸಹಾಯವಾಣಿಯಲ್ಲಿ ಕೆಲಸ ಮಾಡಿದ್ದೆ. ತುಂಬ ಒಂದು ನಗುಮುಖದ ಮಹಿಳೆಯವರು. ನಾನು ಇವತ್ತು ಈ ಮಟ್ಟಕ್ಕೆ ಬೆಳೆಯಬೇಕಿದ್ರೆ ಅವರ ಒಂದು ಟೀಮ್ ವರ್ಕ್, ಅವರು ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ. ತುಂಬ ಧನ್ಯವಾದಗಳು ಮೇಡಮ್. ಹಾಗೆಯೇ ನಮ್ಮ ವೇದಿಕೆಯಲ್ಲಿರೋರು ಗೌರವ ಅಧ್ಯಕ್ಷರು ಶ್ರೀಮತಿ ವಾಣಿ ಸುಗುಣಕುಮಾರಿಯವರು. ಇವರು ನಮ್ಮ ಅಂದರೆ ನಾವು ಇತ್ತೀಚೆಗಷ್ಟೇ ಈ ಊರಿಗೆ ಮದುವೆಯಾಗಿ ಬಂದು ಈಗ ತೊಡಗಿಸಿಕೊಂಡವರು. ಆದರೆ ಈಗ ಸ್ವಲ್ಪ ಮಹಿಳೆಯರು ಬರ್ತಾ ಇದ್ದಾರೆ. ಆದರೆ ಆಗಿನ ಕಾಲದಲ್ಲಿ ಅವರು ಇಲ್ಲಿಯ ಮಹಿಳೆಯರನ್ನು ಸೇರಿಸಿ ಅನೇಕ ಕಾರ್ಯಕ್ರಮಗಳನ್ನು ನಿಯೋಜಿಸಿದ್ದಾರೆ. ಆದರೆ ಈಗ ಅವರಿಗೆ ಸ್ವಲ್ಪ ವಯಸ್ಸು ಜಾಸ್ತಿ ಆಗಿದೆ. ಆದರೆ ಅವರು ನನಗೆ, ಜ್ಯೋತಿ ನೀನು ಮಾಡ್ತೀಯಾ, ನಿನ್ನ ಜೊತೆ ನಾನಿದ್ದೇನೆ ಅಂತ, ನನ್ನ ಆಶೀರ್ವಾದ ನಿನ್ನ ಮೇಲೆ ಇದೆ ಅಂತ ಹೇಳಿ ನನ್ನನ್ನು ಈ ಒಂದು ಕೆಲಸಕ್ಕೆ ಮುನ್ನುಗ್ಗಿಸಿದ್ದಾರೆ. ಮೇಡಮ್, ನಿಮಗೆ ಕೂಡ ನನ್ನ ನಮಸ್ಕಾರಗಳು. ಹಾಗೆ ಅವರ ಪಕ್ಕದಲ್ಲಿರುವವರು ನನ್ನ ಗೆಳತಿ ಶಾಲಿನಿ ಅಂತ. ನಾನು ಅನೇಕ ವರ್ಷಗಳಿಂದ ಇವರ ಜೊತೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸೇರಿಸಿಕೊಂಡು ಕೆಲಸ ಮಾಡ್ತಾ ಇದ್ದೇನೆ. ಅವರು ಕೂಡ ನಾವು ಹೋಗೋ ಜೊತೆ ಮಾಡುವ ಆಗ್ತದೆ ಅಂತ ನನಗೆ ಹುರಿದುಂಬಿಸಿದ್ದಾರೆ. ಶಾಲಿನಕ್ಕ, ನಿಮಗೆ ನನ್ನ ನಮಸ್ಕಾರಗಳು. ಹಾಗೆ ಇಲ್ಲಿ ಕುಳಿತವರು ನಮ್ಮ ಉಮೇಶ್ವರಿ ಅಕ್ಕ, ಇವರು ನಮ್ಮ ಹಿರಿಯರು. ಅದೇ ರೀತಿ ಈ ದೇವಸ್ಥಾನದ ಆಡಳಿತ ಸಮಿತಿಯಲ್ಲಿ ಅನೇಕ ವರ್ಷಗಳಿಂದ ಕೆಲಸವನ್ನು ಮಾಡಿದವರು. ಅವರು ಕೂಡ ನನಗೆ ತುಂಬ ಒಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅಮ್ಮ, ನಿಮಗೆ ಕೂಡ ನನ್ನ ನಮಸ್ಕಾರಗಳು. ಹಾಗೆ ಅಕ್ಷತಾ ಮೇಡಮ್ ಅವರು ಅನೇಕ ವಿದ್ಯಾರ್ಥಿಗಳಿಗೆ, ಅದು ಕಾನೂನು ವಿದ್ಯೆಯನ್ನು ನೀಡುವಂತಹ ಒಂದು ಪ್ರಾಚಾರ್ಯರು. ನಿಮಗೆ ಕೂಡ ನನ್ನ ನಮಸ್ಕಾರಗಳು. ಪಕ್ಕದಲ್ಲಿ ಇರುವವರು ಅವರು ತುಂಬ ವಿಶೇಷ ನನ್ನ ಜೀವನದಲ್ಲಿ. ಯಾಕಂತ ಹೇಳಿದರೆ, ಈ ದೇವಸ್ಥಾನದಲ್ಲಿ ನಾನು ಸಾಧಾರಣ ಒಂದು 12 ವರ್ಷಗಳಿಂದ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಒಂದು ಶ್ರೀ ವರಮಹಾಲಕ್ಷ್ಮಿ ಮಹಿಳಾ ಪೂಜಾ ಸಮಿತಿ ಅಂತ ಇದೆ. ನಾನು ಮದುವೆಯಾಗಿ ಒಂದು 6 ವರ್ಷ ದೇವಸ್ಥಾನಕ್ಕೆ ಬರ್ತಿದ್ದೆ, ಕೈ ಮುಗ್ತಿದ್ದೆ, ಹೋಗ್ತಿದ್ದೆ ಅಷ್ಟೇ. ಯಾವುದೇ ಸಮಿತಿಯಲ್ಲಿ ಇರಲಿಲ್ಲ. ಇಲ್ಲೇ ಒಬ್ಬರು ನಮ್ಮ ವಿನಯ ಚಂದ್ರ ಸೇನರ ಬೆಟ್ಟು ಅಂತ ಇದ್ದಾರೆ, ಎಲ್ಲರಿಗೂ ಗೊತ್ತಿದೆ. ಅವರೊಂದು ದಿವಸ ಮನೆಗೆ ಬಂದು, ಜೊತೆಗೆ ನೀವು ಬರಬೇಕು, ಒಂದು ಮಹಿಳಾ ಸಮಿತಿಯಲ್ಲಿ ನೀವು ಸೇರ್ಕೋಬೇಕು ಅಂತ ಕೇಳಿದರು. ಆಗ ನನ್ನ ಗಂಡ ಹೇಳಿದರು, ಬೊರ್ಚಿ ಮಾರೆ ದಾಯ್ತಿಕ್ಕು ಬೊರ್ಚಿ ಸಂಘ ಸಂಸ್ಥೆ ಒಳ್ಳೆ ಬೊರ್ಚ್ ಅಂತ. ಆದರೆ ಏನೋ ಗೊತ್ತಿಲ್ಲ, ನನ್ನ ಗಂಡ ಮತ್ತೆ ಆಯಿತು ಸೇರ್ಕೊ ಅಂತ ಹೇಳಿದರು. ಅದೇ ನಾನು ಬರುವಾಗಲೇ ಬಂದು ಕೊಂಡಾಗಲೇ ನಾನು ತಾಯಿಗೆ ಒಂದು ಶಕ್ತಿ ಮಂತ್ರದ ಮೂಲಕ ನಾನು ತಾಯಿಯನ್ನು ಬೇಡಿಕೊಂಡೆ. ತಾಯಿ, ನಿನ್ನ ಬಳಿಗೆ ನಾನು ಬಂದಿದ್ದೇನೆ, ನನ್ನಿಂದ ಏನು ನಿನಗೆ ಸೇವೆ ತಗೊಳ್ಳಿಕ್ಕೆ ಆಗ್ತದೆ ತಗೋ, ನನ್ನಿಂದ ಏನು ನಿನ್ನ ಒಂದು ಪೂಜೆ ಪುರಸ್ಕಾರ ಅಥವಾ ಜವಾಬ್ದಾರಿ ಕೊಡಲಿಕ್ಕಿದೆ ಅದು ಕೊಡು. ನಾನು ನಿನ್ನನ್ನು ಭಕ್ತಿಯಿಂದ ಬಂದಿದ್ದೇನೆ, ಆ ಶಕ್ತಿ ತುಂಬುವುದನ್ನು ನೀನು ಮಾಡಬೇಕು. ನಾನು ಪ್ರಯತ್ನ ಮಾಡ್ತೇನೆ, ಆ ಪ್ರಯತ್ನಕ್ಕೆ ಶಕ್ತಿಯಾಗಿ ನೀನು ಬರಬೇಕು ಅಂತ ಕೇಳಿಕೊಂಡೆ. ಆದರೆ ಅವತ್ತು 12 ವರ್ಷಗಳಿಂದ ಬಂದ ನಾನು ಇವತ್ತಿನ ತನಕನೂ ಎಲ್ಲ ಒಂದು ಸಂಘ ಸಂಸ್ಥೆಯಲ್ಲೂ ಸಮಿತಿಯಲ್ಲೂ ನಾನು ಇದ್ದೇನೆ. ಆಡಳಿತ ಸಮಿತಿಯಲ್ಲಿ 3 ವರ್ಷಗಳ ಕಾಲ ನಮ್ಮ ವಾಸುದೇವರಾವ್ ಕಕ್ಕೆನಜೆ ಇದ್ದಾರೆ ಹಿರಿಯರು, ಅವರ ಜೊತೆ ನಾನು ಸದಸ್ಯರಾಗಿ 3 ವರ್ಷಗಳಿಂದ ಆಡಳಿತ ಸಮಿತಿಯಲ್ಲಿ ಇದ್ದೇನೆ. ಹಾಗೆ ಜೀರ್ಣೋದ್ಧಾರದ ಮಹಿಳಾ ಸಮಿತಿಯಲ್ಲಿ ಅಧ್ಯಕ್ಷಳಾಗಿ, ಈಗ ಬ್ರಹ್ಮಕಲಶದ ಕಾರ್ಯದರ್ಶಿಯಾಗಿ ಕೂಡ ನನಗೆ ಆ ತಾಯಿ ಒಂದು ಸ್ಥಾನವನ್ನು ಕೊಟ್ಟಳು. ಇನ್ನು ಈ ಸ್ಥಾನ ಎನ್ನುವಂಥದ್ದು ಇದು ಇವರೆಲ್ಲ ಕರೆಯುವಾಗ ಸಭಾಧ್ಯಕ್ಷರು, ಆದರೆ ನಾನು ಸಭಾಧ್ಯಕ್ಷಳಾಗಿ ಕೂತಿಲ್ಲ. ನನ್ನ ತಾಯಿಯ ಪಾದದ ಧೂಳು ಅದು, ಆ ಪಾದದ ಧೂಳಾಗಿ ಕೂತಿದ್ದೇನೆ ಅಷ್ಟೇ. ಯಾಕಂತ ಹೇಳಿದರೆ, ನಾನು ಇಲ್ಲಿ ಬಂದ ನಂತರ ನನಗೆ ಆದಂತಹ ಒಂದು
ಪಾಸಿಟಿವ್ ಅಂದರೆ ಸಕಾರಾತ್ಮಕ ಚಿಂತನೆ, ಅಷ್ಟೇ ಅಲ್ಲ ಒಂದು ಸಕಾರಾತ್ಮಕ ಎನರ್ಜಿ ಅನ್ನುವಂಥದ್ದು ಬಹಳ ನನಗೆ ಅನುಭವ ಆಗಿದೆ. ನಾನು ಇಲ್ಲಿ ಸೇರಿದ ನಂತರ ಈ ಜೀರ್ಣೋದ್ಧಾರ ಮಹಿಳಾ ಸಮಿತಿಯ ಒಂದು ಏನು ಮೀಟಿಂಗ್ ಎಲ್ಲ ಆಗ್ತಿತ್ತು ಜೀರ್ಣೋದ್ಧಾರದ್ದು. ಆಗ ನಮ್ಮ ಧನಂಜಯ ಸರ್ ಅವರು ಹೇಳ್ತಿದ್ರು, ಎಲ್ಲ ಕಡೆ ಮಹಿಳೆಯರು ಸೇರಿ ಏನಾದರೂ ದೇವಸ್ಥಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ನೀವು ಮಾಡಿ ಜೊತೆಕ್ಕಂತ. ಆಗ ಆ ಮೀಟಿಂಗ್ನಲ್ಲಿ ನಾನು ಶಾಲಿನಕ್ಕೆ ಇದ್ವಿ. ಆಗ ನಾನು ಅವ್ರ ಹತ್ರ ಹೇಳಿದೆ, ಶಾಲಿನಕ್ಕೆ ಎಂತ ಮಾಡೋದು, ನಾವೇನಾದರೂ ಪ್ರಯತ್ನ ಮಾಡುವಂತ. ಆಯಿತು ಜೊತೆಕ್ಕ ಅಂತ ಹೇಳಿದ್ರು. ಆಗ ಒಂದು ಧ್ವಜಸ್ತಂಭದ್ದು ಒಂದು ಮಾತುಕತೆ ಆಗ್ತಿತ್ತು, ವಾಸ್ತುಶಿಲ್ಪಿಯನ್ನು ಕರೆಸಿ. ಅವರು ಹೇಳಿದರು ಆ ಧ್ವಜಸ್ತಂಭಕ್ಕೆ 10.5 ಲಕ್ಷ ಆಗ್ತದೆ ಅಂತ. ಆಗ ನನ್ನ ಮನಸ್ಸಿಗೊಂದು ಬಂತು, ಯಾಕೆ ನಾವು ಇದು ಪ್ರಯತ್ನ ಮಾಡುವಂದು ಶಾಲಿನಕ್ಕನ ಹತ್ರ ಹೇಳಿದೆ. ಹೌದು ಜೊತೆಗೆ ನಾವು ಪ್ರಯತ್ನ ಮಾಡುವ ಅಂತ. ಪ್ರಯತ್ನ ಮಾಡುವಂತ ಹೇಳಿದ್ದು ಮಾತ್ರ ಹೇಳಿ ಆಗಿದೆ. ಆದರೆ 10.5 ಲಕ್ಷ ಅಂತ ಹೇಳಿದ್ರೆ ದೊಡ್ಡ ಸಣ್ಣ ಮೊತ್ತ ಅಲ್ಲ. ನಾನು ಏನೇ ಆದರೆ ಒಂದು ಇಲ್ಲಿ ಮಾತು ಕೊಟ್ಟ ಮೇಲೆ ಮತ್ತೆ ತಾಯಿ ಹತ್ರ ಹೋಗ್ತೇನೆ. ತಾಯಿಯ ಪಾದದಿಂದ ಹಿಡಿದು ಇಲ್ಲಿ ಕಂಕುಳ ಹೀಗೆ ಹಿಡಿದು ತಲೆಯ ತನಕ ಅವಳನ್ನು ನೋಡುತ್ತಾ, ಅವಳ ಶಕ್ತಿಯನ್ನು ನೋಡುತ್ತಾ, ತಾಯಿ ನಿನ್ನ ಶಕ್ತಿಯಲ್ಲಿ ಒಂದು ಪಾಲು ಶಕ್ತಿ ನನಗೆ ಕೊಡು, ನನ್ನ ಮಹಿಳೆಯರನ್ನು ನನ್ನ ಜೊತೆ ಒಗ್ಗೂಡಿಸು, ನಾನು ಬನ್ನಿ ಅಂತ ಹೇಳುವಾಗ ಅವರು ಬರುವ ಹಾಗೆ ಮಾಡು, ನನಗೆ ಮನಸ್ಸಿಗೆ ನೋವಾದಾಗ ನಿನ್ನ ಮಗಳಂತೆ ನಿನ್ನ ಮಡಿಲಲ್ಲಿ ತೂಗಿ ನನ್ನನ್ನು ಮುಂದೆ ನುಗ್ಗಿಸು ಅಂತ ನಾನು ಯಾವಾಗಲೂ ಬೇಡಿಕೊಳ್ತಾ ಇದ್ದೇನೆ. ಅದು ಹೇಳಿದ್ದು ಮಾತ್ರ ಅಷ್ಟೇ ಅಲ್ಲದೆ ಆ ತಾಯಿ ಅದನ್ನು ಮಾಡಿಸಿಯೇ ಬಿಟ್ಲು. ನನಗೀಗಲೂ ಆಶ್ಚರ್ಯ ಆಗ್ತಾ ಇದೆ. ಯಾಕಂತ ಹೇಳಿದರೆ ಅದು ಹೇಳಿದ ತಕ್ಷಣ ನಾವು 8 ಲಕ್ಷ ರೂಪಾಯಿ ಕೂಪನ್ಗಳ ಮೂಲಕ ಹೋಯಿತು. ಅದು ಹೇಗೆ ಅಂತ ಹೇಳಿದರೆ, ನಮ್ಮ ಈ 3 ಭಾಗದ ಎಲ್ಲ ಮಹಿಳೆಯರಿಗೆ ಕೂಪನ್ ಕೊಟ್ಟದ್ದು, ಅವರವರ ತಾಯಿ ಮನೆಯಲ್ಲಿ ಕೊಟ್ಟದ್ದು, ಹೀಗೆ ಅವರವರ ಸಂಬಂಧಿಕರ ಮೂಲಕ ಹೀಗೆ 8 ಲಕ್ಷ ಅಲ್ಲಿಂದ ಬಂದಿದೆ. ಇನ್ನು ನಮಗೆ ದೊಡ್ಡ ಮೊತ್ತವನ್ನು ಸಹಕಾರ ಮಾಡಿದ್ದು ನಮ್ಮ ಗೆಳತಿ ಸ್ವರ್ಣಗೌರಿಯವರು. ನಾನು ಅವ್ರ ಹತ್ರ ಯಾವಾಗಲೂ ಹೇಳ್ತಾ ಇದ್ದೆ, ಮೇಡಮ್ ನಮಗೆ ಈ ಥರ ಆಗಬೇಕನ್ನು, ನೀನು ಯೋಚನೆ ಮಾಡಬೇಡ ಜ್ಯೋತಿ, ಆಗ್ತದೆ ಅದು, ಆ ಜಗನ್ಮಾತೆ ಮಾಡಿಸ್ತಾಳೆ ನಿನ್ನ ಕೈಯಿಂದ ಅಂತ ಹೇಳ್ತಾ ಇದ್ರು. ಸೊ ಅದು ಹೇಳೋದು ಅಷ್ಟೇ ಅಲ್ಲ, ಅವರ ಮೂಲಕವೇ ಅವರು ಮಾಡಿಸಿಬಿಟ್ರು. ಒಂದು ನಮಗೆ 3,60,000 ನಮ್ಮ ಸ್ವರ್ಣಗೌರಿ ಮೇಡಮ್ನವರು ಧರ್ಮಸ್ಥಳದಲ್ಲಿ ಪೂರ್ತಿ ತಿರುಗಿಸಿ ಅವರ ಆತ್ಮೀಯರ ಬೆಂಗಳೂರಿನಿಂದ ಎಲ್ಲರ ಹತ್ರ ಇದು ಮಾಡಿ ಅಷ್ಟು ಅಮೌಂಟನ್ನು ಮಾಡಿಸಿಕೊಟ್ರು. ಇನ್ನು ನಮ್ಮ 3 ಗ್ರಾಮದ ಮಹಿಳೆಯರ ಬಗ್ಗೆ ಹೇಳಬೇಕಾದ್ರೆ, ದಿಡುಪೆಯಲ್ಲಿ ಶಕ್ತಿಯಾಗಿ ನಿಂತದ್ದು ಶುಭಲಕ್ಷ್ಮಿ ದಿಡುಪೆ. ಒಂದು ದೊಡ್ಡ ಚಪ್ಪಾಳೆ ಕೊಡಿ. ಯಾಕಂತ ಹೇಳಿದರೆ ಇವತ್ತು ನಾನು ಮಾತನಾಡ್ತಾ ಇದ್ದೇನೆ ಈ ಸ್ಟೇಜಲ್ಲಿ ಅಂತ ಹೇಳಿದರೆ ನನ್ನ ಹಿಂದೆ ಇರುವ ಮಹಿಳಾ ಶಕ್ತಿಗಳ ಬಗ್ಗೆ ಹೇಳಲೇಬೇಕು. ಇನ್ನು ಇಲ್ಲಿ ಗಣೇಶ ನಗರದಲ್ಲಿ ಪೂರ್ಣಿಮಾ ಕೋಡಿ ಆ್ಯಂಡ್ ಟೀಮ್, ಇನ್ನು ಇಲ್ಲಿ ನಮ್ಮ ಕಕ್ಕೆನೇಜಿ ಈಕೆ ಕುಕ್ಕಾವು ಕಡೆಯಿಂದ ವತ್ಸಲಾರಾವ್ ಕಕ್ಕೆನೇಜಿ ಆ್ಯಂಡ್ ಟೀಮ್, ಮತ್ತು ಕೊಲ್ಲಿಯಲ್ಲಿ ನಾಗರತ್ನ ಆ್ಯಂಡ್ ಶಾಲಿನಿಯವರ ಟೀಮ್, ಮತ್ತು ಮಾಲೂರಿನಲ್ಲಿ ವಿನೋದ ಮತ್ತು ನಮ್ಮ ಯಶೋಧ ಮಾಲೂರು ಇವರ ಒಂದು ಟೀಮ್. ಸೊ ನಮ್ಮ ಈ ಟೀಮ್ ವರ್ಕ್ ಏನಿದೆ ಇದು ಫಲ ಕೊಟ್ಟಿತ್ತು. ಹೀಗೆ ಈ ಧ್ವಜಸ್ತಂಭ ಏನು ನಾವು ಹೇಳಿದ್ದು ಮಾತ್ರ, ಇದು ಪ್ರಚಾರ ಆಗಿ ಮೊನ್ನೆ ತನಕ ಎಂಕ್ಲೆ ಧ್ವಜಸ್ತಂಭದವೇ ಬೋರ್ಡು, ಕೂಪನ್ ಮುಗ್ದಾಗಿದೆ, ಕ್ಲೋಸ್ ಆಗಿದೆ, ಬೋರ್ಡು ಎಂತ ಮಾಡೋದು, ಜೀರ್ಣೋದ್ಧಾರ ರಶೀದಿಯಲ್ಲಿ ಮಹಿಳಾ ಧ್ವಜಸ್ತಂಭ ಅಂತ ಮೊನ್ನೆ ತನಕ ಬಂದಿದೆ. ಎಷ್ಟು ಸಂಘ ಸಂಸ್ಥೆಗಳಿಂದ 5,000 10,000 ಈಗ ಬರ್ತಾನೆ ಹೋಗಿದೆ. ಆದರೆ ನಾವು ಅದನ್ನೊಂದು ಜವಾಬ್ದಾರಿ ತಗೊಳ್ಳುವಾಗ ತುಂಬ ಭಯದಲ್ಲಿ ತಗೊಂಡಿದ್ದೇವೆ. ಆದರೆ ಈಗ ಎಷ್ಟು ಖುಷಿ ಆಗ್ತದೆ, ಕೊಲ್ಲಿಯ ಮಹಿಳಾ ಸಮಿತಿಯವರು ಮಹಿಳೆಯರೆಲ್ಲ ಸೇರಿ ಅಷ್ಟು ದೊಡ್ಡ ಧ್ವಜಸ್ತಂಭದ ಒಂದು ಭಾರ ಹೊತ್ತಿದ್ದಾರೆ ಅಂತ. ನಮಗೆ ಕೊಟ್ಟದ್ದು 10.5 ಲಕ್ಷ ಮಾತ್ರ ಜವಾಬ್ದಾರಿ. ನಾವು ಮಾಡಿಕೊಟ್ಟದ್ದು 15 ಲಕ್ಷ ಅಲ್ಲ, ಅದು ಮಿಕ್ಕಿ 16 ಲಕ್ಷ ಆಗಿರ್ಬೋದು. ನಾವು ಅದರ ನಂತರ ಲೆಕ್ಕ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗಾಗಿ ಅದು ಏನಿದ್ರೂ ನಮ್ಮನ್ನು ಒಗ್ಗೂಡಿಸಿದ್ದು, ನಮ್ಮ ಮೂಲಕ ತೆಗೆದುಕೊಂಡಿದ್ದು, ಅಥವಾ ನಮಗೆ ಆ ಪ್ರಯತ್ನದಲ್ಲಿ ಒಂದು ಶಕ್ತಿಯಾಗಿ ನಿಂತದ್ದು ನಮ್ಮ ಇಬ್ಬರು ದುರ್ಗಾಮಾತೆಯರಲ್ಲದೆ ಬೇರೆ ಯಾರೂ ಅಲ್ಲ. ನನ್ನಿಂದಂತೂ ಸಾಧ್ಯನೇ ಇಲ್ಲ. ಆ ಶಕ್ತಿ ತುಂಬಿದ್ದು ಅವಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಏನಂತ ಹೇಳಿದರೆ, ನಮ್ಮದು ಲಲಿತಾ ಸಹಸ್ರನಾಮ ಈ ನಮ್ಮ ಸ್ವರ್ಣ ಮೇಡಮ್ ಹೇಳಿದರು, ಇಲ್ಲಿ ಜೀರ್ಣೋದ್ಧಾರ ಅಂದರೆ ನಮ್ಮ ದೇವಿಯನ್ನು ಹೊರಗೆ ಬಾಲಾಲಯದಲ್ಲಿ ಕೂಡಿಸಿ ಒಂದು 6-7 ವರ್ಷ ಆಗ್ತಾ ಬಂತು. ನಾವೆಲ್ಲ ನಮ್ಮ ಮನೆಯಲ್ಲಿ ಟ್ಯಾರೇಸ್ ಮನೆಯಲ್ಲಿ ಇದ್ದೇವೆ, AC ಕಾರಲ್ಲಿ ಓಡಾಡ್ತಾ ಇದ್ದೇವೆ. ಆದರೆ ನಮ್ಮ ತಾಯಿ ಆ ಮಳೆಗಾಲದಲ್ಲಿ ಹೇಗೆ ಇದ್ದಾಳೆ ನೋಡೋಗೆ ಬೇಜಾರಾಗ್ತಿದೆ ನಮಗೆ ಮೊನ್ನೆ ಎಲ್ಲ. ಹಾಗೆ ಆ ಥರ ಇರುವಾಗ ನಮ್ಮ ಧನಂಜಯ ಸರ್ ಹೇಳಿದರು, ನೋಡಿ ಇಲ್ಲಿ ಕೆಲಸಗಳೆಲ್ಲ ಬಹಳ ನಿಧಾನವಾಗಿ ಆಗ್ತಾ ಇದೆ, ಇಲ್ಲಿ ಸ್ವಲ್ಪ ಶಕ್ತಿ ತುಂಬುವ ಕೆಲಸ ಆಗಬೇಕು. ದೇವಿಯರ ದೇವಸ್ಥಾನ ಆದ ಕಾರಣ
ಮಹಿಳೆಯರು ಸೇರಿ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿ ದೇವಿಗೆ ಶಕ್ತಿ ತುಂಬುವನ್ನ ಕೆಲಸ ಮಾಡಿ. ಯಾಕಂತ ಹೇಳಿದರೆ ಅಣ್ಣನವರನ್ನು ಹೊಗಳದಿದ್ದರೂ ಕೆಲಸ ಮಾಡ್ತಾರೆ, ಆದರೆ ನಾವು ಹಾಗೆಲ್ಲ, ನಮ್ಮನ್ನು ಹೊಗಳಿದ್ರೆ ಮಾತ್ರ ನಾವು ಕೆಲಸ ಮಾಡೋದು ಅಲ್ವಾ? ಸೊ ಹಾಗೆ ತಾಯಿ ಕೂಡ ಹಾಗೆ, ತಾಯಿಯನ್ನು ಹೊಗಳಬೇಕು. ಅವಳ ಆಂತರಿಕ ಬಾಹ್ಯ ಸೌಂದರ್ಯದ ಬಗ್ಗೆ ಹೊಗಳಿದಾಗ ಮಾತ್ರ ಆಕೆ ಶಕ್ತಿ ಸ್ವರೂಪಿಣಿಯಾಗಿ ನಿಲ್ಲಕ್ಕೆ ಸಾಧ್ಯ. ಸೊ ಹಾಗೆ ನಾವು ಪ್ರಾರಂಭ ಮಾಡಬೇಕು. ಆದರೆ ಪ್ರಾರಂಭ ಮಾಡಲಿಕ್ಕೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವುದಷ್ಟು ಸುಲಭವಲ್ಲ, ಅಷ್ಟು ಭಕ್ತಿ ಶ್ರದ್ಧೆ ಸಹ ಇರಬೇಕು. ಏನು ಮಾಡೋದು ಅಂತ ಹೇಳುವಾಗ ಧನಂಜಯ ಸರ್ ಹೇಳಿದರು, ನಮ್ಮ ಸ್ಥಾನಿಕ ಬ್ರಾಹ್ಮಣ ಸಭಾದ ಮಹಿಳೆಯರನ್ನು ಕರೆಸ್ತೇವೆ ಜ್ಯೋತ್ಯಕ್ಕ, ಅವರನ್ನು ಕರೆಸಿ ನಾವು ಅದನ್ನು ಒಂದು ಪ್ರಾರಂಭ ಮಾಡುವ, ಮತ್ತು ನೀವು ಒಂದೆಲ್ಲರೂ ಸೇರಿ ಓದಿ ಅಂತ. ಆಯ್ತಂತ ನಾವು ಒಪ್ಪಿಕೊಂಡ್ವಿ. ನಮ್ಮ ನಾಗರತ್ನಕ್ಕ ಕೊಲ್ಲಿಪಲ್ ಅವರೆಲ್ಲ ಅವರ ಗುರುಗಳ ಬಳಿ ಹೋಗಿ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಬಹಳ ಅದ್ಧೂರಿಯಾಗಿ ನಾವು ಲಲಿತಾ ಸಹಸ್ರನಾಮ ಪಠಣವನ್ನು ಪ್ರಾರಂಭಿಸಿದೆವು. ಆ ಪ್ರಾರಂಭದಲ್ಲೇ ನಮ್ಮ ಇವರು ಸ್ವರ್ಣಗೌರಿಯವರು ಬಂದರು. ಸೊ ನನಗೆ ಈ ದೇವಸ್ಥಾನದಿಂದ ಈ ಸಿಕ್ಕಿದ ದೊಡ್ಡ ಒಂದು ಗಿಫ್ಟ್ ಅಂದರೆ ಅದು ನನ್ನ ಸ್ವರ್ಣಗೌರಿ. ಯಾಕಂತ ಹೇಳಿದರೆ ನನ್ನ ಹೃದಯದಲ್ಲಿ ಒಂದು ತಾಯಿ ಇದ್ದಾಳೆ, ಇನ್ನೊಂದು ಅವರು ಇದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಸಕಾರಾತ್ಮಕ ಚಿಂತನೆಯನ್ನು ತುಂಬಿಸಿಕೊಳ್ಳುತ್ತಾ ಸೌಂದರ್ಯ ಲಹರಿಯ ಬಗ್ಗೆ ಆಗಿರ್ಬೋದು, ಲಲಿತಾ ಸಹಸ್ರನಾಮ, ಶಕ್ತಿ ಮಂತ್ರ, ಈ ಥರ ಬೇರೆ ಬೇರೆ ಒಂದು ದೈವಿ ಶಕ್ತಿಯ ಬಗ್ಗೆ ನನಗೆ ಅರಿವು ಮೂಡಿಸಿದವರು ಅವರು. ಇವತ್ತು ನಾನು ಇಲ್ಲಿ ಈ ರೀತಿ ನಿಂತು ಮಾತಾಡಬೇಕಾದ್ರೂ ಶಕ್ತಿ ಅಂದರೆ ನನಗೆ ಅವರೇ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ 3 ಗ್ರಾಮದ ಮಹಿಳೆಯರು ಕೂಡ ನನಗೆ ಬಹಳ ಪ್ರೀತಿಯಿಂದ ಜ್ಯೋತ್ಯಕ್ಕ ಅಂತೇಳಿ ತುಂಬ ಸಹಾಯ ಮಾಡಿದ್ದಾರೆ. ಆಮೇಲೆ ಎಲ್ಲ ಕೆಲಸದಲ್ಲೂ ನಮಗೆ ಅವರು ಭಾಗಿಯಾಗಿದ್ದಾರೆ ನಮ್ಮ ಜೊತೆಗೆ. ಇನ್ನು ನಮ್ಮ ಈ ಮಹಿಳಾ ಸಮಿತಿಯ ವತಿಯಿಂದ ನಾವು ಭಜನಾ ಟೀಮ್ಗಳನ್ನು ಮಾಡಿದ್ದೇವೆ. ಯಾಕಂತ ಹೇಳಿದರೆ ಎಲ್ಲ ಕಡೆಯಲ್ಲಿ ಸಹ ಮಹಿಳೆಯರು ಕುಣಿತಾರೆ ಭಜನೆ, ಆದರೆ ನಮ್ಮ ಊರಿನ ಮಹಿಳೆಯರು ಸಹ ಕುಣಿಬೇಕು ಅಂತ ಹೇಳಿ ನಾವು ಧನಂಜಯ ಹತ್ರ ಹೇಳಿ ಒಂದು 7 ಟೀಮ್ಗಳನ್ನು ಭಜನಾ ಟೀಮ್ಗಳನ್ನು ಮಾಡಿದ್ದೇವೆ. ಯಾಕಂದರೆ ಕೊಲ್ಲಿಗೆ ಬಂದು ಪ್ರಾಕ್ಟೀಸ್ ಮಾಡಲಿಕ್ಕೆ ಕಷ್ಟ, ಅದಕ್ಕೆ ಅವರವರ ಊರಿನಲ್ಲಿ ಒಂದೊಂದು ಟೀಮ್ ಲೀಡರನ್ನು ಮಾಡಿ ಈಗ 7 ಟೀಮ್ಗಳ ಭಜನೆಯನ್ನು ನಮ್ಮ 3 ಗ್ರಾಮದ ಮಹಿಳೆಯರು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹಾಗೆ ಲಲಿತಾ ಸಹಸ್ರನಾಮ ಕಳೆದ 1.5 ವರ್ಷಗಳಿಂದ ನಾವು ಪಾರಾಯಣ ಮಾಡ್ತಾ ಇದ್ದೇವೆ. ಈ ಲಲಿತಾ ಸಹಸ್ರನಾಮ ಪಾರಾಯಣದಲ್ಲೂ ಅಷ್ಟೇ ನನಗೆ ತುಂಬ ಬೆನ್ನೆಲುಬಾಗಿ ನಿಂತವರು ವತ್ಸಲಾರಾವ್ ಕಕ್ಕೆನೇಜೆ ಮತ್ತು ನಮ್ಮ ನಾಗರತ್ನರಾವ್ ಕೊಲ್ಲಿಪಾಲಿಯವರು. ಯಾಕಂತ ಹೇಳಿದರೆ ನಾವು ಮಹಿಳೆಯರು ಸೇರಬೇಕಿದ್ರೆ ನಮಗೆ ಕೆಲವು ಸೂತಕಗಳು ಕಾರ್ಯಕ್ರಮಗಳು ಇವೆಲ್ಲ ಜಾಸ್ತಿ ಇದೆ. ಆದ ಕಾರಣ ನಮ್ಮ 3 ಜನದ ನೇತೃತ್ವದಲ್ಲಿ ನನಗೆ ಬರಲಿಕ್ಕೆ ಆಗೋದಿಲ್ಲಕ್ಕ, ನೀವು ಹೋಗಿ ಟೀಮ್ ಲೀಡರ್ ತಗೊಳ್ಳಿ, ಈ ಥರ ನಾವು ಇದು ಮಾಡಿ. ಆದರೆ ಎಲ್ಲ ಸಹೋದರಿಯರು ಮಾತ್ರ ಭಾಗವಹಿಸಿದ್ದಾರೆ. ಫಸ್ಟಿಗೆ ಎಲ್ಲ ಬಹಳ ಕಷ್ಟ ಆಗ್ತಿದ್ರು. ಎಲ್ಲರೂ ಹೇಳ್ತಿದ್ರು ಲಲಿತಾ ಸಹಸ್ರನಾಮ ಓದುನಾಗ ತಪ್ಪಣ್ಣ ಪೋಡಿಗೆ ಅತ್ತ ಎಂಕ್ಳಿಗೆ ಅಂಚಾಪುಣ ಇಂಚಾಪುಣ ಅಂತ. ಲಾಸ್ಟಿಗೆ ನಾವೊಂದು ಏನು ತಾಯಿ ಹತ್ರ ಕ್ಷಮೆ ಕೇಳುವ ಮಂತ್ರವನ್ನು ಓದಿಬಿಡ್ತಿದ್ದೆವು. ಯಾಕಂತ ಹೇಳಿದರೆ ಗೊತ್ತಿದ್ದು ಮಾಡಿದರೆ ಮಾತ್ರ ತಪ್ಪಲ್ವಾ, ಗೊತ್ತಿಲ್ಲದೆ ಮಾಡಿದರೆ ಅದು ತಪ್ಪೇ ಅಲ್ಲ. ಆದರೆ ಎಷ್ಟು ಪುಸ್ತಕ ಅಂತ ಹೋಗಿದೆ ಅಂತ ಹೇಳಿದರೆ ಒಂದು 300ಕ್ಕಿಂತ ಜಾಸ್ತಿ ಪುಸ್ತಕ ನಾನು ತಂದು ಕೊಟ್ಟಿದ್ದೇನೆ. ಎಂಕು ಪುಸ್ತಕ ಬೋರ್ಡು ಅಂತ ಅಷ್ಟು ಪುಸ್ತಕಗಳನ್ನು ಕೊಂಡೋಗಿ ಇಟ್ಟಿದ್ದಾರೆ. ಹಾಗಾಗಿ ಈ ಲಲಿತಾ ಸಹಸ್ರನಾಮ ಪಠಣದಿಂದ ನಮ್ಮ ತಾಯಿಯು ಶಕ್ತಿ ತುಂಬಿದ್ದಾಳೆ. ಧನಂಜಯ ಅವರು ಈಗಲೂ ಹೇಳ್ತಾ ಇದ್ದಾರೆ, ಈ ಮಹಿಳೆಯರ ಒಂದು ಶಕ್ತಿ ಇದೆಯಲ್ಲ ಇದು ಅಪಾರವಾದದ್ದು ಅಂತ. ಅದೇ ರೀತಿ ಅದೆಲ್ಲ ಆಗಿ ಈಗ ಮೊನ್ನೆ ಆಮಂತ್ರಣ ಬಿಡುಗಡೆ ಮಾಡಿ ನಮ್ಮ ಪೂಜೆ ಕಾಮಂದರ ಹತ್ರ. ನಂತರ ಧನಂಜಯ ಸರ್ ಹೇಳಿದರು ಈ ಆಮಂತ್ರಣವನ್ನು ಮಹಿಳಾ ಟೀಮ್ ಮೂಲಕ ಕೊಡಬೇಕು ಅಂತ. ಅದನ್ನು ಕೂಡ ನಮ್ಮ ಈ ಭಜನಾ ಟೀಮ್ಗಳು, ಮಹಿಳಾ ಸಮಿತಿಯವರು ಎಲ್ಲ ಮಹಿಳೆಯರು ಸೇರಿ ನಾವು ಗ್ರಾಮಗಳಲ್ಲಿ ಪೇಟೆಗಳಲ್ಲಿ ಹೋಗಿ ನಾವು ಕೊಟ್ಟು, ಏನಿಲ್ಲ ನಾವು ಕಲೆಕ್ಷನ್ಗೆ ರಸೀದಿ ಪುಸ್ತಕ ಕೊಂಡೋಗ್ಲಿಲ್ಲ, ಕಾಗದವನ್ನು ಕೊಟ್ಟು ನಮ್ಮ ಕೊಲ್ಲಿಗೆ ಬನ್ನಿ, ನಮ್ಮೊಟ್ಟಿಗೆ ಸೇರ್ಕೊಳ್ಳಿ ಅಂತ ನಾವು ಅವರ ಹತ್ರ ಒಂದು ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ಅದರ ಫಲವಾಗಿ ಇವತ್ತು ಎಷ್ಟು ಸಾವಿರಾರು ಭಕ್ತರು ನಮ್ಮ ಈ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ನನ್ನ ಜೊತೆ ಭಾಗವಹಿಸಿದ ನಾನು ಈ ಏನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಯಾರಿಗೂ ಧನ್ಯವಾದ ಹೇಳಲಿಲ್ಲ. ಯಾಕೆಂದರೆ ನಾನು ಕಾಯ್ತಾ ಇದ್ದೆ ಈ ದಿನಕ್ಕೋಸ್ಕರ. ನಾನು ಇವತ್ತು ಹೇಳಬೇಕಂತ ಇದ್ದೇನೆ, ನನ್ನ ಎಲ್ಲ ಸಹೋದರಿಯರಿಗೆ, ನನ್ನ ಸಹೋದರರಿಗೆ ಎಲ್ಲರಿಗೂ ನನ್ನ ಮನದಾಳದ ಅಭಿನಂದನೆಗಳು. ನಿಮ್ಮ ಸಹಕಾರದಿಂದ ನಾನಿವತ್ತು ಇಲ್ಲಿ ಮಾತನಾಡುವ ಹಾಗೆ ಆಗಿದೆ. ಆದ ಕಾರಣ ಇವತ್ತು ನಾವು ಈ ದೇವಿಯನ್ನು ಪ್ರತಿಷ್ಠೆ ಮಾಡಿ ಕೂರಿಸುವುದು ಮಾತ್ರ ನಮ್ಮ ಕೆಲಸವಲ್ಲ. ಈಗ ಎಲ್ಲರೂ ಸೇರ್ಕೊಳ್ತಾರೆ, ಆದರೆ ನಾವು ಇನ್ನೂ ಭಕ್ತರಾಗಿ ಬರಬೇಕು. ಆಡಳಿತ ಸಮಿತಿ ಯಾರ ಕೈಯಲ್ಲಿಯೂ ಇರಲಿ, ಅದು ನಮಗೆ ಲೆಕ್ಕಕ್ಕಿಲ್ಲ. ಯಾಕೆಂದರೆ ನಾನು 3 ವರ್ಷ ಆಡಳಿತ ಸಮಿತಿಯಲ್ಲಿದ್ದೆ. ಧಾರ್ಮಿಕ ದತ್ತಿ ಇಲಾಖೆಯ ಪ್ರಕಾರ ನಡೆಸುವಂಥ ದೇವಸ್ಥಾನ ಇದು.
ಯಾವ ಪಕ್ಷದ ಅಧೀನದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಇರ್ತದೆ ಅದರ ಪಕ್ಷದಲ್ಲಿ ನಡೀತದೆ. ಆದರೆ ನನ್ನದೊಂದು ಕಳಕಳಿಯ ವಿನಂತಿ, ಯಾರ ಪಕ್ಷದ ಮೂಲಕನೇ ಆಡಳಿತ ಸಮಿತಿ ನಡೀಲಿ, ಭಕ್ತರಾಗಿ ಬಂದವರಿಗೆ ಒಂದು ಪ್ರೀತಿಯ ನಗುವಿನಿಂದ ನಮಸ್ಕಾರ ಬನ್ನಿ ಅಂತ ಹೇಳುವ ಒಂದು ಸೌಜನ್ಯತೆಯನ್ನು ಇಟ್ಟುಕೊಳ್ಳಿ. ಅಷ್ಟೇ ಅಲ್ಲ, ಇಷ್ಟು 3 ಗ್ರಾಮದಲ್ಲ, ಬೇರೆ ಎಲ್ಲರೂ ಸೇರಿದ್ದಾರೆ ಇದರಲ್ಲಿ. ಎಲ್ಲರೂ ಬರುವಾಗ ಕೂಡ ಈ ದೇವಸ್ಥಾನದಲ್ಲಿ ಎಲ್ಲರ ಒಂದು ಏನು ಶ್ರಮ ಇದೆ, ಆ ಶ್ರಮಕ್ಕೆ ಬೆಲೆ ಕೊಡುವುದನ್ನು ನಾವು ಮಾಡಬೇಕು. ಇನ್ನು ಬೇರೆ ಊರಿನ ಭಕ್ತರು ಬಂದಾಗ ನಮ್ಮ ಊರಿನವರಿಗೆ ಪರಿಚಯಿಸುವ ಅಗತ್ಯ ಇಲ್ಲ. ಬೇರೆ ಊರಿನವರು ಬಂದಾಗ ನಮ್ಮ ಕ್ಷೇತ್ರದ ಮಹಿಮೆಗೆ ಸ್ವಲ್ಪ ಹೇಳಬೇಕು. ಅಲ್ಲಿ ಎದುರುಗಡೆ ರಕ್ತೇಶ್ವರಿ ಗುಡಿ ಇದೆ, ನಾಗನಕಟ್ಟೆ ಇದೆ, ಇಲ್ಲಿ ದುರ್ಗಾ ಕೆಲವರು ಅದೆಂತ 2 ಗುಡಿ ಅಂತ ಕೇಳ್ತಾರೆ. ಅದು ಏನು, ಅದು ಯಾಕೆ ಅಂತ ಹೇಳಬೇಕು. ಯಾಕಂದರೆ ಇಲ್ಲಿ 2 ಶಕ್ತಿ ದೇವತೆಗಳಿವೆ, ಒಂದಲ್ಲ ಅಲ್ವಾ. ಸೊ 2 ಶಕ್ತಿ ದೇವತೆಗಳಿದೆ. ಈಗ 4 ತಿಂಗಳ ಹಿಂದಿನಿಂದ ಮುಂಚೆ ಏನಂತ ಹೇಳಿದರೆ ಪ್ರಧಾನ ದೇವಿಯಾಗಿ ನಾವು ಏನು ದುರ್ಗಾದೇವಿಗೆ ಮಾತ್ರ ನಾವು ವಿಶೇಷ ಪೂಜೆಗಳನ್ನು, ಅಲಂಕಾರ, ಸೀರೆ ಉಡಿಸಿ ಮಲ್ಲಿಗೆ ಹೂವೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡ್ತಿದ್ವಿ. ಆದರೂ ಏನೋ ಧನಂಜಯ ಸರಿಗೆ ನನಗೆ ಸರಿ ಹೋಗ್ತಿಲ್ಲ, ಕೆಲಸಗಳು ಮುಂದೆ ಹೋಗ್ತಿಲ್ಲ ಅಂತ ಬಂದು ಅವರು ಮತ್ತೆ ಹೇಳಿದರು, ಇಲ್ಲ ಇನ್ನು ಪ್ರಧಾನ ಗುಡಿಗೆ ಹೋಗುವಂಥವಳು ಈಚೆಯ ದೇವಿ, ಈಗ ನಾವು ಬಾಲಾಳದಿರುವ ಫಸ್ಟಿಗೆ ಸಿಗುವಂಥ ದೇವಿ ಬಾಳಾಳಕ್ಕೆ ಹೋಗೋವಳು, ಅವಳಿಗೆ ಬೇಜಾರಾಗಿದೆ. ಇನ್ನು ಒಂದೇ ರೀತಿಯ ಸೀರೆ, ಒಂದೇ ರೀತಿಯ ಅಲಂಕಾರ, ಒಂದೇ ರೀತಿಯ ದುರ್ಗಾ ನಮಸ್ಕಾರ ಪೂಜೆ ಆಗಬೇಕು ಅಂತ ಧನಂಜಯ ಸರ್ ಹೇಳಿದರು. ಅದರ ನಂತರ ಇಲ್ಲಿ ಬಹಳ ವೇಗವಾಗಿ ಕೆಲಸ ಕಾರ್ಯಗಳು ಮುಂದುವರಿದ್ರು. ಯಾಕಂತ ಹೇಳಿದರೆ ನಮಗೆ ಮಹಿಳೆಯರಿಗೂ ಅಷ್ಟೇ, ನನ್ನನ್ನು ಹೊಗಳಿದರೆ ಪಕ್ಕದಲ್ಲಿ ಕೂತವರಿಗೆ ಬೇಜಾರಾಗ್ತದೆ ಅಲ್ವಾ. ಅದೇ ರೀತಿ ತಾಯಂದಿರು ಕೂಡ ಹಾಗೆ, ಇಬ್ಬರನ್ನೂ ಒಂದೇ ರೀತಿಯಲ್ಲಿ ಕಾಣಬೇಕು ನಾವು, ಗೊತ್ತಾಯ್ತಾ. ಒಂದೇ ರೀತಿಯ ಮಂತ್ರ, ಒಂದೇ ರೀತಿಯ ಸೀರೆ. ಹಾಗೆ ಈಗ ಭಕ್ತರಿಗೆ ಏನಾಗಿದೆ ಅಂತ ಹೇಳಿದರೆ, ಮುಂಚೆ 1 ಸೀರೆ ಕೊಡ್ತಿದ್ದು, 1 ಚೆಂಡು ಮಲ್ಲಿಗೆ, ಈಗ 2 ಚೆಂಡು ಮಲ್ಲಿಗೆ, 2 ಸೀರೆ ಒಂದೇ ರೀತಿ ಆಗಬೇಕು. ಆದರೆ 2 ಸೀರೆ 2 ಚೆಂಡು ಮಲ್ಲಿಗೆ ಕೊಟ್ಟರು ತೊಂದರೆ ಇಲ್ಲ, ಅದರ 10 ಪಟ್ಟು ತಾಯಿ ಕೊಡ್ತಾಳೆ. ಇನ್ನೊಂದು ನಾನು ಹೇಳಲೇಬೇಕು, ಆದರೆ ಈ ಸಭೆಯಲ್ಲಿ ಹೇಳಬೇಕು ಬೇಡ ಅಂತ ಅನಿಸ್ತಿದೆ, ಆದರೂ ನಾನು ಹೇಳ್ತೇನೆ. ಯಾಕಂತ ಹೇಳಿದರೆ ಇದೊಂದು ನನಗೆ ಸಿಕ್ಕಿದ ಅವಕಾಶ. ಏನಂತ ಹೇಳಿದರೆ, ನಾನು ಒಂದು ಬಿಸ್ನೆಸ್ಗೆ ಪ್ರಾರಂಭ ಮಾಡಿದೆ, ಒಂದು ಕಂಪ್ಯೂಟರ್ ಎಜುಕೇಷನಿಗೆ ಉಜಿರೆಯಲ್ಲಿ ಪ್ರಾರಂಭ ಮಾಡಿ, ಇನ್ನೇನು ಒಂದು 8 ಲಕ್ಷ ಇನ್ವೆಸ್ಟ್ ಮಾಡಿ ಪ್ರಾರಂಭ ಮಾಡ್ತೇನೆ ಅಂತ ಹೇಳುವಾಗ ಲಾಕ್ಡೌನ್ ಬಂತು. ಗಂಡ ಲೋನ್ ಎಲ್ಲ ಮಾಡಿಕೊಟ್ರು, ಏನು ಮಾಡೋದು, ಲಾಕ್ಡೌನ್, ಮನೆಯಿಂದ ಹೊರಗೆ ಹೋಗ್ಲಿಕ್ಕಾಗ್ತಿಲ್ಲ. ನಾನು ಮಾಡಿದ್ದಿಷ್ಟೇ, ಲಲಿತಾ ಸಹಸ್ರನಾಮ ಪುಸ್ತಕವನ್ನು ಓದಿದ್ದು, ತಾಯಿ ಹತ್ರ ಬೇಡಿ 1 ವಾರಕ್ಕೆ ನನ್ನ ಚಿತ್ತಕ್ಕೆ ತಾಯಿ ಕೊಟ್ಟದ್ದು, ಇಲ್ಲಿ ಎಲ್ಲ ಫ್ಲೆಕ್ಸ್ ಹಾಕು, 3 ಗ್ರಾಮದಲ್ಲಿ ನಿನಗೆ ಬರ್ತಾರೆ ವಿದ್ಯಾರ್ಥಿಗಳಂತ. ನಾನು 4 ಬ್ಯಾಚ್ ಮಾಡಿದೆ. ಲಾಕ್ಡೌನಲ್ಲಿ 4 ಬ್ಯಾಚ್ ಮಾಡಿ ನಾನು 2 ಲಕ್ಷವನ್ನು ನಾನು ಸಂಗ್ರಹಿಸಿದೆ. ಆಗ ನನಗೆ ಬಹಳ ನೆಮ್ಮದಿಯಾಯಿತು. ಆಗಲೇ ನಾನು ತಾಯಿ ಹತ್ರ ಹೇಳ್ಕೊಂಡೆ, ತಾಯಿ ನನ್ನ ಒಂದು ವಿದ್ಯಾರ್ಥಿಯಲ್ಲಿ 100 ರೂಪಾಯಿಯಾಗಿ ಹಿಟ್ಟು ಅದೆಷ್ಟೇ ಬರಲಿ, ನಾನು ಅದನ್ನು ನಿನಗೆ ಒಪ್ಪಿಸ್ತೇನೆ ಅಂತ ಹೇಳ್ಕೊಂಡೆ. ಪ್ರತಿ ವಾರ 800ರಿಂದ 1,000 ಹೂ ತಾಯಿಗೆ ಒಪ್ಪಿಸಿ, ಈಗ 1.5 ವರ್ಷದಲ್ಲಿ ರೂಪಾಯಿ 50,000ಗಳ ಹೂವಿನ ಸೇವೆ ನಾನು ತಾಯಿಗೆ ಮಾಡಿಸಿದ್ದೇನೆ. ಅದೇ ರೀತಿ ಮಹಿಳಾ ಧ್ವಜಸ್ತಂಭಕ್ಕೆ 100 ರೂಪಾಯಿಯಾಗಿ ಇಟ್ಟು 1 ಲಕ್ಷವನ್ನು ಮಹಿಳಾ ಧ್ವಜಸ್ತಂಭಕ್ಕೆ ಕೊಟ್ಟೆ. 20,000ವನ್ನು ನಾನು ಜೀರ್ಣೋದ್ಧಾರಕ್ಕೆ ಕೊಟ್ಟೆ. ಇದು ನನ್ನ ಪತಿಯದ್ದಲ್ಲ, ನನ್ನ ಉದ್ಯೋಗದಲ್ಲಿ. ಇನ್ನೊಂದು ನನಗೆ ಸಿಕ್ಕಿದ ಬಹಳ ಪುಣ್ಯದ ಇದಂದರೆ, ನಾನು ಉದ್ಯೋಗ ಮಾಡೋದು ಅರಿಪಾಡಿ ಮಠ ಕಾಂಪ್ಲೆಕ್ಸಲ್ಲಿ. ಅಲ್ಲಿ ಕೂಡ ದುರ್ಗಾದೇವಿ ಇದ್ದಾಳೆ. ನನ್ನ ಆಫೀಸಿನ ಎದುರುಗಡೆಯೇ ಕದಂಬ ವೃಕ್ಷ ಇದೆ, ಅದು ನನಗೆ ಗೊತ್ತಿಲ್ಲ, ಸರ್ನಗರಿ ಜ್ಯೋತಿ ಅದು ಕದಂಬ ವೃಕ್ಷ ಅಂತ. ನಾನು ಯಾವಾಗ ತಾಯಿಗೆ ಅಲ್ಲಿ ಓದ್ತೇನೋ ಹೋಗಿ ಅದಕ್ಕೊಂದು ನಾಮ ಹಚ್ಚುತ್ತೇನೆ. ಅದೊಬ್ರು ಪಕ್ಕದವರು ಹೇಳ್ತಾ ಇದ್ದಾರೆ, ಐಕ್ ಪೂದೀಪಿರ ನಾಮ ಪಚ್ಚಿರ ನನ್ನ ಗುಡಿನೇ ಕಟ್ಟಿಬೇರ ಅಂತ. ಅವು ಜ್ಯೋತಿ ಮೇಡಮ್ ಅಂತ ನಾನು ಹೇಳಿದೆ. ನೋಡಿ, ಅದು ಕದಂಬ ವೃಕ್ಷ, ಲಲಿತಾ ಸಹಸ್ರನಾಮದಲ್ಲಿ ಕದಂಬವನ ವಾಸಿನಿ ಅಂತ ಬರ್ತದೆ ಅಂತ ಹೇಳಿದೆ. ಆದ ಕಾರಣ ನನಗೆ ಈ ರೀತಿ ಒಂದು ಶಕ್ತಿಯನ್ನು ತುಂಬಿದವಳು ನನ್ನ ತಾಯಿ ದುರ್ಗಾ ಮಾತೆಯರು ಇಬ್ಬರೂ ಕೂಡ. ಹಾಗೆ ನಾನು ಮೊನ್ನೆ ತನಕ ಸಹ ನಾವು ಲಲಿತಾ ಸಹಸ್ರನಾಮ ಓದ್ತಿದ್ವಿ ಮಂಗಳವಾರ ಸಂಜೆ. ಆದರೆ ನನಗೀಗ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗ್ತಿಲ್ಲ. ನಾನು ಮೊನ್ನೆ ಕೂಡ ತಾಯಿ ಬಾಲಾಲಯದಲ್ಲಿರುವ ಅವತ್ತು ತಾಯಿಯನ್ನು ಈ ಕಡೆ ದೇವಸ್ಥಾನಕ್ಕೆ ತರುವ ಒಂದು ಇದರಲ್ಲಿ ಇದ್ದರು, ಪೂಜೆ ಎಲ್ಲ ಮಾಡ್ತಿದ್ರು. ಆಗ ಮೇಲೆ ಕೂತು ನಾನು ಓದಿದೆ. ಅದರ ನಂತರ ನಾನು ಪ್ರಪ್ರಥಮವಾಗಿ ನಾನು ನಿನ್ನೆ ಓದಿದೆ. ಆದರೆ ನನಗೆ ಒಂದು ಆಂತರಿಕವಾಗಿ ಆದಂತಹ ಸಕಾರಾತ್ಮಕ ತಲ್ಲಣವನ್ನು ಅದು ಹೇಳಬಾರ್ದು, ಅದು ನಾನು ಹೇಳ್ತೇನೆ. ಯಾಕಂತ ಹೇಳಿದರೆ ನನ್ನ ಮಾತಿನಿಂದ ಸ್ವಲ್ಪ ಬೇರೆಯವರಿಗೆ ಸಹ ಪ್ರೇರಣೆ ಆಗಲಿ. ಅದು ಯಾರಾದರೂ ಕಷ್ಟ ಅಂತ ಬಂದರೆ
ಆ ರೀತಿಯಲ್ಲಿ ನಮ್ಮ ಕಷ್ಟವನ್ನು ನೀಗಿಸ್ಕೊಳ್ಬೋದು ಅಂತ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ನಾನು ಆ ಲಲಿತಾ ಸಹಸ್ರನಾಮ ಓದಿ ಶಕ್ತಿ ಮಂತ್ರವನ್ನು ಪಾರಾಯಣ ಮಾಡಿದ ಮೇಲೆ ನನಗೆ ಬಾಡಿ ಫುಲ್ಲು ಶೇಕ್ ಆಯಿತು. ನನಗೆ ಒಂದು ಕ್ಷಣ ನಾನು ಎಲ್ಲಿದ್ದೇನೆ ಅಂತಲೇ ಗೊತ್ತಾಗಲಿಲ್ಲ. ಲಾಸ್ಟಿಗೆ ಸೀದಾ ಹೋಗಿ ನಾನು ಭಟ್ರ ಹತ್ರ ಪ್ರಸಾದ ಕೇಳಿದೆ. ಅದರ ನಂತರ ನನಗೆ ಸ್ವಲ್ಪ ವೈಬ್ರೇಷನ್ ಕಮ್ಮಿ ಆಯಿತು. ಅಂದರೆ ಅಷ್ಟು ಶಕ್ತಿ ಇದೆ ನನ್ನ ತಾಯಂದಿರಿಗೆ. ಅದು ಈ ತಾಯಂದಿರದು 2 ಗರ್ಭಗುಡಿಯಲ್ಲಿ ಇನ್ನು ಕೂತ ಮೇಲೆ ಅವರ ಶಕ್ತಿಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಎಲ್ಲ ಸಹೋದರಿಯರ ಹತ್ರ ಕೇಳೋದು ಇಷ್ಟೇ, ನಿಮ್ಮ ಯಾವುದೇ ಕಷ್ಟ ಕಾರ್ಪಣ್ಯಗಳು ಇರಲಿ, ನೀವು ನಿಮಗೆ ಹುಷಾರಿಲ್ಲದಾಗ ಹೂವಿನ ಪೂಜೆ ಮಾಡಿಸೋದು, ಮಕ್ಕಳಿಗೆ ಮಾರ್ಕ ಕಮ್ಮಿ ಬಂದರೆ ಕುಂಕುಮಾರ್ಚನೆ ಮಾಡಿಸುವುದು ಅಲ್ಲ, ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ತಾಯಿಯನ್ನು ನೆನೀರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಓಕೆನಾ? ನಾನು ಇಷ್ಟು ಒಳ್ಳೆಯ ಸೀರೆ ಉಡಬೇಕಿದ್ರೆ ನನ್ನ ತಾಯಿ ಕಾರಣ, ನಾನು ಈ ಬಳೆ ತೊಡಬೇಕಾದ್ರೆ ನನ್ನ ತಾಯಿ ಕಾರಣ. ಎಲ್ಲದರಲ್ಲೂ ತಾಯಿಯನ್ನು ಕಂಡ್ರೆ ಮಾತ್ರ ಆ ತಾಯಿಯ ಶಕ್ತಿ ನಮಗೆ ಬರಲಿಕ್ಕೆ ಸಾಧ್ಯ. ಆದ ಕಾರಣ ನಾನು ಇನ್ನೂ ತಾಯಿಗೆ ಪ್ರತಿಜ್ಞೆ ಮಾಡಿದ್ದೇನೆ, ಅದು ಎಷ್ಟು ವಿದ್ಯಾರ್ಥಿಗಳನ್ನು ಕೊಡ್ತೀಯ ಕೊಡು, ಅಷ್ಟು ನಿನಗೆ ಕೊಡ್ತೇನೆ ಅಂತ. ಬ್ರಹ್ಮಕಲಶದ ತನಕ ಅಂತಲ್ಲ, ಅಂದರೆ ಆ ಶಕ್ತಿಯಾಗಿ ನನ್ನ ಜೊತೆ ನಿಲ್ಲು ಅಂತ. ಇನ್ನೊಂದು ಹೇಳಬೇಕೆಂದರೆ ಸ್ವರ್ಣಗವ್ರು ಯಾವಾಗಲೂ ಹೇಳ್ತಿದ್ರು, ಈ ಸ್ಕೂಟಿ ಇಡುಪು ಒಂದು ಎಲೆಕ್ಟ್ರಿಕ್ ಇಡು ಜ್ಯೋತಿ ಎಂಗೆ ಪೋಡಿಗೆ ಹಾಪುಣಿ ಕಾರ್ದೆತ್ತನು. ಇಲ್ಲ ಮೇಡಮ್, ನನಗೆ ಸಾಮರ್ಥ್ಯ ಇಲ್ಲ ಕಾಡ್ತವೆ. ನೀನು ಬ್ರಹ್ಮಕಲಶಕ್ಕೆ ಮೊದಲು ತೆಕ್ಕೊಳ್ತೀಯ ಅಂತ. ಅದು ಹೇಗೆ ತಗೊಂಡೆ ನನಗೆ ಗೊತ್ತಿಲ್ಲ. ಕೇಳಿಗೆ ಹೋದು ಬುಕ್ ಮಾಡಿದ್ರು, ಲೋನ್ ಕೊಟ್ಟದವರೇ ನನಗೆ RTC ಕೊಡೋದೇ ಕೊಟ್ಟಿದ್ದಾರೆ. ನಾನು ಹೇಳಿದೆ ಮೇಡಮ್ ರಿಸ್ಕ್ ಅಂತ. ನೀನು ಜಗನ್ಮಾತೆಯ ಕ್ಷೇತ್ರದಲ್ಲಿ ಸಿಕ್ಕಿದವಳು ಜ್ಯೋತಿ, ನೀನು ಕಟ್ಟದಿದ್ರೆ ತಾಯಿ ಕಟ್ಟಿಸ್ತಾಳೆ ಅಂತ. ಎಂಥ ಮಾತು ನೋಡಿ. ಆದ ಕಾರಣ ನನ್ನ ಜೊತೆ ತಾಯಿ ಯಾವಾಗಲೂ ಇರ್ತಾಳೆ. ನಾನು ಅವಳು ತಾಯಿಯಾಗಿ ಪೂಜಿಸ್ತೇ ಇಲ್ಲ, ನನ್ನ ಸ್ನೇಹಿತೆಯಾಗಿ ಪೂಜಿಸ್ತೇ ಇದ್ದೇನೆ. ಈ ಕೊಲ್ಲಿ ಕ್ಷೇತ್ರ ದೇವಸ್ಥಾನ ಅಲ್ಲ, ನನ್ನ ತವರು ಮನೆ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದರೆ ಹೆಣ್ಣು ಮಕ್ಕಳಿಗೆ ಬಹಳ ಪವಿತ್ರವಾದ ಕ್ಷೇತ್ರ ತಾಯಿ ಮನೆ. ಅಲ್ಲಿ ಅಣ್ಣ ನಾದಿನಿಯವರು ಹೇಗೆ ಇರಲಿ, ಎಂಥದೇ ಇರಲಿ, ಆದರೆ ನಾವು ಬಾಲ್ಯವನ್ನು ಕಳೆದದ್ದು ಅಲ್ಲಿಯ ಬಾಲ್ಯದ ನೆನಪುಗಳು ನಮಗೆ ಯಾವಾಗಲೂ ಇರ್ತದೆ. ನಾವು ಸಾಯೋ ತನಕ ಸಹ ನಾವು ಹೋಗಬೇಕು ಅಂತ ಅನಿಸಿದೆ. ಅದೇ ರೀತಿ ನನ್ನ ಪಾಲಿಗೆ ಈ ಕ್ಷೇತ್ರ ಅಷ್ಟೇ. ಇನ್ನು ನನಗೆ ಬ್ರಹ್ಮಕಲಶದ ಕಾರ್ಯದರ್ಶಿಯಾಗಿ ಒಂದು ಸ್ಥಾನವನ್ನು ಕೊಟ್ಟರು ನಮ್ಮ ಧನಂಜಯ ಸರ್ ಅವರು. ಆದರೆ ಸ್ಥಾನ ಮಾತ್ರ ಅಲ್ಲ, ಜವಾಬ್ದಾರಿ ಕೂಡ ಅಷ್ಟೇ ಇತ್ತು. ಈ 3 ತಿಂಗಳಿನಲ್ಲಿ ನಾನು ಏನು ಅಡುಗೆ ಮಾಡಿದೆ ನನಗೆ ಗೊತ್ತಿಲ್ಲ, ನಾನು ಆಫೀಸಿಗೆ ಹೋಗಿದ್ದೆ ನನಗೆ ಗೊತ್ತಿಲ್ಲ. ಜವಾಬ್ದಾರಿಗಳ ಮೇಲೆ ಜವಾಬ್ದಾರಿಗಳು. ಆದರೆ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿ ನನಗೆಲ್ಲ ಹಿರಿಯರು ಕೂಡ ನನಗೆ ಸಹಕಾರ ಮಾಡಿದ್ದಾರೆ. ಕೇಶವ ಪಡಕೆಯವರು ಅಷ್ಟೇ, ನಮ್ಮ ವಾಸುದೇವರು, ಲೋಕೇಶ್ ರಾವ್ ಇರ್ಬೋದು, ನಮ್ಮ ಜಯರಾಜಣ್ಣ ಇರ್ಬೋದು, ಎಲ್ಲರೂ. ನನಗೇನಾದರೂ ಕನ್ಫ್ಯೂಸ್ ಆದರೆ ಜಯರಾಜನ್ ಅದು ಹೇಗೆ ಮಾಡೋದು, ಹೊಸ ಬಿಟ್ಟರೆ ಅದು ಹೇಗೆ ಅಂತ. ಮತ್ತು ಅವ್ರು ಹೇಳ್ತಾರೆ, ಜ್ಯೋತಿ ಒಳ್ಳೆಯದನ್ನು ಕೆಟ್ಟದನ್ನು ಎಲ್ಲ ತಾಯಿಯ ಮಡಿಲಿಗೆ ಹಾಕು, ಎಲ್ಲದನ್ನು ತಾಯಿಯ ಮಡಿಲಿಗೆ ಅಂತೂ. ಅವರಂತೂ ತುಂಬ ಸೂಪರ್. ಯಾಕಂತ ಹೇಳಿದರೆ ತುಂಬ ಸಾಧು ಮನುಷ್ಯ. ಅವ್ರ ಹತ್ರ ಒಂದು ಸಲ ಏನಾದರೂ ಕಷ್ಟ ಹೇಳ್ಕೊಂಡ್ರೆ ಅಲ್ಲೇ ನಮಗೆ ಒಂದು ನೋವಿನ ಮಾತ್ರೆ ತಿಂದಾಗೆ ಆಗ್ತದೆ. ಅಷ್ಟು ಒಳ್ಳೆಯ ಮನುಷ್ಯ ಅವರು. ಹಾಗೆ ನನ್ನದು ಸ್ವಲ್ಪ ಭಾಷಣ ಜಾಸ್ತಿ ಆಯ್ತು ಅನ್ಕೋತೇನೆ. ಆದರೆ ಏನಂತ ಹೇಳಿದರೆ ನನಗೆ ಬಹಳ ಖುಷಿಯ ದಿನ ಇವತ್ತು. ಇಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇವೆ, ಬಂದ ಗಣ್ಯರಿಗೆ ಗೊತ್ತಾಗಬೇಕಲ್ವಾ ಇಲ್ಲಿ ಏನೆಲ್ಲ ಕೆಲಸ ಆಗಿದೆ ಏನು ಅಂತ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಇನ್ನು MCಯಲ್ಲಿದ್ದ ನಮ್ಮ ಪುಷ್ಪಕಲಾ ಟೀಚರ್ನ ಬಗ್ಗೆ ನನ್ನ ಇಲ್ಲಿ ಕೂತವರೆಲ್ಲ ಕೇಳೋದು, ಅದು ಯಾರು ಅಂತ. ನಾನು ಹೇಳಿದೆ, ಅದು ನಮ್ಮ ಫೇಮಸ್ ಟೀಚರ್ ಅಂತ ಹೇಳಿದೆ ನಾನು. ಯಾಕಂದರೆ ಅರ್ಥಪೂರ್ಣವಾದ ಒಂದು ನಿರೂಪಕಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಹೇಳಿದೆ ಅಷ್ಟೇ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ದೇವಸ್ಥಾನಕ್ಕೆ ಯಾರೆಲ್ಲ 10 ರೂಪಾಯಿದ ಇಡು, 1 ಲಕ್ಷ, 10 ಲಕ್ಷ, 50 ಲಕ್ಷ ಎಷ್ಟೇ ಕೊಡಲಿ, ಅದು ತಾಯಿಗೆ ಸಂದಿದ್ದು. ಅದರಲ್ಲಿ ದುಡ್ಡಿನಲ್ಲಿ ಭೇದ ಭಾವ ಇಲ್ಲ, ಅಷ್ಟು ಇಷ್ಟು ಅಂತ. ಸೊ ಅದು ತಾಯಿಗೆ ಸಮರ್ಪಣೆಯಾಗಿದೆ. ನೀವು ಎಷ್ಟು ಕೊಟ್ಟಿದ್ದೀರೋ ಅದರ 10 ಪಟ್ಟು ತಾಯಿ ಕೊಡ್ತಾಳೆ ಅಂತ ನಾನು ನಿಮಗೆ ಭರವಸೆ ಕೊಡ್ತೇನೆ. ಆದ್ದರಿಂದ ಎಲ್ಲರೂ ಕೂಡ ಈ ಬ್ರಹ್ಮಕಲಶೋತ್ಸವದ ಕಾರ್ಯದಲ್ಲಿ ಭಾಗವಹಿಸಿದ್ದೀರಿ. ನಿಮಗೆಲ್ಲರಿಗೂ ಶುಭವಾಗಲಿ. ನಮ್ಮ ತಾಯಂದಿರು ನಾವು ಇವತ್ತು ಮಾಡಿದ್ದು ಮುಖ್ಯ ಅಲ್ಲ, ಅದನ್ನು ಅವರು ಯಾವ ರೀತಿ ತಗೊಳ್ತಾರೆ ಅಂತ ಮುಖ್ಯ. ನಾನು ನನ್ನ ತಾಯಿಯವರ ಹತ್ರ ಪ್ರಾರ್ಥಿಸುವುದು ಇಷ್ಟೇ, ನಾವು ಮಾಡಿದ ಕೆಲಸ ಕಾರ್ಯದಲ್ಲಿ ತುಂಬ ಅಡೆತಡೆಗಳು ಇರ್ಬೋದು ಅಥವಾ ತಪ್ಪು ದೋಷಗಳು ಇರ್ಬೋದು, ಅವೆಲ್ಲವನ್ನು ಮನ್ನಿಸಿ ತಾಯಿ ನೀನು 2 ಗರ್ಭಗುಡಿಯಲ್ಲೂ ವಿರಾಜಮಾನಳಾಗಿ ನೀನು ಪ್ರದರ್ಶಿಸಬೇಕು. ನಮಗೆಲ್ಲರಿಗೂ ತಪ್ಪು ತಿದ್ದಿ ಒಳ್ಳೆಯ ಸದ್ಬುದ್ಧಿಗಳನ್ನು ನೀಡಿ ನಾವು ಇನ್ನು ಮುಂದೆಯೂ ನಮ್ಮ ಮಹಿಳೆಯರೆಲ್ಲ ಅಣ್ಣನವರೊಟ್ಟಿಗೆ ಎಲ್ಲರೂ ಸೇರಿಕೊಂಡು ಪ್ರೀತಿಯಿಂದ ಕೆಲಸ ಕಾರ್ಯ ಮಾಡುವ ಹಾಗೆ ನಮ್ಮನ್ನು ನೀನು ಮುಂದುವರಿಸಿಕೊಂಡು ಹೋಗು ಅಂತ ತಾಯಿಯವರ ಹತ್ರ ಪ್ರಾರ್ಥಿಸುತ್ತಾ ನನ್ನ ಎಲ್ಲ ಹಿರಿಯರಿಗೂ ನನ್ನ ಮಾತೆಯರಿಗೂ ವಂದಿಸುತ್ತಾ ನನ್ನ ಅಧ್ಯಕ್ಷೀಯ ಭಾಷಣಕ್ಕೆ ಪೂರ್ಣ ವಿರಾಮ ನೀಡ್ತಾ ಇದ್ದೇನೆ. ಜೈ ದುರ್ಗಾದೇವಿ. ತಮ್ಮ ಸಾಧನೆ ಹಿಂದಿರುವ
ಶಕ್ತಿ ಭಕ್ತಿಗಳ ಬಗ್ಗೆ ತಿಳಿಸಿದ ನಿಮಗೆ ವಂದನೆಗಳು ಮೇಡಮ್. ನಿಮ್ಮಿಂದ ಇನ್ನಷ್ಟು ಸಾಧನೆಯಾಗಲಿ. ದುರ್ಗಾಮಾತೆಯ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ದುರ್ಗಾಮಾತೆಯು ನಿಮಗೆ ಸರ್ವ ಸುಖ ಸಂಪದ ಅಭಿವೃದ್ಧಿಯನ್ನು ಕರುಣಿಸಲಿ ಅಂತ ಕೇಳಿಕೊಳ್ತಾ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹೇಗೆ ಲಲಿತ ಸಹಸ್ರನಾಮವನ್ನು ಪಾರಾಯಣ ಮಾಡಿದ ಮೇಲೆ ನಾವು ದೇವಿಯಲ್ಲಿ ಹೇಗೆ ನಾವು ಕ್ಷಮಾಪಣೆಯನ್ನು ಕೇಳ್ತಾ ಇದ್ದೇವೆಯೋ ಹಾಗೆ ದುರ್ಗಾಮಾತೆಯಲ್ಲಿ ಕೂಡ ನನ್ನದೊಂದು ವಿನಂತಿ ಇದೆ. ನಿನ್ನ ವರದಾನ ಕೊರು, ನಿನ್ನ ಪಾದ ಧ್ಯಾನ ಕೊರು, ಮನ್ನಿತ ಕಾಪಪ್ಪೆ ಎನ್ನ ಅಪರಾಧ. ಕಾರ್ಯಕ್ರಮದ ನಿರೂಪಣೆಯಲ್ಲಿ ಏನಾದರೂ ಲೋಪದೋಷಗಳಾಗಿದ್ದರೆ, ಮಾತಿನಲ್ಲಿ, ಕೃತಿಯಲ್ಲಿ, ಉಚ್ಚಾರಣೆಯಲ್ಲಿ ತಪ್ಪುಗಳಾಗಿದ್ದರೆ ನನ್ನನ್ನು ಕ್ಷಮಿಸು ತಾಯಿ ಅಂತ ಹೇಳಿ ತಾಯಿಯಲ್ಲಿ ನಾನು ಕೇಳಿಕೊಳ್ತಾ, ಕೃತಜ್ಞತೆಯು ಸದ್ಗುಣಗಳಲ್ಲಿ ಶ್ರೇಷ್ಠವಾದದ್ದು ಮಾತ್ರವಲ್ಲ, ಇದು ಎಲ್ಲದರ ಮೂಲವಾಗಿದೆ. ಇದು ಉತ್ತಮ ಆಧ್ಯಾತ್ಮಿಕತೆಯ ಸಂಕೇತ. ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ವೇದಿಕೆಯಲ್ಲಿರುವಂಥ ಎಲ್ಲ ಮಹಿಳಾ ಮಣಿಗಳಿಗೂ, ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂಥ ಎಲ್ಲ ಪ್ರೇಕ್ಷಕರಿಗೂ ಕೂಡ ಮನದಾಳದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಮತಿ ವನಿತಾ ಶಾಂತಿಗುಡೆ ಇವರು. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಕೊಲ್ಲಿ ದುರ್ಗಾದೇವಿ ನಮಃ. ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾದೇವಿ ದೇವಸ್ಥಾನದ ಪುನರ್ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾಗಿ ನಾವಿಂದು ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ನಮ್ಮ ಮಹಿಳಾ ವಿಭಾಗದ ಅಧ್ಯಕ್ಷರು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಯೂ ಆದಂತಹ ಶ್ರೀಮತಿ ಜ್ಯೋತಿಲಕ್ಷ್ಮಿ ಕಿಲ್ಲೂರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಬಯಸುತ್ತೇನೆ. ಹಾಗೆಯೇ ಈ ಸಭೆಯ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ನಮ್ಮೆಲ್ಲರಿಗೂ ಧಾರ್ಮಿಕ ಉಪನ್ಯಾಸ ನೀಡಿದಂಥ ಡಾಕ್ಟರ್ ಶ್ರೀಮತಿ ರೂಪಶ್ರೀ ಸಂಸ್ಕೃತ ವಿದ್ವಾನ್ ಬೆಂಗಳೂರು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಧನ್ಯವಾದವನ್ನು ಬಯಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾದ ವೇದಿಕೆ ಮೇಲೆ ನಕ್ಷತ್ರದಂತೆ ಕಂಗೊಳಿಸುತ್ತಿರುವಂಥ ಶ್ರೀಮತಿ ಪದ್ಮಾವತಿ ಮೇಡಮ್, ವ್ಯವಸ್ಥಾಪಕ ನಿರ್ದೇಶಕರು ಮಂಗಳೂರು ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದವನ್ನು ಬಯಸುತ್ತೇನೆ. ವೈದ್ಯೋ ನಾರಾಯಣೋ ಹರಿ ವೃತ್ತಿಯಲ್ಲಿ ವೈದ್ಯರು ಹಾಗೂ ಜೀರ್ಣೋದ್ಧಾರ ಮಹಿಳಾ ಸಮಿತಿಯ ಗೌರವ ಅಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ವಾಣಿ ಸುಗುಣಕುಮಾರ ಸ್ಪಂದನ ಕಿಲ್ಲೂರು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಬಯಸುತ್ತೇನೆ. ಹಾಗೆಯೇ ಸಬಲ ಮಹಿಳೆ ಉತ್ತಮ ಸಮಾಜ ಕಟ್ಟಬಳ್ಳಲು ಇದಕ್ಕಾಗಿ ರೂಪುಗೊಂಡ ಮಹಿಳಾ ಸಹಕಾರಿ ಸಂಘ ಬೆಳ್ತಂಗಡಿ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಅಧ್ಯಕ್ಷರು ಸೇವಾ ಭಾರತಿ ಕನ್ಯಾಡಿ ಇದರ ಶ್ರೀಮತಿ ಸ್ವರ್ಣಗೌರಿ ಮೇಡಮ್ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಮತ್ತೋರ್ವ ಅತಿಥಿಗಳಾದ ವಿವೇಕಾನಂದ ಕಾನೂನು ಮಹಾವಿದ್ಯಾನಿಲಯ ಪುತ್ತೂರು ಇದರ ಪ್ರಾಚಾರ್ಯರಾದ ಶ್ರೀಮತಿ ಅಕ್ಷತಾ ರಾಜೇಶ್ ಕಲ್ಬೆಟ್ಟು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆಯೇ ಮಹಿಳಾ ಗ್ರಾಹಕ ಸಹಕಾರಿ ಸಂಘ ಬೆಳ್ತಂಗಡಿ ಇದರ ಅಧ್ಯಕ್ಷರಾದ ಈ ಕಾರ್ಯಕ್ರಮದ ಅತಿಥಿಗಳಾದ ಶ್ರೀಮತಿ ಉಮಾರಾವ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆಯೇ ಇಲ್ಲಿ ಸೇರಿರುವ ಎಲ್ಲರಿಗೂ ಧನ್ಯವಾದವನ್ನು ಕೊಟ್ಟು ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀಮತಿ ಶಾಲಿನಿ ಗೋಪಾಲ ಪೂಜಾರಿ ಕೊಲ್ಲಿ ಪ್ರಧಾನ ಕಾರ್ಯದರ್ಶಿ ಮಹಿಳಾ ಸಮಿತಿ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀಮತಿ ಉಮೇಶ್ವರಿ ಬೆಡಿಕುತ್ತು, ಶ್ರೀಮತಿ ಬೇಬಿ ಸದಾಶಿವಗೌಡ ಕುದ್ದೂರು ಕಾನರ್ಪ, ಶ್ರೀಮತಿ ರೇಣುಕಾ ರಮೇಶ್ ಪೆರಿಯೊಟ್ಟು, ಶ್ರೀಮತಿ ಕುಸುಮ ನಾರಾಯಣಗೌಡ ಪ್ರಮುಖರು, ಶ್ರೀ ದುರ್ಗಾ ಪರಮೇಶ್ವರಿ ಬಯಲುವಾರು ಸಮಿತಿ ಇವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆಯೇ ಇಲ್ಲಿ ಸೇರಿರುವಂಥ ಎಲ್ಲ ಭಕ್ತರಿಗೂ ಧನ್ಯವಾದವನ್ನು ಕೊಟ್ಟು ನನ್ನ ಧನ್ಯವಾದ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಎಲ್ಲ ಬೈಲುವಾರು ಸಮಿತಿಯ ಅಧ್ಯಕ್ಷರು ಕಾರ್ಯದರ್ಶಿಗಳಿಗೂ ಕೂಡ ನಾನು ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ವೈಯಕ್ತಿಕವಾಗಿ ನನಗಿಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಂತಹ ಹಿರಿಯರಾದಂತಹ ಕೇಶವ್ ಫಡ್ಕೆ ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ವಂದನೆ. ಅವಕಾಶಕ್ಕಾಗಿ ಮತ್ತೊಮ್ಮೆ ವಂದನೆಗಳು. ತಾಯಿ ದುರ್ಗಾಮಾತೆಯ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ನಮಸ್ತೆ. ಊರ್ದ ಜೋಕುಲ ಕಾರ್ಯಕ್ರಮ ಉಂಡು ಇವ್ರನ್ನ ಮಾತ ನೃತ್ಯ ಉಂಡ ಎದೇದು ನಿಕ್ಲ ಸಾಂಗ್ಸ್ ಪದ್ದಲೇನೆ ನಮ್ಮ ಸೌಂಡ್ಸ್ ಸ್ವಲ್ಪ ಕೊರ್ದು ಸಹಕಾರ ಕೊಡ್ತೈತಿ. ಇದು ನಮ್ಮ ಕಾರ್ಯಕ್ರಮ ನಾಯನಾಥ ಬೇಗ ಬೇಗ ಮುಗಿತುಂದು ಬರಡು ಇವ್ರನ್ನ ಮಾತ ಜೋಕುಲ್ನ ನೃತ್ಯ ಕಾರ್ಯಕ್ರಮ ನಿಕ್ಲ ಇಲ್ಲದಕ್ಲ ತಂದ ನಿಖಲು ಇನ್ನು ಸಾಂಗ್ಸ್ನ ಕೊರ್ದು ಇಂಕ್ಲೊಟ್ಟು ಸಹಕಾರ ಕೊಡೋದು ನಿಖಲ ವಿನಂತಿ ಮಂತದ್ದುಂಡೆ. नमः शिवाय ओम नमः शिवाय ओम नागेंद्र हाराय त्रिलोचनाय भस्मांगरागाय महेश्वराय नागेंद्र हाराय त्रिलोचनाय भस्मांगरागाय महेश्वराय नित्याय शुद्धाय दिगंबराय तस्मै नकाराय नमः शिवाय नित्याय शुद्धाय दिगंबराय तस्मै नकाराय नमः शिवाय ओम नमः शिवाय ओम नमः शिवाय ओम नमः शिवाय ओम नमः शिवाय मंदाकिनी सलिल चंदन चर्चिताय नंदीश्वर प्रमथनाथ महेश्वराय मंदाकिनी सलिल चंदन चर्चिताय नंदीश्वर प्रमथनाथ महेश्वराय मंदार मुख्य बहुपुष्प सुपूजिताय तस्मै मकाराय नमः शिवाय मंदार मुख्य बहुपुष्प सुपूजिताय
नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय शिवाय गौरी वदनाब्जवृन्द सूर्याय दक्षाध्वरे नाशकाय शिवाय गौरी वदनाब्जवृन्द सूर्याय दक्षाध्वरे नाशकाय श्रीनीलकण्ठाय वृषध्वजाय तस्मै शिकाराय नमः शिवाय श्रीनीलकण्ठाय वृषध्वजाय तस्मै शिकाराय नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय वसिष्ठ कुम्भोद्भव गौतमार्य मुनीन्द्रदेवार्चित शेखराय वसिष्ठ कुम्भोद्भव गौतमार्य मुनीन्द्र देवार्चित शेखराय चन्द्रार्क वैश्वानर लोचनाय तस्मै वकाराय नमः शिवाय चन्द्रार्क वैश्वानर लोचनाय तस्मै वकाराय नमः शिवाय नमः शिवाय ॐ नमः शिवाय ॐ नमः शिवाय ॐ नमः शिवाय यक्ष स्वरूपाय जटाधराय पिनाकहस्ताय सनातनाय यक्ष स्वरूपाय जटाधराय पिनाकहस्ताय सनातनाय दिव्याय देहाय दिगंबराय तस्मै यकाराय नमः शिवाय दिव्याय देहाय दिगंबराय तस्मै यकाराय नमः शिवाय ॐ नमः शिवाय ॐ नमः शिवाय ॐ नमः शिवाय ॐ नमः शिवाय पञ्चाक्षरम् इदं पुण्यं यः पठेत् शिवसन्निधौ शिवलोकमवाप्नोति शिवेन सह मोदते ಥ್ಯಾಂಕ್ ಯು ಅದಿತಿ ಗುಡಿಗಾರ್ ಅವರಿಗೆ. ತಮ್ಮೆಲ್ಲರ ಜೋರಾದ ಹಲೋ
ಹಲೋ ಹಲೋ ಜಸ್ಟ್ ಸೌಂಡ್. ಹಲೋ ಹಲೋ. ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ನಮ್ಮೂರಿನ ಮತ್ತೊಂದು ಅದ್ಭುತ ಪ್ರತಿಭೆಗಳ ತಂಡ ಇದೀಗ ವೇದಿಕೆಯ ಮೇಲೆ ಬರಲಿಕ್ಕಿದ್ದಾರೆ. ಯಶೋಧ ಮತ್ತು ತಂಡಮ್ಮನ ಭರತನಾಟ್ಯದ ಮುಖೇನ ನಮ್ಮೆಲ್ಲರ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ರಂಜಿಸಲಿಕ್ಕಿದ್ದಾರೆ. ತಮ್ಮೆಲ್ಲರ ಜೋರಾದ ಪ್ರೀತಿಯ ಚಪ್ಪಾಳೊಂದಿಗೆ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಇದೀಗ ವೇದಿಕೆಯಲ್ಲಿ ಯಶೋಧ ಮತ್ತು ಬಳಗ. ಬಂಧುಗಳೇ, ನಮ್ಮ ಊರಿನ ಮಕ್ಕಳಿನ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಅದರ ಜೊತೆಗೆ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಬೆಂಗಳೂರಿನ ಪ್ರಸಿದ್ಧ ನೃತ್ಯ ಗಂಗಾ ಪ್ರದರ್ಶನ ಕಲಾ ಕೇಂದ್ರ ತಂಡದ ಸದಸ್ಯರಿಂದ ನೃತ್ಯ ವೈವಿಧ್ಯ ಕಾರ್ಯಕ್ರಮ ಕೂಡ ಮೂಡಿ ಬರಲಿಕ್ಕಿದೆ. ತಮ್ಮೆಲ್ಲರ ಸಹಕಾರವನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಯಾಚಿಸ್ತಾ ಇದ್ದೇವೆ. महाप्राणदीपं शिवं शिवं बहुकाररूपं शिवं शिवं महासूर्यचन्द्रादिनेत्रं पवित्रं महागाढतिमिरातकं सौरगात्रं महाकान्तिबीजं महादिव्यतेजं भवानी समेतं भज मञ्जुनाथं नमः शङ्कराय च महेश्वराय च नमः शिवाय च शिवतराय च भवहराय च महाप्राणदीपं शिवं शिवं भजे मञ्जुनाथं शिवं शिवम्. शिव शंकर हर हर शंकर जय जय शंकर दिगिरारा प्रियतांडव शंकर प्रकट शुभंकर प्रलय भयंकर दिगिरारा शिव शिव शंकर हर हर शंकर जय जय शंकर दिगिरारा प्रियतांडव शंकर प्रकट शुभंकर प्रलय भयंकर दिगिरारा ओम परमेश्वर पर ओम निखिलेश्वर हर ओम जीवेश्वरेश्वर कररारा ओम मंत्रेश्वर स्वर ओम यंत्रेश्वर स्थिर ओम तंत्रेश्वर वर नावेरा आकाशवे आकार भूमि विभूति अग्निये त्रिनेत्रा वायुवे चलना जलवे जगवाळु मंदहास ಪಂಚಭೂತಗಳಿಂದಾದ ಪ್ರಪಂಚೇಶ್ವರ विधाता विश्वनाथ ಭುವಿಯೊಳಗೆ ನಾಥನೇ ಶ್ರೀ ಮಂಜುನಾಥ श्री मंजुनाथ
ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ. ಅಮೃತಕ್ಕಾಗಿ ಕ್ಷೀರಸಾಗರ ಕಡಿಯೇ ಆವಿರ್ಭವಿಸಿತು ಹಾಲಾಹಲ. ಶಂಕರನ ಶಂಖದೊಳು ಶುಭಕರ ತೀರ್ಥವಾಯಿತು ವಿಷ. ಜೀವರಾಶಿಯ ರಕ್ಷಿಸಿ ಶಿವ ವಿಷಕಾದ ಅಂಕುಶ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಪೂರ್ವಜರಾತ್ಮಕ್ಕೆ ಶಾಂತಿಯ ನೀಡಲು ಗಂಗೆಯ ಧರೆಗೆ ಕರೆತರಲು ತಪಸ್ಸನು ಮಾಡಿದ ಭಗೀರಥ. ಸುರಧಾರೆ ವರಧಾರೆ ಮಹಧಾರೆ ಜಲಧಾರೆ ಧುಮು ಧುಮುಕಿ ಧರೆಗಿಳಿಯ ಧಾರಿಸಿದರೆ ಅಲ್ಲೋಲ ಕಲ್ಲೋಲ ಭೂಮಿ ಕಾಪಾಡ ಮಾರಯ್ಯ ಸ್ವಾಮಿ. ತಡೆಯಬಲ್ಲೆಯ ನೀನು ಈ ಗಂಗೆಯ ಜಲ ಸಮಾಧಿಯು ನೀನು ಮೃತ್ಯುಂಜಯ. ಹೇಗೆ ಪಡೆದೆ ಹರಿವ ಈ ಶಕ್ತಿಯ ಎಣ್ಣೆ ಅರಿವೆಯ ನೀನು ಶಿವ ನಿರ್ಣಯ. ಅಡವೆಯ ಕೈಲಾಸವಾಸ ಶಿವ ಶಿರವೆ ನಿನ್ನ ನಿವಾಸ. ಪ್ರಿಯ ಗಂಗೆ ನಿನಗೇನು ಬೇಕು? ನಿನ್ನ ಮುಡಿ ಅರಮನೆಯಾಗಬೇಕು. ಆನಂದ ಆನಂದ ಶಿವಗಂಗೆ ಪ್ರೇಮಾನುಬಂಧ. ಬಾರೆ ಶಿವ ಶಿರಚಾರಿಣಿ. ಧನ್ಯೋಸ್ಮಿ ಧನ್ಯೋಸ್ಮಿ ಸ್ವಾಮಿ. ಹರ ವರ ಆಲಿಸೋ ಸದಾ ಶಿವ ಪ್ರೀತಿಸೋ. ಸಖಿ ಸಖಿ ಪಾರ್ವತಿ ಪ್ರಿಯೇ ಇದೇ ಸಮ್ಮತಿ. ಹೇ ಶಂಕರ ಶಾಂತಿಸು ಆ ಮನ್ಮಥನ ಬದುಕಿಸು. ಲೋಕ ಕಲ್ಯಾಣವನು ಕೋರಿ ಶಿವನು ಪಾರ್ವತಿ ಪರಿಣಯಕ್ಕೆ ವರನಾದನು. ಸತಿಗೆ ತನ ತನುವಲ್ಲಿ ಸಹಭಾಗ ನೀಡುತ್ತ ಅರ್ಧನಾರೀಶ್ವರನಾದ ನಾದ ಶಿವನು ವೇದ ಶಿವನು ನಾಟ್ಯ ಶಿವನು.
ಧನ್ಯವಾದಗಳು ಯಶೋಧ ಮತ್ತು ಬಳಗ ತಂಡದವರಿಗೆ. ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಇನ್ನೊಂದು ಅದ್ಭುತವಂತಹ ನೃತ್ಯ ಪ್ರದರ್ಶನಕ್ಕಾಗಿ ವೇದಿಕೆಗೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ರಿತಿಶಾ ಮತ್ತು ಬಳಗ ಬೆದರಿಬಿಟ್ಟು ತಮ್ಮ ತಂಡವನ್ನು ವೇದಿಕೆಗಾಗಿ ಸಿದ್ಧಪಡಿಸಿಕೊಳ್ಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ತಾ, ಸೇರಿದಿಂಚಿ ಮಾತಾ ಕಲಾ ಅಭಿಮಾನಿ ಬಂಧುಲೆ, ನಮ್ಮ ಅವ್ರದ ಬೇದೆ ಜೋಕುಲು ಅಕ್ಲಿಪ್ಪನ ಚಿತ್ರ ಪ್ರತಿಭೆಯನ್ನು ವೇದಿಕೆ ಪ್ರದರ್ಶನ ಮಾಡ್ತದುಲ್ಲ. ನಮ್ಮ ಬ್ರಹ್ಮಕಲಶೋತ್ಸವದ ಈ ಪೊರ್ಲುದ ವೇದಿಕೆಡೆ ಜಾತ್ ಕಾರ್ಯಕ್ರಮದ ಮುಖೇನ ಬುಕ್ಕ ಜಾತ್ ಪೊರ್ಲು ಮಲ್ತು ಕೊರ್ಪಣ ಚಿತ್ರ ಸಂದರ್ಭ ನಿಖಲ ಮಾತಿರ್ನಲ ಆಶೀರ್ವಾದ ಪೂರ್ವಕ ಚಪ್ಪಾಳೆ ಈ ಪಡ ಬಂದ ವಿನಂತಿ ಮಲ್ತೊಂದು ಇತ್ತೆ ವೇದಿಕೆದ ಮಿತ್ತೆ ರಿತೀಶ ಬಳಗ ಬೆದ್ರ ಬಿಟ್ಟು
ಸರಿದೆ ಇಂದು ಚೆಲುವಿಗೆ ಹಬ್ಬ ಒಲವಿಗೂ ಹಬ್ಬ ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ ಯಾಹೂ ಯಾಹೂ ಆಹಾ 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 ಹಬ್ಬ ಹಬ್ಬ ಏಹೆ ಏಹೆ ಹಬ್ಬ ಲಲಲಲ ಹಬ್ಬ ಥ್ಯಾಂಕ್ ಯು. ಎಲ್ಲ ಜೋಕುಲು ಮಲ್ಲ ಪ್ರತಿವಿಧ ಜೋಕುಲು ಬಾರಿ ಪೊರ್ಲುಡು ನೃತ್ಯ ಮನಪ್ರಕ ನಮ್ಮ ತಾಟಿದ ಸ್ವರ ಯಾವಂದು ಬೊಕೊರ ಜೋರಾಯಿನ ತಾಟಿ ಕೊರದು ಜೋಕ್ಲೇನೆ ಪ್ರೋತ್ಸಾಹ ಮಲ್ಬಿಡೋದು ವಿನಂತಿ ಮಲ್ತೊಂದು ಕಾರ್ಯಕ್ರಮ ದುಂಬಕೊಂಡು ಒಂದಿಲ್ಲ ಎರಡು ಮುಂಜೆ ಎತ್ತಿ ವಿನಂತಿ ಉಂಡು ದಯದೇದೊಂಜಿ ಅಣ್ಣನ ಹಕ್ಕಲು ಅಕ್ಕನ ಹಕ್ಕಲು ಅಲ್ಪ ರೋಡ್ ಮತ್ತೆರಡು ಉಂತುದೆಂಕಲ್ನ ಕಾರ್ಯಕ್ರಮ ತಗೊಂದುಲ್ಲರ ದಯದೇದೆ ವೇದಿಕದ ಹುಲೈ ಬತ್ತದ ಆಸನನ ಸ್ವೀಕಾರ ಮಲ್ತೆಂಕಲ್ನ ಕಾರ್ಯಕ್ರಮನ ಪೊರ್ಲು ಮಲ್ತು ಕೊರೊಂದೆಂಕಲ್ಡ ವಿನಂತಿ ಬಲ್ತೊಂದು ನನಂಜಿ ಬಾರಿ ಪೊರ್ಲುದ ನೃತ್ಯ ಕಾರ್ಯಕ್ರಮಗೋಸ್ಕರವಾದ ವೇದಿಕೆ ನಿಮಿತ್ತ ಎದುಕೊಂಡೊಂದುಲ್ಲೆ ಕುಮಾರಿ ಸನ್ಮಿತಾ ಕುಕ್ಕಾವು ದಯದಿದೆ ವೇದಿಕೆ ನಿಮಿತ್ತ ಬರೋದಿರಡ ವಿನಂತಿ ಮಂತನ್ವೆ ಸನ್ಮಿತಾ ಕುಕ್ಕಾವು ಬಂದುಲೆ ತನ್ನ ಎಲ್ಲಿಯ ಪ್ರಾಯೋಡದೆ ಕಿಡ್ ಮಾಡೆಲ್ ಪನ್ಪಿನ ಪ್ರಶಸ್ತಿನ ಪಡೆಯೊಂದು ರಾಜ್ಯ ಮಟ್ಟದ ಕಲಾ ಸಿರಿ ರತ್ನ ಪ್ರಶಸ್ತಿ ಪಡೆಯನ ಒಟ್ಟುಗೆ ಅನೇಕ ರಿಯಾಲಿಟಿ ಶೋಲಡ್ ಭಾಗವಹಿಸುವ ಒಂದು ಹಿಪ್ ಬಾಯ್ಸ್ ಡ್ಯಾನ್ಸ್ ಕ್ರೂ ತಂಡದ ಉಜಿರೆ ತಂಡದಡು ನೃತ್ಯ ಅಭ್ಯಾಸ ಮಲ್ತೊಂದು ಪುನಃ ಚಿತ್ತನ ನಮ್ಮ ಊರದ ಮಲ್ಲ ಪ್ರತಿಭೆ ಸನ್ಮಿತಾ ಕುಕ್ಕಾವು ಇತ್ತೆ ವೇದಿಕೆ ನಿಕ್ಲ ಜೋರಾಯಿನ ತಾಟಿದೊಟ್ಟುಗಾರನ ವೇದಿಕೆಗೆ ಎದುಕೊಂಡು ವಿನಂತಿ ಮತ್ತೊಂದುಲ್ಲೆ 5, 4, 3, 2, 1. ಮಧುರ ಪ್ರೇಮದ ಮೊದಲ ತಲ್ಲಣ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ತಾಕಿತ ತರಿಕಿತ ಎನ್ನುತ್ತಿದೆ ಈ ಹೃದಯ ಮೃದಂಗ ಸುಂದರವಾದ ಸರೋವರದಲ್ಲಿ ಪ್ರೇಮ ತರಂಗ ಈ ಕಣ್ಣಿನ ಕವನ ಓದೋ ಹುಡುಗ ಏಯ್ கொஞ்சம் ஸ்பீட் ஏத்து மாமே Get low when the whistle go. Get low when the whistle go. Yo, bring it back.
ಆಯ್ತು ಮೊಮ್ಮೆ. ನಿಂತಲಿ ನಿಲ್ಲಲಾರೆಯ ಹಾ ಹಾ, ಸುತ್ತಲಿ ಕೂರಲಾರೆಯ ಹಾ ಹಾ, ನಿನ್ನದೇ ಜಾದು ಎಲ್ಲ ಹಾ ಹಾ, ಹೇಳಲು ಮಾತೆ ಎಲ್ಲ ಹಾ ಹಾ. ಥ್ಯಾಂಕ್ ಯು ಸನ್ಮಿತಾ. ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಇನ್ನೊಂದು ಅದ್ಭುತವಂತಹ ನೃತ್ಯಕ್ಕೆ ಪರ್ಫಾರ್ಮ್ ಮಾಡೋದಕ್ಕಾಗಿ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ನಮ್ಮೂರಿನ ಹಿನ್ನೂರು ಪ್ರತಿಭೆ ಕುಮಾರಿ ಆರ್ ರಕ್ಷಿತಾ ಅವರು. ತಮ್ಮೆಲ್ಲರ ಜೋರಾದ ಚಪ್ಪಳೊಂದಿಗೆ ವೇದಿಕೆ ಬರಮಾಡಿಕೊಳ್ತಾ ಇದ್ದಾರೆ. ಇದೀಗ ವೇದಿಕೆಯಲ್ಲಿ ಆರ್ ರಕ್ಷಿತಾ. ನಟರಾಜ ನಟರಾಜ ನಾವು ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ. ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ. ಗೆಜ್ಜೆಗಳ ನಾದ ತೋಂತನಂ, ಪಾದಗಳ ಕುಣಿತಾಧೀತನಂ, ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ, ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ, ನಾದ ವೇದ ಕಾವ್ಯಂ ನಟರಾಜ ಸುಂದರಂ. ಥ್ಯಾಂಕ್ ಯು ರಕ್ಷಿತಾ. ತಮ್ಮ ಅದ್ಭುತ ಪ್ರದರ್ಶನಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದೀಗ ಕಾರ್ಯಕ್ರಮದಲ್ಲಿ ನಮ್ಮ ಊರಿನ ವಿದ್ಯಾರ್ಥಿಗಳಿಂದ, ನಮ್ಮ ಊರಿನ ಸ್ಥಳೀಯ ಮಕ್ಕಳಿಂದ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ಅದೇ ತಲ್ಲಣದ ತಂಡದೆಲ್ಲರೂ ತಮ್ಮ ವೇದಿಕೆಯನ್ನು ಸಿದ್ಧಪಡಿಸಿಕೊಳ್ಳಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಂಧುಗಳೇ, ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ದುರ್ಗಾದೇವಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಬಾರಿ ಪೊರ್ಲುದ ಕಾರ್ಯಕ್ರಮ ನಡೆತುಂಡು. ಬ್ರಹ್ಮಕಲಶೋತ್ಸವದ ನಿಮಿತ್ತವಾದ ನಮಗೆ ಪ್ರತಿದಿನಲ ಅನ್ನ ಸಂತರ್ಪಣದ ಮುಖೇನ ನಮಗೆ ಮಾತ್ರೆಗಳ ಅನ್ನ ಪ್ರಸಾದದ ವಿತರಣೆ ಆಗೋದುಂಡು. ಬಂಧುಲೆ, ಅನ್ನ ಪ್ರಸಾದದ ಸಂತರ್ಪಣೆ ಮಸ್ತ್ ಜನಕ್ಕೆ ಸಹಕಾರ ಮಲ್ತೊಂದುಲ್ಲರು. ಏರ್ ಮಾತ ಅನ್ನ ಸಂತರ್ಪಣೆ ಸಹಕಾರ ಕೊರೊಂದುಲ್ಲರ ವಿಶೇಷವಾದ ಎಲ್ಲದ ದಿನ ಸಹಕಾರ ಕೊರಪನ ಚಿತ್ನಕ್ಲೆ ಗೊಂಜಿ ಎಲ್ಲಿಯ ವಿನಂತಿನ ಮಲ್ತೊಂದುಲ್ಲ ಸಮಿತಿಯ ಪರವಾದ ಏರು ಮಾತ ಎಲ್ಲದ ದಿನ ಅನ್ನ ಸಂತರ್ಪಣೆ ಸೇವಾ ಕರ್ತರಾದ ಎಂಕ್ಲಟು ಭಾಗಿಯಾತರ ಅಕಲು
ಎಲ್ಲ ಬಲ್ಪುಗು 11:30 ಗಂಟೆಗೆ ಸರಿಯಾದ ದೇವಸ್ಥಾನದ ಮುಂಭಾಗದ ಉಪಸ್ಥಿತಿ ಉಪ್ಪುಡು ಪಣದೇಕಳ ವಿನಂತಿ ಮತ್ತೊಂದಿಲ್ಲ. ಅನ್ನ ಸಂತರ್ಪಣೆಯ ಸೇವೆಯನ್ನು ಮಾಡ್ತಕ್ಕಂಥ ಎಲ್ಲ ಸೇವಾಕರ್ತರುಗಳು ನಾಳೆ ದಿನ ಸೇವೆಯನ್ನು ಮಾಡ್ತಕ್ಕಂಥವರು ನಾಳೆ ಬೆಳಗ್ಗೆ 11:30ಕ್ಕೆ ಸರಿಯಾಗಿ ದೇವಸ್ಥಾನದ ಮುಂಭಾಗದಲ್ಲಿ ತಗೊಳ್ಳಿ ಇರಬೇಕು ಅನ್ನುವುದು ನಾವು ಸಮಿತಿಯ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇದೀಗ ವೇದಿಕೆಯಲ್ಲಿ ಒಂದು ಅದ್ಭುತವಂತ ನೃತ್ಯ ರೂಪಕ ಮೂಡಿ ಬರಲಿಕ್ಕಿದೆ. ಅದು ತಲ್ಲಣ ಚಿತ್ರ ನಿರ್ದೇಶಕರಾದಂತಹ ಶ್ರೀಯುತ ಸ್ಮಿತೇಶ್ ಎಸ್ ಭಾರ್ಯ ಇವರ ನಿರ್ದೇಶನದಲ್ಲಿ ಅತ್ಯಂತ ಅಭೂತಪೂರ್ವಂತಹ ನೃತ್ಯ ರೂಪಕ ತಲ್ಲಣ. ತಮ್ಮೆಲ್ಲರ ಜೋರಾದ ಚಪ್ಪಳೆಯೊಂದಿಗೆ ತಮ್ಮ ತಂಡಕ್ಕೆ ಇದೀಗ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇವೆ. ಹುಚ್ಚರ ಸಾವಾಸ ಸಾಕಾಗೋಗಿದೆ. ತಗೊಳ್ಳಿ ಟ್ಯಾಬ್ಲೆಟ್. ನಾವು ಹುಚ್ಚರು, ಮಾನಸಿಕ ಸಮಸ್ಯೆ ಇರುವ ಹುಚ್ಚರು. ಆದ್ರೆ ನೀವು ಒಂದಾನೊಂದು ಕಾಲದಲ್ಲಿ ಜಾತಿ ಭೇದ ಮರೆತು ಎಲ್ಲರೂ ಒಂದಾಗಿ ಜಾತ್ರೆ ಮಾಡ್ತಾ ಇದ್ರು. ನೀನೆ ರಾಮ, ನೀನೆ ಶ್ಯಾಮ, ನೀನೆ ಅಲ್ಲ, ನೀನೆ ಯೇಸು, ನೀನೆ ಕರ್ಮ, ನೀನೆ ಧರ್ಮ, ನೀನೆ ಮರ್ಮ, ನೀನೆ ಪ್ರೇಮ. ನಮ್ಮವ್ರ ಮೇಲೆ ಕ್ಷುಲ್ಲಕ ಆರೋಪ ಮಾಡ್ತಿದ್ದಾರೆ, ನಮ್ಮವ್ರ ಮೇಲೆ ಅವಮಾನ ಆಗ್ತಿದೆ, ನಮ್ಮವ್ರ ಮೇಲೆ ದಾಳಿ ಆಗ್ತಾ ಇದೆ. ದೇಹದಲ್ಲಿ ಹರಿಯುವ ರಕ್ತ ಒಂದೇ, ಉಸಿರಾಡುವ ಗಾಳಿ ಒಂದೇ, ಕುಡಿಯುವ ಜಲ ಒಂದೇ. ಆದರೂ ಇಂತಹ ಕಳ್ಳತನಗಳನ್ನು ಸೃಷ್ಟಿಸುತ್ತಿರುವವರು ನೀವು. ಇದು ಅಮ್ಮನ ಬದುಕಿನ ಕತೆ. ನಾನು ನಿಮಗೆ ಸಲ ಹೇಳಿದ್ದೀನಿ, ಒಂದ ಈ ಮನೆಯಲ್ಲಿ ನಾನಿರ್ಬೇಕು ಇಲ್ಲ ಅವಳಿರ್ಬೇಕು. ಅವಳಿಗೆ ವಯಸ್ಸಾಗಿದೆ, ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಆಗಲ್ಲ ಅಂದ್ರೆ ಆಗಲ್ಲ, ನೀವೀಗ್ಲೇ ಅವ್ರಿಗೆ ಫೋನ್ ಮಾಡಿ. ಸರಿ. ಹಲೋ ಸರ್, ಫೋನ್ ಮಾಡಿದ್ರ? ಅಜ್ಜನೋ ಅಜ್ಜಿನೋ? ಅಜ್ಜಿ ಅಜ್ಜಿ, ಬನ್ನಿ ಹೋಗೋಣ. ಎಲ್ಲಿಗೆ? ಆಶ್ರಮ. ಆಶ್ರಮ? ವೃದ್ಧಾಶ್ರಮ. ವೃದ್ಧಾಶ್ರಮ? ವೃದ್ಧರಿರುವ ಆಶ್ರಮ ವೃದ್ಧಾಶ್ರಮ. ಇಲ್ಲ, ನಾನೆಲ್ಲಿಗೂ ಬರೋದಿಲ್ಲ. ಈ ಮನೆಯಲ್ಲಿ
ನನ್ನ ಹಲವು ನೆನಪುಗಳಿವೆ. ಈ ನೆಲದಲ್ಲಿ ನನ್ನ ಮಕ್ಕಳು ಮೊಮ್ಮಕ್ಕಳು ನಡೆದಾಡಿದ ಹೆಜ್ಜೆ ಗುರುತುಗಳಿವೆ. ಇಲ್ಲ, ನಾನೆಲ್ಲಿಗೂ ಬರೋದಿಲ್ಲ. ಮಗನೇ ಮಗನೇ, ನಾನೆಲ್ಲಿಗೂ ಹೋಗೋದಿಲ್ಲ. ಅಯ್ಯೋ, ನಿಂತಲ್ಲೇ ತಲೆಮಾಗಿ ಈ ಭೂಮಿ ನೀಗಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ. ಹಕ್ಕಿಗೆ ಮಾನಾಗಿ ಹಾರಲು ವನವಾಗಿ ಮಡಿಲಲ್ಲೇ ಆಗಸ ತೋರಿದು ನಿನ್ನ ಮಮತೆಯ ಬಲವಾಗಿ. ನಾನು ಹೊತ್ತು ಹೆತ್ತು ಸಾಕಿದ ನನ್ನ ಮಗನೇ ನನ್ನನ್ನ ವೃದ್ಧಾಶ್ರಮ ಕಟ್ಟಿದನೆ. ತಂದೆ ತಾಯಿಯ ಪ್ರೀತಿಯನ್ನು ಮರೆತು ವೃದ್ಧಾಶ್ರಮಕ್ಕೆ ಅಟ್ಟುತ್ತಿರುವವರು ನೀವು. ಮಗ, ಅವಳು ತುಂಬಾ ಸಖತ್ತಾಗಿದ್ದಾಳೆ. ಹೋಗು, ಪ್ರಪೋಸ್ ಮಾಡು. ಹೆಲೋ, ಎಕ್ಸ್ಕ್ಯೂಸ್ ಮೀ, ಐ ಲವ್ ಯು. ನಿನ್ ಮುಖನ ಯಾವತ್ತಾದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ಮಗ, ಅವಳಿಗೆ ಪಬ್ಲಿಕ್ ಅವಮಾನ ಮಾಡಿದ್ಲು. ಅವಳ ಸುಮ್ಮನೆ ಬಿಡಬಾರ್ದು. ನನ್ ಮುಖನ ಕನ್ನಡಿಯಲ್ಲಿ ನೋಡ್ಕೊ ಅಂತ ಹೇಳ್ತೀಯಾ? ಇನ್ ಮುಂದೆ ನೀ ಯಾವತ್ತು ಕೂಡ ನಿನ್ ಮುಖನ ಕನ್ನಡಿಯಲ್ಲಿ ನೋಡ್ಕೋಬಾರ್ದು. ಹಸಿದ ಹುಲಿ ಸುಟ್ಟಿದ ಬಾಳಬೇರು, ಕಾಯೋರು ಇನ್ನು ಯಾರು? ಕಣ್ಣಲ್ಲಿ ಇರುವ ನೀರು ಧುಮುಕಬೇಕು ಜೋರು. ಅಳು ಅಳು ಹೊರಬರಲಿ ಎದೆಯ ಬಿಕ್ಕಳಿಗೆ. ಅರಳದ ತಿರುಮಲ್ಲಿಗೆ ಆಯಿತೆ ಮೈ ಮೈಲಿಗೆ. ಹರಿಯದ ತಿರುಮಲ್ಲಿಗೆ ಅಳುತ್ತಿದೆ ತುಸುಮೆಲ್ಲಗೆ. ಹೆಣ್ಣನ್ನ ಒಬ್ಬಂಟಿಯಾಗಿ ಓಡಾಡ್ತಿರೋ ತರ ಮಾಡಿರೋರು ನೀವು. ಅರ್ಹತೆಗಳಿದ್ದರೂ ಕೆಲಸಕ್ಕಾಗಿ ಭ್ರಷ್ಟಾಚಾರದ ಬಳಿಗೆ ಸಿಲುಕಿಸುತ್ತಿರುವವರು ನೀವು. ಹೆಣ್ಣು ಭ್ರೂಣ ಹತ್ಯೆ ಮಾಡುತ್ತಿರುವವರು ನೀವು. ಯುವಜನರೇ ಮಾದಕ ವ್ಯಸನಿಗಳಾಗುವಂತೆ ಮಾಡುತ್ತಿರುವವರು ನೀವು. ನೀವು ಮಾಡ್ತಿರೋ ಅನಾಚಾರಗಳು ಒಂದ ಎರಡ கண்டவர சொல்லுங்க, கண்ணனை கையோட கூட்டி வாருங்க. அவனை கண்டவர சொல்லுங்க, கண்ணனை கையோட கூட்டி வாருங்க. ಟ್ಯಾಬ್ಲೆಟ್ಸ್ ತಗೊಂಡ್ರೇನ್ರು? ಟ್ಯಾಬ್ಲೆಟ್ ತಾನೆ ತಗೋತೀವಿ ಬಿಡಿ ಸಾರ್. ನಮ್ಮನ್ನು ಹುಚ್ಚರು ಅಂತ ಕರಿತೀರಿ, ಹಾಗೆ ಕರಿಬೇಡಿ ಸಾರ್. ನಮ್ಗೆ ನಮ್ದೇ ಆದ ಪ್ರಪಂಚ ಇದೆ, ನಮ್ದೇ ಆದ ಮನಸ್ಥಿತಿ ಇದೆ. ಟ್ಯಾಬ್ಲೆಟ್ ತಾನೆ ತಗೋತೀವಿ ಬಿಡಿ ಸಾರ್. ನಾವು ನಮ್ಮ ಮಾನಸಿಕ
ಹುಚ್ಚಿಗೆ ಈ ಟ್ಯಾಬ್ಲೆಟ್ ತಗೋತೀವಿ. ನೀವು ಮಾಡ್ತಿರೋ ಅನಾಚಾರದ ಹುಚ್ಚಿಗೆ ಯಾವ ಟ್ಯಾಬ್ಲೆಟ್ ತಗೋತೀರಾ? ಮಾಯೆಯೊಳಗೋ ನಿನ್ನೊಳು ಮಾಯೆಯು, ನೀ ದೇಹದೊಳಗೋ ನಿನ್ನೊಳು ದೇಹವು. ಥ್ಯಾಂಕ್ ಯು ಟೀಮ್ ತಲ್ಲಣ. ಒಂದು ನಿಜವಾದ ನಮ್ಮ ಅರ್ಥ ಮಲ್ತೊಡಾಯನ ವಿಚಾರ ಮಾನಸಿಕತೆ ಬಂದು ಒಂದು 10 ಜನ ದೂರು ನಕಲು ನಡು ನಿಜವಾಯಿನ ಮಾನಸಿಕರ ಏರಿ ಪನಪುರಿ ನಮ್ಮ ತಿರಿಯೊಂದು ನಾಂಡ ಬಾರಿ ಅರ್ಥಪೂರ್ಣ ಪನಪಿನ ಜಾತ ಸಂದೇಶ ಕೊರಪಿನ ನೃತ್ಯ ರೂಪಕ ಪ್ರದರ್ಶನ ಮಲ್ತ ಚಿತ್ರ ಮಾತ ತಂಡದ ಮಾತ ಕಲಾವಿದರಿಗಳ ಸೊಲ್ಮೆಲಿನ ಸಂದಾಯಿತ ಮಲ್ತೊಂದು ಈತು ಪೊರ್ತು ಮುಟ್ಟ ನಮ್ಮ ವಿವಿಧ ರೀತಿಯ ನೃತ್ಯ ಕಾರ್ಯಕ್ರಮದೊಟ್ಟಿಗೂ ನೃತ್ಯ ರೂಪಕಲನ ತುಯ್ಯ ಒಂದು ತಲ್ಲಣ ಸ್ಥಳೀಯ ಜೋಕ್ಲನ ಕಾರ್ಯಕ್ರಮನು ಮೂಡ್ದು ಬರಗೋಸ್ಕರ ನಮಗೆ ಅವಕಾಶ ಮಲ್ತುಕುರುದಿನತ್ತ ಸಾರಥ್ಯ ವಹಿಸುವ ನಂಚಿತನ ಶ್ರೀಮತಿ ಪ್ರಮೀಳಾ ಉಮೇಶ್ ಅರಣ್ಯ ದೈದಿದ್ದು ವೇದಿಕೆ ಮಿತ್ತು ಬರೋದಿರಡ ವಿನಂತಿ ಬಲ್ತನುವೆ. ನಮ್ಮ ಸಾಂಸ್ಕೃತಿಕ ಸಮಿತಿದ ಒಂದು ನನ್ನ ಈ ವೇದಿಕೆದ ಮಿತ್ತು ಬಾರಿ ಪೊರ್ಲುದ ನೃತ್ಯ ಪ್ರದರ್ಶನ ನೃತ್ಯ ವೈವಿಧ್ಯಂ ಕಾರ್ಯಕ್ರಮ ಮೂಡ್ದು ಬರಗೊಂಡು ನೃತ್ಯ ವೈವಿಧ್ಯಂ ಕಾರ್ಯ ಮುಗಿನ ಬುಕ್ ನಮ್ಮ ಮಾತೆಲ್ಲ ನಿರೀಕ್ಷೆಡೆ ಕಾತುದು ಪುನಚಿತನ ಬಾರಿ ಪೊರ್ಲುದ ಎನ್ನ ಪ್ರಕಾರ ಇಂಚಿತೊಂಜಿ ಕಾರ್ಯಕ್ರಮ ನಮ್ಮ ಈ ಭಾಗದ ಖಂಡಿತ ತೋದುಪ್ಪಯ ಅಂಚಿತೊಂಜಿ ಪೊರ್ಲುದ ಕಾರ್ಯಕ್ರಮ ನಮ್ಮ ಮಾತೆರನ್ನ ಕುಲ್ಲು ನಲ್ಪನೆ ನಲಿಪವನಿಸಿದೊಂಜಿ ಕಾರ್ಯಕ್ರಮ ಮೂಡ್ದು ಬರಗೊಂಡು ನಿಖಲ ಮಾತೆರ ಸಹಕಾರ ಯಾಚನೆ ಮತ್ತೊಂದು ರಣಂಜಿ ಕಾರ್ಯಕ್ರಮಕ್ಕೂ ದುಂಬತ್ತ ಕೊಳವರ ದುಂಬು ನೃತ್ಯಗಂಗ ಪ್ರದರ್ಶನ ಕಲಾ ಕೇಂದ್ರ ಬೆಂಗಳೂರು ಇದರ ವಿದ್ವಾನ್ ರೂಪಶ್ರೀ ಮಧುಸೂದನ್ ಬೆಂಗಳೂರು ಇವರ ಶಿಷ್ಯವೃತ್ತಿಯಿಂದ ಇದೀಗ ನೃತ್ಯ ವೈವಿಧ್ಯ ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ನೃತ್ಯದ ಆರಂಭದಲ್ಲೇ ನಾವು ವಿದ್ವಾನ್ ರೂಪಶ್ರೀ ಮಧುಸೂದನ್ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ವಿದ್ವಾನ್ ರೂಪಶ್ರೀ ಮಧುಸೂದನ್ ದಯವಿಟ್ಟು ವೇದಿಕೆಗೆ ಬರಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವರನ್ನು ಕೂಡ ನಮ್ಮ ಕಾರ್ಯಕ್ರಮದ ಆರಂಭದಲ್ಲೇ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಅವರನ್ನು ಅತ್ಯಂತ ಗೌರವದಿಂದ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಾವೆಲ್ಲರೂ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಶ್ರಮಿಸ್ತಾ ಇರುವಂತಹ ಸಂದರ್ಭದಲ್ಲಿ ಹಲವಾರು ರೀತಿಯ ಪ್ರತಿಭೆಗಳನ್ನು ಹುಟ್ಟು ಹಾಕಬೇಕೆನ್ನುವಂಥ ನಿಮಿತ್ತವಾಗಿ ಬೆಂಗಳೂರಿನ ನೆಲೆಸಿ ಅನೇಕ ಶಿಷ್ಯ ವೃಂದರನ್ನು ಹೊಂದಿಕೊಂಡು ಹಲವಾರು ರಾಷ್ಟ್ರ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವಂತಹ ವಿದ್ವಾನ್ ರೂಪಶ್ರೀ ಮಧುಸೂದನ್ ಬೆಂಗಳೂರು ಮೈಸೂರಿನ ವಿದೂಷಿ ಕೃಪಾ ಭಾರ್ಗವಿ ಇವರ ಶಿಷ್ಯೆ ತಮ್ಮ ನೃತ್ಯಾಭ್ಯಾಸವನ್ನು ಮಾಡೋದ್ರ ಮೂಲಕ ಇದೀಗ ಹಲವಾರು ಶಿಷ್ಯರನ್ನು ಹೊಂದಿಕೊಂಡು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಬಂದಿರುವಂತಹ ನೃತ್ಯ ಗಂಗಾ ಪ್ರದರ್ಶನ ಕಲಾ ಕೇಂದ್ರ ಬೆಂಗಳೂರು ತಂಡದ ನೃತ್ಯ ವೈವಿಧ್ಯಂ ಕಾರ್ಯಕ್ರಮ ಇದೀಗ ಮೂಡಿ ಬರಲಿಕ್ಕಿದೆ. ಮೇಡಮ್, ನಿಮಗೆ ಹಾಗೂ ನಿಮ್ಮ ತಂಡದವರಿಗೆ ಇದೀಗ ನಾವು ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ತಮ್ಮೆಲ್ಲರ ಜೋರಾದ ಚಪ್ಪಳದಿಗೆ ಇದೀಗ ವೇದಿಕೆಯಲ್ಲಿ ನೃತ್ಯ ವೈವಿಧ್ಯಂ. ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ದುರ್ಗಾದೇವಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಬಾರಿ ಪೊರ್ಲುಡು ಮೂಡಿದು ಬರೊಂದುಂಡು. ಸೊ ಮೈಕ್ ಅಂಶ ಅನ್ಕೊಳ್ಳಿ. ನೃತ್ಯ ವೈವಿಧ್ಯಂ ಕಾರ್ಯಕ್ರಮ ಮುಗಿನ ಕೂಡಲೇ ಕಲಾಮಯಂ ಉಡುಪಿ ನೆತ್ತ ತಂಡದಕ್ಕೆ ಒಂದು ವಿಶೇಷವಾಯಿನ ವಿಭೂತಪೂರ್ವವಾಯಿನ ವೈಶಿಷ್ಟ್ಯಮಯವಾಯಿನ ಕಾರ್ಯಕ್ರಮ ನಮ್ಮ ಮಾತ್ರನ ಕುಲ್ಲು ನಲ್ಪನೆ ನಲ್ಲಿ ಪವನ ಚಿತ್ರ ಬಾರಿ ಪೊರ್ಲದ ಕಾರ್ಯಕ್ರಮ ಎಲ್ಲ ಮೂಡ್ದು ಬರಗೊಂಡು ಅಬೇಡ್ದ ಬುಕ್ಕ ಮಾಯಾ ಫ್ರೆಂಡ್ಸ್ ಪ್ರಾಯೋಜಕತ್ವದ ಏರಿಯಾ ಕಲಾವಿದರು ಮಾಯಾ ಗುಬ್ಬುತೋಜಾವನ ಪಂಡಿನವು ನೆನಪಿಪ್ಪಡು ಬರಬಿರ ತುಳು ತೆಲುಕುದಿಂಚಿ ನಾಟಕ ಮೂಡಿದು ಬರಗೊಂಡು ಇದೀಗ ವೇದಿಕೆಯಲ್ಲಿ ನೃತ್ಯ ವೈವಿಧ್ಯಂ ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ಮೇಡಮ್, ವೇದಿಕೆ ತಮಗಾಗಿ. ನಮಸ್ಕಾರ. ದೇವಿಯ ಚರಣಾರವಿಂದಗಳಲ್ಲಿ ನಮ್ಮೆಲ್ಲ ಕಲಾಪುಷ್ಪಗಳನ್ನು ಸಮರ್ಪಣೆ ಮಾಡುತ್ತಾ ನಮ್ಮ ನೃತ್ಯಗಂಗಾ ಪ್ರದರ್ಶಕ ಕಲಾ ತಂಡ ಬೆಂಗಳೂರಿನ ಈ ತಂಡ ತಾಯಿಗೆ ನಮ್ಮ ನೃತ್ಯ ನಮನವನ್ನು ಸಲ್ಲಿಸಲಿಕ್ಕಿದ್ದೇವೆ.
ಅವಕಾಶ ಮಾಡಿಕೊಟ್ಟಂತಹ ಶ್ರೀಮಾನ್ ಕೇಶವ ಫಡ್ಕೆರವರಿಗೂ ಮತ್ತೆಲ್ಲ ಆಯೋಜಕ ಮಿತ್ರರಿಗೂ ಶಿರವಾಗಿ ವಂದಿಸ್ತಾ ಈ ಅದ್ಭುತವಾದ ಅವಕಾಶಕ್ಕಾಗಿ ಮಕ್ಕಳೆಲ್ಲರ ಹಾಗೂ ಪೋಷಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಸಾಂಪ್ರದಾಯಿಕವಾದ ಪುಷ್ಪಾಂಜಲಿಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ದೇವತಾ ಗುರು ವಿಪ್ರ ವಂದನಾ ರೂಪವಾದ ಪುಷ್ಪಾಂಜಲಿ ನನ್ನ ಪೂಜ್ಯ ಗುರುಗಳಾದ ವಿದುಷಿ ಡಾಕ್ಟರ್ ಕೃಪಾ ಫಡ್ಕೆರವರಿಗೆ ನಮಸ್ಕಾರಗಳನ್ನು ಅತ್ಯಂತ ಭಕ್ತಿಯಿಂದ ಸಲ್ಲಿಸ್ತಾ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇವೆ. ತಮ್ಮ ಮುಂದೆ ಮುನ್ರಂಗದಲ್ಲಿ ನಮ್ಮ ನೃತ್ಯಗಂಗಾ ಶಾಲೆಯ ಎಲ್ಲ ಮಕ್ಕಳು, ಧ್ವನಿಯಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ವಿದುಷಿ ದೀಪ್ತಿ ಶ್ರೀನಾಥ್ರವರು, ಮೃದಂಗವಾದನದಲ್ಲಿ ವಿದ್ವಾನ್ ಶ್ರೀಹರಿ ರಂಗಸ್ವಾಮಿರವರು ಮತ್ತಿತರ ಗಣ್ಯಾತಿಗಣ್ಯ ಕಲಾವಿದರು ಸಂಗೀತ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೆ ನಮಿಸ್ತಾ ಪ್ರಥಮ ನೃತ್ಯ ಪುಷ್ಪ ಸಮರ್ಪಣೆ ನೃತ್ಯ ವೈವಿಧ್ಯಂ ಪುಷ್ಪಾಂಜಲಿ ಇದೀಗ ತಮ್ಮ ಮುಂದೆ.
ಹಲೋ, ಪುಷ್ಪಾಂಜಲಿಯ ಪ್ರಸ್ತುತಿಯನ್ನು ನೋಡಿದ್ದೇವೆ. ಮುಂದೆ ಸರ್ವ ವಿಘ್ನ ನಿವಾರಕನಾದ ಸರ್ವಾಭೀಷ್ಟ ಪ್ರದಾಯಕನಾದಂತಹ ಸ್ವಾಮಿ ವಿಘ್ನೇಶ್ವರನ ಪಾದಾರವಿಂದಗಳಿಗೆ ನಮ್ಮ ನೃತ್ಯ ಪುಷ್ಪಗಳನ್ನು ಸಮರ್ಪಣೆ ಮಾಡುತ್ತೇವೆ. ಸರ್ವ ಸಂಪತ್ ಪ್ರದಾಯಕನಾದಂತಹ ಸಿದ್ಧಿವಿನಾಯಕ ಕಲಾ ಸಂಸಿದ್ಧಿಯನ್ನು ಕೂಡ ಮಕ್ಕಳಿಗೆ ಕೊಡಲಿ ಎನ್ನುವ ಆಶೋತ್ತರದಲ್ಲಿ ಈ ನೃತ್ಯ ಪ್ರಸ್ತುತಿ. ಅತ್ಯಂತ ಜನಪ್ರಿಯವಾದಂತಹ ಶ್ರೀ ಗಣೇಶ ಶರಣಂ ಪಾಪನಾಸನ್ ಶಿವಂರವರ ಒಂದು ರಚನೆ. ರಾಗ ತಿಲಂಗ್ ಆದಿತಾಳದಲ್ಲಿ. ನಾಗಾಭರಣನಾಗಿ ನಾದೋಪದೇಶವನ್ನು ಪಡೆದಂತಹ ಶಿವನ ಮಗನಾಗಿ ಸರ್ವತ್ರ ವಿಜಯವನ್ನು ಸಾಧಿಸುವಂತಹ ಸ್ವಾಮಿ ಗಣನಾಥ ನಮ್ಮೆಲ್ಲ ಸಂಚಿತ ಪಾಪಗಳನ್ನು ಕಳೆದು ನಮ್ಮೆಲ್ಲರಿಗೆ ಶುಭವನ್ನು ಕೊಡಲಿ ಎನ್ನುವ ಪ್ರಾರ್ಥನೆಗಾಗಿ ನೃತ್ಯ ಮುಖೇನ ಇದೀಗ ಗಜಮುಖ ವಂದನೆ ಶ್ರೀ ಗಣೇಶ ಶರಣಂ ರಾಗ ತಿಲಂಗ್ ಆದಿತಾಳದಲ್ಲಿ. ನೆರೆದಿರುವ ಭಕ್ತ ಬಾಂಧವರಲ್ಲಿ ವಿಜ್ಞಾಪನೆ, ಕಲಾಕಾರರಿಗೆ ಬೇಕಾದ್ದು ಏನಂದರೆ ಚಪ್ಪಾಳೆ. ನಿಮ್ಮ ಕಾರ್ಯಕ್ರಮ ಆದ ಕೂಡಲೇ ಚಪ್ಪಾಳೆಯನ್ನು ಹಾಕೋದನ್ನು ಯಾರು ಮರಿಬಾರ್ದು. ಇಷ್ಟು ಜನ ಇದ್ದೀರಿ, ಅವ್ರಿಗೆ ಚಪ್ಪಾಳೆಯಿಂದ ತುಂಬ ದೂರದಿಂದ ಬೆಂಗಳೂರಿಂದ ಬಂದಿದ್ದಾರೆ, ಅವರಿಗೆ ಚಪ್ಪಾಳೆ ಅವರಿಗೆ ಶ್ರೀರಕ್ಷೆ ಆಗಬೇಕು ಅಂತೇಳಿ ನನ್ನ ವಿನಂತಿ. गजानन देवर मुनिवर पणियोदयगर श्री गणेश शरणौ गजानन देवर मुनिवर पणियोदयगर श्री गणेश शरणौ गजानन देवर मुनिवर पणियोदयकर श्री गणेश शरणौ नागाभरणने नान्मरे पोट्रु नागाभरणने नान्मरे पोट्रु नागाभरणने नान्मरे पोट्रु नामने प्रणव रूपने नागाभरणने नान्मरे पोट्रु नामने प्रणव रूपने नागाभरणने नान्मने पोट्रु नामने प्रणव रूपने जय 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 श्री गणेश शरणौ गजानन देवर मुनिवर पणियोदयकर श्री गणेश शरणौ गजानन देवर मुनिवर पणियोदयकर श्री गणेश शरणौ शरणौ पादं नंगुं रामदास वरदने मोदक प्रियने गो
செய்தி தொழில் உண்டோ அதிதேவனு அருளில்லை என்று வேதனும் ஆனும் செய்தி தொழில் உண்டோ ஆதிதேவனு அருளில்லை எல்லாம் வேதனும் ஆனும் செய்தி தொழில் உண்டோ ஸ்ரீ கணேச சரணம் கஜானன தேவர் முனிவர் பணியோதயகர ஸ்ரீ கணேச சரணம் கஜானன தேவர் முனிவர் பணியோதயகர ஸ்ரீ கணேச சரணம் கஜானன தேவர் முனிவர் श्री गणेश शरणं श्री गणेश शरणं 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 ಶ್ರೀ ಗಣೇಶನಿಗೆ ಶರಣು ಹೊಂದುತ್ತಾ ಇದ್ದೇವೆ. ಸಭ್ಯ ಸಭೆಯಲ್ಲಿ ನನ್ನದೊಂದು ಮನವಿ, ಬಹಳಷ್ಟು ನಿಮಗೆ ಸಂತೋಷವಾಗುತ್ತೆ. ಸಂತೋಷ ಎಷ್ಟು ಹೆಚ್ಚಾಗುತ್ತೆ ಅಷ್ಟು ಚಪ್ಪಾಳೆ ಹೊಡೆಯಿರಿ. ಶಿಲ್ಲೆಯ ಸಂಪ್ರದಾಯ ನೃತ್ಯಕ್ಕಿಲ್ಲ, ಶಾಸ್ತ್ರೀಯ ನೃತ್ಯಕ್ಕಿಲ್ಲ. ದಯಮಾಡಿ ಅನ್ಯಥಾ ಭಾವಿಸಬಾರದು. ನಿಮ್ಮ ಸಂತೋಷವನ್ನು, ನಿಮ್ಮ ಉದ್ಗಾರವನ್ನು ಮುಗಿಲು ಮುಟ್ಟುವ ಚಪ್ಪಾಳೆಯಲ್ಲಿ ಮಾತ್ರ ತೋರಿಸಬೇಕಾಗಿ ಕಳಕಳಿವೆ ಮನವಿಯನ್ನು ಮಾಡ್ತಿದ್ದೇನೆ. ಅನ್ಯಥಾ ಭಾವಿಸಬಾರ್ದಾಗಿ ಪ್ರಾರ್ಥನೆ. ಮುಂದಿನ ನೃತ್ಯ ಪ್ರಸ್ತುತಿಯಾಗಿ ನಮ್ಮ ಸಿರಿತನದ ಅರಳು ಮಲ್ಲಿಗೆಯ ನಾಡು ಮೈಸೂರು ಸಂಸ್ಥಾನದಲ್ಲಿ ಆಸ್ಥಾನ ವಿದ್ವಾಂಸರಾದ ಬಸವಪ್ಪ ಶಾಸ್ತ್ರಿಗಳು ವಿರಚಿಸಿದ ನಮ್ಮ ನಾಡದೇವಿ ಚಾಮುಂಡೇಶ್ವರಿಯ ಪ್ರಾರ್ಥನೆ, ಸ್ವರ್ಣ ಗೌರಿಯ ಪ್ರಾರ್ಥನೆಯಾಗಿ ಮೈಸೂರು ಸಂಸ್ಥಾನ ಗೀತೆಯನ್ನು ಇದೀಗ ಮುಂದೆ ನೃತ್ಯಾವತರಣಿಕೆಯಲ್ಲಿ ನೋಡೋಣ. ಕಾರ್ಯಕ್ರಮಕ್ಕಾಗಿ ಇದನ್ನು ವಿಶೇಷವಾಗಿ ನಿಯೋಜಿಸಿದ್ದೇವೆ. ಇಲ್ಲಿ ದೇವಿಯ ಪೂರ್ಣ ಪ್ರಾರ್ಥನೆಯನ್ನು ನೃತ್ಯ ಮುಖೇನ ತಾವೆಲ್ಲ ಕಾಣಲಿಕ್ಕಿದ್ದೀರಿ. ನೋಡೋಣ ಮೈಸೂರು ಸಂಸ್ಥಾನ ಗೀತೆ ಕಾಯೌ ಶ್ರೀಗೌರಿ ಬಸವಪ್ಪ ಶಾಸ್ತ್ರಿಗಳ ಒಂದು ಹೃದಯ ರಚನೆಯಲ್ಲಿ. कायो श्रीगौरी करुणालहरी तोयजाक्षि शङ्करीश्वरी कायो श्रीगौरी करुणालहरी तोयजाक्षि शङ्करीश्वरी वैमानिकभामार्चित कोमलकरपादे वैमानिकभामार्चित कोमलकरपादे श्रीमान्वितभूमास्पदे कामितफलदे श्रीमान्वितभूमास्पदे कामितफलदे
मदाम्भोनिधि कुम्भज निभदेवी शुम्भादि मदाम्भोनिधि कुम्भज निभदेवी जम्भाहितसम्भाविते शाम्भवी शुभवे जम्भाहितसम्भाविते शाम्भवी शुभवे कायो श्रीगौरी करुणालहरी तोयजाक्षी शङ्करीश्वरी श्रीजय चामुण्डिके श्रीजय चामेन्द्रा श्रीजय चामुण्डिके श्रीजय चामेन्द्रा नामाङ्कित भूमीन्द्र ललामन मुददे नामाङ्कित भूमीन्द्र ललामन मुददे कायो श्रीगौरी करुणालहरी तोयजाक्षी शङ्करीश्वरी तोयजाक्षी शङ्करीश्वरी तोयजाक्षी शङ्करीश्वरी ಮುಂದಿನ ಪ್ರಸ್ತುತಿಯಾಗಿ ನಿಮ್ಮೂರಿನ ಹುಡುಗಿ ನಮ್ಮೂರ ಬೆಡಗಿ ನಮ್ಮ ನೃತ್ಯಗಂಗಾ ಶಾಲೆಯ ಪ್ರೀತಿಯ ಮತ್ತೊಂದು ಮಗು ವೇದಿಕೆಯಲ್ಲಿ ನೃತ್ಯವನ್ನು ಮಾಡಲಿಕ್ಕಿದೆ. ವಿದುಷಿ ಭೂಮಿಕಾ ಮರಾಠೆ ಮುಂದಿನ ನೃತ್ಯ ಪ್ರಸ್ತುತಿಯನ್ನು ಮಾಡಲಿಕ್ಕಿದ್ದಾರೆ. ವರಕವಿ ಕಾಳಿದಾಸ ಓತಪ್ರೋತವಾಗಿ ಪುಂಖಾನುಪುಂಖವಾಗಿ ತನ್ನ ಹೃದಯ ಸಾಗರವನ್ನು ಕಲಕಿ ಹಾಡಿದ ಸರಸ್ವತಿಯ ಸ್ತುತಿಯನ್ನು ಶ್ಯಾಮಲೆಯ ದಂಡಕವನ್ನು ಚುಟುಕು ರೀತ್ಯ ಇದೀಗ ನೃತ್ಯದಲ್ಲಿ ತಾವೆಲ್ಲ ನೋಡಲಿಕ್ಕಿದ್ದೀರಿ. ಮಾಣಿಕ್ಯ ವೀಣೆಯನ್ನು ಚಿದ್ವಿಲಾಸದಲ್ಲಿ ನುಡಿಸ್ತಾ ಸಂಗೀತ ಸಂಭ್ರಮವನ್ನು ಪಡೆದಂತಹ ತಾಯಿ ಸರಸ್ವತಿಯ ಆರಾಧನೆ ಈ ಮುಂದಿನ ನೃತ್ಯ ಪ್ರಸ್ತುತಿ. ಸ್ವಾಗತ ವಿದುಷಿ ಭೂಮಿಕಾ ಮರಾಠೆರವರಿಗೆ ಶ್ಯಾಮಲಾ ದಂಡಕದ ಪ್ರಸ್ತುತಿಗಾಗಿ. माणिक्यवीणा उपलालयन्ती मदालसा मञ्जुळवाग्विलासा माहेन्द्र नीलद्युति कोमलाङ्गी मातङ्गकन्या मनसा स्मरामि चतुर्भुजे चन्द्रकलावतंसे
ಪ್ರಚೋದತಿ ಕುಂಕುಮರಾಗಶೋಣೆ ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪಬಾಣಹಸ್ತೆ ನಮಸ್ತೆ ನಮಸ್ತೆ ಜಗದೇಕಮಾತಃ ಮಾತಾ ಮರಗದ ಶ್ಯಾಮ ಮಾತಗಿ ಮಧುಶಾಲಿನಿ ಕುರ್ಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬವನವಾಸಿನಿ ಜಯ ಮಾತಂಗತನಯೇ ಜಯ ನೀಲೋತ್ಪಲದ್ಯುತೆ ಜಯ ಸಂಗೀತ ರಸಿಕೆ ಜಯ ಲೀಲಾ ಶುಕ ಪ್ರಿಯೆ ಜಯ ಜನನೀ ಸುಧಾ ಸಮುದ್ರಾಂತ ಜನ್ಮಣಿ ದ್ವೀಪ ಸಂರೂಢ ಬಿಲ್ವಾಟವಿ ಮಧ್ಯ ಕಲ್ಪದ್ರುಮಾ ಕಲ್ಪಕಾದಂಬ ಕಾಂತಾರ ವಾಸಪ್ರಿಯೆ ಕೃತ್ತಿ ವಾಸಪ್ರಿಯೆ ಸರ್ವಲೋಕ ಪ್ರಿಯೆ ಸಾಧನಾರಬ್ಧ ಸಂಗೀತ ಸಂಭಾವನಾ ಸಂಭ್ರಮಾಲೋಲ ದೀಪ ಸೃಗಾಬದ್ಧ ಚೂಲಿ ಸದಾನಂತ್ರಿಕೆ ಸಾಲು ಮತ್ಪುತ್ರಿಕೆ ಪಲ್ಲಕಿ ವಾದನ ಪ್ರಕ್ರಿಯಾ ಲೋಲ ತಾಲೀದಲಾಬದ್ಧ ನಾಟಕ ಪೂಜಾ ವಿಶೇಷಾನ್ವಿತೆ ಸಿದ್ಧ ಸಮ್ಮಾನಿತೆ ದೇವ ದೇವೇಶ ದೈತ್ಯೇಶ ಯಕ್ಷೇಶ ಭೂತೇಶ ಭಾಗ್ಯೇಶ ಕೋಣೇಶ ವಾಲ್ಮೀಕಿ ಕೋಟೀರ ವಾಣಿಜ್ಯ ಸಂಕೃಷ ಬಾಲ ನಮೋತ್ತಮಲಾಕ್ಷರ ಸಾರುಣ್ಯ ಲಕ್ಷ್ಮೀ ಗೃಹೀತ ಅದ್ವಯೇ ಅದ್ವಯೇ ಸುರುಚಿನವರತ್ನ ಪ್ರಿಯ ಸ್ಥಿತಿ ಸುಸ್ಥಿತಿ ಶಂಖಪದ್ಮದ್ವಯೋಪಾಶ್ರಿತೆ ಆಶ್ರಿತೆ ದೇವಿ ದುರ್ಗಾ ವಟು ಕ್ಷೇತ್ರ ಬಾಲೈರ್ಯುತಿ ಮತ್ತ ಮಾತಂಗಗಮ್ಯ ಸಮೂಹಾನ್ವಿತೆ ಸರ್ವಯಂತ್ರಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಸರ್ವತಂತ್ರಾತ್ಮಿಕೆ ಸರ್ವಮುದ್ರಾತ್ಮಿಕೆ ಸರ್ವಶಕ್ತ್ಯಾತ್ಮಿಕೆ ಸರ್ವವರ್ಣಾತ್ಮಿಕೆ ಸರ್ವರೂಪೇ ಜಗನ್ಮಾತೃಕೆ ಹೇ ಜಗನ್ಮಾತೃಕೆ ಹೇ ಜಗನ್ಮಾತೃಕೆ ಹೇ ಜಗನ್ಮಾತೃಕೆ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಪಾಹಿ ಎಂದು ಬೇಡಿದವರಿಗೆ ಅನುಕ್ಷಣದಲ್ಲಿ ಕರುಣೆಯನ್ನು ತೋರುವ ತಾಯಿ ಸರಸ್ವತಿಯಾಗಿ ಭೂಮಿಕಾಳನ್ನು ಕೂಡ ಕಾಪಾಡಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡ್ತಾ ಮುಂದೆ ಇದೇ ವಾಗಧೀಶ್ವರಿ ದೇವಿ ಮಕ್ಕಳಿಗೆ ಹೆಚ್ಚಿನ ಸರಸ್ವತಿ ಕಟಾಕ್ಷವನ್ನು ಕೊಡಲಿ ಎನ್ನುವುದಕ್ಕಾಗಿ ಸರಸ್ವತಿ ಕವಿತ್ವವನ್ನು ಇದೀಗ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೇವೆ. ರಾಗ ವಾಗಧೀಶ್ವರಿ, ಇದರ ರಚನೆಯನ್ನು ಮಾಡಿದ್ದಾರೆ ವಿಶ್ವಮಾನ್ಯ ನೃತ್ಯ ಗುರುಗಳಾದ ವಿದ್ವಾನ್ ಶಂಕರ್ ಕಂದಸ್ವಾಮಿರವರು. ನೋಡೋಣ ಸರಸ್ವತಿ ಕೌತ್ವಂ ಇದೀಗ.
स्वर चतुर्वेद स्वरूपिणी मुनि मन हंस सरोवरति सप्त स्वर चतुर्वेद स्वरूपिणी मुनि मन हंस सरोवरति सप्त स्वर चतुर्वेद स्वरूपिणी मुनि मन हंस सरोवरति प्रणवादि अक्षर मणिमालिनी भारती पुस्तक धारिणी भगवती प्रणवादि अक्षर मणिमालिनी भारती पुस्तक धारिणी भगवती प्रणवादि अक्षर मणिमालिनी भारती पुस्तक धारिणी भगवती वीणावादिनी धित्तरिकिट धित्तरिकिट धिरिकिट श्वेतांबरधरि तुंतरिकिट तुंतरिकिट तरिकिट सकल कलामयी तरिकिट नुंतरिकिट किट तक सर्व गुणनिके तरिकिट 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 वीणाधारिणी धित्तरिकिट धित्तरिकिट तरिकिट श्वेतांबरधरि तुंतरिकिट तुंतरिकिट तरिकिट सकल कलामयी तुंतरिकिट तुंतरिकिट तरिकिट सर्वगुणमये तुंकिट नंकिट तक तरिकिट तक तुंकि नंक तक किट तुंग तुंकिट नंकिट तक तरिकिट तक तुंगु तुंगु तरिकिट तुंग श्वेत पद्मासिनी हंसगामिनी सरि गम पदनी नादतरंगिणी श्वेत पद्मासिनी हंसगामिनी सरि गम पदनी नादतरंगिणी सोहम हंस हंस सोहम परमहंस मुनि श्वास निवासम सोहम हंस हंस सोहम परमहंस मुनि श्वास निवासम दिक्तां दिक्तां तकिट तक तक धिमि तकुम तकिट तक श्वेतां शुभां धवलां तक धिमि तकुं
ಸರಸ್ವತಿ ಮಕ್ಕಳನ್ನೆಲ್ಲ ಕಾಪಾಡು ಎನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ, ಹರಿಯ ಹಾವಾಗಿ ಹರನ ಆಭರಣವಾಗಿ ಮೆರೆವ ನಾಗರ್ ಪದಂ ಮುಂದಿನ ಪ್ರಸ್ತುತಿಯಾಗಿ ನೋಡೋಣ. ನಮ್ಮ ತಂಡದ ಮತ್ತೆರಡು ಯಶಸ್ವಿ ನೃತ್ಯ ಕಲಾವಿದೆಯರು ಕುಮಾರಿ ಶ್ರೀನಿಧಿ ಎಸ್ ಹಾಗೂ ಕುಮಾರಿ ಶ್ರೀಯಾ ಡಿ ಈ ನೃತ್ಯವನ್ನು ಪ್ರದರ್ಶನ ಮಾಡಲಿದ್ದಾರೆ. ಇದಕ್ಕೆ ಬೇಕಾದ ವಿಶೇಷ ಯೋಗದ ಅಧ್ಯಾಪನದಲ್ಲಿ ಯೋಗಗುರು ಶಿಲ್ಪಾರವರ ದಾಯಿತ್ವವನ್ನು ಕೂಡ ಅತ್ಯಂತ ಗೌರವದಿಂದ ನಾನು ನೆನಪಿಸಿಕೊಳ್ಳುತ್ತಾ, ಇದೀಗ ತಮ್ಮ ಮುಂದೆ 2 ನಾಗರಗಳು ನಲಿಯಲಿಕ್ಕಿವೆ. ನೋಡಿ, ಆನಂದಿಸಿ. ನಾಗರ್ ಪದಂ ಮುಂದಿನ ಪ್ರಸ್ತುತಿಯಾಗಿ. நாகபாம்பே நாதர் முடி மேலிருக்கும் நாகபாம்பே நச்சு பயல் வைத்திருக்கும் நல்ல பாம்பே நச்சு பயல் வைத்திருக்கும் நல்ல பாம்பே பாதாளத்தில் கூடி பொங்கும் பைக்குள் பாம்பே பாதாளத்தில் கூடி போகும் பைக்குள் பாம்பே பாம்பே
சிவனுக்கு குண்டலமானாய், குற்றமற்ற சிவனுக்கு குண்டலமானாய், குறும் திருமாலினிக்கு குடையானாய், குறும் திருமாலினிக்கு குடையானாய், கற்றை குழல் பார்வதிக்கு கங்கணமனாய், கற்றை குழல் பார்வதிக்கு கங்கணமனாய், கரவாமல் உள்ளம் கனிந்தாடு பாம்பே, கரவாமல் உள்ளம் கனிந்தாடு பாம்பே, ஆடு பாம்பே விளையாடு பாம்பே, ஆடு பாம்பே விளையாடு பாம்பே, ஆடு பாம்பே விளையாடு பாம்பே, ஆடு பாம்பே விளையாடு பாம்பே. ನನ್ನ ಹಾವಿನ ಮರಿಗಳನ್ನು ನೋಡಿ ನಿಮಗೆ ಖುಷಿಯಾಗಿದ್ದರೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಸಾಮಾನ್ಯವಲ್ಲ ಈ ನೃತ್ಯವನ್ನು ಮಾಡೋದು, ಕಾರಣ ಬಹಳಷ್ಟು ದೈಹಿಕ ಮನೋಬಲಗಳು ಇದಕ್ಕೆ ಬೇಕಾಗುತ್ತೆ. ಧನ್ಯವಾದಗಳು. ಮುಂದೆ ಈ ಹಾವನ್ನು ತನ್ನ ಆಭರಣವಾಗಿ ಧರಿಸಿಕೊಂಡಂತಹ ಶಿವ ಶಂಭು ಸ್ವಯಂಭೂ ಮಹಾದೇವನ ಪ್ರಾರ್ಥನೆಯನ್ನು ಮಾಡಲಿಕ್ಕಿದ್ದಾರೆ ವಿದುಷಿ ಭೂಮಿಕಾ ಮರಾಠೆ. ಮಹಾದೇವ ಶಿವ ಶಂಭುವಿನ ಸ್ಮರಣೆ ಮಾಡೋಣ. ರಾಗ ರೇವತಿ ಆದಿತಾಳದಲ್ಲಿ ಇದೀಗ ಮುಂದಿನ ಪ್ರಸ್ತುತಿ. ಕಾರ್ಯಕ್ರಮದ ವೀಕ್ಷಣೆ ಮಾಡ್ತದ್ದು ಪ್ರಚಿತಕ್ಕೆ ಮಾತಿರಲ್ಲ ಬೊಕ್ಕುರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಂದು ದಯದೀದೆ ಏರು ಮಾತಲ್ಪ ರಸ್ತೆಡು ಉಂಟದು ರೋಡ್ ಮಧ್ಯೆ ಉಂಟೊಂದು ಕಾರ್ಯಕ್ರಮದ ಒಂದುಲ್ಲರ ದಯದೀದೆ ಎಂಕ್ಲಂಟು ಸಹಕಾರ ಬೋರ್ಡು ನಿಖಿಲ್ನ ದಯದೀದು ವೇದಿಕೆದ ಉಲೈ ಬತ್ತದ ಸಭಾಂಗಣ ಡಿಪ್ಪಣ ಚಿತ್ತನ ಆಸನ ಸ್ವೀಕಾರ ಮಲ್ಪಡೋದಕ್ಕೆ ಏನೊಂದುಲ್ಲೆ ಬಂದುಲೆ ಸ್ವಲ್ಪ ಎಂಕ್ಲ ಸ್ವಯಂ ಸೇವಕನಕ್ಲ ಮಸ್ತ್ ಜನ ಕುರ್ಚಿಲೆಂಡು ದೀತೆರೆ ಅವು ಬಂಗೋಡು ದೀತನತ್ತು ಮೋಕೆಡು ದೀತನ ದಯದೀದು ನಿಖಿಲ್ ಅವೇ ಮೋಕೆ ನೆಂಕಲ ಮೇತು ತೊಜಪಾದ ವೇದಿಕೆದ ಎದುರು ಡಿಪ್ಪಣ ಚಿತ್ತನ ಆಸನನ್ನು ಸ್ವೀಕಾರ ಮಲ್ಪಡು ದಯದೀದನ್ನ ಬರೋಡಲ್ಪ ಎಂಕ್ಲಕ್ಕೆ ಸಹಕಾರ ಕೊಡೋಣ ಎಂಕ್ಲ ವಿನಂತಿ ಮಾಡ್ತಾರವ ಎಂಕ್ಲ ಬಾರಿ ಪೊರ್ಲುದ ಕಾರ್ಯಕ್ರಮ ಮೂಡ್ದು ಬರೋದುಕೊಂಡು ನಡೆದು ಬುಕ್ಕಲ ಎಡ್ಡೆ ಕಾರ್ಯಕ್ರಮಗಳು ಬಾರಿ ಪೊರ್ಲುದ ಕಾರ್ಯಕ್ರಮಗಳು ಮೂಡ್ದು ಬರೋಲ್ಲ ದಯದೀದು ನಿಖಿಲ ಸಹಕಾರ ಬೋರ್ಡು ಕಾರ್ಯಕ್ರಮವನ್ನು ಮುಂದುವರಿಸ್ತದೆ. ಇದೀಗ ನೃತ್ಯ ವೈವಿಧ್ಯಂ. ಶಿವಾಯ ನಮಃ. ಮಹಾದೇವ ಶಿವ ಶಂಭೋ महादेव शिव शंभो महादेव शिव शंभो महादेव शिव शंभो महादेव शिव शंभो
ಧಿಮ್ಮಿ ತತ್ ಧಿಮ್ಮಿ ಕಿಟ್ಟ ತರಿ ಕಿಟ ತತ್ ತರಿ ಕಿಟ ತತ್ ತತ್ ರಿತ್ತ ರಿತ್ತ ತರಿ ತರಿ ಕಿಟ ತಕ ಸಹಸ್ರ ಕೋಟಿ ಜನಪಾಲನ ಸಹಸ್ರ ಕೋಟಿ ಜನಪಾಲನ ಸಾಧು ಸಂರಕ್ಷಣ ಪಾಲನ ಸಾಧು ಸಂರಕ್ಷಣ ಪಾಲನ ಕಟ್ಟವನ ಮುಂಚನ ಸಕಲ ಸುರಾಸುರ ಸನ್ನುತ್ತ ಪಾದ ಕಣ್ಣ ಕಣ್ಣ ಜಿಮ್ ಜಿಮ್ ಜಣ್ಣ ಚಣ್ಣ ಝಣ್ಣ 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 ಝಣ್ಣನು ಪುರ ಲಯ ಗತಿ ಕಣ್ಣ 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 ವಿಧಿ ಹರಿ ಸೇವಿತ ಸಾಧು ಸಂರಕ್ಷಣ ಪಾಲನ ಸಾಧು ಸಂರಕ್ಷಣ ಪಾಲನ ಮಹಾದೇವ ಶಿವ ಶಂಭೋ सर्वेश्वर करुणाकर मूर्ते सर्वेश्वर करुणाकर मूर्ते सामगान प्रिय वेद स्फूर्ते सर्वेश्वर करुणाकर मूर्ते ತಕ್ಕುಟು ದಿಕ್ಕುಟು ತಕ ತರಿ ಕಿಟ ತಕ ತಾಂ ತಕ್ಕ ತಕ್ಕಿಟ ಕಿಟ ತಕ ತರಿ ಕಿಟ ಕಿಟ ತಕ ತಾಂಡವ ಅಂಬರ ಕಿಟ ಕಿಟ ತಕ ಧೃಗ ತರಿ ಕಿಟ ತಕ ವ್ಯಾಘ್ರ ಚರ್ಮಧರ ತುಂ ಕಿಟ ಕಿಟ ತಕ ತೊಣ ಕಿಟ ಕಿಟ ತಕ ತೇರಿಷು ಲಧರ ನಂ ಕಿಟ ಕಿಟ ತಕ ನಂ ನಂ ಕಿಟ ತಕ ನಂದಿ ವಾಹನ ನಾರ ಯೋಗ ಪ್ರಿಯ ಯೋಗ ಪ್ರಿಯ सामगान प्रिय वेद स्फूर्ते परमेश्वर गंगाधर कीर्ते परमेश्वर गंगाधर कीर्ते जगनं किटतक तुक तक तक ताम जग जग जय जय रवि शशि भूषित परमेश्वर गंगाधर कीर्ते पतित पावन श्री पशुपते पतित पावन श्री पशुपते धीम 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 तरूप भयंकर ढमरुग हस्त तृतीय सहस्र दीक्षित नाथ नटेश कवत्वं तक तक तं दिग दिग दिं तक्कु धिक्कु ता किट तुम किट किट तकि डन् तुम किट किट तकि डन् किन्नं किट तक दिक्कुत्तां तत्तां पतित पावन श्री पशुपते पतित पावन श्री पशुपते ताहत डीकु तत्त रोंत गादित झेम 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 एम तरि तक तत्तै इत्त तै इत्त तै इत्त तक तै इत्त तै इत्त तै इत्त तक नक तरि दिन नक तरि तक नक तरि तक दित्तित्ता तक दिगु गिडदिगु गिडदु शिव शंभो
ಶ್ರೀಮನ್ ಮಹಾದೇವನಿಗೆ ನಮಿಸಿ ಸುಂದರವಾದ ನೃತ್ಯ ಪ್ರಸ್ತುತಿ ಮಾಡಿದ್ದಾರೆ ಭೂಮಿಕಾ ಮರಾಠೆ. ಈ ಪರಶಿವನೂ ಕೂಡ ತಾಯಿ ರಾಜರಾಜೇಶ್ವರಿಯ ಸಂಪ್ರೀತಿಗಾಗಿ ಸಂಧ್ಯಾ ತಾಂಡವವಾಡಿದನಂತೆ. ಅಂತಹ ತಾಯಿ ತ್ರಿಪುರ ಸುಂದರಿ ರಾಜರಾಜೇಶ್ವರಿ ನಮ್ಮೆಲ್ಲರನ್ನ ಕಾಪಾಡಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಪಾಹಿಮಾಂ ಶ್ರೀ ರಾಜರಾಜೇಶ್ವರಿ ರಾಗ ಜನರಂಜನಿ ಆದಿತಾಳದಲ್ಲಿ ಜನರಂಜನೆಯಾಗುತ್ತೋ ನೋಡೋಣ ಈ ಮುಂದಿನ ಪ್ರಸ್ತುತಿಯಲ್ಲಿ. पाहि मां श्रीराजराजेश्वरी कृपाकरि शङ्करी 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 पाहि मां येहि सुखं देहि सिंहवाहिनी दया प्रवाहिनी मोहिनी येहि सुखं देहि सिंहवाहिनी दया प्रवाहिनी मोहिनी येहि सुखं देहि सिंहवाहिनी दया प्रवाहिनी मोहिनी पाहि राजराजेश्वरी कृपाकरि शङ्करी पाहि मां श्रीराजराजेश्वरी कृपाकरि शङ्करी पाहि मां श्रीराजराजेश्वरी चण्डमुण्ड भण्ड
ಜನರಂಜನಿ ನಿರಂಜನಿ ಚಂಡಮಾಡ ಭಾಡ ಖಾಡನಿ ಮಹಿಷ ರಂಜನಿ ಜನರಂಜನಿ ನಿರಂಜನಿ ಪಂಡಿತ ಶ್ರೀ ಗುಹದಾಸ ಪೋಷಿನಿ ಸುಭಾಷಿಣಿ ರಿಪುಭೀಷಣಿ ವರಭೂಷಣಿ ಪಂಡಿತ ಶ್ರೀ ಗುಹದಾಸ ಪೋಷಿನಿ ಸುಭಾಷಿಣಿ ರಿಪುಭೀಷಣಿ ವರಭೂಷಣಿ ಪಮರಿ ಸದ ಪಮರಿ ರೇ ಸರಿ ಗಮ ಸರಿ ಗಮ ಪಮರಿ ಸ ಮರಿ ರೇ ಸರಿ ಗಮ ಸರಿ ಗಮ ಪದ ಪಮ ಪದ ಪ ನೀ ಸ ಪ ನೀ ಸ ನೀ ಸ ಶ್ರೀ ಗಮ ನೀ ಸ ಸ ಮರಿ ಸರಿ ಗಮ ಪ ಮರಿ ಸ ದ ಪ ಮರಿ ರೇ ಸ ನೀ ಸರಿ ಗಮ ಪ ಸರಿ ಗಮ ಪ ದ ಪ ಮ ಪ ದ ಪ ನೀ ಸ ಪ ನೀ ಸ ನೀ ಸ ಶ್ರೀ ಗಮ ನೀ ಸ ಸ ದ ಪ ಮರಿ ರೇ ಸ ಶ್ರೀ ಗಮ ಪ ಹಿಮಾ ಶ್ರೀ ರಾಜ ರಾಜೇಶ್ವರಿ ಕೃಪಾ ಕರಿ ಶಂಕರಿ ಪಾಹಿ ಮಾ ಶ್ರೀ ರಾಜ ರಾಜೇಶ್ವರಿ ಕೃಪಾ ಕರಿ ಶಂಕರಿ ಪಾಹಿ ಮಾ ಶ್ರೀ ರಾಜ ರಾಜೇಶ್ವರಿ ಶ್ರೀ ರಾಜ ರಾಜೇಶ್ವರಿ ಶ್ರೀ ರಾಜ ರಾಜೇಶ್ವರಿ. ಮತ್ತು ಕೆಲವೇ ಪ್ರಸ್ತುತಿಗಳೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಸಂಪನ್ನ ಮಾಡುತ್ತಿದ್ದೇವೆ. ನೃತ್ಯಗಂಗಾ ಶಾಲೆಗೆ ಈ ಅಭೂತಪೂರ್ವ ಅವಕಾಶವನ್ನು ಕಲ್ಪಿಸಿಕೊಟ್ಟ ಆಯೋಜಕ ಮಿತ್ರರಿಗೂ ವಿಶೇಷತಃ ಪ್ರಾಯೋಜಕ ಮಿತ್ರರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಶ್ರೀಮಾನ್ ವಿಶ್ವನಾಥ ಶೆಟ್ಟಿ ಬೆಂಗಳೂರು, ಶ್ರೀಮತಿ ಶಾಂತ ಮತ್ತು ಶ್ರೀ ಹರೀಶ್ ಮಾಂಜ ಮಿತ್ತಬಾಗಿಲು, ಶ್ರೀಮತಿ ಮತ್ತು ಶ್ರೀ ಸಂತೋಷ್ ನಾಯ್ಕ, ಶ್ರೀಮತಿ ಮತ್ತು ಶ್ರೀ ಗೋಪಾಲಕೃಷ್ಣ ಕಾರಂತ ಕೋಡಿಬೈಲು ಇವರೆಲ್ಲರಿಗೆ ನಮ್ಮ ತಂಡದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಿದ್ದೇವೆ. ಮುಂದಿನ ನೃತ್ಯ ಪ್ರಸ್ತುತಿ ತ್ರಿಮಾತಾ ಕವಿತ್ವಂ, ವಿದ್ವಾನ್ ಸುಗ್ಗನಹಳ್ಳಿ ಷಡಕ್ಷರಿಯವರ ರಚನೆಯಲ್ಲಿ ಅಮೋಘವಾದ ತ್ರಿದೇವಿಯರ ಸ್ತುತಿಯನ್ನು ನೋಡೋಣ. ತ್ರಿಮಾತಾ ಕವಿತ್ವಂ ಮುಂದಿನ ಪ್ರಸ್ತುತಿ. ತಜ್ಜಂ ತಕ್ಕಿಟ್ಟ ಝಂ ತಕುಂಧಟೆ ಕಿಟ್ಟ ತಕ್ಕ ತಾಂ ತಾಂ ತಜ್ಜಂ ತಕ್ಕಿಟ್ಟ ಝಂ ತಕುಂಧಟೆ ಕಿಟ್ಟ ತಕ್ಕ ತಾಂ ತಾಂ ತಜ್ಜಂ ತಕ್ಕಿಟ್ಟ ಜಂ ತಕುಂಧರಿ ಕಿಟ್ಟ ತಕ ಧೀಂ ಧೀಂ ತಜ್ಜಂ
ತಕ್ಕಿಟ ಜಂ ತಕುಂದರಿ ಕಿಟ ತಕ ತಕ್ಕುಂಧಟ್ಟಿ ತಕ್ಕುಂಧಟ್ಟಿ ಕಿಟ ತಕ ಕುಕ್ಕುಂಧಟ್ಟಿ ಕುಕ್ಕುಂಧಟ್ಟಿ ಕಿಟ ತಕ ತಕ್ಕುಂಧಟ್ಟಿ ತಕ್ಕುಂಧಟ್ಟಿ ಕಿಟ ತಕ ಕುಕ್ಕುಂಧಟ್ಟಿ ಕುಕ್ಕುಂಧಟ್ಟಿ ಕಿಟ ತಕ ತಕ್ಕುಂತರಿ ತಕುಂತರಿ ಕಿಟ ತಕ ಕುಕ್ಕುಂತರಿ ಕುಕ್ಕುಂತರಿ ಕಿಟ ತಕ ತಕ್ಕುಂತರಿ ತಕುಂತರಿ ಕಿಟ ತಕ ಧಿಕ್ಕುಂತರಿ ಧಿಕ್ಕುಂತರಿ ಕಿಟ ತಕ ತಕತತಿ ಕಿಟ ತೋಂತ ತಕತತಿ ಕಿಟ ತೋಂತ ತಕತತಿ ಕಿಟ ತೋಂ ಮಾತಾ ಸರಸ್ವತಿ ಜ್ಞಾನಾದಿದೇವತ ವಾಮಹಸ್ತ ಪುಸ್ತಕ ದಕ್ಷಿಣೆ ಮಣಿಮಾಲ ಮಾತಾ ಸರಸ್ವತಿ ಜ್ಞಾನಾದಿದೇವತ ವಾಮಹಸ್ತ ಪುಸ್ತಕೆ ದಕ್ಷಿಣೆ ಮಣಿಮಾಲ ಮಾತಾ ಸರಸ್ವತಿ ಜ್ಞಾನಾದಿದೇವತ ವಾಮಹಸ್ತ ಪುಸ್ತಕೆ ದಕ್ಷಿಣೆ ಮಣಿಮಾಲ ವೀಣಾಧರಿ ತಾಯೆ ಗಾನ ನರ್ತನ ಪ್ರಿಯೆ ಸರೋಜ ದ್ವಯ ಪಾದೆ ವಂದೇ ವಂದೇ ಮಾತರಂ ವೀಣಾಧರಿ ತಾಯೆ ಗಾನ ನರ್ತನ ಪ್ರಿಯ ಸರೋಜ ದ್ವಯ ಪಾದೆ ವಂದೇ ವಂದೇ ಮಾತರಂ ವೀಣಾಧರಿ ತಾಯೆ ಗಾನ ನರ್ತನ ಪ್ರಿಯ ಸರೋಜ ದ್ವಯ ಪಾದೆ ವಂದೇ ವಂದೇ ಮಾತರಂ ತದ್ಧೀಂ ತಕ್ಕಿಟ್ಟ ಧೀಂ ತಕ್ಕತ ಧಿಂಗಿಣ್ಣ ತೋಂ ತದ್ಧೀಂ ತಕ್ಕಿಟ್ಟ ಧೀಂ ತಕ್ಕತ ಧಿಂಗಿಣ್ಣ ತೋಂ ತದ್ಧೀಂ ತಕ್ಕಿಟ್ಟ ಧೀಂ ತಗದ ದಿಗಿಣ ತೋಂ ತದ್ಧೀಂ ತಕ್ಕಿಟ್ಟ ಧೀಂ ತಗದ ದಿಗಿಣ ತೋಂ ತಜ್ಜಂ ತಜ್ಜಿ ತಜ್ಜಂ ಧಣ್ಣ ತಜ್ಜುಂ ಝೊಣ್ಣು ತಜ್ಜಂ ಧಿಮ್ಮಿ ತಜ್ಜಂ ತರಿ ತಜ್ಜಂ ಧಣ ತಜ್ಜಂ ಜೋಣು ತಜ್ಜಂ ಧೀಮಿ ತಗದ ದಿಗಿಣ ತೋಂ ತಾಂ ತಗದ ದಿಗಿಣ ತೋಂ ತಾಂ ತಗದ ದಿಗಿಣ ತೋಂ ವಿಷ್ಣು ಪತ್ನಿ ಮಹಾಲಕ್ಷ್ಮಿ ಅಷ್ಟರೂಪಿ ಅಷ್ಟೈಶ್ವರ್ಯ ಪ್ರದೆ ವಿಷ್ಣು ಪತ್ನಿ ಮಹಾಲಕ್ಷ್ಮಿ ಅಷ್ಟರೂಪಿ ಅಷ್ಟೈಶ್ವರ್ಯ ಪ್ರದೆ ವಿಷ್ಣು ಪತ್ನಿ ಮಹಾಲಕ್ಷ್ಮಿ ಅಷ್ಟರೂಪಿ ಅಷ್ಟೈಶ್ವರ್ಯ ಪ್ರದೆ ಇಷ್ಟಾರ್ಥ ಸಿದ್ಧಿಕರಿ ಸಂತುಷ್ಟಮುಖಿ ವಂದೇ ವಂದೇ ಮಾತರಂ ಇಷ್ಟಾರ್ಥ ಸಿದ್ಧಿಕರಿ ಸಂತುಷ್ಟ ಮುಖೇ ವಂದೇ ವಂದೇ ಮಾತರಂ ಇಷ್ಟಾರ್ಥ ಸಿದ್ಧಿಕರಿ ಸಂತುಷ್ಟ ಮುಖೇ ವಂದೇ ವಂದೇ ಮಾತರಂ ಧೀಂ 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 ತ ಝಂ ತಕ್ಕುಂಧಡಿ ಕಿಟ ತಕ ಧೀಂ ತಧೀಂ 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 ತಕ್ಕ ಝಂ ತಕ್ಕುಂಧಡಿ ಕಿಟ ತಕ ಧೀಂ 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 ತಜ್ಜಂ ತಕುಂತರಿ ಕಿಟ ತಕ ಧೀಂ 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 ತಜ್ಜಂ ತಕುಂತರಿ ಕಿಟ ತಕ ತತ್ತಜ್ಜಂ ತರಿ ಝಂ ಧಣ ಝಂ ತಕ ತಜ್ಜಂ ಝುಣು ಝಂ ಧಿಮಿ ಝಂ ತತ್ತಜ್ಜಂ ತರಿ ಝಂ ಧಣ ಝಂ ತತ್ತಜ್ಜಂ ಜನು ಝಂ ಧಿಮಿ ಝಂ ತತ್ತಜ್ಜಂ ತರಿ ಝಂ ಧಣ ಝಂ ತತ್ತಜ್ಜಂ ಜನು ಝಂ ಧಿಮಿ ಝಂ ತದಿಗಿಣ ತೋಂ ತಾಂ ತಗ ತದಿಗಿಣ ತೋಂ ತೈ ತಗದಿಗು ತದಿಗಿಣ ತೋಂ ಗಿರಿಜೆ ಅಂಬಿಕೆ ಸಾರಸ ಮುಖೆ ಸ್ಕಂದ ವಿನಾಯಕ ಮಾತೆ ಸುಪ್ರೀತೆ ಗಿರಿಜೆ ಅಂಬಿಕೆ ಸಾರಸ ಮುಖೆ ಸ್ಕಂದ ವಿನಾಯಕ ಮಾತೆ ಸುಪ್ರೀತೆ ಗಿರಿಜೆ ಅಂಬಿಕೆ ಸಾರಸ ಮುಖೆ ಸ್ಕಂದ ವಿನಾಯಕ ಮಾತೆ ಸುಪ್ರೀತೆ ಶಂಕರ ವಲ್ಲಭೆ ಶಂಕರಿ ದುರ್ಗೆ ಅಸುರಧ್ವಂಸಿನಿ ವಂದೇ ವಂದೇ ಮಾತರಂ ಶಂಕರ ವಲ್ಲಭೆ ಶಂಕರಿ ದುರ್ಗೆ ಅಸುರ ಧ್ವಂಸಿನಿ ವಂದೇ ವಂದೇ ಮಾತರಂ ಶಂಕರ ವಲ್ಲಭೆ ಶಂಕರಿ ದುರ್ಗೆ ಅಸುರ ಧ್ವಂಸಿನಿ ವಂದೇ ವಂದೇ ಮಾತರಂ ತಾಂ
ತರಿತ ಝಂ ತರಿತಾಂ ಧಣತಾಂ ಧಿಂ ಧಣತ ಝಂ ಧಣತಾಂ ಝುಣುತಾಂ ತೋಂ ಝುಣುತ ಝುಂ ಝುಣುತಾಂ ಧಿಮಿತಾಂ ನಂ ಧಿಮಿತ ಝಂ ಧಿಮಿತಾಂ ಕಿಟತಾಂ ತಾಂ ತರಿತ ಜಂ ತರಿತಾಂ ಧಣತಾಂ ಧೀಂ ಧಣತ ಜಂ ಧಣತಾಂ ಝುಣುತಾಂ ತೋಂ ಝಣುತ ಜಂ ಝುಣುತಾಂ ಧಿಮಿತಾಂ ನಂ ಧಿಮಿತ ಜಂ ಧಿಮಿತಾಂ ಕಿಟತಾಂ ವಾಣಿ ಪರಾಕು ರಮಾ ಪರಾಕು ಪಾರ್ವತಿ ದೇವಿ ಪರಾಕು ಪರಾಕು ವಾಣಿ ಪರಾಕು ರಮಾ ಪರಾಕು ಪಾರ್ವತಿ ದೇವಿ ಪರಾಕು ಪರಾಕು ವಾಣಿ ಪರಾಕು ರಮಾ ಪರಾಕು ಪಾರ್ವತಿ ದೇವಿ ಪರಾಕು ಪರಾಕು ತ್ರಿಮಾತಾ ಪ್ರೀತ್ಯರ್ಥಂ ಕವುತ್ವಂ ಪಾದಸ್ಥಲೆ ಸಮರ್ಪಿತಂ ತ್ರಿಮಾತಾ ಪ್ರೀತ್ಯರ್ಥಂ ಕೌತ್ವಂ ಪಾದಸ್ಥಲೆ ಸಮರ್ಪಿತಂ ತ್ರಿಮಾತಾ ಪ್ರೀತ್ಯರ್ಥಂ ಕೌತ್ವಂ ಪಾದಸ್ಥಲೆ ಸಮರ್ಪಿತಂ ತಕ್ಕು ಧಿನ್ನ ತಕ ಧಿನ್ನಂ ಕಿಟತಕಿ ಧಿನ್ನ ತಾಂ ತಧಿನ್ನ ತಾಂ ದಿಕ್ಕು ಧಿನ್ನ ತಕ ಧಿನ್ನಂ ಕಿಟತಕಿ ಧಿನ್ನ ತಾಂ ತಧಿನ್ನ ತಾಂ ಧಿನ್ನ ತಾಂ ತಧಿನ್ನ ತಾಂ ಧಿನ್ನ ತತಾಂ ತಧಿನ್ನ ತತಾಂ ತಾ ತಂಗಿ ತಂಗಿ ತಕ್ಕಡ ತಕ 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 ಧಿನ್ನ ತತಾಂ ಧಿನ್ನ ತತಾಂ ಧಿನ್ನ ತಧಿನ್ನ ತತಾಂ ಧಿನ್ನ ತತಾಂ ಧಿನ್ನ ತಧಿನ್ನ ತತಾಂ ಧಿನ್ನ ತತಾಂ ಧಿನ್ನ ತತಾಂ. ಧನ್ಯವಾದಗಳು. ಮುಂದಿನ ನೃತ್ಯ ಪ್ರಸ್ತುತಿ ಸಿಂಹವಾಹಿನಿ ಶ್ರೀರಾಜೇಶ್ವರಿ ನರ್ತಿಸಲಿದ್ದಾರೆ ಕುಮಾರಿ ಅದಿತಿ ಕೌಂಡಿನ್ಯ. ಮುಂದಿನ ನೃತ್ಯ ಪ್ರಸ್ತುತಿ. ಧ್ವನಿ ವ್ಯವಸ್ಥೆಗಾಗಿ ಕ್ರಮ ಸಂಖ್ಯೆ 10 ಸಿಂಹವಾಹಿನಿ. ಓಂಕಾರ ನಾರಮಯ ರೂಪಿಣಿ ಓಂಕಾರ ನಾರಮಯ ರೂಪಿಣಿ ನಗರಾಜ ಮನೋಹರಿ ಓಂಕಾರ ನಾರಮಯ ರೂಪಿಣಿ ನಗರಾಜ ಗುತಕ ದಿಗುತಕ ತದಿ ಗಿಣ ತುಂ ತಾಂ ಧೀಂ ತಕ್ ಧೀಂ ತಾಂ ತರಿ ಕಿಟ ಧಿಂ ತರಿ ಕಿಟ ತುಂ ತರಿ ಕಿಟ ತಾಂ ಧೀಂ ತಕ್ ಧೀಂ ತಾಂ ತರಿ ಕಿಟ ಧಿಂ ತರಿ ಕಿಟ ತುಂ ತರಿ ಕಿಟ ತಾಂ ತರಿ ಕಿಟ ತಕ ತರಿ ಕಿಟ ತಕ ಧಿಂ ಧಿಂ ತಕಿಟ ತಕ ತರಿ ಕಿಟ ತಕ ತುಂ ತಕಿಟ ತಕ ತರಿ ಕಿಟ ತಕ ನುಂ ತಕಿಟ ತಕ ತರಿ ಕಿಟ ತಕ ತಂ ತರಿ ಕಿಟ ತಕ ಧಿಂ ತರಿ ಕಿಟ ತಕ ತುಂ ತುಂ ತಕಿಟ ತಕ ನುಂ ತಕಿಟ ತಕ ತಾಂ ತರಿ ಧಿಂ ತರಿ ತುಂ ತರಿ ನಂ ತರಿ ತಾ ಧಿ ತುಂ ನಂ ತಾಂ ತರಿ ಕಿಟ ಧಿಂ ತರಿ ಕಿಟ ತುಂ ತರಿ ಕಿಟ ನಂ ತರಿ ಕಿಟ ತಕ್ ದಿತ್ತ ಕಡದಗ ದರ್ಗಿಡ್ತುಂ ದಿತ್ತ ಕಡದಗ ದರ್ಗಿಡ್ತುಂ ತಕ್ ಕಡದಗ ದರ್ಗಿಡ್ತುಂ ಕಡದಗ ದರ್ಗಿಡ್ತುಂ ತರ್ಗಿಡ್ತುಂ ತಾಂ ತರಿ ನಂ ತರಿ ತಕ್ ದಿತ್ತ ಕಡದಗ ದರ್ಗಿಡ್ತುಂ ದಿತ್ತ ಕಡದಗ ದರ್ಗಿಡ್ತುಂ ತಕ್ ಕಡದಗ ದರ್ಗಿಡ್ತುಂ ಕಡದಗ ದರ್ಗಿಡ್ತುಂ ತರ್ಗಿಡ್ತುಂ ತಕ್ ತರಿ ಕಿಟ ತಕ ತಕ್ ದಿತ್ತ ಕಡದಗ ದರ್ಗಿಡ್ತುಂ ದಿತ್ತ ಕಡದಗ ದರ್ಗಿಡ್ತುಂ ತಕ್ ಕಡದಗ ದರ್ಗಿಡ್ತುಂ ಕಡದಗ ದರ್ಗಿಡ್ತುಂ ಗಮದ
கருணை உள்ளமும் பாடிட சேய துயர் தீர வருவாயே மகிஷாசுரமர்தினி மகிஷாசுர ಧನ್ಯವಾದಗಳು. ಮುಂದೆ ವಿದುಷಿ ಭೂಮಿಕಾ ಮರಾಠೆ ಮತ್ತು ವಿದುಷಿ ಅನುಷಾ ವಿಜಯ್ ಕುಮಾರ್ ಲಕ್ಷ್ಮೀ ಪಾರ್ವತಿಯರ ಒಂದು ಕಲಹವನ್ನು ದಾಸವಾಣಿಯಲ್ಲಿ ಮಾಡಲಿಕ್ಕಿದ್ದಾರೆ. ಇದಾದ ನಂತರ ಮತ್ತೊಂದು ನೃತ್ಯದೊಂದಿಗೆ ನಮ್ಮ ಕಾರ್ಯಕ್ರಮ ಸಂಪನ್ನವಾಗುತ್ತೆ. ಆಡಿಯೋ ಮ್ಯಾಮ್ ನಂಬರ್ ಕ್ರಮ ಸಂಖ್ಯೆ ಆಡಿಯೋ ನಂಬರ್ ತಿಳಿಸಿ. ಹಲೋ, ದಯವಿಟ್ಟು ಹಾಡಿನ ಸಂಖ್ಯೆಯನ್ನು ಹೇಳಬೇಕು ಮತ್ತೊಮ್ಮೆ ಮೇಡಮ್. ಈ ಕಾರ್ಯಕ್ರಮ ಆಯ್ನ ಕೂಡಲೇ ಬಾರಿ ಪೊರ್ಲುದೊಂಜಿ ಬೊಕ್ಕೊಂಜಿ ಮನರಂಜನಾ ಕಾರ್ಯಕ್ರಮದ ನಿಮಿತ್ತವಾದ ಕಲಾಮಯಂ ಉಡುಪಿ ತಂಡದ ಬಾರಿ ಪೊರ್ಲುದ ಕಾರ್ಯಕ್ರಮ ಮಾತಿರಲ್ಲ ಖುಷಿ ಕೊಳಿಸವನ ಕುಲ್ಲು ನೆಲಪಣೆ ನಲಿಪವನ ಚಿತ್ತ ಬಾರಿ ಪೊರ್ಲುದ ಕಾರ್ಯಕ್ರಮ ಮುಡಿದು ಬರಗೊಂಡು 13 ಕ್ರಮ ಸಂಖ್ಯೆ 13 ಲಕ್ಷ್ಮೀ ಪಾರ್ವತಿ ಕಲಹ.
ತೋಂ ತತ ಧಿಮಿ ತೋಹ ತತ ಧಿಮಿ ತೋಂ ತತ ಧಿಮಿ ತಾಂ ತೋಂ ತತ ಧಿಮಿ ತೋಹ ತತ ಧಿಮಿ ತೋಂ ತತ ಧಿಮಿ ತಾಂ ತೋಂ ತತ ಧಿಮಿ ತೋಹ ತತ ಧಿಮಿ ತೋಂ ತತ ಧಿಮಿ ತಾಂ ತೋಂ ತತ ಧಿಮಿ ತೋಹ ತತ ಧಿಮಿ ತೋಂ ತತ ಧಿಮಿ ತಾಂ ತೋಂ ತತ ಧಿಮಿ ತೋಹ ತತ ಧಿಮಿ ತೋಹ ತತ ಧಿಮಿ ತಾಂ ತೋಂ ತತ ಧಿಮಿ ತೋಹ ತತ ಧಿಮಿ ತೋಹ ತತ ಧಿಮಿ ತಾಂ ತರಳಿರನ್ನೆ ಕಪ್ಪು ಮೈಯವ ಇತರ ಚೆಲುವನೇ ತರಳಿರನ್ನೆ ಕಪ್ಪು ಮೈಯವ ಇತರ ಚೆಲುವನೇ ಕರಿಯ ಜಡೆಯ ಜೋಗಿಗಿಂತ ಉತ್ತಮನಲ್ಲವೇ ಕರಿಯ ಜಡೆಯ ಜೋಗಿಗಿಂತ ಉತ್ತಮನಲ್ಲವೇ ಜಲಧಿಯೊಳು ವಾಸವೇನು ಮನೆಗಳಿಲ್ಲವೇ ಜಲಧಿಯೊಳು ವಾಸವೇನು ಮನೆಗಳಿಲ್ಲವೇ ಲಲನೆ ಕೇಳು ಕಾಡಿಗಿಂತಲೇ ಸಲ್ಲವೇ ಲಲನೆ ಕೇಳು ಕಾಡಿಗಿಂತಲೇ ಸಲ್ಲವೇ ಮಂದರಗಿರಿಯ ಪೊತ್ತುದದು ಏನು ಚಂದವೇ ಮಂದರಗಿರಿಯ ಪೊತ್ತುದದು ಏನು ಚಂದವೇ ಕಂದನ ನುಯ್ದು ಅಡವಿಲಿಡುವುದ್ಯಾವ ನ್ಯಾಯವೇ ಕಂದನ ನುಯ್ದು ಅಡವಿಲಿಡುವುದ್ಯಾವ ನ್ಯಾಯವೇ ಮಣ್ಣ ನಗೆದು ಬೇರ ಮೆಲುವುದೇನು ಸ್ವಾದವೇ ಮಣ್ಣ ನಗದು ಬೇರ ಮೆಲುವುದೇನು ಸ್ವಾದವೇ ತನ್ನ ಕರದಿ ಕಪಾಲ ಪಿಡಿವುದ್ಯಾವ ನ್ಯಾಯವೇ ತನ್ನ ಕರದಿ ಕಪಾಲ ಪಿಡಿವುದ್ಯಾವ ನ್ಯಾಯವೇ ಮುತ್ತಿನ ಹಾರವಿರಲು ಕರುಳ ಮಾಲೆ ಚಂದವೇ ಮುತ್ತಿನ ಹಾರವಿರಲು ಕರುಳ ಮಾಲೆ ಚಂದವೇ ನಿತ್ಯ ರುಂಡ ಮಾಲೆ ಧರಿಸೋದ್ಯಾವ ನ್ಯಾಯವೇ ನಿತ್ಯ ರುಂಡ ಮಾಲೆ ಧರಿಸೋದ್ಯಾವ ನ್ಯಾಯವೇ ಗಿಡ್ಡನಾಗಿ ಬೆಳೆದು ಅಳಿವುದ್ಯಾವ ನ್ಯಾಯವೇ ಗಿಡ್ಡನಾಗಿ ಬೆಳೆದು ಅಳಿವುದ್ಯಾವ ನ್ಯಾಯವೇ ಗುಡ್ಡದ ಮಗಳ ತಂದೆಗೆ ಮುನಿವುದು ನ್ಯಾಯವೇ ಗುಡ್ಡದ ಮಗಳ ತಂದೆಗೆ ಮುನಿವುದು ನ್ಯಾಯವೇ ಪಿತನ ಮಾತ ಕೇಳಿ ಮಾತೆಯ ಶಿರವನಳಿವರಿ ಪಿತನ ಮಾತ ಕೇಳಿ ಮಾತೆಯ ಶಿವನಳಿವರಿ ಶಿತಿಕಂಠನಾಗಿ ಇರುವುದಾವ ನ್ಯಾಯವೇ ಶಿತಿಕಂಠನಾಗಿ ಇರುವುದಾವ ನ್ಯಾಯವೇ ಕೊಡಗ ಕರಡಿ ಕಪಿಗಳ ಹಿಂದು ಬಂಧು ಬಳಗವೇ ಕೊಡಗ ಕರಡಿ ಕಪಿಗಳ ಹಿಂದು ಬಂಧು ಬಳಗವೇ ಕೂಡಿ ಬಂದ ಭೂತ ಬಳಗ ಜ್ಞಾತ ಸಂಬಂಧವೇ ಕೂಡಿ ಬಂದ ಭೂತ ಬಳಗ ಜ್ಞಾತ ಸಂಬಂಧವೇ ಹಾವಿನ ಹೆಡೆಯ ತುಳಿವರೇನೆ ಅಂಜಿಗಿಲ್ಲವೇ ಹಾವಿನ ಹೆಡೆಯ ತುಳಿವರೇನೆ ಅಂಜಿಗಿಲ್ಲವೇ ಹಾವೆ ಮೈಗೆ ಸುತ್ತಿದಲು ಹೇಗೆ ಜೀವಿಪನೇ ಹಾವೆ ಮೈಗೆ ಸುತ್ತಿರಲು ಹೇಗೆ ಜೀವಿಪನೇ ಬತ್ತಲಿರುವುದೇನು ಅವಗೆ ನಾಚಿಕಿಲ್ಲವೇ ಬತ್ತಲಿರುವುದೇನು ಅವಗೆ ನಾಚಿಕಿಲ್ಲವೇ ಸತ್ತ ಗಜದ ಚರ್ಮ ಹೊದೆಯಲ್ ಹೇಸಿಗಿಲ್ಲವೇ ಸತ್ತ ಗಜದ ಚರ್ಮ ಹೊದೆಯಲ್ ಹೇಸಿಗಿಲ್ಲವೇ ಉತ್ತಮ ತೇಜಿಗಿರಲು ಧರೆಯೊಳ್ ಹದ್ದ ನೇರ್ವರಿ ಉತ್ತಮ ತೇಜಿಗಿರಲು ಧರೆಯೊಳ್ ಹದ್ದ ನೇರ್ವರಿ ಎತ್ತಿನ ಬೆನ್ನ ನೇರಿದವರು ಬುದ್ಧಿವಂತರೇ ಎತ್ತಿನ ಬೆನ್ನ ನೇರಿದವರು ಬುದ್ಧಿವಂತರೇ ಹರಿಹರರಿಗೆ ಭೇದವೇನೆ ಪೇಳೆ ರುಕ್ಮಿಣಿ ಹರಿಹರರಿಗೆ ಭೇದವೇನೆ ಪೇಳೆ ರುಕ್ಮಿಣಿ ಹರಿಹರರಿ ಪುರಂದರ ವಿಠಲ ಭವಾನಿ ಹರಿಹರರಿ ಪುರಂದರ ವಿಠಲ ಭವಾನಿ ತೋಹತ ಚಂದಿ ತೋಹ
ಹತ್ತದ ದಿಮಿ ತೋಂ ತತ್ತ ದಿಮಿದ ತೋಂ ತತ್ತ ದಿಮಿ ತೋಹದ ದಿಮಿ ತೋಂ ತತ್ತ ದಿಮಿದ ತೋಂ ತತ್ತ ದಿಮಿ ತೋ ಹತ್ತದ ದಿಮಿ ತೋಂ ತತ್ತ ದಿಮಿದ ತೋಂ ತತ್ತ ದಿಮಿ ತೋಹದ ದಿಮಿ ತೋಂ ತತ್ತ ದಿಮಿದ. ಹೀಗೆ ಲಕ್ಷ್ಮೀ ಸರಸ್ವತಿಯರು ಒಂದಾದ ಮೇಲೆ ಇನ್ನು ನಮ್ಮ ನಿಮ್ಮಲ್ಲೇಕೆ ಭೇದ ಭಾವ, ನಾವೆಲ್ಲರೂ ಕೂಡಿ ಒಟ್ಟಾಗಿ ಬಾಳೋಣ, ಸಾಮರಸ್ಯದ ಜೀವನ ನಡೆಸೋಣ ಅಂತ ಹೇಳ್ತಾ, ಬೆಂದ ಭುವಿಗೆ ಒಂದಷ್ಟು ತಂಪನ್ನ ತಾಯಿ ಎರೆಯಲಿ, ನಮ್ಮೆಲ್ಲರನ್ನ ಕಾಪಾಡಲಿ ಎನ್ನುವುದಕ್ಕಾಗಿ ಅಂಬಿಕಾತನಯದತ್ತರ ಒಂದು ಕವಿತೆಯೊಂದಿಗೆ ನಮ್ಮ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಕೊನೆಯ ನೃತ್ಯ ಪ್ರಸ್ತುತಿ ಇದೀಗ. ಕ್ರಮ ಸಂಖ್ಯೆ 14 ಅಂಬಿಕಾತನಯದತ್ತರ ಇಳಿದು ಬಾ ತಾಯೇ ಇಳಿದು ಬಾ ಈ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಸಂಪನ್ನ ಮಾಡುತ್ತಿದ್ದೇವೆ. ನರ್ತಿಸಿದ ನೃತ್ಯಗಂಗಾ ಶಾಲೆಯ ಮಕ್ಕಳು ವಿದುಷಿ ಭೂಮಿಕಾ ಮರಾಠೆ, ವಿದುಷಿ ಅನುಷಾ ವಿಜಯ್ ಕುಮಾರ್, ವಿದುಷಿ ಸಿಂಧುಶ್ರೀ, ವಿದುಷಿ ಶ್ರೇಯಾ ಕಶ್ಯಪ್, ಶ್ರೀಮತಿ ನಿಖಿತಾ, ಕುಮಾರಿಯರಾದ ದೀಪಿಕಾ, ಸೌಂದರ್ಯ ಕೇಶವನ್, ಶ್ರೇಯಾ ದೀಕ್ಷಿತ್, ಸಂಧ್ಯಶ್ರೀ, ಕಾವ್ಯಶ್ರೀ, ರೂಪಶ್ರೀ, ಮೇಘಶ್ರೀ, ಶ್ರಿಯಾ ಡಿ, ಶ್ರೀನಿಧಿ ಎಸ್, ಮೇಘನಾ, ಅದಿತಿ ಕೌಂಡಿನ್ಯ ಹಾಗೂ ಅಂಕಿತಾ ಭಟ್. ಇದೀಗ ವೇದಿಕೆಯಲ್ಲಿ ಈ ದಿನದ ಕೊನೆಯ ಪ್ರಸ್ತುತಿ ಇಳಿದು ಬಾ ತಾಯೇ ಇಳಿದು ಬಾ. ಸಚ್ಚಿದಾನಂದ ತ್ರಿತ್ವಮುಖವಾದ ಪರಬ್ರಹ್ಮದಲ್ಲಿ ಅಭವದೊತ್ತಾದೆ ಭವದ ಬಿತ್ತಾದೆ ಋತದ ಚಿತ್ತಾದಿನಿ ಇಳೆದು ಬಾ ಇಳೆಗೆ ತುಂಬಿತಾ ಬೆಳಿಗ್ಗೆ ಜೀವಕ್ಕೆ ಋತದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿಹ ಶಕ್ತಿಯೇ ಅನ್ನ ಪ್ರಾಣಗಳ ಮನೋಲೋಕಗಳ ಸೂತ್ರಧರೆಯುಕ್ತಿಯೇ ಅಖಿಲ ಬಂಧನದ ಹೃದಯದಲ್ಲಿ ಅವಿನಾಶಿ ಆಸಕ್ತಿಯೇ ನಿನ್ನ ಅವತಾರವೆನ್ನ ಉದ್ಧಾರ ಬಾ ದಿವ್ಯ ಮುಕ್ತಿಯೇ ಎಲ್ಲವನ್ನು ಮಾಡಿ ಎಲ್ಲರೊಳಗೂಡಿ ನೀನೆ ಎಲ್ಲವಾದಿ ಜ್ಯೋತಿಯಾದರೂ ತಮೋ ಲೀಲೆಯಲ್ಲಿ ಜಡದ ಮುದ್ರೆಯಾದೆ ಎನಿತು ಕರೆದರೂ ಹೋಗೊಳ್ಳದಿರುವ ಚಿನ್ನಿದ್ರೆಯಾದೆ ಬೆಳಗಿ ನನ್ನಾತ್ಮ ಕಿಳಿದು ಬಾ ತಾಯೆ ನೀನೆ ಬ್ರಹ್ಮಬೋಧೆ ಇಳಿದು ಬಾ ತಾಯೆ ಇಳಿದು ಬಾ ಇಳಿದು ಬಾ ತಾಯೆ ಇಳಿದು ಬಾ ಇಳಿದು ಬಾ ತಾಯೆ ಇಳಿದು ಬಾ ಇಳಿದು ಬಾ ತಾಯೆ ಇಳಿದು ಬಾ.
ವಿಷ್ಣು ಲಕ್ಷ್ಮಿನೇ ಚತುರ್ಮುಖನ ರಾಣಿ ದಿವ್ಯ ವಿಜ್ಞಾನ ನನ್ನೊಳುದ್ಭವಿಸಿ ಮತಿಗಾಗಮಿಸುವಾಣಿ ಹೃದಯ ಪದ್ಮತ ನರಳಿ ಕರಿವೆ ಬಾರಮ್ಮ ಬಾ ಇಳಿದು ಬಾ ಮನೋದ್ವಾರ ತಾಬಿರಿಯ ಕರಿವೆ ಜಗದಂಬೆ ಬಾ ಇಳಿದು ಬಾ ಅಗ್ನಿ ಹಂಸ ಗರಿಗೆ ದರೆ ಕರಿವೆ ಬಾ ತಾಯೆ ಬಾ ಇಳಿದು ಬಾ ಚೈತ್ಯ ಪುರುಷ ಯಜ್ಞಕ್ಕೆ ನೀನೆ ಅಧ್ವರ್ಯು ಬಾ ಇಳಿದು ಬಾ ಇಳಿದು ಬಾ ತಾಯೆ 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 ಇಳಿದು ಬಾ. ತಾಯೇ ಹಿತವಾಗಿ ಇಳಿದು ಬರಲಿ, ನಮ್ಮೆಲ್ಲರಿಗೆ ಶಾಂತಿಯನ್ನು ನೀಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಅವಕಾಶ ಕೊಟ್ಟಂತಹ ಎಲ್ಲ ಆಯೋಜಕ ಮಿತ್ರರಿಗೂ ವಿಶೇಷವಾಗಿ ಶ್ರೀಮಾನ್ ಕೇಶವ್ ಫಡ್ಕೇರವರಿಗೂ ಧನ್ಯವಾದಗಳು. ಧ್ವನಿಯ ನಿಯಂತ್ರಣದಲ್ಲಿ ನನ್ನ ಪತಿದೇವರು ಶ್ರೀ ಮಧುಸೂದನ್ ಹಾಗೂ ತಾಂತ್ರಿಕ ನೆರವಿನಲ್ಲಿ ನಮ್ಮ ನೃತ್ಯಗಂಗಾ ಶಾಲೆಯ ಪೋಷಕರು ಮತ್ತು ಅದ್ಭುತವಾದ ಧ್ವನಿ ಬೆಳಕಿನ ವ್ಯವಸ್ಥೆಗೆ ಜೋರಾದ ಒಂದು ಚಪ್ಪಾಳೆ. ಅದ್ಭುತವಾದ ಧ್ವನಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದ ಮಿತ್ರರಿಗೆ ಧನ್ಯವಾದಗಳು. ಪ್ರೀತಿಯಿಂದ ಕಾರ್ಯಕ್ರಮವನ್ನು ವೀಕ್ಷಿಸಿ ನನ್ನೆಲ್ಲ ಮಕ್ಕಳನ್ನು ಹರಸಿದ ನಿಮ್ಮೆಲ್ಲರಿಗೆ ಶಿರವಾಗಿ ವಂದಿಸ್ತೇನೆ. ನಮಸ್ಕಾರ. ಹಲೋ. ಸುಮಾರು 1.5 ಗಂಟೆಗಳ ಕಾಲ ಅತ್ಯುತ್ತಮವಾದಂಥ ಭರತನಾಟ್ಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ನಮಗೆ ಆಗಲಿಕ್ಕೆ ಮಾರ್ಗದರ್ಶನ ಮಾಡಿದಂಥ ಶ್ರೀಮತಿ ಕಿಪಾ ಫಡ್ಕೆ ಮೈಸೂರು ಇವರಿಗೆ ಪ್ರಥಮವಾಗಿ ಧನ್ಯವಾದವನ್ನು ಸಲ್ಲಿಸುತ್ತಾ, ಈ ಒಂದು ಇಲ್ಲಿವರೆಗೆ ಸೇವಾ ರೂಪದಲ್ಲಿ ಬೆಂಗಳೂರಿನಿಂದ ಇಲ್ಲಿವರೆಗೆ ಬಂದು ಈ ದೇವಿಯ ಒಂದು ಸೇವೆಯನ್ನು ಮಾಡಿದ್ದಾರೆ ಶ್ರೀಮತಿ ರೂಪಶ್ರೀ ಇವರಿಗೆ ನಾವು ನಮ್ಮ ಎಲ್ಲ ಸಂಘಟನೆಗಳ ಪರವಾಗಿ ಅನಂತ ಧನ್ಯವಾದವನ್ನು ಅರ್ಪಿಸುತ್ತಾ, ಈ ಮಕ್ಕಳಿಗೂ ಕೂಡ ದೇವರು ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ ಎಂಬ ಒಂದು ಆಶಯವನ್ನು ವ್ಯಕ್ತಪಡಿಸುತ್ತಾ, ಕುಮಾರಿ ಭೂಮಿಕಾ ನಮ್ಮ ಎನ್ಕೆ ಪಡ್ಕೋರ ಮೊಮ್ಮಗಳು, ಹಾಗಾಗಿ ನಮಗೆ ಸ್ವಲ್ಪ ಜಾಸ್ತಿ ಅದರಿಂದ ಇದಾಯಿತು. ಅವರು ನಾನು ಅವರಲ್ಲಿ ಹೇಳಿದ್ದೆ ಅವಳನ್ನು ಕರ್ಕೊಂಬಂದು ಬರುವಾಗ ಅಂಥೇಳಿ, ಯಾಕಂದರೆ ನಮ್ಮ ಊರಿನ ಒಂದು ಹುಡುಗಿ ಅವಳು, ಹಾಗಾಗಿ ನಮಗೊಂದು ಅವಕಾಶ ಸಿಕ್ಕಬೇಕು ಅಂತೇಳಿ ನಾನು ಅದನ್ನು ಕೇಳಿಕೊಂಡಿದ್ದೆ. ಆಗ ಅದೇ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿಮಗೆ ಎಲ್ಲ ನಿಮ್ಮ ನೃತ್ಯ ಕಲಾ ಶಾಲೆಗೆ ಕೊಲ್ಲಿ ದುರ್ಗಾದೇವಿಯ ಸಂಪೂರ್ಣ ಕೃಪೆಯ ಆಶೀರ್ವಾದ ಸದಾ ಇರಲಿ. ನಿಮ್ಮ ಕಷ್ಟ ಕಾಲದಲ್ಲಿ ಅಥವಾ ತೊಂದರೆ ಬಂದ ಸಂದರ್ಭದಲ್ಲಿ ಈ ದೇವಿಯನ್ನು ಯಾವತ್ತೂ ನೆನೆಸಿಕೊಳ್ಳಿ, ನಿಮ್ಮ ಎಲ್ಲ ಕಾರ್ಯಗಳು ಜಯವಾಗ್ತದೆ ಅಂತೇಳಿ ಆ ದೇವಿಯನ್ನು ನಂಬಿ ನಿಮಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದಲ್ಲಿ ಯಶಸ್ಸು ದೊರೆತಿದ್ದರೆ ಅದೆಲ್ಲವೂ ನನ್ನ ಗುರುಗಳಾದ ಡಾಕ್ಟರ್ ಕೃಪಾ ಫಡ್ಕೆ ಅವರಿಗೆ ಸಲ್ಲಲಿ. ತಪ್ಪುಗಳಾಗಿದ್ದೆಲ್ಲ ನನ್ನದು ಅಂತ ಭಾವಿಸ್ತಾ ಮತ್ತೊಮ್ಮೆ ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಇಷ್ಟು ಹೊತ್ತು ನಮ್ಮ ಶ್ರೀ ದುರ್ಗಾದೇವಿ ಕಲಾವೇದಿಕೆಯಲ್ಲಿ ನೃತ್ಯಗಂಗಾ ಪ್ರದರ್ಶನ ಕಲಾ ಕೇಂದ್ರ ಬೆಂಗಳೂರಿನ ವಿದ್ವಾನ್ ರೂಪಶ್ರೀ ಮಧುಸೂದನ್ ಬೆಂಗಳೂರು ಇವರ ಶಿಷ್ಯ ವೃಂದದಿಂದ ನೃತ್ಯ ವೈವಿಧ್ಯಂ ಅದ್ಭುತ ಕಾರ್ಯಕ್ರಮ ನಾವೆಲ್ಲರೂ ವೀಕ್ಷಣೆ ಮಾಡಿದ್ದೇವೆ. ತಮ್ಮ ತಂಡಕ್ಕೆ ಅತ್ಯುತ್ತಮ ಧನ್ಯವಾದಗಳನ್ನು ಸಲ್ಲಿಸಿಕೊಡುತ್ತಾ, ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಸೇರ್ದಿಂಚಿ ಮಾತಾ ಕಲಾ ಅಭಿಮಾನಿ ಬಂಧುಲೆ, ನನ್ನ ದುಂಬುಗು ಈ ಪುರ್ಲದ ರಂಗವೇದಿಕೆಡೆ ಕಲಾಮಯಂ ಉಡುಪಿ ತಂಡದ ಕಲಾವಿದರಿಡದೆ ಜಾನಪದ ಕಲಾರವ ಒಂದು ವಿನೂತನ ವೈನಚಿನ ಕಾರ್ಯಕ್ರಮದ ಪ್ರಸ್ತುತಿ ಈ ವೇದಿಕೆ ನಿಮಿತ್ತ ಅವರಗೊಂಡು ಬಾರಿ ಪುರ್ಲುದ ಕಾರ್ಯಕ್ರಮ ಹೆಚ್ಚಿನಕ್ಲಿ ಕಾರ್ಯಕ್ರಮನ ತೂದಿಪ್ಪೇರು ಒಂದು ವಿಶೇಷ ವೈನಚಿನ ಕಾರ್ಯಕ್ರಮ ಈತೆ ಮೂಡಿದು ಬರಗೊಂಡು ಈ ಕಾರ್ಯಕ್ರಮ ನಡೆದ ಬುಕ್ಕ ಮಾಯಾ ಫ್ರೆಂಡ್ಸ್ ಪ್ರಾಯೋಜಕತ್ತೋಡು ಏರಿಯಾ ಕಲಾವಿದರು ಮಾಯಾ ಗುಬ್ಬುತೋಜಾವನ ಪಂಡಿನವು ನಿನ್ನ ಬೆಪ್ಪಡೆ ಪನಿಪಿನ ತುಳು ತೆಲಿಕೆ ದಿಂಚಿ ನಾಟಕಲ ಈ ವೇದಿಕೆ ಮೂಡಿದು ಬರಗೊಂಡು ಮಾತಾ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯ ಉಪಸ್ಥಿತ ಕಾರ್ಯಕ್ರಮದಲ್ಲಿ ಪೊರ್ಲು ಮಲ್ತು ಕೊರಡೋದು ಕಂಡ ವಿನಂತಿ ಮಲ್ತೊಂದಿಲ್ಲ.
ಬಂಧುಗಳೇ, ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವದ ಈ ಸುಂದರ ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಒಂದು ಅದ್ಭುತವಾಗಿರತಕ್ಕಂಥ ಕಾರ್ಯಕ್ರಮ ಇದೀಗ ಮೂಡಿ ಬರಲಿಕ್ಕಿದೆ. ಬಂಧುಗಳೇ, ಕಲಾಮಯಂ ಉಡುಪಿ ತಂಡದ ವೇದಿಕೆ ಸಿದ್ಧ ಆಗ್ತಾ ಇದೆ. ಅದರ ಜೊತೆಗೆ ಕಲಾಮಯಂನ ಈ ಒಂದು ಅದ್ಭುತ ಕಾರ್ಯಕ್ರಮ ಹೆಚ್ಚಿನವರು ನೋಡಿರಲಿಕ್ಕಿಲ್ಲ. ನಾನು ಆಗಲೇ ಹೇಳಿದ ಹಾಗೆ ಒಂದು ಅದ್ಭುತವಾಗಿರತಕ್ಕಂಥ ನೃತ್ಯ ಕಾರ್ಯಕ್ರಮ ಇದೀಗ ಈ ವೇದಿಕೆಯಲ್ಲಿ ಪ್ರಸ್ತುತ ಆಗಲಿಕ್ಕಿದೆ. ಎಲ್ಲ ಕಲಾಭಿಮಾನಿಗಳು ಈ ಕಾರ್ಯಕ್ರಮವನ್ನು ಆಸ್ವಾದಿಸಬೇಕು, ಆನಂದಿಸಬೇಕು ಅನ್ನುವಂಥದ್ದನ್ನು ನಮ್ಮೆಲ್ಲರ ಕೋರಿಕೆ. ದೂರುಡು ಒಂದೊಂದು ಕಾರ್ಯಕ್ರಮ ತೂದಿ ತಗಲ್ದೆ ಇದು ಉಲೈ ಬತ್ತದ ಸಭಾಂಗಣ ಡಿಪ್ಪನ ಚಿತ್ರ ಆಸರಣ ಸ್ವೀಕಾರ ಮಂತ್ರಿಗಳು ಸಹಕಾರ ಕೊರಡೊಂದು ಕೇಳುವುದಿಲ್ಲ. ಮುಂಜೆ ಭಾರಿ ಪೊಲ್ಲುದ ಅದ್ಭುತವಾದ ಕಾರ್ಯಕ್ರಮಕ್ಕೂ ನಮ್ಮ ಮಾತೆಲ್ಲ ಸಾಕ್ಷಿ ಆವರಗುಲ್ಲ. ಕರಿಣ 4 నుంచి ಕೊಲ್ಲಿ ಶ್ರೀ ದುರ್ಗಾದೇವಿನ ಸಾನ್ನಿಧ್ಯ ಬ್ರಹ್ಮಕಲಶೋತ್ಸವದ ಭಾರಿ ಪೊಲ್ಲುದ ಕಾರ್ಯಕ್ರಮ ಬೋಂಡು ಬರೆದುಕೊಂಡು ಬೇತೆ ಬೇತೆ ಬಗೆತ ತಾಂತ್ರಿಕ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದೊಟ್ಟಿಗೂ ಬಾರಿ ಪೊರ್ಲುದ ವಿಜೃಂಭಣೆದ ಪುನರ್ಪ್ರತಿಷ್ಠ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಕೊಲ್ಲಿಡ್ ಈ ಪುಣ್ಯಭೂಮಿಡೆ ಮೂಡಿದು ಬರೆದುಂಡು. ಈ ಕಾರ್ಯಕ್ರಮಡು ನಮಕ್ಕಲ ವಿಶೇಷ ರೀತಿಯ ಸಹಕಾರ ಸೇವೆ ಮಲ್ಪುನ ಚಿತ್ರನ ಅವಕಾಶ ಉಂಟು. ಮಹಾ ಅನ್ನದಾನ ಸೇವೆ 25,000 ರೂಪಾಯಿದ ಮಹಾ ಅನ್ನದಾನ ಸೇವೆ ಮಲ್ಪದ ಅವಕಾಶ ಉಂಟು. ಅಂಚನೆ ಬ್ರಹ್ಮಕಲಶದ ನಿಧಿ ಸೇವೆ ರೂಪಾಯಿ 20,000, ಬ್ರಹ್ಮಕಲಶದ ಅಲಂಕಾರ ಸೇವೆ 5,000, ತಾಮ್ರ ಕಲಶ 1,000, ಅಕ್ಕಿ ಸಮರ್ಪಣಾ ಸೇವೆ 500 ರೂಪಾಯಿ. ಈ ರೀತಿಯ ಬ್ರಹ್ಮಕಲಶ ಸಂದರ್ಭದ ವಿಶೇಷವಾದ ಚಿತ್ರ ಸೇವಾ ಕಾರ್ಯ ಮಲ್ಪರೆಗೆ ಭಗವದ್ಭಕ್ತರಿಗೆ ಅವಕಾಶ ಉಂಟು. ಈ ಸೇವೆಡ್ಲ ಮಾತೆಲ್ಲ ಭಾಗವಹಿಸೋಡೋದು ವಿನಂತಿ ಮಲ್ತೊಂದು. ಅಂಚನೆ ಪ್ರತಿದಿನಲ ನಮ್ಮ ಬ್ರಹ್ಮಕಲಶದ ಈ ಸಂದರ್ಭಡು ಅನ್ನ ಸಂತರ್ಪಣೆದ ಪುಣ್ಯದ ಕಾರ್ಯ ಒಂದುಂಡು. ಮಸ್ತು ಜನ ಸೇವಾಕರ್ತರಿ ಸೇವೆಡೆ ಭಾಗವಹಿಸೋದಿಲ್ಲರೆ. ಅಂಚನೆ ಎಲ್ಲೆದ ದಿನ ಬೇರೆ ಮಾತ ಅನ್ನ ಸಂತರ್ಪಣೆದ ಸೇವೆ ಮಲ್ತೊಂದಿಪ್ಪ ಸೇವಾಕರ್ತರಿಲ್ಲರ ನಿಕ್ಲಿನ ಗಮನಗೂ ಸಮಿತ ಪರವದೊಂದು ವಿನಂತಿನ ಮಲ್ತೊಂದಿಲ್ಲ. ಎಲ್ಲೇ 11 ಸರಿಯಾದ ಅನ್ನ ಸಂತರ್ಪಣೆದ ಸೇವಾಕರ್ತರೆ ದೇವಾಲಯದ ಎದುರು ಭಾಗದ ಉಪಸ್ಥಿತಿ ಇತ್ತದ ಎಂಕ್ಲೊಟ್ಟಿಗೂ ಸಹಕಾರ ಕೊಡೋದಕ್ಕೆಲ್ಲ ವಿನಂತಿ ಮಲ್ತೊಂದಿಲ್ಲ. ಅಂಚನೆ ಏರು ಮಾತು ವನಸ್ಸು ಮಲ್ಪರ ಬಾಕಿ ಉಂಟು ವನಸ್ಸನ್ನು ಸ್ವೀಕಾರ ಮಲ್ಪಡು. ವನ ಸಾಯನಕಲು ಬತ್ತದ ವೇದಿಕೆದ ಎದುರು ಭಾಗಡು ಕುಲ್ಲುದು ಈ ಕಾರ್ಯಕ್ರಮವನ್ನು ಆಸ್ವಾದಿಸೋಡನೆಲ್ಲ ವಿನಂತಿ ಮಾತೋದಿಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೆರೆದಿರುವಂಥ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಭಕ್ತಾಭಿಮಾನಿಗಳಲ್ಲಿ ಒಂದು ವಿನಮ್ರವಾದಂಥ ವಿನಂತಿ. ನಾಳೆಯ ದಿನ ಬಯಲುವಾರು ಸಮಿತಿಯ ಜವಾಬ್ದಾರಿ ಇರುವಂಥವರು ದಯವಿಟ್ಟು ಗಮನಿಸಬೇಕು. ನಾಳೆಯ ದಿನ ಬಯಲುವಾರು ಸಮಿತಿಯ ಜವಾಬ್ದಾರಿ ಇರುವವರು ಬೆಳಗ್ಗೆ ದೇವಳದ ಸ್ವಯಂ ಸೇವೆಯ ಕೆಲಸಕ್ಕೆ ಬರುವಾಗ ತೋರಣಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ತರಬೇಕಾಗಿ ತಮ್ಮಲ್ಲಿ ವಿನಮ್ರವಾದ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಮಾವಿನ ಎಲೆಯನ್ನು ತೋರಣ ಕಟ್ಟಲಿಕ್ಕೋಸ್ಕರ ದಯವಿಟ್ಟು ತಾವುಗಳು ಸ್ವಯಂ ಸೇವೆಯನ್ನು ಮಾಡಲಿಕ್ಕೆ ಬರುವಾಗ ತರಬೇಕು. ಹಾಗೆ ಮಕ್ಕಳ ಸಮಿತಿಯ ಮಕ್ಕಳು ಕೂಡ ಇತ್ತ ಕಡೆ ತಮ್ಮ ಗಮನವನ್ನು ಹರಿಸಬೇಕು. ಉಜ್ವಲ ಮತ್ತು ಭವಿಷ್ಯ ತಂಡದ ಮಕ್ಕಳು ನೀವೆಲ್ಲ ನಾಳೆ ದೇವಸ್ಥಾನದಲ್ಲಿ ಬೆಳಗಿನ ಸಮಯ ಉಪಸ್ಥಿತರಿದ್ದು ತೋರಣ ಕಟ್ಟುವ ಕೆಲಸದಲ್ಲಿ ನಮಗೆ ಸಹಾಯವನ್ನು ಮಾಡಬೇಕು. ಈಗಾಗಲೇ ನೀವು ಈ ಕಾರ್ಯಕ್ರಮದ ಯಶಸ್ಸಿಗೆ ಬಹಳಷ್ಟು ಶ್ರಮಿಸಿದ್ದೀರಿ. ತುಂಬ ಅದ್ಭುತವಾದಂಥ ತೋರಣಗಳನ್ನು ಕಟ್ಟುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದಿದ್ದೀರಾ. ನಾಳೆಯ ದಿನ ಬೆಳಗ್ಗೆ ನಮ್ಮ ಜೊತೆ ಸೇರಿಕೊಂಡು ತೋರಣ ಕಟ್ಟುವ ಕೆಲಸದಲ್ಲಿ ಕೈ ಜೋಡಿಸಬೇಕು. ಆ ಮೂಲಕ ಬ್ರಹ್ಮಕಲಶೋತ್ಸವದ ಯಶಸ್ಸಿಗೆ ತಾವುಗಳೆಲ್ಲ ಕಾರಣೀಕರ್ತರಾಗಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮಡೆ ಉಪಸ್ಥಿತರಿ ಪುನಂಚಿತ್ನ ಮಾತಾ ಬಯಲುವಾರು ಸಮಿತಿದ ಪ್ರಮುಖರಿಗೆ ಅಂಚನೆ ಬಯಲುವಾರದ ಭಕ್ತಾಭಿಮಾನಿಲೆಡೊಂಜಿ ವಿನಮ್ರವಾಯಿನಂಚಿತ್ನ ವಿನಂತಿ. ಎಲ್ಲೆದ ದಿನ ನಮ್ಮ ದೇವಸ್ಥಾನಗೂ ಬಂದಾಗ
ಕುಕ್ಕುದ ಇರೇನು ತೋರಣ ಕಟ್ಟುನ ಕಾರಣಗೋಸ್ಕರ ಪತೊಂದು ಬರಡು ಎಲ್ಲೆ ತೋರಣ ಕಟ್ಟುನ ಕಾರ್ಯಕ್ರಮ ಉಂಡು ಅಂಚನೆ ಉಜ್ವಲ ಬುಕ್ಕ ಭವಿಷ್ಯ ತಂಡದ ಜೋಕುಲ್ಲ ಈ ಕಾರ್ಯಕ್ರಮಡ್ ಕೈ ಜೋಡಿಸಾದ ಈ ತೋರಣ ಕಟ್ಟುನ ಕಾರ್ಯಕ್ರಮನ ಯಶಸ್ವಿ ಮಲ್ತು ಕೊರಡು ನಿಖಿಲ ಸಾಕಾರ ಈ ಬ್ರಹ್ಮಕಲಶೋತ್ಸವದ ಸಂದರ್ಭಡ್ ಮಸ್ತ್ ಉಂಡು ಅವೇನು ಮಾತ ಎಂಕಲ ನೆನವರಿಕೆ ಮಲ್ತೊಂದು ಎಲ್ಲೆದ ಕಾರ್ಯಕ್ರಮನ ಯಶಸ್ವಿ ಮಲ್ತು ಕೊರಡು ಪಣದು ನಿಖಿಲಡ ವಿನಮ್ರವಾದ ವಿನಂತಿ ಮಲ್ತೊಂದುಲ್ಲ ಬಂದುಳೆ. ಹಾಗೆ ಬ್ರಹ್ಮಕಲಶದ ಸಂದರ್ಭದಲ್ಲಿ ದೇವಾಲಯದಲ್ಲಿ ನಡೆಯುವಂತಹ ಸೇವೆಗಳು ಕೂಡ ಈ ರೀತಿ ಇದೆ. ಸಪ್ತಶತಿ ಪಾರಾಯಣ 600 ರೂಪಾಯಿ, ಸರ್ವ ಸೇವೆ 500, ಸರ್ವಾಲಂಕಾರ 300, ದುರ್ಗಾ ಪೂಜೆ 250, ಶ್ರೀದೇವಿಗೆ ಪಟ್ಟಸೀರೆ ಒಪ್ಪಿಸುವುದು 150, ಲಲಿತಾ ಸಹಸ್ರನಾಮ 100, ಹೂವಿನ ಪೂಜೆ ರೂಪಾಯಿ 100, ಕುಂಕುಮಾರ್ಚನೆ 50, ಪಂಚಕಜ್ಜಾಯ 30, ಪ್ರಾರ್ಥನೆ 25, ತೀರ್ಥ ಬಾಟ್ಲಿ 10 ರೂಪಾಯಿ. ಈ ರೀತಿಯ ಸೇವೆಗಳನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಈ ಬಗ್ಗೆ ಕಾರ್ಯಾಲಯವನ್ನು ತಾವುಗಳು ಸಂಪರ್ಕಿಸಬಹುದು. ಬಂಧುಲೆ, ಇತೆ ಕಲಾಮಯಂ ತಂಡದ ಬರೀ ಪುರದ ಕಾರ್ಯಕ್ರಮ ಮೂಡ್ದು ಬರಗೊಂಡು ಅವಿಡ್ದು ಬೊಕ್ಕ ಮಾಯಾ ಫ್ರೆಂಡ್ಸ್ ಪ್ರಾಯೋಜಕತ್ವದ ಏರಿಯಾ ಕಲಾವಿದರು ಗುಬ್ಬುತೋ ಜಾವುನ ಪಂಡಿನವು ನೆನಪುಪ್ಪಡು ಕಾರ್ಯಕ್ರಮ ಮೂಡ್ದು ಬರಗೊಂಡು ಅಂಚನೆ ಪ್ರತಿದಿನಲ ಈ ಕೊಲ್ಲಿದ ಪುಣ್ಯ ಜಾಗೆಡೆ ಬೇತೆ ಬೇತೆ ಬಗೆತ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡ್ದು ಬರೋದಿಲ್ಲ. ಅಂಚನೆ ಎಲ್ಲೆಲ್ಲ ಪ್ರತಿದಿನ ತಲೆಕನ ಎಲ್ಲೆಲ್ಲ 10 ಗಂಟೆಗೆ 11 ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಈ ವೇದಿಕೆಡೆ ಮೂಡ್ದು ಬರಗೊಂಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೊರನಾಡದ ಧರ್ಮಕರ್ತರು ಶ್ರೀಯುತ ಭೀಮೇಶ್ವರ ಜೋಶಿ ಮೇರ್ನ ದಿವ್ಯ ಉಪಸ್ಥಿತಿಡೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನ ಉಜಿರೆದ ಆನುವಂಶಿಕ ಆಡಳಿತ ಮುಕ್ತೇಸರ ಶ್ರೀ ಶರತ್ ಕೃಷ್ಣ ಪಡ್ವೆಟ್ನಾಯರ್ನ ಘನ ಅಧ್ಯಕ್ಷದೊಟ್ಟಿಗೂ ಮಸ್ತ್ ಜನ ಗೌರವಾನ್ವಿತ ಭಿನ್ನೇರ್ನ ಗೌರವಾನ್ವಿತ ಉಪಸ್ಥಿತಿಡೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಎಲ್ಲದ ದಿನ ಮೂಡ್ದು ಬರಗೊಂಡು ಅಂಚನೆ ಬಯ್ಯಡ್ ಸಾಂಸ್ಕೃತಿಕ ಕಾರ್ಯಕ್ರಮದ ನಿಲೆಟ್ ದೇವಸ್ಥಾನದ ಎದುರುಗಡೆ ಪುನಃಚಿತ್ರ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಧಾನ ವೇದಿಕೆಡೆ ಶ್ರೀಮತಿ ಜ್ಯೋತಿಲಕ್ಷ್ಮಿ ಕಿಲ್ಲೂರು, ಶ್ರೀಮತಿ ಸ್ವರ್ಣಗೌರಿ ಧರ್ಮಸ್ಥಳ ಬೊಕ್ಕ ಶ್ರೀಮತಿ ಸೀತಾಲಕ್ಷ್ಮಿ ಉಜಿರೆ ಮುಕ್ಲೆಡ್ದೆ ಸೌಂದರ್ಯ ಲಹರಿ ಪಾರಾಯಣ ಪಂಪಿನ ಕಾರ್ಯಕ್ರಮ ಮೂಡ್ದು ಬರಗೊಂಡು ರಾತ್ರಿ ಗಂಟೆ 7 ದೇವಿ ಕಿರಣ್ ಕಲಾನಿಕೇತನ ಗುರಾಯಣಕೆರೆದ ವಿದುಷಿ ಶ್ರೀಮತಿ ಸ್ವಾತಿ ಜಯರಾಮ್ ಬೊಕ್ಕ ವಿದುಷಿ ಪೃಥ್ವಿ ಸತೀಶ್ ಮುಕ್ಲ ಶಿಷ್ಯವೆಂದೆಡೆದು ನೃತ್ಯಾರ್ಪಣಂ ಪಂಪಿನ ಪೊರ್ಲುದ ಕಾರ್ಯಕ್ರಮ ಮೂಡ್ದು ಬರಗೊಂಡು ಅಂಚನೆ ನಮ್ಮ ಮಾತಿರ್ಲೈತೆ ಉಪಸ್ಥಿತಿ ಪುನಃಚಿತ್ರ ಶ್ರೀ ದುರ್ಗಾದೇವಿ ವೇದಿಕೆಡೆ ಬಯ್ಯಾಗ 6 ಗಂಟೆಡ್ದು ಸರಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಕಿಲೂರು ನೇತ ಜೋಕ್ಲೆಡ್ದೆ ನೃತ್ಯ ವೈವಿಧ್ಯ ಕಾರ್ಯಕ್ರಮ. ರಾತ್ರಿ 7 ಗಂಟೆಡ್ದು ಜಿ ಕನ್ನಡದ ಸರಿಗಮಪ ಖ್ಯಾತಿದ ಸೀಸನ್ 19 ವಿಜೇತೆ ತನುಶ್ರೀ ಮಂಗಳೂರು ಮುಕ್ಲ ತಂಡೊಡ್ದು ರಸ ಸಂಜೆ ಕಾರ್ಯಕ್ರಮ ಮುಡಿದು ಬರಗೊಂಡು ರಾತ್ರಿ ಗಂಟೆ 1 ಒಂಜಿ ಅದ್ಭುತವಾಯಿನ ಬುಕ್ಕೋಜಿ ಕಾರ್ಯಕ್ರಮಕ್ಕೂ ಸಾಕ್ಷಿಯ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕುಡ್ಲದ ಸನಾತನ ನಾಟ್ಯಾಲಯದ ಕರ್ನಾಟಕ ಕಲಾಶ್ರೀ ವಿದುಷಿ ಶ್ರೀಮತಿ ಶಾರದಾ ಮಣಿಶೇಖರ್ ಬೊಕ್ಕ ವಿದುಷಿ ಶ್ರೀಮತಿ ಶ್ರೀಲತಾ ನಾಗರಾಜ್ ನೃತ್ಯ ನಿರ್ದೇಶನಡು ನೃತ್ಯ ವೈವಿಧ್ಯ ಸನಾತನ ರಾಷ್ಟ್ರಾಂಜಲಿ ಪಂಪಿನ ಅದ್ಭುತ ಕಾರ್ಯಕ್ರಮ ಮೂಡ್ದು ಬರಗೊಂಡು ಈ ಮಾತಾ ಕಾರ್ಯಕ್ರಮ ನಿಕ್ಲಿನ ಮಾತಿರಲ್ಲ ಅತ್ಯಂತ ಮೋಕೆಡೆ ಎದುಕೊರೊಂದಿಲ್ಲ. ಅಂಚನೆ ಬೊಲ್ಪುಗು ಹೊರ್ಮ ಗಂಟೆಡ್ದೆ ಬಯ್ಯಾಗ 7 ಗಂಟೆ ಮುಟ್ಟ ದೇವಸ್ಥಾನದ ಎದುರು ಭಾಗಡು ನಿರಂತರವಾಯಿನ ಚಿತ್ರ ವಿವಿಧ ಭಜನಾ ಮಂಡಳಿ ನಡೆದು ಭಜನಾ ಕಾರ್ಯಕ್ರಮ ಮೂಡ್ದು ಬರಗೊಂಡು ಪ್ರತಿ ದಿನದ ಲೆಕ್ಕನೆ ಎಲ್ಲದ ದಿನಟು ನಮ್ಮ ಜ್ಞಾತ ಬೈಲುವಾರು ತಂಡಲು ಸೇವೆನ ಕಾರ್ಯಡು ಭಾಗವಹಿಸರುಲ್ಲೇರು. ವಿಶೇಷವಾದ ಬ್ರಹ್ಮಾರಾಂಬಿಕೆ, ಶಾರದಾಂಬ, ನಾಗಾಂಬಿಕೆ, ಶಂಕರಿ, ಜಯದುರ್ಗೆ ಬೊಕ್ಕ ನೀಲಾಂಬರಿ ತಂಡದಲ್ಲಿಡಿದೆ ಸ್ವಯಂ ಸೇವಕರಾದ ಎಂಗ್ಲೊಟ್ಟು ಪುಣ್ಯದ ಕಾರ್ಯನ ಮಲ್ಪರ ಎಂಗ್ಲೊಟ್ಟುಗೂ ಕೈ ಜೋಡಿಸಾವುದಿಲ್ಲೇರೆ. ಎಲ್ಲದ ಮಾತಾ ಕಾರ್ಯಕ್ರಮ ನಿಕ್ಲಿನ ಮಾತಿರಲಿನ ಹೆಚ್ಚಿನ ಸಂಖ್ಯೆ ಉಪಸ್ಥಿತಿ ಕಾರ್ಯಕ್ರಮಗಳಲ್ಲಿ ಮಾತಿರಲಿನ ಪೊರ್ಲು ಮತ್ತು ಕೊರಡು ನಿಕಟ ವಿನಂತಿ ಬರ್ತದಿಲ್ಲ. ಬಂಧುಲೆ, ನನ್ನ ಕೆಲವೇ ನಿಮಿಷಡು ಕಲಾಮಯಂ ಉಡುಪಿ ತಂಡದ ಒಂದು ಅದ್ಭುತವಾಯಿನ ಕಾರ್ಯಕ್ರಮ ಈ ವೇದಿಕೆದ ಮಿತ್ತೆ ಮೂಡ್ದು ಬರಗೊಂಡು ಏರು ಮಾತ ಅಲ್ಲೇ ವೇದಿಕೆದ ಸಭಾಂಗಣದ ವಿರೋಧ ಮೇಟ್ ಅಚ್ಚನೆ ಬರಿಟ್ ರಸ್ತೆಡ್ ಉಂಟುದರದ ಇದು ಉಲೈ ಬತ್ತದ ಇಂಗ್ಲೊಟ್ಟಿಗೂ ಸಹಕಾರ ಕೊರಡು ಈ ಪೊರ್ಲುದ ಕಾರ್ಯಕ್ರಮ ನಮ್ಮ ಮಾತೆಲ್ಲ ಸಾಕ್ಷೀಭೂತರ ಒಡನೆ ಕಂಡ ವಿನಂತಿ ಬಂದದಿಲ್ಲ.
ಕಲಾಮಯಂ ಉಡುಪಿ ತಂಡದ ಒಂದು ಅದ್ಭುತವಾದ ಕಾರ್ಯಕ್ರಮ ನನ್ನ ಕೆಲವೇ ನಿಮಿಷಡು ಈ ವೇದಿಕೆಡೆ ಪ್ರಸ್ತುತಿ ಅವರಂಡು ಅವಿಡ್ದು ಬುಕ್ ಬಾರಿ ಪೊಲ್ಲುದ ತೆರಿಗೆ ದಿಂಚಿ ನಾಟಕ ಪಂಡಿನವು ನೆನಪಿಪ್ಪಡೆ ಎಲ್ಲ ಪಂಡಿನವನಿಗೆ ಮಾತ್ರ ನೆನಪಿಪ್ಪಡೆ ನನ್ನ ಕೆಲವೇ ಪೊರ್ತುಡು ತುಳು ತೆಲಿಕೆ ದಿಂಚಿ ನಾಟಕ ಈ ವೇದಿಕೆಡೆ ಮೋಡ್ದು ಬರಗೊಂಡು ಮಾಯಾ ಫ್ರೆಂಡ್ಸ್ ಪ್ರಾಯೋಜಕತ್ತುಡು ಏರಿಯಾ ಕಲಾವಿದರು ಮಾಯಾ ಗುಬ್ಬುತೋ ಜಾವುನ ಪಂಡಿನವು ನೆನಪಿಪ್ಪಡೆ ಶ್ರೀಯುತ ರಾಜೇಶ್ ಆಚಾರ್ಯ ಸವನಾಲು ಮೇರೆ ಬರೆದಿನ ಸಂದೀಪ್ ಹುಜ್ರೆ ಮೇರಿನ ಸಂಗೀತದೊಟ್ಟಿಗೂ ಶ್ರೀಯುತ ದಿನೇಶ್ ಕೋಠ್ಯನ್ ಉಜಿರೆ ಮೇರಿನ ನಿರ್ದೇಶನಡು ಶಶಿಧರ್ ಆಚಾರ್ಯ ಮಾಯಾ ಮೇರಿನ ಸಾರಥ್ಯದ ಏರಿಯಾ ಕಲಾವಿದರಿ ಮಾಯಾ ಗುಬ್ಬುತೋ ಜಾವಿನ ತುಳು ತೆಲಿಕೆ ದಿಂಚಿ ನಾಟಕ ಪಂಡಿನವು ನೆನಪಿಪ್ಪಡೆ ನನ್ನ ಕೆಲವೇ ಪೊರ್ತುಡು ಶ್ರೀಮತಿ ಸ್ವಾತಿ ಬುಕ್ಕ ಶ್ರೀ ಸಂತೋಷ್ ಹೆಬ್ಬಾರ್ ಬುಕ್ಕ ಜೋಕುಲು ಕಿರಿಯಾಡಿ ಉಜಿರೆ ಮುಕುಲ ಪ್ರಾಯೋಜಕತ್ತೊಡು ಕಲಾಮಯಂ ಉಡುಪಿ ತಂಡದ ಕ್ಲೆಡದೆ ಜಾನಪದ ಕಲರವ ರಂಗ ಸಂಗೀತ ಬುಕ್ಕ ಜಾನಪದ ವಾದ್ಯ ಪರಿಕರಳಿನ ಸಮ್ಮಿಲನ ಬಾರಿ ಪೊರ್ಲುದ ಅದ್ಭುತ ಕಾರ್ಯಕ್ರಮ ಈ ವೇದಿಕೆಡೆ ನನ್ನ ಕೆಲವೇ ನಿಮಿಷಡು Hello, hello, chick, chick, hello, hello, chick, hello, hello, 333, hello, 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 chick, 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 1, 2, 4 off, only 3, hello, chick, 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 test, test, hello, choor, bass, hello, hello, chick, chick, test, test, hello, okay. Ready? Hello. ಬಾರಿ ಪೊರ್ಲುದ ಕಾರ್ಯಕ್ರಮ ಇತ್ತೆ ವೇದಿಕೆ ಬಿದ್ದು ಬೋರ್ಡ್ ಬರಗೊಂಡು ದಯದಿದೆ ಸಭಾಂಗಣದ ಪೆಡೆ ರಸ್ತೆದ ಬರಿಟು ಉಂತುನಾಕ್ಲ ದಯದೀದು ವೇದಿಕೆದ ಉಲೈ ಬತ್ತದ ಸಭಾಂಗಣದ ಉಲೈ ಬತ್ತೆಗಳೊಟ್ಟು ಸಹಕಾರ ಕೊರ್ಲೆ ವಿನಂತಿ ಮಲ್ತಂದುಲೆ ಬಂದುಲೆ ನನ್ನ ಇನ್ನು ವೇದಿಕೆಯ ಮೇಲೆ ಇದೀಗ ಕಲಾಮಯಂ ಉಡುಪಿ ಕಲಾಮಯಂ ಹೆಸರೇ ಸೂಚಿಸುವ ಹಾಗೆ ಕಲೆಯನ್ನು ಆರಾಧಿಸುವ ಸಾಂಸ್ಕೃತಿಕ ಜಾನಪದ ಸಂಸ್ಥೆ ವಿಭಿನ್ನ ತೆರನಾದ ಕಲಾ ಪ್ರಕಾರಗಳು ಉತ್ಕೃಷ್ಟ ಕೌಶಲ್ಯದೊಂದಿಗೆ ಉದಯೋನ್ಮುಖ ಪ್ರತಿಭೆಗಳನ್ನು ಬೆಂಬಲಿಸಿ ಪ್ರೋತ್ಸಾಹಿಸುವ ವಿಶೇಷತೆಯನ್ನು ಹೊಂದಿರುವಂತಹ ಮತ್ತು ಹೊಸ ಆಲೋಚನೆಗಳನ್ನು ಹೊತ್ತು ಸಮಾಜಕ್ಕೆ ಕಲಾ ಔತಣವನ್ನು ಸಾಂಸ್ಕೃತಿಕ ಸಾಂಪ್ರದಾಯಿಕತ್ವವನ್ನು ಪ್ರಚುರಪಡಿಸುವ ಒಂದು ಅದ್ಭುತ ತಂಡ. ಸುಮಾರು 75ಕ್ಕೂ ಹೆಚ್ಚಿನ ಅದ್ಭುತ ವೇದಿಕೆಗಳಲ್ಲಿ ಜನಪದ ಹಾಗೂ ಜನಪದ ಕಲೆಯನ್ನು ಪ್ರಸ್ತುತಪಡಿಸುತ್ತಾ ಹೆಮ್ಮೆಯ ಕಲಾಮಯ ತಂಡದ್ದು. ಜಿಲ್ಲೆ ಹಾಗೆ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಂತಹ ತಂಡ ಕಲಾಮಯಂ. ಇದೀಗ ನಮ್ಮ ಮುಂದೆ ಜಾನಪದ ಸಂಗೀತ ಹಾಗೂ ರಂಗ ಸಂಗೀತದೊಂದಿಗೆ ಈ ವೇದಿಕೆಗೆ ಮೆರುಗು ಮೂಡಿಸಲಿಕ್ಕಾಗಿ ನಮ್ಮ ವೇದಿಕೆ ಮೇಲೆ ದೂರದ ಉಡುಪಿಯಿಂದ ಧಾವಿಸಿ ಬಂದಂತಹ ಅದ್ಭುತ ತಂಡ ಕಲಾಮಯಂ ಉಡುಪಿ. ಈ ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕಿಂತ ಮೊದಲು ಅವರನ್ನು ನಾವು ಗೌರವಿಸಬೇಕು. ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇವರನ್ನು ಗೌರವಿಸಲಿಕ್ಕಾಗಿ ನಮ್ಮ ದೇವಸ್ಥಾನದ ಆಡಳಿತಾಧಿಕಾರಿಗಳು ಶ್ರೀಯುತ ಮೋಹನ್ ಕಾರಿಂಜ್ ಅವರು, ಸಾಂಸ್ಕೃತಿಕ ಸಂಚಾಲಕರು ಶ್ರೀಯುತ ಜಯರಾಜ್ ಸಾಲಿಯಾನವರು ಹಾಗೆ ಶ್ರೀಯುತ ಪ್ರಶಾಂತ್ ದಿಡುಪೆ ತಾವುಗಳು ವೇದಿಕೆಗೆ ಬಂದು ಅವರನ್ನು ಗೌರವಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಲಾಮಯಂ ತಂಡದ
ಮುಖ್ಯಸ್ಥರು ಈ ಒಂದು ಗೌರವವನ್ನು ತಮ್ಮಗಳು ಸ್ವೀಕರಿಸಿಕೊಳ್ಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಂಧುಲೆ ಕಲಾಮಯಂ ಉಡುಪಿ ವಿಶೇಷವಾದ ಬಾರಿ ಇಷ್ಟಪಡಪಣಂಚಿನ ಒಂಜಿ ತಂಡ ದಾಯೆಂದಕ್ಕೆ ಎನ್ನಗ ಏನ ವಿಕಡೆ ಪನ್ಲೆಕ್ಕನ ಮಸ್ತ್ ಜನಪದ ವಿಚಾರಣೆ ತೆರಿಪೊಂದು ತಂಡ ಒಂಜಿ ಕಡೆ ತಾಂಡ ಈ ವೇದಿಕೆ ಕಲಾವಿದರ ಒಂದು ವಿಶೇಷತೆ ಉಂಡು. ಪ್ರತಿ ಕ್ಷಣಲ್ಲ ಆಸ್ವಾದಿಸಬಹುದು, ಪ್ರತಿ ಕ್ಷಣಲ ಸಂಭ್ರಮಿಸುವ ಒಂದು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಬಹುದು ವಿಶೇಷವಾದ ತಂಡವು ಕಲಾಮಯಂ ಉಡುಪಿ. ಕಲಾಮಯ ಉಡುಪಿ ತಂಡದ ನಿಖಿಲಿನ ಮಾತಿರಲ್ಲ ಹೋಗಲು ಎದುಕೊಂಡು ನನ್ನ ದುಂಬುದ ವೇದಿಕೆ ಕಲಾಮಯಂ ಉಡುಪಿ ಜೋರಾಯಿನ ತಾಟಿದೊಟ್ಟಿಗೂ ಬೊಕ್ಕರ ಕಲಾಮಯಂ ಉಡುಪಿ ತಂಡದಕ್ಲೇನೆ ಕಾರ್ಯಕ್ರಮಕ್ಕೂ ಎದುಕೊನೋದಿಲ್ಲ. ಹಲೋ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಸು ಸರ್ವದಾ ಅಂತ ಹೇಳ್ತಾ ಕಾರ್ಯಕ್ರಮ ಯಾವುದೇ ವಿಘ್ನವಿಲ್ಲದೆ ಅತಿ ಸರಳವಾಗಿ ಅತಿ ಹೆಚ್ಚಿನ ಸಂತೋಷದಾಯಕವಾಗಿ ನೆರವೇರಲಿ ಅಂತ ಆ ಗಣಪತಿ ದೇವರನ್ನು ನೆನೆಸಿಕೊಳ್ಳುತ್ತಾ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ದುರ್ಗಾದೇವಿ ದೇವಸ್ಥಾನ ಮಿತ್ತಬಾಗಿಲು ಬೆಳ್ತಂಗಡಿ ಇದರ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭದಲ್ಲಿ ಉತ್ತಮವಾದ ವೇದಿಕೆಯನ್ನು ನಮಗೆ ಅನುವು ಮಾಡಿಕೊಟ್ಟದಕ್ಕೆ ಇಡೀ ಆಡಳಿತ ಮಂಡಳಿಗೆ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಕಲಾಮಯಂ ಕಲೆಯನ್ನು ಆರಾಧಿಸುವ ಒಂದು ಜಾನಪದ ಕಲಾ ಸಂಸ್ಥೆ. ಹೆಚ್ಚಾಗಿ ಜಾನಪದ ಕಲೆಗಳನ್ನು ವೇದಿಕೆಯ ಮೇಲೆ ಪ್ರಚುರಪಡಿಸುತ್ತಾ ಬಂದಂತಹ ತಂಡ ಇಂದು ಈ ವೇದಿಕೆಯಲ್ಲಿ ಜಾನಪದ ಸಂಗೀತ ಹಾಗೂ ರಂಗ ಸಂಗೀತದ ಮೂಲಕ ಕಲಾ ಪ್ರೇಕ್ಷಕರಿಗೆ ಮನೋರಂಜನೆಯನ್ನು ನೀಡಬೇಕಾಗಿ ನಾವು ನಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಆಧಾರದಿಂದ ಸ್ವಾಗತಿಸಿಕೊಂಡು ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸಾಂಪ್ರದಾಯಿಕವಾಗಿ ನಮ್ಮ ಕಾರ್ಯಕ್ರಮವು ಗಣಪತಿಯ ಸ್ತುತಿಯನ್ನು ಮಾಡುತ್ತಾ ಮುಂದೆ ಸಾಗ್ತೇವೆ. ಹಾಗೆ ನಮ್ಮ ಜಾನಪದ ಶೈಲಿಯಲ್ಲಿ ರಂಗ ಸಂಗೀತದ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಹಯವದನ ನಾಟಕದ ನಾಂದಿಗೀತೆಯಾದ ಗಜಬದನ ಹೇರಂಬ ರಂಗ ಸಂಗೀತಕ್ಕೆ BV ಕಾರಂತ ಅವರದ್ದೇ ಹೆಚ್ಚಿನ ಕೊಡುಗೆ ಆಗಿರುವಂತಹ ಖ್ಯಾತ ಸಂಗೀತ ನಿರ್ದೇಶಕರು ಹಾಗೂ ಸಂಗೀತ ಸಂಯೋಜಕರು ಆದ BV ಕಾರಂತ್ ಇವರ ಸಂಯೋಜನೆಯ ಮೂಲಕ ಮೂಡಿಬಂದ ಹಯವದನ ನಾಟಕದ ನಾಂದಿಗೀತೆ ಗಜವದನ ಹೇರಂಬ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಗಜವದನ ಹೇರಂಬ ವಿಜಯಧ್ವಜ ಶತರವಿ ಪ್ರತಿಭಾ ಗಜವದನ ಹೇರಂಬ ವಿಜಯಧ್ವಜ ಶತರವಿ ಪ್ರತಿಭಾ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಗಜವದನ ಹೇರಂಬ ಮೂಷಕವಾನ ಸರ್ವಭೂಷ
ಮೂಷಕವಾಹನ ಸರ್ಪಭೂಷ ಮೂಷಕವಾಹನ ಸರ್ಪಭೂಷ ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವೋ ಶ್ರೀ ಗಣೇಶ ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವೋ ಶ್ರೀ ಗಣೇಶ ವಂದಿಪೆವೋ ಶ್ರೀ ಗಣೇಶ ವಂದಿಪೆವೋ ಶ್ರೀ ಗಣೇಶ 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 ಶಾ 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 ಗಜವದನ ಹೇ ರಂಭ ವಿಜಯಧ್ವಜ ಶತರವಿ ಪ್ರತಿಭಾ ಗಜವದನ ಹೇ ರಂಭ ಓಂ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಓಂ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ಕನೆ 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 ನೇ 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 ಓಂ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ಕನೆ ನೇ 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 ಓಂ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ಓಂ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ಓಂ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಓಂ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಸ್ವೀಕರಿಸೈ ನಾಟಕ ಮೋದಕ ಸ್ವೀಕರಿಸೈ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಮೋದಕ ನಾಟಕ ಗಜವದನ ಹೇ ರಂಭ ವಿಜಯಧ್ವಜ ಶತರವಿ ಪ್ರತಿಭಾ ಗಜವದನ ಹೇ ರಂಭ ವಿಜಯಧ್ವಜ ಶತರವಿ ಪ್ರತಿಭಾ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರ ಕಾಂತ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರ ಕಾಂತ ಗಜವದನ ಹೇ ರಂಭ ಗಜವದನ ಹೇ ರಂಭ ನಿರ್ವಿಘ್ನವಾಗಿ ಆ ಗಣಪತಿ ದೇವರನ್ನು ನೆನೆಸುತ್ತಾ ಕಾರ್ಯಕ್ರಮವನ್ನು ಮುಂದೆ ಸಾಕ್ತಾ ನಮ್ಮ ಈ ದಿನದ ವೇದಿಕೆಯ ಎಲ್ಲ ಕಾರ್ಯಕ್ರಮಗಳಿಗೆ ಅತ್ಯುತ್ತಮವಾಗಿ ಮೂಡಿ ಬರಲಿ ಅಂಥೇಳಿ ಮೊದಲಾಗಿ ಆ ವರುಣನ ಸ್ಪರ್ಶ ಕೂಡ ಈ ಭೂಮಿ ಮೇಲಾಗಿದೆ. ಇಷ್ಟು ದಿನ ಬಾರದ ಮಳೆ ಈ ದಿನ ವರುಣನ ಸ್ಪರ್ಶದಿಂದ ಆ ನೆಲ ಪುಣ್ಯವಾಯಿತು ಅಂತ ಹೇಳ್ದ ಆ ಮಳೆಯನ್ನು ನಾವು ಏನು ಈ ಮೇ ತಿಂಗಳುಂಟಲ್ಲ ಅದರ ನಂತರ ನಾವು ಪ್ರಾರ್ಥಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಪ್ರಾರಂಭ ಮಾಡ್ತೇವೆ. ಅದಕ್ಕಿಂತ ಮೊದಲಾಗಿ ಈ ದಿನ ವಿಶೇಷ ದಿನವಾಗಿ ವರುಣನ ಸ್ಪರ್ಶ ಈ ಭೂಮಿ ಮೇಲೆ ನಡೆದಿದೆ. ಆ ಸ್ಪರ್ಶದಿಂದ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯದಾಗಿ ಮೂಡಿಬರಲಿ ಅಂತ ಹೇಳ್ದ ಜಾನಪದ ಶೈಲಿಯಲ್ಲಿ ಗಣಪತಿ ಸ್ತುತಿಯನ್ನು ಸಾಹಿತ್ಯವಿಲ್ಲದೆ ನಾದಸ್ವರ ಹಾಗೂ ವಾದ್ಯ ಪರಿಕರಗಳ ಮೂಲಕ ಈಗ ನಿಮ್ಮ ಮುಂದೆ.
ಧನ್ಯವಾದಗಳು. ವಿಘ್ನ ವಿನಾಶಕ ವಿನಾಯಕ ನನ್ನು ಸ್ಮರಿಸುತ್ತಾ ಕಾರ್ಯಕ್ರಮದ ಮುಂದೆ ಹೋಗ್ತಾ ಚಂದವಾಗಿ ದುರ್ಗಾ ಪರಮೇಶ್ವರಿ ಗರ್ಭಗುಡಿಯೊಳಗೆ ಕೂತಿದ್ದಾಳೆ. ಅದೇ ರೀತಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ಭದ್ರವಾಗಿ ತನ್ನ ಕೋಟೆಯ ಸುತ್ತ ಭದ್ರವಾಗಿ ಒಂದು ಉತ್ತಮವಾದ ಜಿಲ್ಲೆ ಮೈಸೂರು ಜಿಲ್ಲೆ. ಇಡೀ ಕರ್ನಾಟಕ ರಾಜ್ಯ ಮೊದಲು ಮೈಸೂರು ರಾಜ್ಯವೆಂದೇ ಖ್ಯಾತಿಯಾಗಿತ್ತು. ಅಂತಹ ಒಂದು ಮೈಸೂರು ಜಿಲ್ಲೆಯಲ್ಲಿ ತನ್ನದೇ ಒಂದು ಸೊಗಡನ್ನು ಹೊಂದಿರುವಂತಹ ತಾಯಿ ಚಾಮುಂಡಿ, ಅವಳ ಅಂದ ಚಂದ ಅದೆಷ್ಟು ಬಹಳ ಸೊಗಸಾಗಿ ಮೂಡಿ ಬಂದಿದೆ. ಅಂತಹ ಚಂದವನ್ನು ಜಾನಪದ ಸಾಹಿತ್ಯದಲ್ಲಿ ಮೂಡಿಸಿಕೊಂಡು ಜನಪದ ಸಾಹಿತ್ಯವನ್ನೊಳಗೊಂಡು ಜನಪದ ಹಾಡಿನಲ್ಲಿ ಅವಳನ್ನು ಸ್ಮರಿಸುತ್ತಾ ಈಗ ನಿಮ್ಮ ಮುಂದೆ ತಿಂಗಾಳು ಮುಳುಗಿದವು, ರಂಗೋಲಿ ಬೆಳಗಿದವು. ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು
ಧನ್ಯವಾದ. ಈ ರೀತಿ ಪ್ರೋತ್ಸಾಹ ಸಿಕ್ಕಿತು ಅಂತಾದರೆ ಮುಂದಿನ 2 ಗಂಟೆ, ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಾದ್ರೆ ಮುಂದಿನ 2 ಗಂಟೆ ನಾವು ಮಜಾ ಮಾಡ್ಬೋದು. ರೆಡಿನಾ? ತಯಾರಿದ್ದೀರಲ್ವಾ? ನಮಗೆ ಒಂದು ಸಣ್ಣ ಹೆದರಿಕೆ ಇತ್ತು. ಏನಂದರೆ 2 ಬಾರಿ ಈಗಾಗಲೇ ಬೆಳ್ತಂಗಡಿಗೆ ಬಂದು ನಾವು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. 3ನೇ ಬಾರಿ ಬರ್ತಾ ಇದ್ದೇವೆ. ಜನರು ನಮ್ಮೊಂದಿಗೆ ಹೇಗೆ ಸ್ಪಂದಿಸ್ತಾರೆ, ಅವರಿಗೆ ಬೋರ್ ಆಗ್ಬೋದಾ ಅನ್ನುವ ಒಂದು ಸಣ್ಣ ಕ್ಲೀಶೆ ಅಂತ ಹೇಳ್ತೇವಲ್ಲ, ಆ ಥರದ ಒಂದು ಭಾವನೆ ಇಲ್ಲ. ಯಾಕೆ ಹೇಳಿದರೆ ಈಗಾಗಲೇ ನಮಗೆ 2 ಬಾರಿ ಕೂಡ ಉತ್ತಮವಾದ ಪ್ರೋತ್ಸಾಹ ಸಿಕ್ಕಿತ್ತು ಬೆಳ್ತಂಗಡಿಯಲ್ಲಿ. ಹಾಗಾಗಿ ಅದೊಂದು ನಂಬಿಕೆಯಿಂದ ನಾವು ಮತ್ತೊಮ್ಮೆ ಬಂದಿದ್ದೇವೆ ಈ ವೇದಿಕೆಯ ಮೇಲೆ. ಹಾಗೆ ಇಂಥ ಪ್ರೋತ್ಸಾಹ ಸಿಕ್ಕಿತಂತಾದರೆ ನಾವು ಇನ್ನಷ್ಟು ಉತ್ತಮವಾದ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಒಂಜಿ ವಿನಂತಿ ಉಂಡು, ಅಲ್ಪ ಬರಿಟ್ ಕುಲ್ಲುದು ನಕಲು ಕಲಾವಿದರ ನಕಲಿಗೆ ಉಲಾಯಿ ಕುಲ್ಲುದು ಪ್ರೋತ್ಸಾಹ ಕೊರಡು. ದಯದಿದ್ದು ಉಲಾಯಿ ಬಲೆ ಮಾತೆರ್ಲ ಉಲಾಯಿ ಬತ್ತದ ಕುಲ್ಲಿ ಎರಡ ತಾಟಿ ಬೊಟ್ಟಿ ಎರದಾಂಡ ಮಾತೆರೆಗಳ ಖುಷಿ ಆಪಣ. ಅಲ್ಪ ಬರಿಟು ಅಂತ ನಕಲು ಪೂರ ಉಲಾಯಿ ಬತ್ತದ ಕುಲ್ಲೆ ಕಲಾವಿದರ ನಕಲಿಗೆ ವಿನಯರ ಅಲ್ಪ ಕಡಪಡು ಬರ್ಲೆ ಪೂರ ಉಲಾಯಿ ಬೊಡಿತನಾಥ ಕುರ್ಚಿ ಉಂಡು ಮಾತೆರ್ಲ ಮೂಲು ಬತ್ತದ ಕುಲ್ಲಿ ಎರದಾಂಡ ಮಾತೆರ್ಲ ತಾಟಿ ಬೊಟ್ಟಿ ಎರದಾಂಡ ಅಕ್ಲೆಗಳ ಖುಷಿ ಆಪುಂಡು. ಮಾತೆರ್ಲ ಬತ್ತದ ಉಲಾಯಿ ಕುಲ್ಲುದು ಸಹಕರಿಸೋಡು ಒಂದು ಪಣದ ವಿನಂತಿ ಮಲ್ತೊಂದಲ್ಲ. ಜನಪದ ಲೋಕದಲ್ಲಿ ಹಾಗೂ ರಂಗ ನಾಟಕದಲ್ಲಿ ಖ್ಯಾತ ಕಲಾವಿದೆ ಬಿ ಜಯಶ್ರೀ ಇವರ ಕಂಠಸಿರಿಯಲ್ಲಿ ಮೂಡಿ ಬಂದಂತಹ ಹಾಡು ಸಾವಿರದ ಶರಣವ್ವ ಕರಿಮಾಯಿ ತಾಯಿ. ಅತ್ಯುತ್ತಮವಾದ ರಂಗನಾಟಕ ಕರಿಮಾಯಿ ಅನ್ನುವ ನಾಟಕದಿಂದ ಆಯ್ದ ಹಾಡು ಸಾವಿರದ ಶರಣವ್ವ ಕರಿಮಾಯಿ ತಾಯಿ ಈಗ ನಿಮ್ಮ ಮುಂದೆ. ಸಾವಿರದ ಶರಣವ್ವ ಕರಿಮಾಯಿ ತಾಯೇ, ಸಾವಿರದ ಶರಣವ್ವ
ಧನ್ಯವಾದಗಳು. ಇದು ರಂಗ ಸಂಗೀತದ ಹೊನಲು ಹೊಳಪುಗಳು. ಹಾಗೆ ಜನಪದ ಗೀತೆಗಳನ್ನು ನಿಮ್ಮ ಮುಂದೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಡ್ತವೆ. ಜನಪದ ಗೀತೆ ಅಥವಾ ಜನಪದ ಹಾಡು ಅಂತ ಹೇಳಿದಾಗ ಸಾಮಾನ್ಯವಾಗಿ ಮುಂಚಾನೆದ್ದು ಕುಂಬಾರಣ್ಣ, ಹಾಲುಬ ನುಂಡ್ಯನ ಇಂತಹ ಹಾಡುಗಳು, ನಾವು ಚೆಲ್ಲಿದರು ಮಲ್ಲಿಗೆಯ ಇಂತಹ ಹಾಡುಗಳಿಗೆ ಹೆಚ್ಚಾಗಿ ನಾವು ಕುಣಿದಿರ್ತೇವೆ ಶಾಲೆಯಲ್ಲಿ ಅಥವಾ ಸಂಘ ಪರಿವಾರದ ಒಂದಷ್ಟು ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ. ಹಾಗೆ ಹಿಂದಿನ ಕಾಲದಲ್ಲಿ ಅತ್ಯುತ್ತಮವಾಗಿ ಮೂಡಿ ಬಂದಂತಹ ಒಂದು ಜಾನಪದ ಗೀತೆ. ಹೆಣ್ಣಿಗೆ ಆಭರಣಗಳು ಎಷ್ಟು ಚಂದನೋ ಆ ಆಭರಣಗಳೆಲ್ಲ ಕಾರಣ ಮಹತ್ವ ಅಷ್ಟೇ ಇದೆ. ಆದರೆ ಈಗಿನ ಕಾಲದಲ್ಲಿ ಯಾರು ಕೂಡ ಆ ಆಭರಣಗಳನ್ನು ಹಾಕಿಕೊಳ್ಳುವುದಿಲ್ಲ. ಉದಾಹರಣೆಗೆ ಮೂಗುತಿ ಆಗಿರ್ಬೋದು, ಕಿವಿಯ ಓಲೆ ಆಗಿರ್ಬೋದು, ಅಥವಾ ಕಾಲಿನ ಗೆಜ್ಜೆ ಆಗಿರ್ಬೋದು, ಅಥವಾ ಡಾಬು ಆಗಿರ್ಬೋದು. ಅದಕ್ಕೆ ಅದರದ್ದೇ ಕಾರಣವಿದೆ, ಅದರದ್ದೇ ಮಹತ್ವವಿದೆ. ಹಾಗೆ ಒಂದು ಕಾಲಿನ ಗೆಜ್ಜೆಯನ್ನು ಕುರಿತಂತ ಒಂದು ಹಾಡು, ಗಲ್ಲು ಗಲ್ಲೆನ್ನುತ್ತಾ ಗೆಜ್ಜೆ. ಶ್ರೀರಂಗಪಟ್ಟಣದ ರಂಗನಾಯಕ ಹಲೋ ಚೆಕ್ ಬ್ಯಾಟ್ರಿ ರಂಗನಾಯಕನ ಕುರಿತಾಗಿ ಅತ್ಯುತ್ತಮ ಸಾಹಿತ್ಯ ಉಳ್ಳಂತಹ ಒಂದು ಹಾಡು ಗಲ್ಲು ಗಲ್ಲೆನ್ನುತ್ತಾ ಗೆಜ್ಜೆ ಈಗ ನಿಮ್ಮ ಮುಂದೆ. ಗಲ್ಲು ಗಲ್ಲೆನ್ನುತ್ತಾ ಗೆಜ್ಜೆ ಗಲ್ಲು ಗಲ್ಲೆನ್ನುತ್ತಾ ಗೆಜ್ಜೆ ಗಲ್ಲು ತಾಜೆನುತ್ತಾ ಗೆಜ್ಜೆ ಗಲ್ಲು ತಾಜೆನುತ್ತಾ ಬಲ್ಲಿದ ರಂಗನ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ನಂಬಲ್ಲಿದ ರಂಗನ ಬಲ್ಲಿಯ ಮ್ಯಾಲೆ ಚೆಲ್ಲಿದರೋ ಕುಳಿಯೋ ಗಲ್ಲು ಗಲ್ಲೆನ್ನುತ್ತಾ ಗೆಜ್ಜೆ ಗಲ್ಲು ತಾಜೆನುತ್ತಾ ಗೆಜ್ಜೆ ಗಲ್ಲು ತಾಜೆನುತ್ತಾ ಬಲ್ಲಿದ ರಂಗನ ಬಲ್ಲಿಯ ಮ್ಯಾಲೆ ಚೆಲ್ಲಿದ
ಧನ್ಯವಾದಗಳು. ಇಂತಹ ಪ್ರೋತ್ಸಾಹ ನಿಜವಾಗಿಯೂ ನಮಗೆ ಬೇಕು. ಇನ್ನು ಹೆಚ್ಚಿನ ಶಕ್ತಿಯುತ ಹಾಡುಗಳನ್ನು ನಿಮ್ಮ ಮುಂದೆ ತರಲಿಕ್ಕಿದ್ದೇವೆ. ಹಾಗೆ ಒಂದು ಅದ್ಭುತವಾದಂತಹ ಜಾನಪದ ಗೀತೆ, ಇದನ್ನು ಗೀಗಿ ಪದ ಅಂತ ನಾವು ಹೇಳ್ತೇವೆ. ಲಾವಣಿಕಾರರು ಇದನ್ನು ಪ್ರಾರಂಭ ಮಾಡಿದರು. ಬೆಳಗಾಂ ಜಿಲ್ಲೆಯ ಚಿಂಚಳಿ ಗ್ರಾಮದಲ್ಲಿ ಕನ್ನಡ ಲಾವಣಿಕಾರರು ಹಾಗೂ ಮಹಾರಾಷ್ಟ್ರದ ಮರಾಠಿ ಲಾವಣಿಕಾರರು ತಮ್ಮ ವಾದಗಳನ್ನು ಮಂಡನೆ ಮಾಡುತ್ತಾ ಬಂದಂತಹ ಸಾಹಿತ್ಯಗಳೇ ಈ ಲಾವಣಿಗಳು. ಅಂತಹದರಲ್ಲಿ ಹೆಚ್ಚಾಗಿ ಗಣಪತಿ ಹಾಗೂ ಸರಸ್ವತಿಯ ಸ್ತುತಿಯ ಬಗ್ಗೆ ಸಾಹಿತ್ಯವನ್ನು ಉಳ್ಳಂತಹ ಹಾಡುಗಳು ಲಾವಣಿಕಾರರುಗಳು ಅದನ್ನು ಹಾಡುತ್ತಾ ಬಂದರು. ಅಂತಹ ಅದ್ಭುತವಾದಂತಹ ಒಂದು ಗೀಗಿ ಪದ ಈಗ ನಿಮ್ಮ ಮುಂದೆ. ಕರ್ನಾಟಕದಲ್ಲಿ ಅವುಗಳನ್ನು ಗೀಗಿ ಪದ ಅಂತ ಕರೆದ್ರೆ, ಮಹಾರಾಷ್ಟ್ರದಲ್ಲಿ ಅದನ್ನು ಜೀಜಿ ಪದ ಅಂತ ಕೂಡ ಕರೀತಾರೆ. ಗಣಪತಿಗೆ ಸಂಬಂಧಪಟ್ಟಂತಹ ಗೀಗಿ ಪದ ಈಗ ನಿಮ್ಮ ಮುಂದೆ. ಬಂದೆವು ನಾವು ನಿಮ್ಮ ಚರಣಕ್ಕ, ನೀಡ ನಮ್ಗ ಸುಖ. ಬಂದೆವು ನಾವು ನಿಮ್ಮ ಚರಣಕ್ಕ, ನೀಡ ನಮ್ಗ ಸುಖ. ಬಂದೆವು ನಾವು ನಿಮ್ಮ ಚರಣಕ್ಕ, ಬಂದೆವು ನಾವು ನಿಮ್ಮ ಚರಣಕ್ಕ, ನೀಡ ನಮ್ಗ ಸುಖ. ಓ ಗಣಪ ನೀಡ ನಮ್ಗ ಸುಖ. ಬಂದೆವು ನಾವು ನಿಮ್ಮ ಚರಣಕ್ಕ, ನೀಡ ನಮ್ಗ ಸುಖ. ಓ ಗಣಪ ನೀಡ ನಮ್ಗ ಸುಖ. ಗೀಯಗ 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 ಓ ಗಣಪ. ನಿನ್ನ ನಂಬಿ ಬಂದೆವು ಗೀಗಿ, ಬಂದೆವು ಗೀಗಿ, ಬಂದೆವು ಗೀಗಿ. ನಿನ್ನ ನೋಡಿ ಹಾಡುವೆವು ಗೀಗಿ, ಹಾಡುವೆವು ಗೀಗಿ, ಹಾಡುವೆವು ಗೀಗಿ. ನಿನ್ನ ನಂಬಿ ಬಂದೆವು ಗೀಗಿ, ನಿನ್ನ ನೋಡಿ ಹಾಡುವೆವು ಗೀಗಿ. ಬಂದ ಕಷ್ಟ ದೂರವಾಗಿ ಹೋಗಲಪ್ಪ ಮಾಯವಾಗಿ, ನೀಡ ನಮ್ಗ ಸುಖ. ಓ ಗಣಪ ನೀಡ ನಮ್ಗ ಸುಖ. ಹೇ ಬಂದ ಕಷ್ಟ ದೂರವಾಗಿ ಹೋಗಲಪ್ಪ ಮಾಯವಾಗಿ, ನೀಡ ನಮ್ಗ ಸುಖ. ಓ ಗಣಪ ನೀಡ ನಮ್ಗ ಸುಖ. ಗೀಯಗ 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 ಓ ಗಣಪ. ಮುಕ್ಕಣ್ಣ ದೇವರ ಮಗನೇ ಗೀಗಿ, ಮಗನೇ ಗೀಗಿ, ಮಗನೇ ಗೀಗಿ. ಸತ್ತುಳ್ಳ ಶರಣರ ಬಂಟನೆ ಗೀಗಿ, ಬಂಟನೆ ಗೀಗಿ, ಬಂಟನೆ ಗೀಗಿ. ಮುಕ್ಕಣ್ಣ ದೇವರ ಮಗನೇ ಗೀಗಿ, ಸತ್ತುಳ್ಳ ಶರಣರ ಬಂಟನೆ ಗೀಗಿ. ಜನಮನ ನೆನೆದರೆ ತನು ಮನವಾಯಿತು, ನೀಡ ನಮ್ಗ ಸುಖ. ಓ ಗಣಪ ನೀಡ ನಮ್ಗ ಸುಖ. ಹೇ ಜನಮನ ನೆನೆದರೆ ತನು ಮನವಾಯಿತು, ನೀಡ ನಮ್ಗ ಸುಖ. ಓ ಗಣಪ ನೀಡ ನಮ್ಗ ಸುಖ. ಗೀಯಗ 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 ಓಹ್ ಗೀಯಗ ಗೀಯಗ ಓ ಗಣಪ. ಧನ್ಯವಾದಗಳು. ಶಕ್ತಿಯುತ ಆದಂತಹ ಜಾನಪದ ಗೀತೆ. ಇದರ ಮಧ್ಯಂತರದಲ್ಲಿ ಹೋಗುವಂಥ ಒಂದು ಜಾನಪದ ಗೀತೆ, ಬಹಳ ಸೊಗಸಾದ ಗೀತೆ. ಇದಕ್ಕೆ ಹೊಸ ಹುರುಪನ್ನು ಕೊಟ್ಟಂಥವರು ಇತ್ತೀಚಿನ
ಖ್ಯಾತ ಗಾಯಕಿ ಅನನ್ಯ ಭಟ್. ಗರುಡ ಗಮನ ವೃಷಭ ವಾಹನ ಅನ್ನುವ ಚಲನಚಿತ್ರದಲ್ಲೂ ಕೂಡ ಈ ಜನಪದ ಹಾಡನ್ನು ಬಳಸಿಕೊಂಡಿದ್ದರು. ಯಾವ ಹಾಡಂತ ನಿಮಗೆ ಗೊತ್ತಾಗಿರ್ಬೋದು. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಈ ಹಾಡಿನ ಬಗ್ಗೆ ಅಥವಾ ರಂಗ ಸಂಗೀತ ಅಥವಾ ಜನಪದ ಹಾಡಿನ ಬಗ್ಗೆ ನಿರೂಪಣೆ ಮಾಡಲಿಕ್ಕೆ ಒಂದಷ್ಟು ವಿಷಯಗಳು ನಮ್ಮಲ್ಲಿ ಇದೆ, ಒಂದಷ್ಟು ವಿಷಯಗಳು. ಆದರೆ ಕಾರ್ಯಕ್ರಮ ತಡವಾಗಿರುವ ಕಾರಣಕ್ಕೆ ನೀವು ಯಾವುದನ್ನು ಕಾಯುವಿಕೆಯಿಂದ ಕಾಯ್ತಿದ್ದೀರೋ ಅದನ್ನು ಮಾತ್ರ ನಿಮಗೆ ಉಣಬಡಿಸ್ತಿದ್ದೇವೆ. ಹಾಗಾಗಿ ಕೇವಲ ಹಾಡುಗಳನ್ನು ಮಾತ್ರ ನಿಮ್ಮ ಬಳಿಗೆ ತಂದಿಡ್ತಾ ಇದ್ದೇವೆ. ನಿರೂಪಣೆಯ ಒಂದಷ್ಟು ಸಾಲುಗಳನ್ನು ಕಟ್ 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 ಮಾಡಿ ನಿಮ್ಮ ಮುಂದೆ ಇಡ್ತಿದ್ದೇವೆ. ಹಾಗೆ ಈಗ ನಿಮ್ಮ ಮುಂದೆ ಸೋಜುಗಾದ ಸೂಜು ಮಲ್ಲಿಗೆ. ಮಾದೇವ 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 ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲ ದುಂಡು ಮಲ್ಲಿಗೆ. ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲ ದುಂಡು ಮಲ್ಲಿಗೆ. ಅಂದವರ ಮುಂದವರ ಮತವರ ಪುಷ್ಪ ಚಂದಕ್ಕಿ ಮಾಲ ಬಿಲ್ಪತ್ರ ಮಾಧವ ನಿಂಗೆ ಚಂದಕ್ಕಿ ಮಾಲ ಬಿಲ್ಪತ್ರ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾಧವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲ ದುಂಡು ಮಲ್ಲಿಗೆ. ತಪಾಳ ಬೆಳಗ್ಯೂನಿ ತುಪ್ಪವ ಕಾಸ್ಯೂನಿ ಕಿತ್ತಾಳ ಹಣ್ಣ ತಂದ್ಯೂನಿ ಮಾಧವ ನಿಂಗೆ ಕಿತ್ತಾಳ ಹಣ್ಣ ತಂದ್ಯೂನಿ ಮಾದಪ್ಪ ಕಿತ್ತಾಡಿ ಬರುವ ಪರಸಗ ಮಾಧವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲ ದುಂಡು ಮಲ್ಲಿಗೆ.
ವ್ಯಾಕ ಬೆಟ್ಟದ ಮಾದೇವ ಗತಿಯೆಂದು ಮಾದೇವ ನೀವ ಮಾದೇವ ನೀವ ಮಾದೇವ ನೀವ ಬೆಟ್ಟತ್ಕೊಂಡ್ ಹೋಗೋರ್ಗೆ ಹಟಿ ಹಂಬಲ ವ್ಯಾಕ ಬೆಟ್ಟದ ಮಾದೇವ ಗತಿಯೆಂದು ಮಾದೇವ ನೀವ ಬೆಟ್ಟದ ಮಾದೇವ ಗತಿಯೆಂದು ಅವರಿನ್ನು ಹಟ್ಟಿ ಹಂಬಲವ ಮರತಾರೋ ಮಾದೇವ ನಿಮ್ಮ ಸೋಜುಗದ 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 ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡ ಮ್ಯಾಲ ದುಂಡು ಮಲ್ಲಿಗೆ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡ ಮ್ಯಾಲ ದುಂಡು ಮಲ್ಲಿಗೆ ಮಾದೇವ 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 ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ 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 ಅತ್ಯುತ್ತಮವಾದ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅನ್ನುವ ಜನಪದ ಗೀತೆಯನ್ನು ಬಿಟ್ಟದ ಮಾದಪ್ಪನನ್ನು ನೆನೆಸ್ಕೊಂಡು ಹೀಗೆ ಮುಂದೆ ಹೋಗ್ತಾ ಜನಪದದಲ್ಲಿ ಈ ಹೆಣ್ಣಿನ ಅಂದ ಚಂದವನ್ನೇ ಜಾಸ್ತಿಯಾಗಿ ಹೊಗಳಿ ಸಾಹಿತ್ಯವನ್ನುಂಟು ಮಾಡಿದ್ದಾರೆ. ಅಂಥದ್ರಲ್ಲಿ ಹೆಣ್ಣಿಗೆ ಸಂಬಂಧಪಟ್ಟಂತಹ ಒಂದು ಸುಂದರವಾದ ರಂಗಗೀತೆ ಚಿತ್ರಪಟ ರಾಮಾಯಣ ಅನ್ನುವ ನಾಟಕದಿಂದ ಆಯ್ದುಕೊಂಡಂತಹ ಹಾಡು ಈ ಅಮ್ಮನ ಅಂತ ಚಂದ ಎಷ್ಟು ಹೊಗಳಿದ್ರೂ ಸಾಕಾಗಲ್ಲ. ಅಂತಹ ಅಷ್ಟು ಸೌಂದರ್ಯವುಳ್ಳ ಅಂದವುಳ್ಳ ಚಂದವುಳ್ಳ ಹೆಣ್ಣು ಈ ವೇದಿಕೆಯ ಮುಂಭಾಗದಲ್ಲಿ ಯಾರು ಅಂತ ನೋಡೋಣ. ತಯಾರಿದ್ದೀರಾ? ಗಟ್ಟಿ ಕೇಳಿಸ್ಲಿಲ್ಲ. ರೆಡಿ ಅಲ್ವಾ? ಓಕೆ,
Stage lights off, house light on. Stage light off, house lights on. House. ಯಾರಮ್ಮ? ಈ ಅಮ್ಮ. ಓ, ಈ ಅಮ್ಮನ ರಾವಣನ ತಂಗೆ. ಅಯ್ಯೋ, ಶೂರ್ಪನಖಿಯೇ? ಮತ್ತೆ ಚಂದ್ರನಖಿ. ಚಂದ್ರನಖಿ ನೋಡೆ ಕುಂತ ಭಂಗೆ. ಈ ಅಮ್ಮ ನೋಡೆ ನಿಂತ ಭಂಗಿ. ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಕಾಮನ ಬಿಲ್ಲೆ ಹೆಣ್ಣಾಗೈತೆ ಇಲ್ಲೇ. ಕಾಮನ ಬಿಲ್ಲೆ ಹೆಣ್ಣಾಗೈತೆ ಇಲ್ಲೇ. ಕಾಮನ ಬಿಲ್ಲೆ ಹೆಣ್ಣಾಗೈತೆ ಇಲ್ಲೇ. ಕಾಮನ ಬಿಲ್ಲೆ ಹೆಣ್ಣಾಗೈತೆ ಇಲ್ಲೇ. ಯಮ್ಮ ಯಾರಕ್ಕ? ಈ ಅಮ್ಮ ನೋಡೆ ನಿಂತ ಭಂಗಿ. ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಬಾರಿ ಮಲಗೋವ ಬಾರೆ ಹೋಗುವ. ಬಾರಿ ಮಲಗೋವ ಬಾರೆ ಹೋಗುವ. ಬಾರಿ ಮಲಗೋವ ಬಾರೆ ಹೋಗುವ. ಬಾರಿ ಮಲಗೋವ ಬಾರೆ ಹೋಗುವ. ಇನ್ಯಾರವ್ರೆ ಅಮ್ಮ ಈ ಚೆಲುವ್ಯಾಸಮ್ಮ. ಇನ್ಯಾರವ್ರೆ ಅಮ್ಮ ಈ ಚೆಲುವ್ಯಾಸಮ್ಮ. ಇನ್ಯಾರವ್ರೆ ಅಮ್ಮ ಈ ಚೆಲುವ್ಯಾಸಮ್ಮ. ಈ ಅಮ್ಮ ಯಾರಕ್ಕ? ಈ ಅಮ್ಮ ನೋಡೆ ನಿಂತ ಭಂಗಿ. ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಕಣ್ಣೋಡವ್ವ ಹರಳ ಮನ್ಮಥನ ಬೆರಳ. ಕಣ್ಣೋಡವ್ವ ಹರಳ ಮನ್ಮಥನ ಬೆರಳ. ಕಣ್ಣೋಡವ್ವ ಹರಳ ಮನ್ಮಥನ ಬೆರಳ. ಕಣ್ಣೋಡವ್ವ ಹರಳ ಮನ್ಮಥನ ಬೆರಳ. ರತ್ನ ದುಂಗುರ ಅನ್ನೋ ತರ ಈ ಅಮ್ಮ. ಅಕ್ಕ, ಆಯಮ್ಮ. ಅಲ್ಲಲ್ಲಲ್ಲ ಮತ್ತೆ ಈ ಅಮ್ಮ. ಓ ಅಮ್ಮ ಇಲ್ಲಿ ನೋಡಮ್ಮ, ಸ್ವಲ್ಪ ನಗಮ್ಮ. ಮೊಬೈಲ್ ಆಮೇಲೆ ನೋಡಮ್ಮ. ಈ ಅಮ್ಮ ನೋಡೆ ನಿಂತ ಭಂಗಿ. ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಹೆಸರು ಚಂದ್ರನಕಿ ಹೆಂಗೈತವ. ಹೆಸರು ಚಂದ್ರನಕಿ ಹೆಂಗೈತವ ಸಖಿ. ಕೂಡೋವಂತ ಗಂಡು ಅವನೇ ಪರಮ ಸುಖಿ. ಕೂಡೋವಂತ ಗಂಡು ಅವನೇ ಪರಮ ಸುಖಿ. ಅಮ್ಮ ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಈ ಅಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಈ ಅಮ್ಮ ನೋಡೆ ನಿಂತ ಭಂಗಿ. ಧನ್ಯವಾದಗಳು. ಇದು ರಂಗ ಸಂಗೀತದ ಶಕ್ತಿ, ಉಲ್ಲಾಸದ ಹಾಡು. ಹೀಗೆ ಮುಂದೆ ಹೋಗ್ತಾ ಕನ್ನಡದ ಜನಪದ ಹಾಡುಗಳನ್ನು ಕೇಳಿದ್ವಿ, ರಂಗ ಸಂಗೀತಗಳನ್ನು ಕೇಳಿದ್ವಿ. ಆದರೆ
ನಮ್ಮ ಈ ಕರಾವಳಿ ಭಾಗದಲ್ಲಿದ್ದು ತುಳು ಭಾಷೆಯ ಜನಪದ ಗೀತೆ ಕೇಳದಿದ್ರೆ ಹೇಗೆ? ಇತ್ತೆ ನಿಕಲ್ ಎದುರು ತುಳುತ ಒಂಚಿ ಬಾರಿ ಪುರ್ಲುದ ಜನಪದ ಗೀತೆ ಸಿರಿ ಕತೆ ಪನ್ಪಿನ ತುಳುನಾಡದ ಒಂಚಿ ಕರಾವಳಿ ಭಾಗದ ಕತೆ ಉಂಡು. ಆ ಕತೆಟು ಮುರಿದು ಬರ್ಪುನ ಒಂಜಿ ಸಾಹಿತ್ಯ ಡೆನ್ನಾನ ಪನ್ಪುನ ಒಂಜಿ ಬಾರಿ ಪುರ್ಲುದ ಪದ. ಈ ಒಂಜಿ ಪದನು ಜಾತ್ ಸರಣಿ ಹಾಡಲೇನು ಸರಣಿ ಪದಕ್ಕಲೇನು ತುಳುನಾಡು ಸೃಷ್ಟಿ ಮಲ್ದೇರು. 1997 ಪ್ರಸಾರವಾಂದಿತ್ತಿನ ಸರಣಿ ಸಂಚಿಕೆ ಗುಡ್ಡೆದ ಭೂತ ಪನ್ಪುನ ಒಂಜಿ ದೂರದರ್ಶನಡು ಮೂಡ್ದು ಬರೊಂದಿತ್ತಂಡು. ಐಟ್ ಸಮೇತ ಈ ಗುಡ್ಡೆದ ಭೂತ ಪನ್ಪುನ ಒಂಜಿ ಧಾರಾವಾಹಿಗೆ ಡೆನ್ನಾನ ಪನ್ಪುನ ಒಂಜಿ ಸಾಹಿತ್ಯದ ಪದನ ಸೃಷ್ಟಿ ಮಾಡ್ತಿದ್ದೇವೆ. ಗಿರೀಶ್ ಕಾಸರವಳ್ಳಿ ಮೆರ್ನ ನಿರ್ದೇಶನಡು BR ಛಾಯಾ ಮೆರ್ನ ಧ್ವನಿಟು ಮೂಡ್ದು ಬತ್ತಿನ ಅಂಚಿನ ಒಂಜಿ ಇದೆ. ಈ ಒಂಜಿ ಡೆನ್ನಾನ ಪನ್ಪುನ ಪದ ಇಡೀ ಕರಾವಳಿ ಭಾಗದ ಸಾಗದು ಪೋದು ಒಡೆಮುಟ್ ಪಂಡಡ ಸಾಗರ ದಾಂಟದ ಶ್ರೀಲಂಕಾ ಮುಟಲ ಈ ಡೆನ್ನಾನ ಪನ್ಪುನ ಒಂಜಿ ಪದದ ಅರ್ಥ ಐತ ಸಾಹಿತ್ಯ ಮಸ್ತ್ ಪ್ರಮುಖವಾದ ಉಂಡು. ಅಂಚಿನನೇ ಒಂಜಿ ಡೆನ್ನಾನ ಪನ್ಪುನ ಪದ್ಯನು ಮಸ್ತ್ ಚಿತ್ರಡ್ ಅಳವಡಿಸಿಕೊಂಡಿದ್ದೀರಿ. ಅಂಚಿನ ಒಂಜಿ ರಡ್ಡು ಮೂಜಿ ಈ ಡೆನ್ನಾನ ಪನ್ಪುನ ಪದಕುಲೇನು ಒಂಜಿ ಸಮ್ಮಿಲನ ಮಲ್ತಿದೆ. ಕಡೇಕ್ ಐತ ಒಂಜಿ ಡೆನ್ನಾನ ಪನ್ಪುನ ಒಂಜಿ ಪೊರ್ಲ ರೂಪನು ಕಲಾಮಯಂ ತಂಡ ಐತನೇ ಒಂಜಿ ಸಂಯೋಜನೆದ ಮೂಲಕ ಐಕ್ ಸಾಗದ ಸಮ್ಮಿಲನ ಮಲ್ತಿದೆ. ಆತ ಪೊರ್ಲುದ ಒಂಜಿ ಡೆನ್ನಾನ ಪನ್ಪುನ ಪದ್ಯ ಇತ್ತೆ ನಿಕಲ ಎದುರು.
ದೈವ ಉಂಟಿನ ಮಣ್ಣ ಮೂಲು ಸಂಸ್ಕೃತಿದ ಅಬ್ಬರ ಮೈರೆಂಕ ಒಂದಿನ ಕಣ್ಣ ಅವೇ ಕಾಣಿಕೋದ ಗಕ್ಕರ ದೈವ ಉಂಟಿನ ಮಣ್ಣ ಮೂಲು ಸಂಸ್ಕೃತಿದ ಅಬ್ಬರ ಮೈರೆಂಕ ಒಂದಿನ ಕಣ್ಣ ಅವೇ ಕಾಣಿಕೋದ ಗಕ್ಕರ ಧನ್ಯವಾದಗಳು. ಒಂದು ನಮ್ಮ ಪೊರ್ಲುದ ತುಳುನಾಡದ ಜನಪದ ಪದಕಲೆಗ್ ಸೇರುನಂಚಿನ ಸಿರಿಕತೆದ ಒಂಜಿ ಡೆನ್ನಾನ ಪದದ ಒಂಜಿ ಪದ. ಹೀಗೆ ಕಾರ್ಯಕ್ರಮದ ಮುಂದೆ ಹೋಗ್ತಾ ಈಗಾಗಲೇ ಹೇಳಿದೆ ಜನಪದ ಹಾಡು ಹೇಗಿರ್ತದೆ ಹೇಳಿದರೆ ಒಂದು ಸಂಸ್ಕೃತಿ, ಒಂದು ಸಂಪ್ರದಾಯ, ಒಂದು ಆಚರಣೆ ಅಥವಾ ಒಂದು ವಿಚಾರ, ಒಂದು ಹೆಣ್ಣು ಅಥವಾ ಒಂದು ಗಂಡು, ಒಂದು ಮನುಷ್ಯ, ಒಂದು ದೇವರು ಅಥವಾ ಒಂದು ಊರು, ಆ ಊರಿನ ಸಂಭ್ರಮ, ಆ ಊರಿನ ಹಬ್ಬ, ಈ ರೀತಿಯಾಗಿ ಈ ಒಂದು ವಿಷಯಗಳನ್ನು ಹಿಡಿದುಕೊಂಡು ಅದರ ಮೇಲೆ ಸಾಹಿತ್ಯಗಳನ್ನು ಹಾಡುತ್ತಾ ಬರೆಯುವುದಿಲ್ಲ. ಆ ವಿಷಯಗಳಿಗೆ ಸಾಲುಗಳನ್ನು ಸೇರಿಸಿಕೊಂಡು ಮಾಡುವಂತಹ ಸಾಹಿತ್ಯದ ಸಾಲುಗಳೇ ಜನಪದ ಹಾಡುಗಳು. ಅಂತಹ ಒಂದು ಅದ್ಭುತವಾದ ಜನಪದ ಹಾಡು ಕೋಟೆಯ ಮನೆಯೋಳೆ ಈಗ ನಿಮ್ಮ ಮುಂದೆ. ತಾನೋ ತಂದಾನೋ ತಾನೋ ತಂದನಾನೋ ತಾನಂದಾನೋ ತಾನೋ ತಂದನಾನೋ ತಾನೋ ತಂದಾನೋ ತಾನೋ ತಂದನಾನೋ ತಾನಂದಾನೋ ತಾನೋ ತಂದನಾನೋ ತಾನೋ ತಂದಾನೋ ತಾನೋ ತಂದನಾನೋ ತಾನಂದಾನೋ ತಾನೋ ತಂದನಾನೋ ಕೋಟೆಯ ಮನೆಯೋಳೆ ಕೋಗಿಲೆ ದನಿಯೋಳೆ ರಾಟೆ ಮಾಲೆಯ ಕಿವಿಯೋಳೆ ಕೋಟೆಯ
ಒಂದಷ್ಟು ಜನಪದ ಹಾಡುಗಳನ್ನು ರಂಗ ಸಂಗೀತಗಳನ್ನು ನಾವು ಕೇಳಿಯಾಯಿತು. ಇನ್ನು ಸ್ವಲ್ಪ ಮುಂದಕ್ಕೆ ಸಾಕ್ತಾ ಸಾಹಿತ್ಯಗಳಿಲ್ಲದೆ ನುಡಿಸುವಂತಹದ್ದು ನಿಮ್ಮ ಮುಂದೆ ಇರುವ ಈ ವಾದ್ಯ ಪರಿಕರಗಳು. ಕರ್ನಾಟಕದಾದ್ಯಂತ ಹುಡುಕಿ ಒಂದಷ್ಟು ಕೆಲವು ಜನಪದ ವಾದ್ಯ ಪರಿಕರಗಳನ್ನು ಈ ವೇದಿಕೆಯ ಮೇಲೆ ಇಟ್ಟುಕೊಂಡು ಕೇವಲ ವಾದ್ಯ ಪರಿಕರಗಳ ಮೂಲಕ ಜನಪದ ಶೈಲಿಯಲ್ಲಿ ಸಂಗೀತವನ್ನು ಸಂಯೋಜನೆ ಮಾಡಿ ಈಗ ನಿಮ್ಮ ಮುಂದೆ ಇಡ್ತಿದ್ದೇವೆ. ಕಲಾಮಯಂ ತಂಡದ ಪ್ರಸ್ತುತಿ ಇದು ಒಂದು ಉತ್ತಮವಾದ ಪ್ರಯತ್ನ ಅಂತವೇ ಹೇಳ್ತೇವೆ. ಸೊ ಅಂತಹ ಒಂದು ಅದ್ಭುತವಾದ ಪ್ರಯತ್ನ ಈಗ ನಿಮ್ಮ ಮುಂದೆ ಫೋಕ್ ಆರ್ಕೆಸ್ಟ್ರಾ.
ಧನ್ಯವಾದಗಳು. ಇಂತಹ ಪ್ರೋತ್ಸಾಹ ನಮಗೆ ಇನ್ನಷ್ಟು ಹುರುಪು, ಇನ್ನಷ್ಟು ಶಕ್ತಿಯನ್ನು ಕೊಡ್ತದೆ. ಸಮಯದ ಅಭಾವದಿಂದ ದಯವಿಟ್ಟು ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ. ಸಮಯದ ಅಭಾವದಿಂದ ಒಂದಷ್ಟು ಹಾಡುಗಳನ್ನು ನಾವು ಕಳಿಬೇಕಾಗ್ತದೆ. ಆದರೆ ಕಾರ್ಯಕ್ರಮ ಮುಂದೆ ಹೋಗಲೇಬೇಕು. ನೀವು ನಾಟಕಕ್ಕೋಸ್ಕರ ಕಾಯ್ತಾ ಇದ್ದೀರಿ. ಅತ್ಯುತ್ತಮವಾದ ನಾಟಕವು ಕೂಡ ಈ ವೇದಿಕೆ ಮೇಲೆ ಮೂಡಿ ಬರಲಿದೆ. ಹಾಗಾಗಿ ನಾಟಕ ಕಲಾವಿದರಿಗೂ ಕೂಡ ನಾವು ಈ ವೇದಿಕೆಯನ್ನು ಬಿಟ್ಟು ಕೊಡಬೇಕಾಗಿದೆ. ಹಾಗಾಗಿ ಕೊನೆಯ ಒಂದಷ್ಟು ಹಾಡುಗಳು ಮಾತ್ರ ನಿಮ್ಮ ಮುಂದೆ ಇದೆ. ಜನಪದ ಗೀತೆ ಹಾಗೂ ರಂಗ ಸಂಗೀತಗಳಿಲ್ಲದೆ ಅತ್ಯುತ್ತಮವಾದ ಇನ್ನೊಂದು ಸಾಹಿತ್ಯವುಳ್ಳ ಒಂದು ಗೀತೆ ಭಾವಗೀತೆ. ಈ ಹಾಡುಗಳನ್ನು ನೀವು ಕೇಳಿ ಇರ್ತೀರಿ. ಭಾವಗೀತೆಗೂ ಈ ಜನಪದ ವಾದ್ಯ ಪರಿಕರಕ್ಕೂ ಏನು ಸಂಬಂಧ? ಈ ಹಾಡಿನ ಶಕ್ತಿಯೇ ಹಾಗೆ. ಸಿ ಅಶ್ವಥ್ ಅವರು ಅವರ ಕಂಠಸಿರಿಯಲ್ಲಿ ಅತ್ಯುತ್ತಮವಾಗಿ ಹಾಡಿದಂತಹ ಹಾಡು ಕೋಡಗಾನ ಕೋಳಿ ನುಂಗಿದ್ದ. ಕೇಳಲು ಸ್ವಲ್ಪ ಜನಪದ ಶೈಲಿಯಲ್ಲಿ ನಮ್ಮ ಸಂಯೋಜನೆಯಲ್ಲಿ ಒಂದಷ್ಟು ಗಿಮಿಕ್ಗಳನ್ನು ಮಾಡಿದ್ದೇವೆ. ಆದರೆ ಮೂಲತಃ ಇದೊಂದು ಭಾವಗೀತೆ. ಜನಪದ ಶೈಲಿಯಲ್ಲಿ ಹೇಗಿರ್ತದೆ ಒಂದು ಭಾವಗೀತೆಯು ಕೂಡ ಅಂತ ನಿಮ್ಮ ಕಿವಿಗೆ ಅದರ ಇಂಪು ಮೂಡಿಸಬೇಕಂತಾಗಿ ಕಲಾಮಯಂ ತಂಡದ ಒಂದು ಪ್ರಯತ್ನ. ಈಗ ನಿಮ್ಮ ಮುಂದೆ ಭಾವಗೀತೆ ಕೊಡಗಾನ ಕೋಳಿ ನುಂಗಿದ್ದ. ಮಗ್ಗದಲ್ಲಿರುವ
ಧನ್ಯವಾದ. ನಮ್ಮ ಜೀವನದಲ್ಲಿ ನೋವು ನಲಿವು ಹೇಗೆ ಮುಖ್ಯವಾಗಿರ್ತದೋ ಹಾಗೆ ಸಿಹಿ ಕಹಿಯು ಕೂಡ ಅಷ್ಟೇ ಅದರ ಇನ್ನೊಂದು ಮುಖ ಅಂತವೇ ಹೇಳ್ತೇವೆ. ಹಾಗೆ ನಮ್ಮ ಪ್ರತಿ ವರ್ಷವೂ ಪ್ರಾರಂಭವಾಗುವುದು ಶುಭ ಸಂಕ್ರಾಂತಿಯಂದು. ಆ ಶುಭ ಸಂಕ್ರಾಂತಿಯಂದು ಬೇವು ಬೆಲ್ಲವನ್ನು ಹಂಚಿ ನಮ್ಮ ಜೀವನ ಸುಖಮಯವಾಗಿರಲಿ ಅಂತ ಹೇಳ್ತೇವೆ. ಅಂತಹ ಒಂದು ಸುಗ್ಗಿ ಕಾಲದ ಅಥವಾ ಸಂಕ್ರಾಂತಿ ಹಬ್ಬದ ಅತ್ಯುತ್ತಮವಾದ ಒಂದು ಜನಪದ ಗೀತೆ ಜೀವನವೆಲ್ಲ ಬೇವು ಬೆಲ್ಲ ಈಗ ನಿಮ್ಮ ಮುಂದೆ. ರೆಡಿನಾ? ರೆಡಿ? ಹಾ ರೆಡಿ. ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ 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 ಗಟ್ಟಿಯಾಗಿ ಜಕ್ಕಣ ಕಣ್ಣ. ಇನ್ನೊಮ್ಮೆ ಜಕ್ಕಣ ಕಣ್ಣಕ್ಕ ಜಕ್ಕ
ಹೇಗಾದರೂ ಮನಸ್ಸು ಬರ್ತದೆ. ನಿಲ್ಲಿ 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 ನಿಲ್ಲಿ. ಅವ್ರು ಕುತ್ಕೊಂಡು ಕುಣಿದಿದ್ದಾರೆ, ನಿಂತ್ಕೊಂಡು ಕುಣೀರಿ. ಹಾಂ ಸಬ್ಬ ನಿಲ್ಲಿ ನಿಲ್ಲಿ ನಿಲ್ಲಿ. ಬೇಗ ಬೇಗ ಕುಂಡು ಹಾಡ್ಬೇಕೀಗ. ಎಲ್ಲರೂ ಕೈ ಮೇಲೆ ಜೋರಾಗಿ ಒಂದೇ ಕ್ಲಾಪ್ ಕೊಡ್ತಾ ಹಾಡಬೇಕು. ನಮಗೆಲ್ಲ ನಿಮಗೆ ಕ್ಲಾಪ್ ಕೊಡ್ತಾ ನೀವೇ ಹಾಡಬೇಕು ನಮ್ಮೊಟ್ಟಿಗೆ. ರೆಡಿ ಎಲ್ಲ ರೆಡಿ ಅಲ್ಲ? ಓಕೆ ರೆಡಿ. ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ. ಓಕೆ ಒಟ್ಟಿಗೆ ಹಾಡೋಣ. ರೆಡಿ 3, 2, 1 ಸ್ಟಾರ್ಟ್. ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣಕ್ಕ ಜಕ್ಕ ಜಕ್ಕಣ ಕಣ್ಣ. ಧನ್ಯವಾದ. ನಿಜವಾಗಿ ಕೈ ಮುಗ್ದು 2 ಕೈ ಜೋಡಿಸಿ ನಿಮ್ಮ ಈ ಒಂದು ಪ್ರೋತ್ಸಾಹಕ್ಕೆ ತಲೆ ಬಾಗ್ತೇವೆ ನಾವು. ಧನ್ಯವಾದಗಳು. ಇಂತಹ ಪ್ರೋತ್ಸಾಹ ಸುಳ್ಳು ಹೇಳ್ಬಾರ್ದು ವೇದಿಕೆಯ ಮೇಲೆ. ಇಷ್ಟು ಪ್ರೋತ್ಸಾಹ ತುಂಬ ಪ್ರೇಕ್ಷಕರು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ನಮಗೆ ಸಿಕ್ಕಿದ ಪ್ರೋತ್ಸಾಹ ಅದಕ್ಕಿಂತ 1 ಪಟ್ಟು ಹೆಚ್ಚಾಗಿ ನಮಗೆ ಇವತ್ತು ಬೆಳ್ತಂಗಡಿಯಲ್ಲಿ ಸಿಕ್ಕಿದೆ. ಧನ್ಯವಾದಗಳು. ಅದಕ್ಕೋಸ್ಕರ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇವೆ. ಕಾರ್ಯಕ್ರಮದ 2 ಗೀತೆಗಳನ್ನು ಮಾತ್ರ ಬಾಕಿ ಉಳಿಸಿದ್ದೇವೆ. ಕಲಾಮಯಂ ಹೆಸರೇ ಸೂಚಿಸುವ ಹಾಗೆ ಜನಪದ ಕಲೆಯನ್ನು ಆರಾಧಿಸಿ ಬಂದಂತಹ ತಂಡ, ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ವಿಜೇತವಾಗಿ ಹೊರಹೊಮ್ಮಿದಂತಹ ತಂಡ, ಪ್ರಥಮ ದ್ವಿತೀಯ ಸ್ಥಾನಗಳನ್ನು ತನ್ನದಾಗಿಸಿಕೊಂಡಂತಹ ತಂಡ, ಜನಪದ ನೃತ್ಯ ಮಾತ್ರವಲ್ಲದೆ ಜನಪದ ಸಂಗೀತದಲ್ಲಿಯೂ ಕೂಡ ತನ್ನ ಕಿರೀಟಕ್ಕೆ ಬಂಗಾರದ ಪದಕಗಳನ್ನು ಇರಿಸಿಕೊಂಡಂತಹ ತಂಡ. ನಮ್ಮ ತಂಡ ಸುಮಾರು ಬಗೆಯ ಜನಪದ ನೃತ್ಯಗಳನ್ನು ಹಾಲಕ್ಕಿ, ಸುಗ್ಗಿ ಕುಣಿತ, ವೀರಗಾಸೆ, ಕಂಗೀಲು, ಯಕ್ಷಗಾನ, ಮರಕಾಲು ಕುಣಿತ, ಪೂಜ್ಯ ಕುಣಿತ ಹಾಗೆ ಇನ್ನೂ ಹಲವು ಜನಪದ ನೃತ್ಯಗಳನ್ನು ವೇದಿಕೆಯ ಮೇಲೆ ಪ್ರಸ್ತುತಪಡಿಸಿಕೊಂಡು ಬಂದಂತಹ ತಂಡ. ಮೊದಲಾಗಿ ನಮಗೆ ಈ ವೇದಿಕೆ ಅನುವು ಮಾಡಿಕೊಟ್ಟದ್ದಕ್ಕೆ ಆಡಳಿತ ಮಂಡಳಿಯವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ನಿಜವಾಗಿ ಬೇಕಾದರೆ ಅತ್ಯುತ್ತಮವಾದಂತಹ ಆತಿಥ್ಯ ಸತ್ಕಾರ ತಮ್ಮದು. ಯಾಕೆ ಹೇಳಿದರೆ ನಾವು ಬಂದ ಕೂಡಲೇ ಮಳೆ ವಾತಾವರಣದಲ್ಲಿ ಒಂದು ಸ್ವಲ್ಪ ಏರುಪೇರಾಯಿತು, ಜೋರಾದ ಗಾಳಿ ಮತ್ತು ಸ್ವಲ್ಪ ಮಳೆ ಬಂತು. ಆ ಒಂದು ಸಮಯದಲ್ಲಿ ನೀವು ನಮ್ಮ ರಕ್ಷಣೆಗೆ ಬಂದಂತಹ ಒಂದು ಸ್ಥಿತಿ, ಅಂದರೆ ಆ ಹೊತ್ತಿನಲ್ಲಿ ಯಾರಿಲ್ಲಿದ್ರಿ ಅವರಿಗೆ ಗೊತ್ತಿರ್ಬೋದು. ಅಂದರೆ ಅಷ್ಟು ದೊಡ್ಡ ಕಾರ್ಯ ಏನೂ ಆಗಲಿಲ್ಲ. ದೇವರ ದಯದಿಂದ ಎಲ್ಲವೂ ಕೂಡ ಸರಾಗವಾಗಿ ಹೋಯಿತು. ಆ ಒಂದು ಸಮಯದಲ್ಲಿ ನೀವು ನಮ್ಮ ರಕ್ಷಣೆಗೆ ನಿಂತಹ ಒಂದು ನಮ್ಮ ಪರಿಸ್ಥಿತಿಯನ್ನು ನೀವು ನಿಮ್ಮ ಸ್ಥಿತಿಯಂತೆ ಕಂಡುಕೊಂಡಂತಹ ಆ ಒಂದು ಕ್ಷಣ ನಾವು ನಿಜವಾಗಿಯೂ ಕಣ್ತುಂಬಿಕೊಳ್ತೇವೆ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಅದಾದ ನಂತರ ಕಾರ್ಯಕ್ರಮವನ್ನು ಎಷ್ಟು ಬೇಗ ಏರ್ಪಾಡು ಮಾಡಿದಿರಿ ಅಂತ ಹೇಳಿದರೆ, ನಾವು ಒಂದು ಬಾರಿ ಆಚೆ ಹೋಗಿ ಒಂದು ಸಣ್ಣ ವಿರಾಮ ತಗೊಂಡು ಈಚೆ ಬರುವ ಹೊತ್ತಿಗೆ ಎಲ್ಲ ಸೌಂಡ್ಸ್, ಎಲ್ಲ ಲೈಟ್ಸ್, ಹಾಗೆ ಮೇಲೆ ಚಪ್ಪರು ಎಲ್ಲವೂ ಕೂಡ ರೆಡಿಯಾಗಿತ್ತು. ಮಳೆ ಬಂದು ನಿಂತ ಕೆಲವು ಕ್ಷಣದಲ್ಲಿ ಈ ರಸ್ತೆ ಅಂತ ಉಂಟಲ್ಲ, ಅಲ್ಲಿಂದ ಇಲ್ಲಿಯವರೆಗೆ ಒಂದಷ್ಟು
ನನಗೆ ಕನ್ನಡ ಪದ ಸಿಗ್ತಿಲ್ಲ, ಬಿಜಿಕ್ರೆ ಅಂತ ನಾವು ಹೇಳ್ತೇವೆ ನಮ್ಮ ಉಡುಪಿ ಭಾಷೆಯಲ್ಲಿ. ಇಡೀ ಒಣಗಿದ ಎಲೆಗಳು ಎಲ್ಲ ಈ ರಸ್ತೆ ಮೇಲೆ ಬಿದ್ದಿತ್ತು. ಕೆಲವು ಕ್ಷಣಗಳಲ್ಲಿ, ಹೆಚ್ಚು ಹೇಳಿದರೆ 1.5 ನಿಮಿಷ ಇರ್ಬೋದು, ಈ ಬದಿಯಿಂದ ಈ ತುದಿಯಿಂದ ಆ ತುದಿಯವರೆಗೆ 1.5 ನಿಮಿಷದಲ್ಲಿ ಅದನ್ನು ಗುಡಿಸಿ ಎಷ್ಟು ಅಂದವಾಗಿ ಚೆಂದವಾಗಿ ಕಾಣಿಸಿಕೊಟ್ಟಿದ್ದೀರಿ. ಆ ಒಂದು ಧೂಳುಮಯವಾದಂತಹ ಒಂದು ವಾತಾವರಣ ಏನಿತ್ತು, ಆ ಧೂಳಿಗೆ ಧೂಳೆಬ್ಬಿಸಿದವರು ನಮ್ಮ ಇಲ್ಲಿನ ಸ್ವಯಂ ಸೇವಕರು. ಅವರಿಗೆ ತಲೆಬಾಗಿ ವಂದನೆಯನ್ನು ಹೇಳ್ತೇವೆ. ಹೇಗೆ ಹೇಳಿದರೆ, ಒಂದು ರಾಜಹಂಸ ನೀರಿನ ಮೇಲೆ ತಲೆ ಎತ್ತಿ ಚಂದವಾಗಿ ಈಜಾಡ್ತಾ ಇರ್ತದೆ. ಅದರ ಚಂದ ಎಷ್ಟು ಚಂದ ಇರ್ತದೆ ಹೇಳಿದ್ರೆ, ಈಗ ನಾವೆಲ್ಲ ಏನು ಕಾಣ್ತಾ ಇದ್ದೇವೆ, ನೀವು ಏನೆಲ್ಲ ಕಾಣ್ತಾ ಇದ್ದೇವೆ ಪ್ರೇಕ್ಷಕರು, ಅದು ರಾಜಹಂಸದ ಮೇಲಿನ ಅಂದ ಚಂದ. ಆದರೆ ಅದು ಈಜಾಡುವಾಗ ನೀರಿನ ಕೆಳಭಾಗದಲ್ಲಿ ಸತತವಾಗಿ ತನ್ನ ಕಾಲುಗಳನ್ನು ಬಡಿತಾ ಇರ್ತದೆ. ಆ ಕಾಲುಗಳೇ ನಮ್ಮ ಈ ಸ್ವಯಂ ಸೇವಕರು. ಅವರಿಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ನಮಗೆ ಈ ವೇದಿಕೆ ಅನುವು ಮಾಡಿಕೊಟ್ಟದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇವೆ. ಈ ವೇದಿಕೆ ನಮಗೆ ದೊರಕಿತು, ಆದರೆ ನಮ್ಮ ಧ್ವನಿ ನಿಮ್ಮ ಕಿವಿಗೆ ಬೀಳುವಾಗೆ, ನಮ್ಮ ಈ ಮುಖ ನಿಮ್ಮ ಕಣ್ಣಿಗೆ ಕಾಣುವಾಗೆ ಸಹಕಾರ ಕೊಟ್ಟವರು ಸ್ಟಾರ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್, ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಸೌಂಡ್ ಇಂಜಿನಿಯರ್ ಆಗಿ ನಿತಿನ್ ಅವರಿದ್ದಾರೆ, ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಧ್ವನಿ ವರ್ಧಕ, ಧ್ವನಿ ಮುದ್ರಣಗಳನ್ನು ಸರಿಯಾದ ಪ್ರಮಾಣದಲ್ಲಿ ಎಷ್ಟು ಬೇಕೋ ಅಷ್ಟೇ ಅದನ್ನು ಅವರಿಗೆ ಅಲ್ಲಿ ತಗೊಂಡು ನಿಮ್ಮ ಕಿವಿಗೆ ಎಷ್ಟು ಬೇಕೋ ಅಷ್ಟೇ ಕೊಡ್ತಾರೆ. ಸೊ ಸೌಂಡ್ ಇಂಜಿನಿಯರ್ ಆಗಿ ನಿತಿನ್ ಹಾಗೂ ತಂಡ, ಇವರಿಗೆ ಧನ್ಯವಾದಗಳು. ಹಾಗೆ ಬೆಳಕಿನಲ್ಲಿ ಸುದೀಪ್ ಲೈಟ್ ಇಂಜಿನಿಯರ್ ಆಗಿದ್ದಾರೆ, ಹಾಗೂ ಅವರ ತಂಡ ಸಂಪೂರ್ಣವಾದ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬರಲು ಮೂಲ ಕಾರಣಗಳು ಅವರೇ. ಸೊ ಅವರಿಗೆ ಒಂದು ಜೋರಾದ ಚಪ್ಪಳೆಯನ್ನು ಕೊಟ್ಟು ಅವರಿಗೆ ಹುರು ತುಂಬಿಸಬೇಕು. ಕಣ್ಮರೆಯಲ್ಲಿ ಕೆಲಸ ಮಾಡುವ ಟೆಕ್ನಿಷಿಯನ್ಸ್ ಅಂತವೇ ಹೇಳ್ತೇವೆ. ಸೊ ಅವರಿಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಯಾಕೆ ಹೇಳಿದ್ರೆ, ನಾವು ಬಂದಾಗಿನಿಂದ ನಾವು ಅವರೊಟ್ಟಿಗೆ ಇರ್ತೇವೆ, ಅವರು ನಮ್ಮೊಟ್ಟಿಗೆ ಇರ್ತಾರೆ. ಸೊ ಅವರಿಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕಲಾಮಯಂ ತಂಡದ ಒಂದು ಸಣ್ಣ ಪರಿಚಯವನ್ನು ಮಾಡ್ತೇವೆ. ನಿಮ್ಮ ಬಲಭಾಗದಿಂದ ನಗಾರಿಯಲ್ಲಿ ಕಾರ್ತಿಕ್ ಕುಂದರ್, ಹಾಗೆ ಡೋಲಕ್ನಲ್ಲಿ ಪ್ರಥಮ್ ಮುಡಿತಾಯ, ಈಚೆ ತಾಸೆಯಲ್ಲಿ ವಿಲಾಸ್ ನಾಯಕ್, ಹಾಗೆ ಅಂಕಿತ್ ಪಡುಬಿದ್ರೆ. ಗಾಯಕಿಯರಾಗಿ ನಿಮ್ಮ ಬಲಬದಿಯಿಂದ ಅಂಜಲಿ ಭಟ್, ಅಖಿಲ ಹೆಗ್ಡೆ ಹೊನ್ನವರ, ಹಾಗೆ ಶಿಲ್ಪಾ ಭಟ್, ಹಾಗೆ ಭಾರ್ಗವಿ ಭಟ್. ಮಧ್ಯದಲ್ಲಿ ರಾಜರ ಥರ ಕುಳಿತ ಇಬ್ಬರು ಖ್ಯಾತ ವಾದಕರು, ಅವರಿಗೆ ಒಮ್ಮೆ ಜೋರಾದ ಚಪ್ಪಾಳೆ ಕೊಡಬೇಕು. ಒಂದು ನಾದಸ್ವರ ವಾದಕರು ರಂಜಿತ್ ಸೇರಿಗಾರ್ ಅಲೆವರು, ಕರಾವಳಿ ಭಾಗದ ಅತ್ಯುತ್ತಮ ನಾದಸ್ವರ ವಾದಕರು. ಉಡುಪಿ ಕರಾವಳಿ ಹಾಗೂ ಮಂಗಳೂರು ಕರಾವಳಿ ಹಾಗೂ ಕೇರಳದವರೆಗೆ ಹೋಗಿ ಅದಷ್ಟು ಸಾಕು ಅಂತ ಅನ್ನಿಸದೆ ಘಟ್ಟದ ಮೇಲೆ ಹೋಗಿ ಕೂಡ ತನ್ನ ಛಾಪನ್ನು ಮೂಡಿಸಿದಂತಹ ಕಲಾವಿದ ರಂಜಿತ್ ಸೇರಿಗಾರ್ ಅಲೆವರು. ಕೃಷ್ಣನ ನೇರಕ್ಕೆ ಅವನಷ್ಟೇ ಇಂಪಾಗಿ ನುಡಿಸುವಂತಹ ಕೊಳಲು ವಾದಕ ನಮ್ಮ ಚೇತನ್, ನಮ್ಮ ಉಡುಪಿಯ ಹೆಮ್ಮೆಯ ಕೊಳಲು ವಾದಕ ಚೇತನ್. ಅವರು ಕೂಡ ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ಕೂಡ ನಮ್ಮೊಂದಿಗೆ ಬಂದು ಅತ್ಯುತ್ತಮವಾಗಿ ಸಹಕರಿಸಿದ ಕಲಾವಿದ. ಪ್ರತಿಯೊಂದು ಕಲಾವಿದರು ನಮ್ಮ ತಂಡದಲ್ಲಿ ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಂದು ಕೆಲಸ ಮಾಡುವವರು. ಒಂದಷ್ಟು ತಯಾರಿಗಳನ್ನು ಮಾಡಿಕೊಂಡು ವೇದಿಕೆಯ ಮೇಲೆ ಅತ್ಯುತ್ತಮವಾಗಿ ಸಾದರಪಡಿಸಬೇಕನ್ನುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಎಫರ್ಟ್ ಅಂತ ಏನು ಹೇಳ್ತೇವೆ, ಆ ಒಂದು ತಯಾರಿಗೋಸ್ಕರ ಅವರು ಹಾಕ್ತಾರೆ. ಆ ತಯಾರಿಗೆ ನಾವು ವೇದಿಕೆಯ ಮೇಲೆ ಪ್ರಸ್ತುತ ಪಡಿಸಬೇಕಾದ್ರೆ ನಮಗೆ ಫಲಿತಾಂಶ ಸಿಕ್ಕುವುದು ನಿಮ್ಮ ಪ್ರೋತ್ಸಾಹದಿಂದ. ಆ ಪ್ರೋತ್ಸಾಹ ನಮಗೆ ಮೊದಲಿನಿಂದ ಇಲ್ಲಿಯವರೆಗೂ ಕೂಡ ಸಿಕ್ಕಿದೆ. ಇನ್ನು ಉಳಿದದ್ದು ಕೇವಲ 2 ಹಾಡುಗಳು, ಅದಕ್ಕೂ ಕೂಡ ಸಿಗ್ತದೆ ಅನ್ನುವ ಭರವಸೆ ಇದೆ. ಹಾಗೆ ನಿಮ್ಮ ಬಲಭಾಗದಲ್ಲಿ ನೋಡ್ತಿರ್ಬೋದು ಧನ್ಯಶ್ರೀ, ಹಾಗೆ ಅಶಿತಾ, ಹಾಗೆ ಈ ಭಾಗದಲ್ಲಿ ಅಂಕಿತ್ ಹಾಗೂ ಅಶ್ವಿನಿ. ಇವರುಗಳು ನಮ್ಮ ಜನಪದ ನೃತ್ಯಗಾರರು. ನಮ್ಮ ತಂಡ ಸುಮಾರು 35ರಿಂದ 40 ಕಲಾವಿದರನ್ನು ಒಳಗೊಂಡಂತಹ ತಂಡ. ಮುಂದೆ ಬರುವ ತಿಂಗಳಲ್ಲಿ ಏಪ್ರಿಲ್ 13 ನನಗೆ ಸ್ಥಳ ಮರ್ತೋಯ್ತು ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಇದೇ ಬೆಳ್ತಂಗಡಿ ತಾಲೂಕಿನದ್ದು ಒಡಿಲು ಇಲ್ಲಿ ನಡೆಯುವ ಬ್ರಹ್ಮಕಲಶೋತ್ಸವದಲ್ಲಿ ನಮ್ಮ ತಂಡ ಬಂದು ಸಂಪೂರ್ಣವಾದ
ಜನಪದ ನೃತ್ಯದೊಂದಿಗೆ ಮತ್ತೊಂದು ವೇದಿಕೆಯನ್ನು ಪ್ರವೇಶಿಸಲಿಕ್ಕಿದೆ. ದಯಮಾಡಿ ಅಲ್ಲಿಯೂ ಕೂಡ ಬಂದು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇದ್ದೇವೆ. ಅಲ್ಲಿ ನಿಮಗೆ ಸಂಪೂರ್ಣವಾದ ಜನಪದ ನೃತ್ಯದ ಸೊಬಗುಗಳನ್ನು ಬೆಳಕಿನ ಅಂದ ಚಂದದಲ್ಲಿ ಕಾಣ್ಬೋದು. ಹಾಗೆ ನಾನು ಹೇಮಂತ್ ಬೈಲೂರು, ಕಲಾಮಯಂ ತಂಡದ ನಿರ್ದೇಶಕ, ವೃತ್ತಿಯಲ್ಲಿ ದೈಹಿಕ ಶಿಕ್ಷಕ, ಆನಂದ ತೀರ್ಥ ವಿದ್ಯಾಲಯದ ದೈಹಿಕ ಶಿಕ್ಷಕ. ಈಗ ನಿಮ್ಮ ಮುಂದೆ ಉಳಿದ 2 ಹಾಡುಗಳು. ಒಂದು ಸಂಗ್ಯಾ ಬಾಳ್ಯ ಅನ್ನುವ ನಾಟಕದ ಸೋಮಲಿಂಗನ ಗುಡಿ ಮ್ಯಾಲ ಬಂಗಾರ ಚಡಿ. ಇದರ ಹಿಂದಿನ ಹಾಡಿಗೆ ಹೇಗೆ ಎದ್ದು ಕುಂದ್ರಿ ಅಲ್ಲ, ಅದೇ ರೀತಿಯಾಗಿ ಈಗ ಕೂಡ ಕುಣಿರಿ, ನಮ್ಗೇನು ಬೇಜಾರಿಲ್ಲ. ನೀವು ಎಷ್ಟು ಸಂತೋಷ ಪಡ್ತೀರಿ ಅಷ್ಟು ಅದರ 2 ಪಟ್ಟು ನಮಗೆ ಸಂತೋಷ ಆಗ್ತದೆ. ತಯಾರಿದ್ದೀರಲ್ವಾ? ಎಸ್, ರೆಡಿ. ಸಂಗ್ಯಬಾಳ್ಯ ಅನ್ನುವ ನಾಟಕದ ಒಂದು ಹಾಡು. ಸಂಗ್ಯಬಾಳ್ಯ ಅನ್ನುವರು ಇಬ್ಬರು ಸಹೋದರರು. ನಿಜ ಜೀವನದ ಕಥೆಯನ್ನು ಆರಾಧಿಸಿ ಅಥವಾ ಆಧರಿಸಿ ಮಾಡಿದಂತಹ ಒಂದು ನಾಟಕ. 1881ರಲ್ಲಿ ಈ ನಾಟಕದ ಮೇಲೆ ಚಲನಚಿತ್ರವು ಕೂಡ ಬಿಡುಗಡೆಯಾಗಿದೆ. ಆ ಒಂದು ನಾಟಕದಲ್ಲಿ ಬರುವಂತಹ ಒಂದು ಸಣ್ಣ ಅತ್ಯುತ್ತಮವಾದ ಒಂದು ಗೀತೆ. ಉಡುಪಿಯ ಕಂಡೀರ ಅನ್ನುವ ಫೇಸ್ಬುಕ್ ಪೇಜ್ನಲ್ಲಿ ಈ ಗೀತೆ ಸುಮಾರು ಒಂದಷ್ಟು ಮಿಲಿಯನ್ ವ್ಯೂಸ್ಗಳನ್ನು ಪಡೆದು, ಲೈಕ್ಸ್ಗಳನ್ನು ಪಡೆದು ಹೆಸರು ಮಾಡಿದಂತಹ ಹಾಡು. ಈಗ ನಿಮ್ಮ ಮುಂದೆ ಸೋಮಲಿಂಗನ ಗುಡಿ ಮ್ಯಾಲ ಬಂಗಾರ ಚಡಿ. ಒಂದೇ ಒಂದು ವಿನಂತಿ, ವಿಡಿಯೋ ಮಾಡುವ ಒಂದು ಹುಮ್ಮಸ್ಸು ನಮ್ಮಲ್ಲಿ ಬರ್ಬೋದು ಅಥವಾ ಆಸೆ ಬರ್ಬೋದು. ನೀವು ವಿಡಿಯೋ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಜೊತೆ ಸೇರಿ ಕುಣಿದ್ರೆ ಅದಕ್ಕೆ ಹೆಚ್ಚಾಗಿ ಹುಮ್ಮಸ್ಸು ನಮಗೆ ಬರ್ತದೆ. ಸೊ ಹಾಗಾಗಿ ವಿಡಿಯೋ ಮಾಡಲೇಬೇಕು ಅಂತಿದ್ದರೆ ಮಾಡಿ, ಆದರೆ ಕುಣಿಯೋದನ್ನು ಮಾತ್ರ ಮರಿಬೇಡಿ, ಆಯಿತಾ? ಎಸ್. ಸೋಮಲಿಂಗನ ಗುಡಿ ಮ್ಯಾಲ ಬಂಗಾರ ಚಡಿ, ಮ್ಯಾಲ ಬಂಗಾರ ಚಡಿಯ, ಹೇ ಯವ್ವ ಮ್ಯಾಲ ಬಂಗಾರ ಚಡಿಯ. ಇದನ್ಯಾರ ಕಟ್ಟಿಸ್ಯಾರ ಹೊಸ ಗೂಡಿಗಳಿತವ್ವ, ಇದನ್ಯಾರ ಕಟ್ಟಿಸ್ಯಾರ ಹೊಸ ಗೂಡಿಗಳಿತವ್ವ. ಹೋಗಿ ಬರೋಣ ನಡಿಯ, ಹೇ ಯವ್ವ ಹೋಗಿ ಬರೋಣ ನಡಿಯ. ರಾಗಿಯ ಹೊಲ ನೋಡ, ಗೋಧಿಯ ತೆನೆ ನೋಡ, ಗೋಧಿಯ ತೆನೆ ನೋಡ, ಹೇ ಯವ್ವ ಗೋಧಿಯ ತೆನೆ ನೋಡ.
ಹೊಸಗೂಡಿ ಗೆಳೆತವ್ವ ಇಲ್ಲಿ ಇದನ್ಯಾರ ಕಟ್ಟಿಸ್ಯಾರ ಹೊಸಗೂಡಿ ಗೆಳೆತವ್ವ ಹೋಗಿ ಬರೋಣ ನಡಿಯ ಏಯವ್ವ ಹೋಗಿ ಬರೋಣ ನಡಿಯ ಲಿಂಗನಗುಡಿ ಬಂಗಾರ ಚಡಿ ಹೇಯವ್ವ ಮ್ಯಾಲ ಬಂಗಾರ ಚಡಿಯ ಇದನ್ಯಾರ ಕಟ್ಟಿಸ್ಯಾರ ಹೊಸಗೂಡಿ ಗೆಳೆತವ್ವ ಇದನ್ಯಾರ ಕಟ್ಟಿಸ್ಯಾರ ಹೊಸಗೂಡಿ ಗೆಳೆತವ್ವ ಹೋಗಿ ಬರೋಣ ನಡಿಯ ಹೇಯವ್ವ ಹೋಗಿ ಬರೋಣ ನಡಿಯ ಲಿಂಗನಗುಡಿ ಬಂಗಾರ ಚಡಿ ಹೇಯವ್ವ ಮ್ಯಾಲ ಬಂಗಾರ ಚಡಿಯ ಇದನ್ಯಾರ ಕಟ್ಟಿಸ್ಯಾರ ಹೊಸಗೂಡಿ ಗೆಳೆತವ್ವ ಇದನ್ಯಾರ ಕಟ್ಟಿಸ್ಯಾರ ಹೊಸಗೂಡಿ ಗೆಳೆತವ್ವ ಹೋಗಿ ಬರೋಣ ನಡಿಯ ಹೇಯವ್ವ ಹೋಗಿ ಬರೋಣ ನಡಿಯ ಹೋಗಿ ಬರೋಣ ನಡಿಯ ಹಾಯ್ ಹಾಯ್ ಹೋಗಿ ಬರೋಣ ನಡಿಯ ಹಾಯ್ 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 ಹೋಗಿ ಬರೋಣ ನಡಿಯ ಹೇಯವ್ವ ಹೋಗಿ ಬರೋಣ ನಡಿಯ ಧನ್ಯವಾದಗಳು. ಇದೇ ಶಕ್ತಿಮಯವಾದಂತಹ ಇನ್ನೊಂದು ಹಾಡು. ಈಗ ನಿಮ್ಮ ಮುಂದೆ ನೀವು ಯಾರನ್ನಾದರೂ ಬೈಯೋದು ಕೇಳಿರ್ಬೋದು. ಕೇಳಿದ್ದೀರಾ? ಯಾರಾದರೂ ಬೈದಿದ್ದೀರಲ್ಲ? ಯಾರು ಎಲ್ಲರೂ ಸಹ ಬೈತೀರಿ. ಯಾರು ಬೈಲಿಲ್ವಾ? ಒಳ್ಳೆ ಮಕ್ಕಳಲ್ಲ, ಎಡ್ಡೆ ಜವಣೇರ್ ಪೂರ. ಸೊ ಹಾಗೆ ಈ ಒಂದು ಹಾಡು ಬೈಗುಳವನ್ನೇ ಸಾಹಿತ್ಯ ಮಾಡಿಕೊಂಡಂತಹ ಹಾಡು. ನಂಜುಂಡಗೂಡಿನ ನಂಜುಂಡೇಶ್ವರನಿಗೆ 2 ಪತ್ನಿಯರು, ಹಲವು ಪ್ರೇಯಸಿಯರು. ಜಾನಪದ ಕಥೆಯಲ್ಲಿ ಮೂಡಿಬರುವಂತಹ ನಂಜುಂಡೇಶ್ವರ ಇವರು. ಹಾಗೆ ಸೋಮಾಯಜಿ ಹಾಗೂ ದೇವರಿ ಅನ್ನುವ 2 ಹೆಂಡತಿಯರು ಇರ್ತಾರೆ. ಮೊದಲಾಗಿ ಚಾಮುಂಡಿಯನ್ನು ಹೋಲಿಸಿಕೊಂಡಂತಹ ನಂಜುಂಡೇಶ್ವರ ತನ್ನ ಹೆಂಡತಿಯಾದ ಚಾಮುಂಡಿಯನ್ನು ಬಿಟ್ಟು ಬೇರೆ ಊರಿಗೆ ಹೋಗ್ತಾನೆ, ಅಂದರೆ ಸವತಿಯ ಹತ್ರ ಹೋಗ್ತಾನೆ. ಅಲ್ಲಿ 3 ತಿಂಗಳಾದರೂ ಹಿಂದೆ ಬರದ ಕಾರಣ ಸಿಟ್ಟು ಬಂದ ಚಾಮುಂಡಿ ತನ್ನ ತಂಗಿ ಉತ್ನಳ್ಳಿ ಮಾರಮ್ಮನನ್ನು ಕರೆದು, ನನ್ನ ಗಂಡ ಅಂದರೆ ನಿನ್ನ ಬಾಬಾ ಮನೆ ಬಿಟ್ಟು ಹೋಗಿ 3 ತಿಂಗಳಾಯಿತು, ಎಲ್ಲಿ ಹೋಗಿದ್ದಾರೆ ನೋಡಿಕೊಂಡು ಬಾ ಅಂತ ಒಂದಷ್ಟು ಬೈಗುಳದ ಮಾತುಗಳನ್ನು ಹೇಳ್ತಾಳೆ. ಹಾಗೆ ಉತ್ನಳ್ಳಿ ಮಾರಮ್ಮ ಆ ನಂಜುಂಡೇಶ್ವರನನ್ನು ಅರಸುತ್ತಾ ಹೋಗಿ ಬರುವಂಥ ಸಂಗತಿಯ ಸಾಹಿತ್ಯಗಳನ್ನು ಅಳವಡಿಸಿಕೊಂಡಂತಹ ಸಾಹಿತ್ಯದ ಹಾಡು ಹಾವಾದರೂ ಕಚ್ಚಬಾರ್ದ, ಅವನಿಗೆ ಚೇಳಾದರೂ ಕುಕ್ಕಬಾರ್ದ. ಈ ಹಾಡನ್ನು ಅತ್ಯುತ್ತಮವಾಗಿ ಕಲಾಮಯಂನಲ್ಲಿ ಮಾತ್ರ ಹಾಡದೆ ದೂರದರ್ಶನದ ರಾಷ್ಟ್ರಮಟ್ಟದ ಸ್ಪರ್ಧೆ ಭಾರತ್ ಕಾ ಅಮೃತ್ ಕಲಶ್ ಅನ್ನುವ ಒಂದು ರಿಯಾಲಿಟಿ ಶೋ, ಕೈಲಾಶ್ ಖೇರ್ ಅವರು ನಡೆಸಿದಂತಹ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ ಅಖಿಲಾ ಹೆಗ್ಡೆ ಇವರು ನಮ್ಮ ಕನ್ನಡದ ಗರಿಮೆ ಹಿರಿಮೆಯನ್ನು ಎತ್ತಿ ಹಿಡಿದಿದ್ದಾರೆ. ಕರ್ನಾಟಕದಿಂದ ಆಯ್ಕೆಯಾದ ಟಾಪ್ 2 ಕಂಟೆಸ್ಟೆಂಟ್ಗಳಲ್ಲಿ ಅಖಿಲಾ ಹೆಗ್ಡೆ ಕೂಡ ಒಬ್ಬರು. ಈಗ ನಿಮ್ಮ ಮುಂದೆ ತಂದನ್ನ ತಾನಾನ ತಂದನಾನಿ ತಾನಾನು. ರೆಡಿ ಇದ್ದೀರಾ ಡ್ಯಾನ್ಸ್ ಮಾಡಕ್ಕೆ? ಎಸ್, ಪೊಸಿಷನ್ಸ್ ತಗೊಳ್ಳಿ. ಶುರು. ಗೇನ್ ಕೊಡಿ ಸರ್. ಪೈರು ಪಾಡಲಿ ಲಾಸ್ಟ್ ಸಾಂಗ್. ಪೈರು ಇತ್ತನ್ನ ಪಾಡಲಿ. ನಿಖಲ್ನ ಬೊಬ್ಬೆದೆದುರು ಎಂಕಲ್ನ ಕಮ್ಮಿ ಅಂತ ಜತೆ ಕಮ್ಮಿ ಆಂಡ ಲಾಸ್ಟ್ದು ಎಂಕಲೆ ನನ್ಲ ಚಾನ್ಸ್ ಉಂಡು ಕಮ್ಮಿ ಆಂಡ ಇಜ್ಜತೆ. ಎಸ್, ಸೇಮ್ ಎನರ್ಜಿ.
ಕೇನುಜಿ ಜಾಸ್ತಿ ಉಂಡ. ಥ್ಯಾಂಕ್ ಯು. ಸೊ ನನಾತ್ ಎನರ್ಜಿ ಪಾಡ್ದು ಈ ವೇದಿಕೆದ ಕಡೆತ ಪದ್ಯ ಕುಡೋರ ಈ ವೇದಿಕೆ ಅನುವು ಮಲ್ತು ಕೊರ್ನೇಕ್ ಉಡ್ಡೋಲ್ ದಿಂಜಿ ಸೋಲ್ಮೆ ಸಂದಾಯ್ತ ಮಲ್ತೊಂದುಲ್ಲ. ತಂದನ ತಾನಾನ ತಂದನಾನೆ ತಾನಾನ ತಂದನ ತಾನಾನ ತಂದನಾನೆ ತಾನಾನ ತಂದನ್ನ ತಾನಾನ ತಂದನಾನಿ ತಾನಾನ ತಂದನ್ನ ತಾನಾನ ತಂದನಾನಿ ತಾನಾನ ತಂದನ್ನ ತಾನಾನ ತಂದನಾನಿ ತಾನಾನ ತಂದನ್ನ ತಾನಾನ ತಂದನಾನಿ ತಾನಾನ. ಕೇಳು ಕೇಳು ನನ್ನ ತಂಗಿ ಉತ್ನಳ್ಳಿ ಮಾರವ ಹೇಳವ. ನನ್ನ ಗಂಡನಾದ ನಂಜುಂಡೇಶ್ವರನ ಹೋಗಿ 3 ತಿಂಗಳಾಯ್ತಲ್ಲವಾ. ಅವನು ಹೋದಾಗ್ಲಿಂದ ನನ್ ಕಂದ ನನ್ನ ಹೊಟ್ಟೆಗೆ ಅನ್ನ ನೀರಂತೂ ಸೇರ್ತಿಲ್ಲವ. ತಲೆ ನೆರೆ ಬಂದಿರೋ ನನ್ ಮುದಿ ಸೌತಿಗೆ ಹೊಲ್ಕೊಂಡ್ಕೊಂತವನಲ್ಲವ. ನಿಂಗೆ ಕಣೋ ಹಾವಾದ್ರೂ ಕಚ್ಚಬಾರ್ದ ಕೇಳಾದ್ರೂ ಕುಕ್ಕಬಾರ್ದ ಹೊಟ್ಟೆಯಂದು ಬಂದು ಹಳ್ಳಿಯ ಹಿಡಿಯಬಾರ್ದ ನಾಗರ ಜಲ ಬಂದು ನೆರಳಾಡಿ ಸಾಯಬಾರ್ದ ಅವಂಸಾಯ ಕಡಿಯ ಬರಲಿಲ್ಲ ತಂಗವ್ವ ತಗರಾನಿ ತಾರಾರ ತಂಗಣ್ಣ ತಾನಾನ ತಗರಾನಿ ತಾನಾನ ತಂಗಣ್ಣ ತಾನಾನ ತಗರಾನಿ ತಾನಾನ ತಂಗಣ್ಣ ತಾನಾನ ತಗರಾನಿ ತಾನಾನ ತಂಗಣ್ಣ ತಾನಾನ ತಗರಾನಿ ತಾನಾನ. ತಂಗಿ ಉತ್ನಳ್ಳಿ ಮಾರಿ ನಂಜನಗೂಡಿಗೆ ಹೋಗಿ ಭಾವಣಿಸಿ ಕರೆದು ಬಾರೆ ಭಾವ ನಂಜಯ್ಯನ ತಂದನಾನಿ ತಾನಾನ. ಹೇಳಿದ ಮಾತು ಚಿಕ್ಕ ತಂಗವ್ವನು ಕೇಳಿ ಗಕ್ಕನೆ ಸೇರ್ಯನೇರಿ ಹೊರಗ್ಯಾಳೋ ತಂಗವ್ವ ತಂದನಾನಿ ತಾನಾನ. ತಂದನ ತಾನಾನ ತಂದನಾನಿ ತಾನಾನ ತಂದನ ತಾನಾನ ತಂದನಾನಿ ತಾನಾನ ತಂದನ ತಾನಾನ ತಂದನಾನಿ ತಾನಾನ ತಂದನ ತಾನಾನ ತಂದನಾನಿ ತಾನಾನ. ಸಪ್ಪಟ್ಟು ಸರಿ ರಾತ್ರಿಯಂತೆ ಕಲ್ಲು ಮುಳ್ಳು ಕರಗೋ ವ್ಯಾಳೆಯಂತೆ ಉತ್ನಳ್ಳಿ ಮಾರಮ್ಮನವರು ಮುಳ್ಳೂರು ಗುಡ್ಡದ ಮ್ಯಾಲೆ ಮತ್ತೊಂದು ಗುಡ್ಡ ಕುಂತವರಂತೆ ಕುಂತೋ ತನ್ನ ಭಾವನಾದ ನಂಜುಂಡೇಶ್ವರರನ್ನು ಯಾವ ರೀತಿ ಅತಿ ಪ್ರೀತಿಯಿಂದ ಕರಿತಾಳವ್ವ ಅಂದ್ರೆ ಯಾವ ರೀತಿ ಕರೀತಾಳೆ? ಭಾವ ಆಹಾ ಭಾವೋಯ್ ಭಾವೋಯ್ ಭಾವ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಿವನೇ ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಮಾತನಾಡೋ ಶಿವನೇ ಎದ್ದು ಬಾರೋ ಮುಖವ ತೋರೋ ಮಾತನಾಡೋ ಚಂದ್ರಶೇಖರ ನಂಜುಂಡೇಶ ಮನದೆಲ್ವಯೋ ನಿನ್ನ ಮನದಿ ಮ್ಯಾಲೆ ತಂದನ ತಾನಾನ ತಾನಾನ ತಂದನ ತಾನಾನ ತಾನಾನ ತಂದನ ತಾನಾನ
ರೀತಿಯಾಗಿ ಉತ್ನಳ್ಳಿ ಮಾರಮ್ಮನವರು ತನ್ನ ಭಾವನಾದ ನಂಜುಂಡೇಶ್ವರರನ್ನು ಕರೆಯೋದು 3 ಮಾತು ಕರೆದು, ಕೂಗೋದು 3 ಮಾತು ಕೂಗಿ, ಕಕ್ಕಾನೆ ತೇಜಿಯನೇರಿ ಹೊರಟ್ಯಾಳ ಉತ್ನಳ್ಳಿ ಮಾರೇ. ಧನ್ಯವಾದ. ಸೋಲ್ಮೇಲು ಧನ್ಯವಾದಗಳು. ನಿಖಲ್ನ ಪ್ರೋತ್ಸಾಹದ ಎದುರು ಇಂಕಲ ಪ್ರದರ್ಶನ ದಾಲಲ 10 ಪಂದು ತೋಚ್ಪದ ಕೊರಿಯರು ಕುಡೋರ ರಡ್ಡಿಕೈ ಜೋಡಿಪದು ತರೆವಾಗದು. ಧನ್ಯವಾದ ಸೋಲ್ಮೇಲು ಪನೊಂದುಲ್ಲ. ಇಡೀ ತಂಡ ನಿಖಲಿಗೆ ತರೆಬಾಗದು ಉಂಟುಡು ನಿಜವಾದ ಪನ್ನೋಡು ಪಂದಾಂಡ ತುಳುಟು ಪಟ್ಟಣ ಬೇಜರಿಜ್ಜದೆ ಅರ್ಥ ಆಪುಣದ. ಹಾಂ, ಥ್ಯಾಂಕ್ ಯು. ಒಂಜಿ ಪೋಡುಗೆತ್ತನೆ ಕಾರ್ಯಕ್ರಮ ಚೂರು ತಡಾತನೆ ಜನ ಇಪ್ಪೇರ ಇಜ್ಜ ಬಂದು ಇಂಕ ಒಂಜಿ ಧೈರ್ಯ ತಿಕ್ಕಡು ಬೆಳ್ತಂಗಡಿಡು ಸುರುತ ರಡ್ಡು ಸಾಲಿಡು ಫುಲ್ಲು ಜನ ಆಡಲ್ಲ ಇಯ್ಯವು ಇಂಕಲ್ಲ ಇಯ್ಯವು ಏತ್ತು ಬೋರ್ಡು ಆತು ಎನರ್ಜಿ ಪ್ರೋತ್ಸಾಹ ಪೂರ್ವ ಕೊರ್ಪೇರು ಬಂದು ಎಂಕಲಗಿ ನಿಗುಲು ಸಾಬೀತು ಮಲ್ತು ಕೊರಿಯಾರು. ಇಡೀ ನಿಗುಲು ಏತು ಪೂರ ಕಲಾ ಪ್ರೇಕ್ಷಕರು ಉಳ್ಳರು. ನಿಖುಲು ಎಂಕಲೇನು ಇನಿ ವೇದಿಕೆಡು ನಲ್ಪಾಯಿನಿ ನಿಖುಲು, ವೇದಿಕೆಡು ಪದ್ಯ ಪನ್ಪಾಯಿನಿ ನಿಖುಲು, ಈ ವಾದ್ಯ ಪರಿಕರನ್ನು ನುಡಿಸವರೇ ಶಕ್ತಿ ಕೋರ್ನಿ ನಿಖುಲು. ಎಂಕುಲು ಕೇವಲ ನಿಮಿತ್ತ ಮಾತ್ರ. ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ದುರ್ಗಾದೇವಿ ದೇವಸ್ಥಾನ ಮಿತ್ತ ಬಾಗಿಲು ಬೆಳ್ತಂಗಡಿ. ಈ ಒಂಚಿ ದೇವರನ್ನ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಸಂಭ್ರಮದ
ಒಂಜಿ ದಿನಟ್ ಎಂಕಲೆಗ್ ವೇದಿಕೆ ಅನುವು ಮಲ್ತು ಕೊರ್ನೇಕ್ ಆಡಳಿತ ಮಂಡಳಿಗ್ ಕುಡೋರ ಬೊಕ್ಕೋರ ಧನ್ಯವಾದ ಸಮರ್ಪಣೆ ಮಲ್ತೊಂದುಲ್ಲ. ಕಲೆ ಪನ್ಪುನ ಒಂಜಿ ಭಾರಿ ಪೊರ್ಲುದ ವಿಷಯ. ಕನ್ನಡ ಒಂಜಿ ಪಾತಿರಂಡು ಕಲೆ ಯಾರಪ್ಪನ ಸುತ್ತಲ್ಲ ಪನ್ಪುನ ಒಂಜಿ ವಾಕ್ಯ ಮಸ್ತ್ ಇತ್ತ ವಿಚಾರಡುಂಡು. ಅಂಚನೆ ತೂವರೆ ಪೋಂಡ ಕಲೆ ಪ್ರತಿಯೊಂಜಿ ಮನುಷ್ಯಡ್ಲೆಪ್ಪುಂಡು, ಪ್ರತಿ ಒಂಜಿ ವಸ್ತುಡ್ಲೆಪ್ಪುಂಡು. ನಮ್ಮ ಒಂಜಿ ಕಲ್ಲುನೇ ಪರಿಗಣಿಸಾಂಡ ಆ ಕಲ್ಲಿಗೆ ಒರಿ ಶಿಲ್ಪಿ ಸರಿಯಾಯಿನ ಕೆತ್ತನೆ ಮಲ್ತಿ ಬಂದಾಂಡ ಆ ಕಲ್ಲುಡಿಪ್ಪುನ ಒಂಜಿ ಕಲೆ ತತ್ತಿಂಡ ಆ ಶಿಲ್ಪಿಡಿಪ್ಪುನ ಒಂಜಿ ಕಲೆ ಅವೇನು ಪುರ್ಲು ಮಲ್ತದು ಆ ಒಂಜಿ ವಿಗ್ರಹ ಆಪುಂಡು. ಆ ವಿಗ್ರಹ ಗರ್ಭಗುಡಿತ ಉಲಾಡಿಪ್ಪುಂಡು. ನಮ್ಮ ಐಕ್ ರಡ್ಡ್ ಕೈ ಒಟ್ಟು ಮಲ್ತದು ತರೆ ಬಾಗದು ಐಕ್ ಒಂದಿಸವ ಅವೇ ಆ ಒಂಜಿ ಕಲ್ಲುಡಾವಡು ಆ ಒಂಜಿ ಶಿಲ್ಪಿಡಾವಡು ಕಲೆ ಇಜ್ಜಿ ಬಂದಾಂಡ ಆ ಕೆತ್ತುನ ಪೆಟ್ಟು ಒಂಜಿ ಚೂರು ಹೆಚ್ಚು ಕಮ್ಮಿ ಆಂಡ್ ಪಂದಾಂಡ ಆ ಕಲ್ಲು ನಮ್ಮ ದೇವಸ್ಥಾನಗ ಪೋಪಿನ ಮೆಟ್ಟಿಲಾದ ನಮ್ಮ ಕಾರದ ಅಡಿಟಿಪ್ಪುಂಡು. ಒಂದು ಆ ಒಂಜಿ ಕಲ್ಲುಡು ಅತ್ತಂಡ ಆ ಒಂಜಿ ಶಿಲ್ಪಿಡಿಪ್ಪುನ ಕಲೆ ಅವೇ ರೀತಿಡ್ ನಮ್ಮ ಎದುರುಡು ಈತು ಪೊರ್ಲುಡು ನಲ್ತೊಂದಿತ್ತಿನ ಈ ಪೊಣ್ಣು ಜೋಕುಲು ಭಾರಿ ಪೊರ್ಲುಡು ಒಂಜೇ ರೀತಿಯಾದ ಪೆಟ್ಟಿಗೆ ಅನುಗುಣವಾದ ಅಗಲ ಒಂಜಿ ನೃತ್ಯಗಾರಿಕೆಯನ್ನು ಮಲ್ತೊಂದಿತ್ತೇರಿ. ಅವು ಅಕಲೆಗೆ ಪಂದು ಕೊಡ್ತಿನತ್ ಅಗಲ್ಲ ಜೀವ ಅವಿನ ಅನುಭವಿಸೇನಾದಾಗ ಅಗಲ್ಲ ಮನಸ್ಸಿಡ್ದು ಮೂಡುದು ಬತ್ತಿನಂಚಿನ ಒಂಜಿ ಕಲೆ. ಆ ಒಂಜಿ ಕಲೆ ಈ ಒಂಜಿ ಕಲಾವಿದೆರಡು ಉಂಡು. ಅವಿನ ಏರ್ಲ ಕಲೆಗೆ ಪಂದು ಕೊಡ್ತಿದ್ದೀರು. ಅಂಚನೆ ಪ್ರತಿಯೊಂಜಿ ಜೀವಿಡು ಪ್ರತಿಯೊಂಜಿ ಮನುಷ್ಯಡು ಅಕಲ ಉಳ್ಳಾಯ್ಡು ಆ ಕಲೆ ಅಡಕದಿಪ್ಪುಂಡು. ಅವಿನ ನಮ್ಮ ಬೊಟ್ಟುದು ಆ ಕಲೆನ ಪ್ರಯತ್ನ ಮಲ್ಪೋಡು, ಆ ಕಲೆನ ಆರಾಧಿಸೋಡು. ಅಂಚ ಮಲ್ತ ಬಂದಾಂಡ ಆ ಕಲೆ ನಂಗೆ ಒರಿಯುಂಡು. ಕಲಾವಿದಾಗ ಕಲೆ ಏತು ಮುಖ್ಯನ ಕಲೆಕ್ ಕಲಾವಿದನ ಆಥೆ ಮುಖ್ಯ. ಅಂಚಾದ ನಮ್ಮ ಕಲಾಮಯಂದ ಸಂಸ್ಥದ ಒಂಜಿ ಶೀರ್ಷಿಕೆದ ಅರ್ಥ ಇಂಚ ಬರ್ಪಡು. ಇಡೀ ಪ್ರಪಂಚಡ್ ಕಲೆ ಆವರಿಸದುಂಡು. ಪ್ರತಿಯೊಂಜಿ ಜೀವಿಡು ಪ್ರತಿಯೊಂಜಿ ವಸ್ತುಡು ಪ್ರತಿಯೊಂಜಿ ಜಾಗೆಡು ಕಲೆ ಇಪ್ಪುಡು. ಅವೇ ರೀತಿಡ್ ಕಲಾಮಯ ಪನ್ಪುನ ನಮ್ಮ ಒಂಜಿ ತಂಡ ತತನ ಸಂಸ್ಥೆ ಇಡೀ ಊರುಡು ಇಡೀ ಪ್ರಪಂಚದಾದ್ಯಂತ ತಿರುಗೋಡು. ಪ್ರಪಂಚದ ಮೂಲೆ ಮೂಲೆಡು ಜನಪದ ಸೊಗಡನ್ನು ತೋಜಿಪೋಡು ಪಂದೆ ಅಂಚ ತಿರುಗಾಟ ಮನ್ಪುನ ನಮ್ಮ ಒಂಜಿ ತಂಡಗ್ ಆಧಾರವಾದಿಪ್ಪುನು ಕಲೆ. ನಮ್ಮ ತಂಡದ ಶೀರ್ಷಿಕೆ ಲೋಕಂ ಸರ್ವಂ ಕಲಾಮಯಂ.
ಥ್ಯಾಂಕ್ ಯು ಕಲಾಮಯಂ ಉಡುಪಿ. ನನ್ನ ದುಂಬುಗು ಈ ವೇದಿಕೆಡೆ ಮಾಯಾ ಫ್ರೆಂಡ್ಸ್ ಪ್ರಾಯೋಜಕತ್ವದ ಏರಿಯಾ ಕಲಾವಿದರ ಅಭಿನಯ ಮಲ್ಪನ ಚಿತ್ರಣ ಪಂಡಿನವು ನೆನಪಿಪ್ಪಡು ತುಳು ಹಾಸ್ಯಮಯ ನಾಟಕ ಈ ವೇದಿಕೆ ಮಿತ್ತು ಮೂಡಿದು ಬರಗೊಂಡು ಎಷ್ಟು ಹೊತ್ತು ನಮ್ಮ ಈ ಬ್ರಹ್ಮಕಲಶೋತ್ಸವದ ವೇದಿಕೆಯಲ್ಲಿ ಜನಪದ ಕಲರವ ರಂಗಸಂಗೀತ ಹಾಗೆ ಜನಪದ ವಾದ್ಯ ಪರಿಕರಗಳ ಸಮ್ಮಿಲನ ಅನ್ನುವಂತಹ ಅದ್ಭುತ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಕಲಾಮಯಂ ಉಡುಪಿ ತಂಡದ ಸರ್ವ ಕಲಾವಿದರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅಭಿನಂದನೆ ಸಲ್ಲಿಸಿಕೊಳ್ತಾ ತಮಗೆ ಇನ್ನಷ್ಟು ಕಲಾ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಹೇಳಿ ತಾಯಿ ಹತ್ರ ಪ್ರತಿಯಲ್ಲೇ ಬೇಡಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಇದೀಗ ವೇದಿಕೆಯಲ್ಲಿ ತುಳು ಹಾಸ್ಯಮಯ ನಾಟಕ ಮೂಡಿಬರಲಿಕ್ಕಿದೆ. ಎಲ್ಲ ಕಲಾಭಿಮಾನಿಗಳು ಕೂಡ ಈ ನಾಟಕವನ್ನು ವೀಕ್ಷಿಸಿ ತೆರಳಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸ್ವಯಂ ಸೇವಕರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ಇದಾದ ಕೂಡಲೇ ಅವರನ್ನು ತೆರವುಗೊಳಿಸಿ ನಾಟಕದ ಸೆಟ್ಟಿಂಗ್ ಹಾಕುವುದಕ್ಕಾಗಿ ವೇದಿಕೆಯನ್ನು ಅನುವು ಮಾಡಿಕೊಳ್ಳಿಕ್ಕೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸರ್ ನಿಮ್ಮೂಲ ಮೈಕ್ ಚೆಕ್ ಚೆಕ್ ಒಂದು ಒಂಜಿ ಗ್ರೂಪ್ ಫೋಟೋಕು ದೇವಸ್ಥಾನದ ಆಡಳಿತ ಮಂಡಳಿ ಅಂಚನೆ ದಯಮಾಲ್ತಿದ ವೇದಿಕೆ ಮಿತ್ತು ಬರ್ತದೆ ಇಂಕಲ್ಲ ತಂಡದೊಟ್ಟಿಗೆ ಒಂಜಿ ಗ್ರೂಪ್ ಫೋಟೋಕು ಬರೋಡು ಪಂದ್ಕೇನೊಂದಿಲ್ಲ. ಆಡಳಿತ ಮಂಡಳದ ಅಧ್ಯಕ್ಷರು ಕಾರ್ಯಕಾರಿ ಸಮಿತಿ ಡಿಪನಗಲು ಏರು ಮಾತೊಲ್ಲರು ದಯಮಾಲ್ತಿದೆ ಅಧ್ಯಕ್ಷರು ಏರು ಪನೋಡು ಏರು ಉಲ್ಲೇರು ಬರೋಡು ಪನ ಎಂಕಲೆ ಗೊತ್ತಾವದ್ದೆ ದಯಮಾಲ್ತಿದೆ. ಮಾತಾ ನಾಟಕ ಕಾತೊಂದುಲ್ಲರು ನಾನು ಹೆಚ್ಚು ಪುರ್ದೆ ಪೂಜಾ ಕೇವಲ ಒಂದು 5 ನಿಮಿಷ ವೇದಿಕೆ ತೆರವು ಮಲ್ತು ಗೊರ್ಪ. ಬಂಧುಲೆ ನನ್ನ ಶ್ರೀ ದುರ್ಗಾದೇವಿ ವೇದಿಕೆಡೆ ಮಾಯಾ ಫ್ರೆಂಡ್ಸ್ ಪ್ರಾಯೋಜಕತ್ವಡೆ ಏರಿಯಾ ಕಲಾವಿದರು ಮಾಯಾ ಅಭಿನಯ ಮಲ್ಪುನ ತೆಲಿಕೆ ದಿಂಜಿ ನಾಟಕ ಪಂಡಿನವು ನೆನಪಿಪ್ಪಡೆ
ಶ್ರೀಯುತ ರಾಜೇಶ್ ಆಚಾರ್ಯ ಬರೆದಿ ಸಂದೀಪ್ ಮೇರ್ನ ಸಂಗೀತ ನಿರ್ದೇಶನದೊಟ್ಟಿಗೂ ದಿನೇಶ್ ಕೋಠಾರ್ ಉಜ್ರೆ ಮೇರ್ನ ನಿರ್ದೇಶನದ ಶ್ರೀಯುತ ಶಶಿಧರ್ ಆಚಾರ್ಯ ಮಾಯಾ ಮೇರ್ನ ಸಾರಥ್ಯದ ಏರಿಯಾ ಕಲಾವಿದರು ಮಾಯಾ ಗುಬ್ಬುತೋ ಜಾವುನ ತುಳು ತಿಲಿಕೆ ದಿಂಚಿ ನಾಟಕ ಪಂಡಿನವು ನೆನಪಿಪ್ಪಡು ನನ್ನ ಕೆಲವೇ ಪುರ್ತುಡು ವೇದಿಕೆ ಪ್ರದರ್ಶನ ಅವರಗೊಂಡು ಕಲಾಭಿಮಾನಿಗಳು ನಾಟಕನ ತೂದು ಅಕ್ಕಲಿನ ಪ್ರೋತ್ಸಾಹ ಮಲ್ಪಡೋದ ಕಂಡ ವಿನಂತಿ ಮಾತದುಲ್ಲ. ನಾಟಕದ ವೇದಿಕೆಯ ನಾಟಕದ ತಯಾರಿಗೋಸ್ಕರ ಅನುವು ಮಲ್ತುಕೊಳ್ಳೋದಕ್ಕೆಲ್ಲ ವಿನಂತಿ ಬಂತನೂ ಇದೆ ನಮ್ಮ ಸ್ವಯಂ ಸೇವಕರು ಒಂಚೂರು ಸಹಕಾರ ಕೊರಡು. ಎಲ್ಲದ ಬಯ್ಯದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇವಸ್ಥಾನದ ಎದುರು ಬಾಗೋಡು ಪುನಚಿನ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಧಾನ ವೇದಿಕೆಡೆ ಬಯ್ಯಗ 7 ಗಂಟೆಡ್ದು ಶ್ರೀಮತಿ ಜ್ಯೋತಿಲಕ್ಷ್ಮಿ ಕಿಲ್ಲೂರು ಬುಕ್ಕ ಶ್ರೀಮತಿ ಸುವರ್ಣಗೌರಿ ಧರ್ಮಸ್ಥಳ ಬುಕ್ಕ ಶ್ರೀಮತಿ ಸೀತಾಲಕ್ಷ್ಮಿ ಉಜ್ರೆ ಮುಕ್ಲೆಡ್ದು ಸೌಂದರ್ಯ ಲಹರಿ ಪಾರಾಯಣ ರಾತ್ರಿ ಗಂಟೆ 7 ದೇವಕಿರಣ್ ಕಲಾನಿಕೇತನ ಗುರುವಾಣಿಕೆರೆಯ ವಿದೂಷಿ ಶ್ರೀಮತಿ ಸ್ವಾತಿ ಜಯರಾಮ್ ಬುಕ್ಕ ವಿದೂಷಿ ಪೃಥ್ವಿ ಸತೀಶ್ ಮಕ್ಕಳ ಶಿಷ್ಯವೊಂದಿದ್ದು ನೃತ್ಯಾರ್ಪಣಂ ಪಂಪದ ಅದ್ಭುತ ಕಾರ್ಯಕ್ರಮ ಮೂಡಿದು ಬರಗೊಂಡು ಅಂಚನೆ ಸಭಾ ಚಪ್ಪರುಡು ಪುನಚಿನ ಶ್ರೀ ದುರ್ಗಾದೇವಿ ವೇದಿಕೆಡೆ ಬಯ್ಯಗ 6 ಗಂಟೆಡ್ದು ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಕಿಲ್ಲೂರು ಶಾಲಾ ಜೋಕ್ಲೆಡ್ದು ನೃತ್ಯ ವೈವಿಧ್ಯ ಕಾರ್ಯಕ್ರಮ ರಾತ್ರಿ ಗಂಟೆ 7 ಜಿ ಕನ್ನಡ ಸರಿಗಮಪ ಖ್ಯಾತಿದ ಸೀಸನ್ 19 ವಿಜೇತೆ ತನುಶ್ರೀ ಕುಡ್ಲ ಮುಕ್ಕಲಿಡಿದ ರಸಸಂಚ ಕಾರ್ಯಕ್ರಮ ರಾತ್ರಿ ಗಂಟೆ 9 ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕುಡ್ಲದ ಸನಾತನ ನಾಟ್ಯಾಲಯದ ಕರ್ನಾಟಕ ಕಲಾಶ್ರೀ ವಿದೂಷಿ ಶ್ರೀಮತಿ ಶಾರದಾ ಮರಿಶೇಖರ್ ಬುಕ್ಕ ವಿದೂಷಿ ಶ್ರೀಮತಿ ಶೀಲತಾ ನಾಗರಾಜ ನೃತ್ಯ ನಿರ್ದೇಶನಡು ನೃತ್ಯ ವೈವಿಧ್ಯ ಸನಾತನ ರಾಷ್ಟ್ರಾಂಜಲಿ ಕಾರ್ಯಕ್ರಮ ಮೂಡಿದು ಬರಗೊಂಡು ಈ ಮಾತಾ ಸಾಂಸ್ಕೃತಿಕ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆ ಉಪಸ್ಥಿತರಾಗಲಿನ ಮಾತುಗಳನ್ನು ಹೊರದುಂಬಿಸೋಡು ನಿಕಂಡ ವಿನಂತಿ ಮಲ್ತಂದುಲ್ಲ. ನನ್ನ ಕೆಲವೇ ಪೊರ್ತುಡು ಮಾಯಾ ಫ್ರೆಂಡ್ಸ್ ಪ್ರಾಯೋಜಕತ್ರುಡು ಏರಿಯಾ ಕಲಾವಿದರು ಗುಬ್ಬುತೋ ಜಾವುನ ತುಳು ತಿಲಿಕೆ ದಿಂಚಿ ನಾಟಕ ಪಂಡಿನವು ನೆನಪಿಪ್ಪಡು ಈ ವೇದಿಕೆ ನಿಮಿತ್ತ ಮೂಡಿದು ಬರಗೊಂಡು ಹಲ್ 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 ಹಲೋ ಛಿ ಹಲೋ ಛಿ ಇಲ್ಲೇ ಬಲ್ಪಗು 11 ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಒಂದೇ ವೇದಿಕೆಡೆ ಮೂಡಿದು ಬರಗೊಂಡು ಉಜಿರೆದ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರಾಯನ ಶ್ರೀಯುತ ಶರತ್ ಕೃಷ್ಣ ಪಡ್ವೆಟ್ನಾಯರ್ನ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಮೂಡಿದು ಬರಗೊಂಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೊರನಾಡುದ ಧರ್ಮಕರ್ತರಾಯನ ಶ್ರೀಯುತ
ಭೀಮೇಶ್ವರ ಜೋಶಿ ಮೇರ್ನ ಆಶೀರ್ವಚನದೊಟ್ಟಿಗೂ ಮಸ್ತ್ ಜನ ಭಿನ್ನೀರ್ನ ಗೌರವ ಉಪಸ್ಥಿತಿಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಮೂಡಿದು ಬರಗೊಂಡು ಈ ಸಭಾ ಕಾರ್ಯಕ್ರಮದ ಪೂರ್ತರು ಮಾತಾ ಧರ್ಮ ಪ್ರೇಮಿಲು ಭಗವದ್ಭಕ್ತರು ಹೆಚ್ಚಿನ ಸಂಗಡ ಉಪಸ್ಥಿತ ಕಾರ್ಯಕ್ರಮ ಪೊರ್ಲು ಮತ್ತು ಕ್ರೋಡ ಕಂಡ ವಿನಂತಿ ಬಲ್ತದುಲ್ಲೆ ಬಲ್ಪುಗೂರ್ ಮಗನ ಹಿಡಿದು ಬಯ್ಯಾಗ 7 ಗಂಟೆ ಬಿಟ್ಟ ವಿವಿಧ ಭಜನಾ ಮಂಡಳಿದ ಭಜನಾ ಕಾರ್ಯಕ್ರಮ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಚಂದ್ಕೂರು ಲಾಯ್ಲಾ, ಶ್ರೀ ಉಮಾ ಮಹೇಶ್ವರ ಭಜನಾ ಮಂಡಳಿ ಕಿರಿಯಾಡಿ ಉಜ್ರೆ, ಶ್ರೀ ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ ಮಾಚಾರು ಉಜ್ರೆ, ಪಂಚಶ್ರೀ ಭಜನಾ ಮಂಡಳಿ ರಿಜಿಸ್ಟರ್ಡ್ ಗಣೇಶ್ ನಗರ ಮಿತ್ತಬಾಗಿಲು, ಶ್ರೀ ದುರ್ಗಾದೇವಿ ಮಕ್ಕಳ ಕುಣಿತ ಭಜನಾ ತಂಡ ಮಿತ್ತಬಾಗಿಲು ವಿವಿಧ ಭಜನಾ ಮಂಡಳಿ ಹಿಡಿದೆ ವಿವಿಧ ಭಜನಾ ಮಂಡಳಿದ ಭಜನಾ ಕಾರ್ಯಕ್ರಮ ನಿರಂತರವಾದ ದೇವಾಲಯದ ಎದುರು ಬಾಗುಡಿ ಪುನಃಚಿತ್ರ ಶ್ರೀ ದುರ್ಗಾ ಪರಮೇಶ್ವರಿ ವೇದಿಕೆದ ಪ್ರಾಂಗಣ ಮೂಡಿದು ಬರಗೊಂಡು ಸರಿ ಅದೇ Check.
this hall. Test check hall. This hall.
ಹಲೋ 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 ಹಾಂ ಇರದಿಯೋಡ ಮೂಲಿಂದೇ ಮೂಲಂದು ಬರ್ತಾರೆ ಏತಂಡ ಹಾಂ ಹಲೋ ಹಾಂ ಹಲೋ ಚೆಕ್ ಮಾಡ್ಬೋರಾ ಅವ್ರು ಕೊಡ್ಬಾರ ಮೈಕ್ ಹಲೋ 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 ಹಲೋ
ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ
ಹಲೋ ಹಲೋ ಹಲೋ ಹಲೋ ಚಿ ಹಲೋ 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 ನನ್ನ ಈ ವೇದಿಕೆದ ಮಿತ್ತು ಮಾಯಾ ಫ್ರೆಂಡ್ಸ್ ಪ್ರಾಯೋಜಕತ್ರುಡು ಏರಿಯಾ ಕಲಾವಿದರು ಮಾಯಾ ಅಭಿನಯಿಸೋನ ಪಂಡಿನವು ನನ್ನ ಪಿಪ್ಪಡು ತುಳು ತೆಲೆಕ್ಕಿದೆಜ್ಜಿ ನಾಟಕ ವೇದಿಕೆದ ಮುರಿದು ಬರೋಂಡು ಇವರು ದುಂಬು ಈ ನಾಟಕದಕ್ಕಲನ್ನು ಗುರುತಿಸದು ಗೌರವ ಸರಳ ದದಿದೆ ವೇದಿಕೆ ಮಿತ್ತ ಶ್ರೀತ ಸೋಮಪ್ಪ ಪೂಜಾರಿ ವೇದಿಕೆ ಮಿತ್ತಕ್ಲಿನ ಗೌರವ ಮಲ್ಪಡಕೆನವೆ ತಂಡದ ಸಾರಥಿರ ಅದರ ಪ್ರಮುಖರು ಎರಡ ಒಂದು ವೇದಿಕೆ ಮಿತ್ತು ಬರೋದು ಕಂಡ ವಿನಂತಿ ಮಾತಾಡಲು ಶಶಿಧರ ಆಚಾರ್ಯ ದದಿದು ವೇದಿಕೆ ಮಿತ್ತು ಬರೋದು ಎರಡು ವಿನಂತಿ ಮಾತಾಡೋಣ ಶ್ರೀತ ಶಶಿಧರ ಆಚಾರ್ಯ ಏರಿಯಾ ಕಲಾವಿದರು ಮಾಯಾ ಮಕ್ಕಳಿನ ಬ್ರಹ್ಮಕಲಶೋತ್ಸವದ ಈ ವೇದಿಕೆಗೆ ಗೋಕರ ಕೊಡರ ಸ್ವಾಗತ ಮಲ್ತದ್ದು ಈ ವೇದಿಕೆನೇ ನಾಟಕದ ರಚನೆ ಮಂತ್ರ ಶ್ರೀತ ರಾಜೇಶ್ ಆಚಾರ್ಯರನ್ನೇ ಶಾಲಾ ಸ್ಮರಣೆ ಕೊರೆದು ಗೌರವಿಸೋದು ನಾಟಕದ ಈ ವೇದಿಕೆನ ತಂಡದ ಕಲಾವಿದರಿಗೆ ಬಿಡಿದುಕೊಡಲು ನನ್ನ ದುಂಬುಗು ವೇದಿಕೆ ಪಂಡಿನವು ನೆನೆ ಬಿಪ್ಪಡು ಹಲೋ ಮೋಕ್ಯದ ಕಲಾಭಿಮಾನಿಲೆ ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಶ್ರೀ ದುರ್ಗಾದೇವಿ ಶ್ರೀ ಗಣಪತಿ ಪರಿವಾರ ದೈವಲಿನ ಪುನರ್ ಪ್ರತಿಷ್ಠಾಷ್ಟಬಂಧ ಬ್ರಹ್ಮಕಲಶೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾದ ಕೂರ್ದಿನ ಸಮಸ್ತ ಸರ್ವಧರ್ಮ ಕಲಾಭಿಮಾನಿಲೆಯನ್ನು ಮೋಕಿಡೆದುಕೊಂಡು ಬೊಳ್ಳಿಗಿರಿತ ಉಳ್ಳಾಯೆ ಉಳ್ಳಾಲ್ದಿನ ಕೊಂಡಾಟದ ಮಗೆ ವಿಘ್ನರಾಜನ ಸುರುಕಾದ ಸುಗಿತೊಂದು ಕಲಾಮಾತೆ ಶಾರದಾಂಬೆಗೆ ಭಕ್ತಿಡು ಕೈ ಮುಗ್ಯೊಂದು ಕೊಲ್ಲಿದಪ್ಪೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಿನ ಅಂಜನೆ ಪರಿವಾರ ದೈವಲಿಗೆ ಭಕ್ತಿಡು ತರೆತಗ್ಗಾದ ಬೆರಿಬಗ್ಗಾದ ಅಡ್ಡಬೂರೊಂದು ರಾಜೇಶ್ ಆಚಾರ್ಯ ಸವಣಾಲೆ ಬರೆತಿನ ದಿನೇಶ್ ಕೋಟ್ಯಾನ್ ಉಜಿರೆ ನಿರ್ದೇಶನ ಮಲ್ತಿನಂಚಿನ ತುಳು ಸಾಮಾಜಿಕ ಸಾಂಸಾರಿಕ ನಾಟಕ ಪಂಡಿನವು ನೆನೆಬೆಪ್ಪಡೆ ಈ ನಾಟಕನೇ ಈ ಪುರ್ಲುದ ರಂಗ ಚಾವಡಿಡು ಅಭಿನಯ ಮಲ್ತು ತೋಜಾವರ ಅವಕಾಶ ಮಲ್ತುಕೊರ್ನ ಸಂಘಟಕ ಮಿತ್ರಡ ಅನೂಕೇನೊನ್ನ ಮಾಯಾ ಫ್ರೆಂಡ್ಸ್ ಮಾಯಾ ಪ್ರಾಯೋಜಕತ್ವದ ಏರಿಯಾ ಕಲಾವಿದರೆ ಮಾಯಾ ಬೆಳಾಲ್ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ರಂಗೋಡು ಮೆನ್ಕುನ ಇಂಕ್ಲ ಮುಖ್ಯದ ರಂಗ ಕಲಾವಿದರು ಶಿಲ್ಪಿ ಶಶಿಧರಾಚಾರ್ಯ ಗಾಂಧಿನಗರ ಬೆಳಾಲ್, ರತ್ನಾಕರ ಆಚಾರ್ಯ ಬೆಳಾಲ್, ಸುಂದರ ಪೂಜಾರಿ ಬೆಳಾಲ್, ಚಲನಚಿತ್ರ ನಟಿ ಯಶೋಧರಾಚಾರ್ಯ ಬೆಳಾಲ್, ಗಣೇಶ್ ಗೌಡ ಬೆಳಾಲ್, ಶಶಿಧರಾಚಾರ್ಯ ಬೆಳಾಲ್, ಶಿವಪ್ರಸಾದ್ ಬೆಳಾಲ್, ಗಣೇಶ್ ಆಚಾರ್ಯ ಬೆಳಾಲ್, ಪ್ರತೇಶ್ ಗೌಡ ಬೆಳಾಲ್, ಗಣೇಶ್ ಆಚಾರ್ಯ ಉಜಿರೆ, ಮನೋಜ್ ಗೌಡ ಬೆಳಾಲ್, ಅಶ್ವಥ್ ಬೆಳಾಲ್, ಶ್ರೀಮತಿ ಹರಿಣಾಕ್ಷಿ ಬೆಳಾಲ್, ಕುಮಾರಿ ರೇಷ್ಮಾ ಬೆಳಾಲ್, ಮೋನಿಗ ಬಣ್ಣ ಅಶೋಕಾಚಾರ್ಯ ಉಜಿರೆ, ಸ್ವರಬುಕ್ಕ ಬುಲ್ಪು, ಸ್ಟಾರ್ ಲೈಟ್ಸ್ ಅಂಡ್ ಲೈಟಿಂಗ್ಸ್ ಬೆದ್ರಬಿಟ್ಟು, ಸಂಗೀತ ಸಂದೀಪ್ ನಿಡಿಗಲ್, ರಂಗಾಲಂಕಾರ ಶಿಲ್ಪಲೋಕ ಆರ್ಟ್ಸ್ ಬೆಳಾಲ್, ಸಲಹೆ ಬುಕ್ಕ ಸಾಕರ ರಂಗದ ರಾಜೆ ಲಯನ್ ಸುಂದರ್ ರೈ ಮಂದಾರ ಬುಕ್ಕ ಶಿವಕುಮಾರ್ ಬಾರಿತಾಯ ಬೆಳಾಲ್, ತಂಡದ ಸಾರಥ್ಯದೊಟ್ಟಿಗೂ ಅಭಿನಯ ಶಿಲ್ಪಿ ಶಶಿಧರಾಚಾರ್ಯ ಬೆಳಾಲ್, ನಿರ್ದೇಶನ
ಕಲಾ ಸಾರಥಿ ದಿನೇಶ್ ಕೋಟ್ಯಾನ್ ಉಜಿರೆ. ಸಂಪೂರ್ಣ ಸಹಕಾರ ಶ್ರೀ ಮಾಯಾ ಫ್ರೆಂಡ್ಸ್ ಮಾಯಾ ಬೆಳಾಲ್. ಕತೆ ಸಂಭಾಷಣೆ ರಾಜೇಶ್ ಆಚಾರ್ಯ ಸವಣಾಲ್. ನನ್ನದುಮ್ಮಗಿ ಪೊರ್ಲುದರಂಗ ಚಾವಡಿಡಿ ಪಂಡಿನವು ನೆನಪಿಪ್ಪಾಡಿ. ಶ್ರೀ ಮಾಯಾ ಮಹಾದೇವ ದೇವಸ್ಥಾನ. ಒಂದು ಸುಗಿತೋ ನೋಡು ಬದುಕು ಸಂತೋಷಗು ನೆನೆ ತಂದು ಪರಕೇನು ಬದುಕು ಸಂತೋಷಗು ನೆನೆ ತಂದು ಪರಕೇನು ಪಂಡಿನವು ನಂಕ ನೆಂಪಿಪಡು ತರವಾಡ ಕುಲ ದೈವೋ ಸ್ವಾಮಿಂದು ನಮೋ ಗುಣೊಟ್ಟು ಒಂದು ಸುಗಿತೋ ನೋಡು. ಧರ್ಮದ ಸಾದಿ ತತ್ತುಂಡಾಗತ್ತು ಗರ್ವುಡು ಯಾನುಂದು ನಡತುಂಡಾ ಧರ್ಮದ ಸಾದಿ ತತ್ತುಂಡಾಗತ್ತು ಗರ್ವುಡು ಯಾನುಂದು ನಡತುಂಡಾ ತರ್ಕ ತಾಂಗ್ ನ ದೈವೋ ದಿಟ್ಟಿ ಸರಿ ದೀನಗ ತರ್ಕ ತಾಂಗ್ ನ ದೈವೋ ದಿಟ್ಟಿ ಸರಿ ದೀನಗ ಪಂಡ್ ಪಾರಾಯಿ ಸತ್ಯೋ ನುಡಿ ತೆರಿವು ತರವಾಡ ಕುಲ ದೈವೋ ಸ್ವಾಮಿಂದು ನಮೋ ಗುಣೊಟ್ಟು ಒಂದು ಸುಗಿತೋ ನೋಡು. ಗುಡ್ಡೆದ ಕೇಪುಲ ಡಲಂಕಾರೋ ದೈವೋ ಗಗ್ಗರ ಸಿರಿಯೊಲಿ ಸಿಂಗಾರೋ ಗುಡ್ಡೆದ ಕೇಪುಲ ಡಲಂಕಾರೋ ದೈವೋ ಗಗ್ಗರ ಸಿರಿಯೊಲಿ ಸಿಂಗಾರೋ ಪೂನೀರು ನಂದಾಲೋ ಬೆಳಗಾಂಡನಿಚ್ಚೋ ಪೂನೀರು ನಂದಾಲೋ ಬೆಳಗಾಂಡನಿಚ್ಚೋ ನಂಬಿ ಸಂಸಾರ ಲಾವು ನಂದನನೇ ತರವಾಡ ಕುಲ ದೈವೋ ಸ್ವಾಮಿಂದು ನಮೋ ಕುಣುಟು ಒಂದು ಸುಗಿತೋ ನೋಡು ತರವಾಡ ಕುಲ ದೈವೋ ಸ್ವಾಮಿಂದು ನಮೋ ಕುಣುಟು ಒಂದು ಸುಗಿತೋ ನೋಡು ಬದುಕು ಸಂತೋಷಗು ನೆನೆ ತಂದು ಪರಕೇನು ಬದುಕು ಸಂತೋಷಗು ನೆನೆ ತಂದು ಪರಕೇನು ಪಂಡಿನವು ನಂಕ ನೆಂಪಿಪಡು ತರವಾಡ ಕುಲ ದೈವೋ ಸ್ವಾಮಿಂದು ನಮೋ ಗುಣೊಟ್ಟು ಒಂದು ಸುಗಿತೋ ನೋಡು ಗುಣೊಟ್ಟು ಒಂದು ಸುಗಿತೋ ನೋಡು ಗುಣೊಟ್ಟು ಒಂದು ಸುಗಿತೋ ನೋಡು. ಮಧ್ಯಸ್ಥರೇ ನಮ್ಮೊಂದು ಬತ್ತಿನ ನಂಬಿಕರ್ತವ ಮಧ್ಯಸ್ಥರೇ ಇನಿ ಸಂತೋಷದ ದಿನ ಸಂಭ್ರಮದ ದಿನ ಕುಲಕೋಟಿ ಕುಟುಂಬ ಪತ್ತಪ್ಪೆ ಜೋಕುಲು ಎನ್ನ ಪಾಪದ ಸಂಸಾರದ ಭಕ್ತಿಗೆ ಮೆಚ್ಚೊಂದು ಅಮೃತ ಭಾಗ್ಯದ ಮದಿಪಿಗೂ ಮಾನ್ಯತೆ ಕೊರ್ದು ಈ ಧರ್ಮ ಚಾವಡಿದ ಮನ್ನಡು ಪಾಪದ ಸಂಸಾರದ ಭಕ್ತಿಗೆ ಮೆಚ್ಚೊಂದು ಉಂಡಾಯಿ ನಂಚಿನ ಪುರ್ತುಗಳಿಗೆ ಇನಿತಾತು ದಿನಟ್ಟು ಎನ್ನ ಪಾಪದ ಸಂಸಾರ ಏನನ್ನು ಉಂಡು ಮಲ್ದೇರು
ದಾಯೇನುಂಡು ಮಲ್ತೆರಿಗೆ ಏರೇ ನಿನ್ನ ಸಂಸಾರ ಇದಾನೆ ಎಂಕಲ್ನ ಕುಟುಂಬದ ಈ ದೈವ ವಸಯಾದ ಭಾತಿರನ ಖಾಲಿ ದರಿಪುರಾಣ ಬಂದು ಎಂಕು ಗೊತ್ತುಂಡು ಮಧ್ಯಸ್ಥರೇ ಎನ್ನ ಒಂಜಿ ಕೋಪದ ಸಂಸಾರಡು ಮಾತಿರ್ಲ ತೋಜು ಜರತೆ ಅಣ್ಣ ಮಾತಿರ್ಲ ಇಜ್ಜೇರ ಕುಲ ಇತ್ತಿರದಂಡ ಮಾತಿರನವರ ಪಿದೆಯಲ್ಲಿ ಸ್ವಾಮಿ ದೈವ ಎನ್ನ ಮೆಗ್ಗೆ ಬೊಕ್ಕ ಎನ್ನ ಚಿಕ್ಕಪ್ಪೆ ಅಕಲ್ನ ಇಲ್ಲಲ್ದು ಏರ್ಲ ಬತ್ತೀಜೇರು ಅಕ್ಲೆಗೆ ಎಂಕ್ಲೆನ ಮಿತ್ತು ಕೋಪ ಏರು ಬತೀಜರು ದಾಯ ಬತೀಜರು ಪಂಪಿ ವಿಚಾರ ಮಾಯಾಯಿನ ಎಂಕು ಗೋಚರುಂಡು ಅಣ್ಣ ಯಾನು ಕೇನೊಡತೆ ಗೊತ್ತಿದ್ದದಾಯ್ತು ಈ ಕರ್ಮನು ಕೇಳೋಣ ದಾಯ್ತ ವಾಜ್ಯ ಉಂಡು ಪಂಡದು ನೀಕು ಗೊತ್ತುಂಡತ್ತ ಅಪಗಂಡ ಈ ಸರಿ ಮಲ್ಪೋಡು ಸಂಸಾರದಲ್ಲಿ ಕೆಲವು ಪುರ ವ್ಯಾಜ್ಯ ನ್ಯಾಯಲುಂಡು ಮಾಯಾಯಿನ ಎಂಕ ಪ್ರತಿಯೊಂಜಿಲ ಗೋಚರುಂಡು ನಂಬಿ ಸಂಸಾರ ಬಂಗದ ಕಾಲೋಡು ಮಗ ಕೊಂಜಿ ಬೇಲೆ ಆವಡು ನೆನತಿನ ಬೇಲೆ ಅಂಡ ದೈವಗು ಕೊರ್ಪೆ ಬಂದು ಬಂತಿರು ಅಂಚ ಪರಕೆ ಬಂಡಿನ ಸಂಸಾರ ಇನಿ ಬೈದೇರಾ ಎಂಕ್ಲೆಗೆ ಈ ವಿಚಾರ ತೆರೆದಿಜಿ ಎಂಕಲ್ನ ಇಲ್ಲಡೆ ಬತ್ತಿನ ಪೊರ್ತುಡು ಎಂಕ್ಲೆನ ಕುಟುಂಬದಕ್ಲು ಹಿರೇಗೆ ಪಂತಿನ ಪರಕೆ ಆದುಪ್ಪು ಆಂಡ ಪಂಡಿನಕ್ಲಿಗೆ ಇತ್ತೆ ನೆನಪುಂಡದಾದನ ಗೊತ್ತಿಜ್ಜಿ ಪಚ್ಚು ಸದಾನಂದನ ದೈವ ಏನೊಂದುಂಡು ಸಚಿನಿಗೆ ಬೇಲೆ ಆವಡು ಬಂದು ಪರಕೆ ಬಿದಿ ಪಂತರ ಅತ್ತೆ ಇಂಚಿನ ಕೊರ್ಪೆ ಬಂದ್ರೆ ನೆತ್ತದರ ದೈವಕ್ಕೆ ಏನೊಂದುಂಡಲ್ಲ ಪರಕೆ ಪಂಡದಿಪ್ಪರ್ಲೆ ಒಮ್ಮ ಅಂಡ ಎನ್ನ ಮಗಕ್ಕೆ ಬೇಲೆ ತಿಕ್ಕಿನ ವಾ ಪರಕೆ ಪಂಡದಲತ್ತು ಆನ ಪರಿಶ್ರಮ ಮಾಡುಮೆ ಎಟ್ಟ ಕಾಗ್ತದೆ ಅದು ಕಂಪ್ಲೀಟ್ ಬೇದಿಕ್ಕದಿಲ್ಲ ಯಾರು ಓಡೆಗ್ಲಾರ್ಪಿ ದೈವ ಪಂಡದ ಅನ್ನಂದ ತುಕ ಏನನ್ನೋರ ಲೆಪ್ಪಡಾಡಿ ದೈವದ ಕಾರಣಿಕ ಯಾಳ ತೂಪೆ ಮೇಹ ತೂಪೆ ಬರ್ಪುಜಿ ಮಲ್ಲಿ ದೈವದ ಕಾರ್ಮಿಕದ ಬಗ್ಗೆ ಪಾತಿರಬೋರ್ಚಿ ಇರಡ ಪಾತಿರ್ದು ನಾಲ ಪ್ರಯೋಜನ ಇಚ್ಚಿ ನಂಬಿನಕ್ಲೆಗೆ ಇಮ್ಮುನು ಕೊರ್ಪಿನ ದೈವಯಾನು ಪಂಡಿ ಬರಕ್ಕೆ ಬೇಲೆ ಆಯಿ ಕೂಡ್ಲೆ ಕೊರ್ಪೆ ಪಂಡಿ ನಾವು ಕೊರಡಿತ್ತಂಡು ಸಂಸಾರ ಗಿನಿ ಮರತ್ತು ಪೋದಿಪ್ಪು ಅಣ್ಣ ಗೇಣ ಪುಟ್ಟವನ ಎಂಚ ಬಂದು ದೈವಾಯಿನ ಎಂಕ ತೆರಿದಂಡು ಅಂಚೆನೆ ಎಂಕಲ್ನ ಒವೇ ಲೇಸಿಗೆ ಬರಂದಿನ ಎಂಕಲ್ನ ಕುಟುಂಬದಕ್ಲೇನು ಪೂರ ಇಡೇ ಬತ್ತದು ಸೇರ್ಬಿಲ್ಲಕ ಸ್ವಾಮಿ ದೈವ ಆಯ್ನ ಈಯೇ ಮಲ್ಪುಡು ಎನ್ನ ಪಾಪದ ಸಂಸಾರನು ಒಟ್ಟುಗು ತೂವೋಡು ಅಕ್ಲೆ ರಂಜುಕೊಂಡ ಬೇರೆ ಬರೋಡು ಪಂಪಿ ಇಚ್ಛೆ ನಾವು ಅಕ್ಲೆಗೆ ಗೇಣ ಪುಟ್ಟಾದು ದಂಟದ ಅಕ್ಲೆಗೆ ಕಿನ್ಕದ ಅಂಡಲ ಕುಡ ಒಂಜಾಪಿಲಕ ಯಾನ ಮಲ್ಪಾದು ಕೊರ್ಪೆ ದೈವದ ಕಾರಣಕ್ಕೆ ಎಂಚಿನ ಬಂದು ತೋಜಾದು ಕೊರ್ಪೆ ದೈವ ಉಲ್ಲೆರಿಗೆ ಎಂದು ಬಂದ್ಪಾದು ಕೊರ್ಪೆ ಅಂಚನೆ ಸಂಸಾರಗೂ ಮಾತ ಪಂಚಿನ ಪರಕೆ ಉಂಡ ಪಂಡಿನವು ನೆನಪಿಪ್ಪಡು ಪಂಪಿ ಮದಿಪುನು ಕೊರ್ದು ನಂಬಿನಕ್ಲೆಗೆ ಇಮ್ಮುನು ಕೊರ್ದು ದೈವದ ಕಾರಣಕ್ಕೆ ಎಂಚಿನ ಬಂದು ತೋಜಾದು ಕೊರ್ಪೆ ತೋಜಾದು ಕೊರ್ಪೆ ತೋಜಾದು ಕೊರ್ಪೆ ಮನಿ
ಪಂದೆ ಕುಲ್ಲು ದೈವದ ಬಗ್ಗೆ ಪಾತೆರೊಡ್ಚಿ ಆ ಯೋಗ್ಯತೆ ನಿಕ್ಕಿಚ್ಚಿ ಯೋಗ್ಯತೆ ಬಗ್ಗೆ ಈ ಪಾತೆರೊಡ್ಚ ನಾಯಿ ಯೋಗ್ಯತೆ ಬಗ್ಗೆ ಪಾತೆರೊಡ್ಚಿ ತಾನೆ ಮೆಗ್ಗಿಯಾಗಿ ಸರಿಗಟ್ಟು ಪಾಲ್ಗೊಳ್ಳ ತೀರಂದ್ರೆ ಯೋಗ್ಯತೆ ಬಗ್ಗೆ ಪಾತೆರೊಡ್ಚಿ ರಾಜ್ಯಕ್ಕೆ ನಿಕ್ಕು ಮಾತ್ರ ಗೊತ್ತು ಎಕ್ಕಳ ಗೊತ್ತುಂಡಿಯಾ ಈರ್ದಾಯ್ ಬಾಯಿ ಬತ್ತಲೆಕ ಮಾತಾಡೋದಿಲ್ಲ ಈರಣ ಚಿಕ್ಕಪ್ಪೆ ಎಂದು ಮಾಡಾರ ನಾಚಿಗೆ ಹಾಕು ನಿಂಗೆ ಚಿಕ್ಕಪ್ಪೆ ಪಂಡದು ಲೆಪ್ಪನ ಪುಜಿಂಡ ದೊಡ್ಡಪ್ಪೆ ಅಂಡದು ಲೆಪ್ಪು ದಾನೆ ನಿಕ್ಲ ಅಮ್ಮೆ ಮ್ಯಾಗೆ ಸೇರೊಂದು ಹಾಕೋಣ ತುಕಮೆ ಹಾಕ್ಲೆ ಮುಟ್ಲೆ ಮೇಲೆ ಈರೆಗೆ ಹಾಕೋಣಂಜಿ ನಾಯಿಗೆ ಹಾಕೋಣಂಜಿ ಆಯ್ತು ಮಾಡೋಣ ತುಕ ತುಕ ಕುಡರ ಬಗಲಿ ಆರು ಏನೋ ಸುದ್ದಿಗಳಿದ್ದಿ ಆರು ಆರ್ನಾತಿಗೆ ಉಳ್ಳೇರು ಒಕ್ಕಡ ದಾಯಿಗೆ ಕಿರಿಕಿರಿ ಬರ್ಬಾರು ಪಿಕ್ಚರ್ ಬರ್ಬಾರು ನಾಯಿಗೆ ಆಣ ನೀ ಹತ್ತೊಂದು ಮಾರ ಆಣ ನಿಕುಲಿಜ್ಜ ನಾ ಹಿಡ್ದು ಕಾಡ ನಿಕು ಅವು ನಮ್ಮ ಮನೆಗೆ ಗುರು ಬಲ್ಲ ಎಂಕಲು ಬುಡಿ ಅಲ್ಲಲ್ಲ ಯಾನ್ ಬುಡೆ ನ್ಯಾಯ ಬೋಡು ಯಾನೆ ಪಂಡಿ ನಾವು ನೆನಪಿಪ್ಪಡೆ ಒಂದು ಸುಗಿತೋ ನೋಡು ಬದುಕು ಸಂತೋಷೋಗು ನೆನೆ ತಂದು ಪರಕೇನು ಬದುಕು ಸಂತೋಷೋಗು ನೆನೆ ತಂದು ಪರಕೇನು ಪಂಡಿನವು ನಂಕ ನೆಂಪಿಪಡು ಪ್ರಸಾದ ಬಂದು ಸಮ ನಿಂಗಿದೆ ಅನ್ನಂದು ಯಾನು ಪ್ರಸಾದ ಬಂದದ್ದು ನಿಂಗದ ನಿಗ್ಗಲ ಪ್ರಸಾದ ದೊಟ್ಟುಗು ತೀರ್ಥಲೆಗೆ ತಂದಿಜಾರ ಅವೆಲ್ಲ ಬಂದು ಜಾರಿ ಅಗೇಲ್ದಾಡ್ಲು ಪೋಯ್ನಲ್ಪ ತೀರ್ಥ ಪ್ರಸಾದ ಕೊರ್ನೇನು ಬೊರ್ಚಿ ಇದು ಮಂಡ್ರವಲ್ಲಿ ಅಂದಂದು ನಿಗಲ ತೂಂಡನೆ ಗೊತ್ತಾಪು ನಿಂಗೆಲೆರೆಂದು ನಿಂಗೆಲ್ಲರ ಮಾತ್ರ ಆಂಡಿ ಯಾನು ಹೋಗೇಲೆ ಹಿಂಗಿರಿ ಓಳು ಮಾತ್ಮೆ ಪಡು ಮಾತ್ರ ಹಿಂಗಿ ಪಡು ರಾಡಿ ಉಳ್ಳೆ ತಾಯಿ ಓಂಗಾರ ಓಂಗಾರತಿ ಮುಖ ನಲಿಪರ ನಲಿಪರ ದೇ ವಾಸು ಆನ ನೀ ವಿಷಯ ಗೊತ್ತ ನಿಕ್ಕೆ ಗಾಜರಿಂಗ ಬಣ್ಣ ಅಯ್ಯ ಮಲ್ಲ ಡ್ಯಾನ್ಸರ್ ಅತ್ತ ದಾದ ಪಣಂದೂರ ಲಿಂಗಪ್ಪಣ್ಣ ಈತೆಲ್ಯ ಪ್ರಯಾಡಿ ಅವು ಸೀಕ್ ಬರ್ರ ಬಲ್ಲಿತ್ತಿನಿ ಪಾಪ ಮಾರೆ ಈತೆಡ್ಡೆ ಜವನ್ಯಗೆ ಈ ಸೀಕ ಬರ್ರ ಬಲ್ಲಿತ್ತು ಪಾಪ ಲುಂಗುದೆ ಬೋತಿ ಅಮ್ಮೆರೆಗೂ ಸಮತೆ ಇದು ಪ್ರಾಯ ದಿಪ್ಪಂಗಿ ಅತ್ಯ ವಾಸು ದಾದಾಣಿ ಬೇಗ ಊತ ಪೌಯ್ಯ ಕ್ಯಾನ್ಸರ್ ಕ್ಯಾನ್ಸರ್ ಅತ್ತನ್ನ ಅಂಜನ ಏರ್ಸಾದಿಪ್ಪು ಅಯ್ಯೋ ದೇವರೇ ಏರ್ಸಲ ತನ್ನ ಅಂಜನ ಬಿಪಿ ಶುಗರ್ ಓ ದೇವರೇ ಬೇರೆ ಏರ್ ಬಂದ್ಕೊಂಡು ಮಾರದೆ ಲಿಂಗಪ್ಪ ನಿಂತಿನೇ
ಬಿ ಶುಗರ್ಲತ್ತು ಕ್ಯಾನ್ಸರ್ ಲತ್ತು ಏರ್ಸಲತ್ತು ಡ್ಯಾನ್ಸರ್ ನಲ್ಪಿನ ಡ್ಯಾನ್ಸರ್ ಅಂಚ ಬಂಡ ಯಾವಂದು ಈ 2 ಸ್ಟೆಪ್ ಪಾಡ್ತೋಜಲ್ಲ ಕರೆಕ್ಟ್ ಗೊತ್ತಾಪು ದಾದಂತ ಮರಲು ಹತ್ತೆಂದು ಇಂದ ಪುರಾಣಿ ನಾವು ಚಮ್ಮಿನ ಮತ್ತೆ ಎಂಗೇಜ್ಮೆಂಟ್ ದಾನಿ ನನ್ನ ವಾಣನ್ನದ ಡ್ಯಾನ್ಸ್ ಯಾ ಒಟ್ಟೆ ಮುಟ್ಟ ಡ್ಯಾನ್ಸ್ ಬಂಡ ಒಂದು ಕೋಟಿ ಮೇನ ಅಲಿಪುಣ ಒಂದು ಕೋಟಿ ಮೇನ ಮೆಗ್ಗೆ ಡಿಜೆ ಬಂಡ ಮರಡಿಕುಲ ನಿಮೆನ ಮೇರೆ ಕೂಲಿ ಕಟ್ಟಿ ಬರ್ತ ಅಲಿಪುಣ ಬೈತೆ ಓಡೆ ಮುಟ್ಟ ಗೊತ್ತುಂಡ ಸೌಂಡ್ ಆಫ್ ಆಗಿಟ್ಟು ನಾನು ತೊಂದಿತ್ತು ಸೌಂಡ್ ಆಫ್ ಆತಜಿ ಎಂಕ ಸೌಂಡ್ಗೆ ಏನಂದಿತ್ರಿ ನಂಗೆ ನಲಿಪರ ನೋಡತ್ತೆ ಸೌಂಡ್ಗೆ ನೋಡಾತೆ ಎಂಕ ಸೌಂಡ್ಗೆ ಅಂತ ನಾನು ನಂತಂತೆ ನಿಂಗ ಬಣ್ಣ ಸೌಂಡ್ ಆಫ್ ಆಯ್ತು ಹೋಯ್ತ ಸೌಂಡ್ ನಲ್ತೊಂತೆ ಎಂಚ ಹೋಯ್ತ ಸೌಂಡ್ ನಲ್ತೊಂತೆ ಜನರೇಟ್ ದಾ ಇರು ಸುಳ್ಳು ಕಂಡ್ರಲ್ಲ ಲಿಂಗಪ್ಪಣ್ಣ ಜನರೇಟ್ ಸೌಂಡ್ ಅತ್ತು ಹೋಗ್ಲತ್ತು ಎಂಕ ಪದ್ಯಗೆ ಏನಂದಿತ್ತೀನಿ ಏನಕ್ಕೆ ನಲ್ತಂತೆ ಇಂಕ ಪದ್ಯಗೆ ಏನಂತೀನಿ ಅಂಚೆ ನಲ್ತಂತೆ ಅತ್ತಿ ಅವು ಪದ್ಯ ಬಂದು ಮಂತ ಎಂದು ಬಂಡಾರತ್ತೆ ಅವು ಇರೆಂಚ ಬಂಡಾರು ಎಂಚ ಪದ್ಯ ಬಂದು ಮಂತನ ಎಂಚ ಬಂಡಾರು ಎಂಚ ಬಂಡ ಪದ್ಯ ಬಂದು ಅಂದ್ರೆ ಯಾನೆ ಇತ್ತೆ ಪದ್ಯ ಬಂದು ಅಂತಾನೆ ಈರಲಿಂಗಪ್ಪಣ್ಣ ಇವಂಕು ಗೊತ್ತೇ ಹಚ್ಚಿಚಿ ಓಟೆ ಗೊತ್ತಾಪುನ ಮಾರೆ ಮೂಂಗ ಮುಟ್ಟ ನಿಂಗೆ ನನಗೆ ಓಟೆ ಗೊತ್ತಾಪ ಅಂದ ಬೇರೆ ಏನು ಮತ್ತೆ ಕೊರ್ಪಣೆ ಗೊತ್ತಾಪುದು ಈಗ ಪರ್ಪಣೆಗಳು ವಿಲೈ ಬಲೆ ಪ್ರಮೋದರ್ನಲ್ಲಿ ನಿಂತಾನೆ ಒಂದು ಅಗ್ಗೆಲ್ದವನ ಅಲ್ಲಿ ಅಗ್ಗೆಲ್ದವನ ಹೋಗಿ ನಾನು ಅರ್ಪು ಕಟ್ಟು ನಿಂತಾನೆ ಬರ್ರ ಬೋತೀನಿ ಮಾರೆ ಬರ್ರ ಬೋದು ಗುಲಾಯಿ ಬೋದು ಬಿಜಯ್ ಬಂದಾಗ ಇಂದು ಬರ್ರ ಕೂಡ ಧರ್ಮಗೂ ನಾಚಿ ಕಟ್ಟದ ಈ ಲಿಂಗ ಬಂದಲ್ಲಿ ಎತ್ತೇರು ಒಟ್ಟು ಎಲ್ಲ ಮರ್ಯಾದೆ ಬರೋದು ಎತ್ತೇರು ಭಾರಿ ಖುಷಿಯಾನ್ ಮಾರೆ ಭಾರಿ ಖುಷಿಯಾನ್ ತಂಪಾಡು ಇದು ಇವರು ಎದುರುಗಳ ಭಾರಿ ಖುಷಿಯಾವು ಧರ್ಮ ಕಲೆ ಉಂಟು ಅಂದ್ಯ ರೆಪ್ಪಣಗರ ಅಪ್ಪೋಡು ನಮ್ಮ ಆಂಕರ ತೋಜರವಲ್ಲಿ ಬಲ್ಲಿಂದು ಇಮೇನಿ ಬರ್ಪೇದನ ಬಂಜರ ಬರ್ತೋಲಿ ಕಾದ ಕಲಿಯ ಹತ್ತಿ ಬಕ ಗೆಂಡೊಲಿದ ಬೊಂಡ ಓ ದೇವರ ಗೆಂಡದ ಬೊಂಡನ ಉಷ್ಣಾದ ಮಾರ ಎಂಕಲ ಧರ್ಮ ಕಲೆ ಆಯ್ತ ಮಾರ ಒಂಚೂರು ಅಂತಲೇ ಐತೆ ಇರ್ಬೇ ಒಂದು ಪನಿ ತುಂಚಿರ ಬಿಜೆ ಮರೇಗಿ ಈ ದೂರ ತೀರ್ನೊಟ್ಟಿಗೆ ಬಟ್ಟಿದ್ದೇನೆ ಒಂದೇ ಉಂಟಿಲ್ಲ ಬೇರೆ ಬಾರ್ಬೆ ನೀರಿ ಓಲ ಕಜವದ ರಾಸಿ ನಿಂತೆ ನಾನು ಪೈಸೆ ಎಂತ ಹೆಸರು 10 ವಯಸ್ಸು ನಿರ್ವಹಿಸ್ತೇನೆ 10 ವಯಸ್ಸು ಇರೋರ್ತಿ ನಾನು 100 ರೂಪಾಯಿ ಉಂಟು ಅವು ಹೆಂಗತ್ತ ಸ್ವಲ್ಪ ರಿಕ್ಷಾದೆ ಮಾರೆ ಕೊಂಚ ಗೊತ್ತಲ್ಲ ಬೋ ಅಂತ ಅಂತ ಬಾರಿ ಬಿತ್ತೆ ಮಾರೆ ಅಂತಾರೆ ಅಂತಪ್ಪ ಸುಳ್ಳ್ಯಾರ್ತು ಹತ್ತಿನ ಅಂತ ಅನ್ಪೆ ಇದೀಗ ಅಷ್ಟು ರಿಕ್ಷಾ పోయినా మారే అయితే ఉంబేరు కోట ఉంటే నటనేరు కోట ఇది ప్రయత్నం ఇంట్లో పెట్టి ఒత్తు బయటికి 10 ರೂಪಾಯಿ ಚಿಲ್ಲರೆ 10 ರೂಪಾಯಿ ಏನಾರೆ ಅಂಚೂರು ಬುಕ್ಕದಾಯ್ತು ಒತ್ತುಂಟ ಈ ಚಿಲ್ಲರೆ ಐತಿರಿ ಜೆತ್ತಿನರೆ ನಸಿಯರ್ ಬಿಜಿಂತಿ ಓಟೆ ಮನಸ್ಸು ಅಲ್ಪ ಬೇರೆ ಕಾಸನ್ನು ಎಂತ ಮನಸ್ಸು ಅಲ್ಪ ಅದೇ ಅವಂದು ಲಿಂಗಪ್ಪಣ್ಣ ದಾದನ ಬಂತಿಲೆ ಕಾಣಿಸುವಾರೆ ಉಣಸ್ಸುಗೂ ಬರ್ತಾವ ನಾನು ಉಣಸ್ಸು ಬರ್ತಾನೆ ದಮರೆ ದಾಯ್ತು ಒತ್ತುಂಟ ನಾನು ಕೋಟೆನೇ ಇದೆ ಬರೋ ತುಂತಿ ಲೆಕ್ಕ ತೊಂತಿದ್ದೆ ಬುಕ್ಕದಾಯ್ತು ಅಂತ ಒತ್ತುಂಟ ಕೋಟೆ ಅಂತ ಏನ ನಾಟಕ ಕಲೆತ್ತೀನಿ ಅಂಚಂಟತ್ತ ಆ ನಿದ್ರೆದ ಅಮಲ್ತುಂಟತ್ತ ಎತ್ತಿನ ಅಲ್ಲಿ ಬಜೆತ್ತಿ ಹಾಕಿಂತಿ ಅಂತ ಅನ್ಪೆ ಇದ್ಯಪ್ಪ ಐತೆ ಏನು ಏರು ನೋಡಿ ನಾನು ಜಯಕರಿ ಎಲ್ಲಿ ಬರುಂತು ಸುಳ್ಯಾರ್ತು ಜಯಕರಿ ಎಲ್ಲಿ ಬರು ಜಯಕರದಲ್ಲಿ ಅಂದ ಅಂತಪ್ಪ ನಮ್ಮ ಎಲ್ಲ ಪರಮಾನ ಅಂತಿ ಅಯ್ಯನ ಬಾವಿ ಹೇಳ್ತಿ ಅಯ್ಯನ ಬಾವಿ ಹಾಗೆನ್ನ ಕಂಕಟಿನ ಹತ್ತನೇ ತೋರ್ತೀನಿ ಅಂತ ಅನ್ಪೆ ಬುಕ್ಕೊಂಟತ್ತ ಆಯ್ತ ಎನ್ನ ಕಂಕಟಿನ ಮತ್ಮೇನೆ ತುಕ್ಕೋರು ಅಪ್ಪ ಅದೇ ನಂಗೆ ಇಟ್ಟಿದ್ದೇನೆ ಅದೇ ಜಲ್ಲಿಗುತ್ತನಾರೆ ಇಂದು ಆರು ಪಾಠ ಅಂಗಿ ಕುಂಟಿದ್ದಾನೆ ಎಂತೀರಿ ಉರ್ಪುಲಿ ಕೊಡು ಸೇ ನಾನು ತಮಾಷೆ ಬಂಟಿನವ್ರೆ ದಾಯ್ತು ಹೊತ್ತುಂಡ ಕಂಕಟಿನ ಮತ್ಮೇನ ತಕ್ಕನ ಎದ್ದೆ ಇನ್ನ ಇತ್ತೇಂದ
ದೇರದೇಟೆಯಾಗು ರಳವಮ್ಮಿದ್ದು ಹಾಕುಂಡತ್ತ ಯಾನೇ ಕೊಡ್ತೀನತ್ತಂತೆ ಆನ ಇದ್ದು ಒಂಜಿ ನಯ ವಯಸ್ಸಿಗೆ ತೊಂತಿಪ್ಪ ಅಂದಂದಂದು ರಿಕ್ಷಾ ಕೊರಿಯರ ಮಾತ್ರ ಈ ಜಂಡ ಕಾಸಿಜ್ಜಿ ಬೇತಾಗ್ಲ ನಟ್ಟು ಅಂದ್ರೆ ಇದು ನಾಟಕಲಾರ ಬರೇ ನಜನರೆ ಅಮ್ಮೇರು ಇದೇನು ಅಮ್ಮೇರು ಒಡೆ ಅಮ್ಮೇರು ಬೇರೆ ಇಂಬೇರೆ ಅನ್ನನ ಆ ಬನ್ನವಾರ ಇದು ನಾಟಕಲಾರ ನಾಟಕನಾರೆ ನಾಟಕ ಇಂಗಿತೆ ಹೇಳ್ಪಾರಂడి ಕುಲ್ಲಲ್ಲಿ ಬಲ್ಪೇಟೆ ಮೂಲು ಮಣ್ಣುಂಡು ಮಣ್ಣುಂಟಾರೆ ನಮ್ಮ ಯಾವನಿ ಗೋಣ್ಯ ನತ್ತು ಅತ್ತು ಗೋಣಿ ಇಚ್ಚಿ ಮಾಸ್ಟ್ರೆ ಮುಳ್ಳು ಗೋಣಿ ಇಚ್ಚಿ ಅಪ್ಪ ಬರ್ತೀವ ತರ್ಕ ಬಟ್ಟಿ ಐತೆ ಮರ ನಾಯ್ತಿ ಆಯ್ರ್ದ್ಯಾನ ಸುರುತೆಕ್ಕೆ ಕುಲ್ಲುತ್ವೆ ಅವೇನಾಟ ಅಂತೀನಿ ಸುರುಗುಳ್ಳು ಉಂಟು ಇದು ನಾಟಕ ಎಂಟಾರತ್ತೆ ನಾಟಕ ಉಂಟತ್ತ ಏನ್ ಸತಾರ್ನ ಉಂಟತ್ತ 4,000 ಆಜಿ ಟೀಮುಟಿ ಅಟ್ಟು ಅಂತಿದ್ದೆ 4,000 ಆಜಿ ಟೀಮುಟಿ ಅಟ್ಟು ಅಂತೆ ಸಾವಣಿನ ಈಗಾಯ್ತಂಡಿ ಇದೇ ರೇಗ ನಿರ್ಪಣೆ ಕೊಂಚ 10-15 ಟೀಮುಟ್ಟುಳ್ಳೆ 15 ಟೀಮುಟ ಅರುಳ್ಳೆ ಒಕ್ಕಡೆ ಬಂದ್ರಲ್ಲಿ ಗೊತ್ತುಂಟೆ ಏನು ನಾಟಕದಾರಪ್ಪೆ ಅಂತಪ್ಪ ನಾಟಕದಾರಪ್ಪೆ ಅಂತ ಏನು ಸಾಧಾರಣ 25 ನಾಟಕ ಬರುತ್ತೆ ಕರೆಕ್ಟ್ ಮಂಡೆ ಹೋದ್ರು ಐಜನ ಕರಿತೀಯ ಲಿಂಗಪ್ಪಣ್ಣ 25 ನಾಟಕ ಬರಿತೀನಿ ಬುದ್ಧಿ ಬಂದು ಮಂಗಳ ಎಂಕಾತದ ನಾರಗತ ನಿಕ್ಕೆ ನಿರ್ಮ ಎತ್ತು ಹಚ್ಚಿದೆ ಹೆಜರೆ ಮಾಸು ನೆರ್ಪುಣಿಯರು ಕಾವಡಿಂಚ ಆಯ್ತಾರೆ ಏನು ಹೆಂಚಿನ ಹಚ್ಚಿದೆ ಏನು ನಾಟಕದ ಉತ್ತರತ್ತ ಹಂಚಿದೆ ಎತ್ತು ಹಚ್ಚಿದೆ ಅವಳ ನಾಟಕದ ಉದಾರ ಅಂತ ಮಾಸ್ಟ್ರೆ ಬೇತೆ ಉಪುರ ನಾಟಕ ಬರೀತಾರೆ ನಿಕ್ಕಿದೆ ತೆರಿಯಂಗ ಅಂತ ಕೇಳಿನ ಮಾರ್ರೆ ಎಲ್ಲ ಅವೇನೇ ಅಂತೀನಿ ನಿಕ್ಕಿದ ಎಂದಿ ಯಾಲ ಅವೇ ಕೇಳಿ ನಿಕ್ಕದ ಎಂದಿ ಚೆಕ ಇದಾಯ್ತು ಕಲ ಹಂಚಿನ ನಿಕ್ಕಿದ ಎಂತಿ ನಿಕ್ಕದ ಎಂದು ನಿಕ್ಕಿದ ಎಂತು ಅಂಟಿನ ನಿಕ್ಕದ ಎಂದು ಬಂದ್ರೆ ಯಾಲ ಅವೇ ಬಂದಿನ ಹೆಂಚಿನ ನಿಕ್ಕದ ನಾಟಕದ ಉತ್ತರತ್ತ ಅಂಚಿನ ಕೆಲವರು ಅನ್ಪಂತ ಇಲ್ಲು ನಾಟಕದ ಉತ್ತರ ಬೇತವು ಪೂರ ಬರೀತಾರೆ ಬೇಟೆನಾರೆ ಅಡಿ ಮೇಲೆ ಗುರ್ನಸ್ ಟಾಪಿ ಬಾರೆ ತೂಕದ ಗುಂಡು ದಾರಂದ ಸಿಮೆಂಟ್ ಒಯ್ಯ ರಾಜಾರೆ ನಿಗೀತೆ ಬೆಳೆಗಾಲ ಬರ್ತಾ ಇತ್ತು ನಾನು ಪೂರ ತೆಗೀತೆ ಆಯ್ತು ನೋಟ ಅಂಕಲ ಇಪ್ಪೊಂದು ಆದಿಕ್ಕ ವರ್ಷಂಗಿ ನನಗೆ ಹುಲ್ಲುತ್ತು ಆತಿರ್ಗ ಅಂದು ಮಾಸ ಅಂದು ಒಂದು ಬಚ್ಚಿ ನಾನು ಸೂರು ಕುಳ್ಳುದು ಬಾತೇರ್ಗ ಐಶ್ಯ ಬಾರ್ಸೋ ಕಾ ಬ್ರದ ಇವೆ ನಾನು ದಾಯ್ತಾರೆ ನಾನು ನಾಟಕದ ಉತ್ತರತ್ತ ಅಂತೀನಿ ಕಾರ್ದು ಕಲ್ಲ ಕೂದಲು ಅಂತಿಲ್ಲ ದಾಯ್ತು ಹಂಗನ ಜೋಕ್ಲಪ್ ನಂಜ ಕಾಚಾನಿ ಇತ್ತ ಅವು ನಾಟಕದ ಉದಾರ ಅಂತೀನಿ ಸೆಕ್ಕಿ ನು ಬರ ಹೀರ ಬರುತ್ತೆ ನನ್ನ ಮಾಸ ಅತ್ತಿ ಬಿತ್ತೂರ್ತು ಉತ್ತೂರ್ತನೆ ಯಾನೇವರ ಎತ್ತಿನಾರೆ ಏತು ಸಿಕ್ಕಿದ ಎಪಿಸೋಡ್ ಹತ್ತು ಗೊತ್ತಿನ ಇಲ್ಲಿ ಏನಾರೈತಿ ಅಷ್ಟೇ ಯಾರ ಸುಮಾರು ನಾಟಕ ಬರುತ್ತೆ ಅಂದ ಒಂಜಿಲ ಪ್ರದರ್ಶನ ಅವಂದು ಮಾಸ್ಟ್ರೆ ಅವು ಇಂಗ್ಲಿಷ್ ಬೇರ್ನ ಅಂತ ಬೇರ ಕುಡೊಂದುಂಟು ಎಂಕಲ ಒಟಾಡುಂಡತ ಇಂಗ್ಲಿಷ್ ಪೇಪರ್ ಓದ್ ನಂಡ ಬೇರೆ ಮಾತ್ರ ಇಂಗ್ಲಿಷ್ ಲಿಂಗಪ್ಪನ್ನೆ ಬಂದು ಇಂದು ಲಿಂಗಪ್ಪಣ್ಣ ಏನ ಮೇಲೆ ಇಂಗ್ಲಿಷ್ ನಾಟಕ ಪ್ರದರ್ಶನ ಇತ್ತದ ಆಯ್ತಾ ಡ್ಯಾನ್ಸ್ ಕೊರಿಯೋಗ್ರಫಿ ಎನ್ನ ಡ್ಯಾನ್ಸ್ ಕೊರಿಯೋಗ್ರಫಿ ಎನ್ನ ಓ ಡ್ಯಾನ್ಸ್ ಕೊರಿಯೋಗ್ರಫಿ ಅಂದ ಕೊರಿಯೋಗ್ರಫಿ ಅವೇ ಕೊರಿಯೋಗ್ರಫಿ ನೃತ್ಯ ನಿರ್ದೇಶನ ಅದಂತ ಮಾಸ್ಟರ್ ಬಾರಿ ಮಲ್ಲ ಡ್ಯಾನ್ಸರ್ ಅತ್ತ ಏನಿಬೇನೆ ಒಂದೇ ಕೋಟಿದ ಎಲ್ಲ ಕೋಟಿ ಡ್ಯಾನ್ಸ್ ಮಾಡ್ತೀವಿ ಒಲುರಾರೆ ಮೇನ ಮದ್ಮೆದಲ್ಲಿ ಮೇನ ಇಲ್ಲೋಕೆಲ್ದಲ್ಲಿ ಮೇನ ಎಂಗೇಜ್ಮೆಂಟ್ ಮೇನ ಸಾವದಲ್ಲಿ ಸಾವುದಲ್ಲ ಡ್ಯಾನ್ಸರ್ ವಿಂಚಿ ಸಾವುದ ಡ್ಯಾನ್ಸರ್ ಒಂದು ವಿಷಯ ಗೊತ್ತಿಲ್ಲ ಈ ಟಿವಿಡಿ ಬರ್ಪನತ್ತ ಡ್ಯಾನ್ಸ್ ಕರ್ನಾಟಕ ಐಕ್ಲ ಬೋತಿಂಬಿ ಅಂತ ಟಿವಿಡಿ ಬರ್ಬೇಕು ಟೀಟೆ ಟೀಟೆ ಅರ್ಪಣ ಏನಂಜಿ 25 ವರ್ಷದ ಇಂಚಿದ ಟೀಟು ಅಂತಿಲ್ಲ ಯಾರೆ ಅಂತ ಅಂತಪ್ಪ ಟಿವಿ ತುಣ ಅಂತ ಅತ್ತೆ ಆಯ್ತು ಪ್ರೋಗ್ರಾಮ್ ಮಾಡ್ಕೊಡ ಆ ಪ್ರೋಗ್ರಾಮ್ ಮಾರೆ ಹೂವನ್ ಆ ಡ್ಯಾನ್ಸ್ ಇದೆ ಅವತ್ತ ಐತ ಏಪದಾರೆ ಕರಿಸಾಡ್ತಿದ ಇಸಾಡ್ತಿದ ಈ ಸರ್ತಿ ಕರಿಸಾಡ್ತಿದಾವೆ ಕರಿಸಾಡ್ತಿದಾವ ಕರಿಸಾಡ್ತಿದ ಬೇನ್ ತೂತಿದೀಯ ಈರು ತೂದಿಪ್ಪರ ಸಾಧ್ಯ ಹೌದಾನ
ಗಾಯ ಪಂಡ ಆಡಿಷನ್ ಫಸ್ಟ್ ರೌಂಡ್ ರಿಜೆಕ್ಟ್ ಆದ ಯಾವ ಲಿಂಗಪ್ಪನ ಯಾವ ಅವು ಪುರಾಣ ಕೇಂದ್ರ ದಾಯಗೆ ಧರ್ಮಕ್ಕೆ ಎನ್ನ ಮರ್ಯಾದೆ ದೆಪ್ಪುವರ್ ಮಾರ ದಮ್ಮ ಇಕ್ಕುರಂಟೇಷನ್ ಪೆರಲ್ಲು ಈ ಒಂದು ಆಡಿಷನ್ ಹೋಗಿ ರೆಕಮೆಂಡೇಷನ್ ಪೆರಲ್ಲು ಇನ್ನು ನಾನು ಸರ್ತಿವು ಇರೋ ಹರ್ಪ ಉಡರಬೋ ಇರೋ ಹರ್ಪ ಉಕೊಂಡಾತ ಇಷ್ಟನೇ ಓಪ ಬರ್ಪ ಓಪ ಬರ್ಪ ಅದೇ ಕುಂಟಾತ ಸ್ವಲ್ಪ ಆಯ್ತಾರೆ ಎಂದು ಎಂದು ಅಂತೀನಿ ಅಲಕಾಗಿರ್ಯಾರಟ ಮಾತಿರಲ್ಲ ಮೂಲೆ ಬಾತಿರೊಂದು ಎಟ್ಟೆನೆ ಅಂಡು ದಾಯಮಂಡ ಎಂಕ ಈ ರೀತಿ ಅಂಡ ಎನ್ನ ಅರ್ಧ ಮೇಲೆ ಆಯ್ಲೆಕ್ಕಲ್ಲ ಪಕ್ಕ ಒಂಜಿ ದೈವದ ಪ್ರಾರ್ಥನೆ ಹೇಳ್ತಾರೆ ಎಂಕ ಪುಂಡ ಅವರೇ ಗೊತ್ತು ಭಯಂಕರ ರಕ್ಕಸೇನೆ ಬಾತಿರಂడి నా బుకేజిన ఇంబేర్ నడద దైవలే ఇవర ప్రార్థన అన్కరరే అయితే వంతరత్తి ನನಗೆ ಎಲ್ಲ ಜೀವರಲೆ ಪೇರಂತೆ ಮಾತಲ್ಲ ಪೇರು ಮಾಸ್ಟರ್ ಅಪ್ಪ ದಿರ್ಪೆ ದೆ ಬುದಲ ಅರ್ಪಿಜಿ ಮಾರಾಯನೆ ಆ ಉಂಬೇರ್ ವಾಸುದೇವರಾವ್ ಕಕ್ಕಿನೇಜ ಆ ಕಕ್ಕಿ ಅಲ್ಪನ ಅದೇಲೆ ಪೇರಂತೆ ಪ್ರಮೋದರನಿಲ್ಲಡೆ ನೀವು ಹೋತಾರ ಆ ಮೂಲತ ಅಂದ ದಿರ್ಪೆದ ಚೂರಿ ಅಂತ ದಿರ್ಪೆ ಅನ್ನ ಅದೆಲ್ಲ ಹೋತೇನೆ ಅಂದ ಎಲ್ಲ ಜಿಲ್ಲೆ ಪೇರಂತೆ ಅಂದ ಅನ್ನ ಬೆಲಾಲ್ದಲೆ ಪೂಜೆರಡು ಅಲ್ಲೇ ಪೂಜೆರಪ್ಪ ಹೌದಾನೆ ಅವೇನಾನಿಲ್ಲ ಪಾತರ್ನ ಯಾರು ಒಲೆ ಉಲೈ ಪೈ ಅವರೇ ಅದೇ ಅದೇ ಲಿಂಗಪ್ಪಣ್ಣ ನಾನೇತು ದೈವಗೂ ಬಾಲ ಸರೊಂಡಿಗೆ ಒಂದು ಕಡೆ ತಂದು ತೋಚಿಂದು ಅವರ ಕೈ ಮುಗಿದು ಬರ್ಕಣ ಕೈ ಮುಗಿದು ಬರ್ಕುನ ಬಿಡ್ಚಿ ನಮ ಉಲೆ ಉಂತುಗ ಜಾಯ ಬಣ್ಣ ಉಣಸುಂಡತ್ತೆ ತರವಾಡ ಕುಲ ದೈವೋ ಸ್ವಾಮಿಂದು ನಮೋ ಗುಣೊಟ್ಟು ಒಂಜಾ ಒಂದು ಸುಗಿತೋ ನೋಡು ಬದುಕು ಸಂತೋಷಗು ನೆನೆ ತಂದು ಪರ ಒಂಜಿ ವಸ್ತುಲ ತೀರ ಜಾಗಡಿ ಇನಿ ಬೋಲ್ತುಗು ಫೋನ್ ವಲ್ತು ದೀತನ ಮೊಬೈಲ್ ಇತ್ತರ ತೋಜೋದಿಜಿ ಪಂಡ ದಾದಾಂಡು ಓಲಾ ಮಾಯಕನೆ ಆಂಡಾನ್ ನೇ ಓಯ್ ಆಯ್ತ ಮಾರಾಯ್ತಿ ನಿನ್ನ ಒಂಜಿ ಉಳ್ಳುದು ಸೈಯಲ್ಲ ಬಿಡುಪುಜ ದಾದಾ ಪಂಕುನ ತುರಗ ಬಾರಿ ಮೇಲೆ ಮಲ್ಪುನಾರು ತೋಜುಡು ಇದು ಏನ ಮೊಬೈಲ್ ತೋಜೋದಿಜಿ ಏನು ಮಿನಿ ದೆತ್ತರ ಅಂತ ನಿನ್ನ ಎಡ್ಡ ಸಂಗತಿ ಮಾರಾಯ್ತಿ ಅತ್ತೆ ನಿನ್ನ ಮೊಬೈಲ್ ಎತ್ತಿ ಎಂಕದಾಯ್ತಾ ನೋಡು ಮಾರಾಯ್ತಿ ಅವನ್ ಒಲಲ್ಲ ಬೋದು ಕೊಂಡಲ 100 ರೂಪಾಯಿ ಅದಿ ಅಂಜಾದ ಊರಿದು ಇದಕ್ಕೆ ಅವೆಲ್ಲ ಮುಕ್ಕುದಿತ್ವರಿ ಇದು ಇದೆ ಈರು ದೆತ್ತಿದ್ದಾರೆ ಪಂಡ ಒಬ್ಬ ಮೊಬೈಲ್ ಓಡೆ ಮುಟ್ಟು ಒಂದು ಸ್ವಾದಿನನೇ ಮೇಲೆ ಅದಿಕ್ಕೊಡು ಹಾಗೆ ಮೊಬೈಲ್ ಎತ್ತಿಕ್ಕೊಡು ಆ ಪಾಪದ ಬಾಲ್ಯಕ್ಕೆ ದಯ ಮಾರಾಯ್ತಿ ದೂರ ಪಾಡುವೈ ಮೊಬೈಲ್ ಈ ಒಲಲ್ಲ ಗತಿ ದಿಪ್ಪೋಡು ಇದೆ ಎಂಕ ಈ ನಾಳೆಕ ಮರಪ್ಪಿಚ್ಚಿ ಎಂಕ ಸರಿ ನೆನಪುಂಡು ಯಾನು ಸಚಿನ್ಗೆ ಫೋನ್ ಮಲ್ಪೊಡು ಪಂಡದು ಕೋಡೆ ರೀಚಾರ್ಜ್ ಮಲ್ತು ದೀತನ ಮೊಬೈಲ್ ಇತ್ತೆ ತೋಜು ಒಂದಿಚ್ಚಿ ತೂಕ ಈನರ ಮೊಬೈಲ್ ಕೊರ್ಲೆ ಸಚಿನ್ ಗೊರ ಕಾಲ್ ಮಲ್ಕೊಡು ಹಲೋ ಸಚಿನ್ ಎಂಚಲ್ಲ ಮಗ ಹಲೋ ಎಂಕಲ್ಲ ಸೌಖ್ಯ ಸ್ವಾತಿ ಕಾಲೇಜಿಗೆ ಹೋದಲ್ ಓದಲು ಅಲ್ಪ ಶೆಕೆ ಪುರ ಎಂಚೊಂಡು ಊರು ಭಯಂಕರ ಶೆಕೆ ಅವತ್ತು ಈ ಊರಿಗೆ ಏಪ ಬರ್ಪ ಈ ಸರ್ತಿ ನಮ್ಮ ಊರುಡು ಜಾತ್ರೆ ಉಂಡತ ಅವಕ್ಕೀ ಬರೋಡೆ ನಾಟಕದ ಬಗ್ಗೆ ಇಂಕ ದಾಲ ಗೊತ್ತಿಚ್ಚಿ ಇಪ್ಪರ್ಲ ಯಾವು ಆಂಡ ಈ ಜಾತ್ರೆಗೆ ಬರ್ತನಾಯೆ ಒಂಜು ವಾರ ಕುಲ್ಲುದು ಕೊಡು ಸರಿ ಸರಿ ಆವ್ ಜಾಗ್ರತೆ ಮಗ ಇಪ್ಪ ಎಂಕು ಬಾರಿನ ತೂವಡು ಬಂದು ಮಸ್ತ್ ಆಸೆ ಆವೊಂದುಂಡು ದಿನ ರಾತ್ರಿ ಎಂಕ ಆಯನನೇ ಕನ ಕಟ್ಟೊಂದುಂಡು ಏಪೋರ ಆಯನ ತುಯಿಜಿಂದ ಆವೊಂದುಂಡು
ಬೈಯಡ್ ಬಿದ್ದಾಡ್ದು ಗೋಲ ಸೀದಾ ಹತ್ತು ಮರದಿ ಹೆಚ್ಚಿನ ಬಾಧ್ಯ ಆಯ್ತಾನೆ ಬೊಂಬೈಗೆ ನಮ್ಮ ಕಂಪನಿ ಬೇಲೆ ಗಣಪತಿ ಈ ಪಂಡಿಲೆ ಕಲಿಯಲ್ಲ ಇದನ್ನೇ ಆತಲ ಗೊತ್ತಾಬ್ಜ ಮರ ನೀರು ಬರ್ಬೋದಲ್ಲ ಸತ್ಯನೇ ಆಂಡಲ ಮಾರಿ ಎಲ್ಲೊಂದುಂಟಾಯ್ತು ತಾನು ಬಾರಿ ಗಡಿ ಬಿಡಿಟುಲ್ಲ ದೂರ ಹೋದಿದ್ದ ಅಂಚದಾರಿ ಜೀವಮಿ ಪಲ್ಲೆಕ್ಕ ಸ್ವಾತಿ ದೂರ ಹೋತಾಳೆ ಸ್ವಾತಿ ಕಾಲೇಜಿಗೆ ಹೋತಾಳೆ ಸ್ವಾತಿದ ಎತ್ತೆ ನಿಕ್ಕೆ ಆಲೆ ಕಾಲೇಜ್ ಪೋತ್ರ ನಿಗಂಟ ಅವಳು ಕಾಲೇಜಿಗೆ ಹೋತಲು ದಾದಾಂಡಿತ್ತೆ ಆಲೆ ಪೇಂಟೆಡ್ ಎರಡಾ ಊರಿನ ಬೈಕಿಡ್ ಪೋಪ್ರ ತುಯಿಲೆ ಕಾಣಿ ಈ ಏರೆಣುದು ಸ್ವಾತಿಂದು ಪನ್ಪಣ ದಾನ್ನ ಮರ ಚಿನ್ನ ಮಕ್ಕಳು ಕಾಲೇಜ್ ಪೋತ್ನಲ್ಲಿ ಎರ ಒಟ್ಟು ಬೈಕಿಡ್ ಪೋತಲು ಬಂಡ ಅವು ಸಾಧ್ಯಚ್ಚಿ ದಾಯ ಸಾಧ್ಯಚ್ಚಿ ಇಕ್ಲೆಡ ಕಾಲೇಜ್ ಪೋಪೆ ಪಂಡಿದೆ ಸುಳ್ಳು ಪಂಡಿದಾಲೆ ಪೇಂಟೆಗೆ ಪೋದಿ ಪರಲೆ ಯಾವತ್ತ ಹೆಣ್ಣ ಮಗಳು ಎಂಚ ಪಂಡಿದ ಎಂಕು ಗೊತ್ತುಂಡು ಪಚ್ಚು ಈ ಎಂಕು ಬುದ್ಧಿ ಕಲ್ಪಾರ ಬರುಚಿ ಉನ್ನೆಂಕ ಅಧಿಕ ಪ್ರಸಂಗ ಆಂಡ ಎನ್ನ ಮಾಮನ ಮಗಲೇ ಸಾಜಿದ ಪರಬಲ್ಲಿಂದ ಅತೆಕ್ ಪಂಡೆಯಾನ ಅತೆ ಈರ್ಲೊಲ್ಲರೆ ಈರ್ನ ಮಗಲುಲ್ಲರೆ ಎಂಕದಾನೆ ಯಾನ್ ಬಂದೇನು ಪಂಡೆ ಪಚ್ಚು ತೂಲ ಪಚ್ಚು ಹೆಣ್ಣ ಮಗಳ ವಿಷಯ ಪಾತಿರ ನಿಕ್ಕ ಒಂದು ನಿಕ್ಕ ಪಾತಿರ ಅಗತ್ಯ ನೀಚು ಪಚ್ಚು ಈ ಆರು ಮಣ್ಣೆ ಇತ್ತಲ್ಲ ಬೇಜಾರು ಮಲ್ಕೊಚ್ಚಿ ಆದ ವಿಷಯ ಗೊತ್ತುಂಡದ ನಿಕ್ಕು ಆದ ಇತ್ತನವೇ ಈ ಪನ್ನ ಇಟ್ಟೆ ತೂಕ ಸ್ವಾತಿ ಬರಡೆ ಯಾನ್ ಆಲ್ಡನೆ ಕೇರುವೆ ಇದು ಈ ಬೊಬ್ಬೈಗೆ ಬೊಬ್ಬೈ ಯಾನೆ ಎಲ್ಲನೆ ಪೋಪ್ನೆ ನಾಯಿ ಕೇಟ ನಾಲಿಜಿ ಈ ಫೋನಗ ಸಚಿನ್ಗೂ ಅಂತೆ ಮಕ್ಕಳ ಸಂಡಿಗೆ ಉಪ್ಪಳ ಪುರ ಕೊಡ್ತ ಅವಿನಾಯಕ ಕೊರಡು ಅವೇ ನೀರು ಕೇನೋಡ ಮಾಮಿ ನೀರು ಕೊರ್ಲೆ ಯಾ ಮತ್ತೊಬ್ಬೆತ್ತ ಆಯ್ತು ಜಾಗ್ರತೆ ತೂವನೋಡು ಪಚ್ಚು ಆಯ್ ಮುಂಜಿ ಈ ತೆಟ್ಟೆ ಸಾಧನೆ ಮಲ್ಪೊಡು ನಾಂಡ ಅವಿಗೆ ಈಯೇ ಕಾರಣ ಈಗ ಉಪಕಾರನ ಎಂಕ್ಲೆ ಏಪುಗ್ಲ ಮರಪುಗ ಪಚ್ಚು ಎನ್ನದಾದ ಉಪಕಾರ ಮಾಮಿ ಪೂರ ದೈವ ದೇವರ ಅನುಗ್ರಹ ಹಿರಿಯ ಅಕ್ಕನ ಆಶೀರ್ವಾದ ನೀರು ಕೊರ್ಲೆ ಯಾನ್ ಮತ್ತೊಬ್ಬೆ ಬರ್ಪೇವಿಯ ಸರಿ ಆವು ಆ ಕುಟುಂಬ ಜೀವಕ ಮರ್ಯಾದೆ ಆ ಇಲ್ಲಕ್ಕೆ ಮರ್ಯಾದೆ ಕೊರಡೆ ಮುಂದು ನಾಯಿನ ಕಡೆ ಮಾಡ್ತೀರಾ ಯಾರನ್ನ ಮಕ್ಕಳು ಬಾಕಿ ಹೋವೇನ ಉಳ್ಳ ಕಥೆ ಏನಾತೆ ಇನ್ನ ಮೇರೆ ಮಕ್ಕಳ ಎರಡು ಪೂರ ಪಿದೆ ಬಾರ್ದೆ ಎಲ್ಲ ಪಾಲೆ ವರಿಯೇ ಜಾಗ ಮಕ್ಕಳು ಆಂಡ ಆಯಾನ ವರಿಯನ ಅಯ್ಯ ಬೇಗ ಮಿತ್ತು ಹೋಯ್ ತ್ಯಾನ ಜೋಗುಳು ತಿನ್ನೊಂದುಲ್ಲೇರಿ ಅಕ್ಕೇಳಿ ಬರ್ಕದಾರ ಬಿಡುವಣ ಯಾನೇ ಹಬ್ಬ ಬಿಡಿರ ಬರ್ಕದಾರ ಹುಡುಕಿ ಶೀಲ ಈದಾರ ಉಂಟೋದಿನೆ ಹುಲ್ಲುದು ಬಚ್ಚಿಡು ಅಚ್ಚ ಉಂದು ಅಂದ್ರ ಒಂದು ದಿಕ್ಕದನ ಬಚ್ಚ ಪಾತ್ಯಾರ ಒಂದು ಎಟ್ಟೆ ಕಲ್ತ ಒಂದು ಮನೆ ನಿಗಲು ನೇಮಿಂಚದ ಅವು ಕೋಲ ಮಲ್ಪನ್ನ ಇಲ್ಲದ ಕಡಕೆಯಲ್ಲಿ ನಿಕ್ಕಲು ಮಲ್ಲೆಲ್ಲ ಗೋಲ ತರ್ತೀಯ ನೀ ಗೊತ್ತೇ ಕೊಡುತ್ತಾ ಓದುಂಡಂತ ಗೊತ್ತಾವರ ಪಂಡ ಈ ನೇಮ ಬೋತು ದೇ ಬೋತು ಓಲಗ ದಾಯ ಬೋತುಜ ಬಂದು ಇರೇಕು ಗೊತ್ತುಂಡತೆ ಒಕ್ಕಲ ಎರಡು ಇಂಚು ನನಗೆ ಬೇರೆಜ್ಜ ನೀನೊಂದು ಪೊಕ್ಕಳಿಗೆ ಎನ್ನಾತ ಬರುತ್ತೆ ಬಿಕ್ಕದನ ಅದು ಗೊತ್ತಾಪಣ ಅಂದ್ರೆ ಈರ್ನ ಪ್ರಶ್ನೆಗೆ ಉತ್ತರ ಕೊಡ್ರ ಎಂಕು ಸಾಧ್ಯ ಓಲದ ಬಗ್ಗೆ ಓಲ ಮಲ್ಪನ್ನ ಇಲ್ಲದ ಕುಂಡನೆ ಕೇಳಿ ಎಂಕು ಉಲೈ ಬೇಲೆ ಬರಮಾನಂದೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದಾನ ದಾದಾಂತ ಪಂಪುಣ ಅಲ್ಲ
ಕಾಕಾಜಿ ಬರ್ತೆ ಈ ರೀಚಾಂಡು ಐಕಿ ಅಂದಾಲ ಮಲ್ಪರಪ್ನು ಇಲ್ಲದ ಮತ್ತೆ ಕಾಕಾಜಿ ಕೊಡ್ತಾನಂದು ಅಂಡ ಯಾನ್ ಇಚ್ಚಾಡಿ ಒತ್ತನೆ ಅಂಡ ಫೋನ್ ಇದ್ನದ ಒಂದು ಫೋನ್ ಮಾಡ್ತಾನೆ ಈ ಬಂತಿಜ ದೇವನಿಗೆ ನಿಕ್ಕೆ ಯಾನ್ ವರ್ಮ ಇಷ್ಟೇಜಿ ಅಂಚಮುರ ಇತ್ತಂಗಂಡ ಯಾನೆ ಇರ್ನ ಇಲ್ಲಡೆ ಬತ್ತೆ ಕಾಕಾಜಿ ಬರ್ತೇಜಿ ನಿಕ್ಲೆಗೆ ಬರಳಿ ಬಂತು ಮನಸ್ಸಿತ್ತುಂಡ ಕಾರಣದಾಗ ಅತ್ತೆಜ್ಜಿ ಇಲ್ಲಡೆ ಮತ್ತೆ ಕಾಕಾಜಿ ಕೊಡ್ತಾನಂತಿ ಕಾಕಾಜಿ ಡಕದನ ಇಲ್ಲಡೆ ಕುಟುಂಬದ ಒಂದು ಕಾಕಾಜಿ ಬರ್ತು ಕೈಟ್ಟು ಕಾಕಾಜಿ ಬರ್ತು ಕಾರು ಬತ್ತು ಬರಡು ಅವು ಕ್ರಮ ಒಂದು ಟೇಬಲ್ ಮತ್ತೆ ಡಕದ ಬತ್ತೆ ಲೇಸಿಗೆ ಪರ ಇಲ್ಲಡೆ ಬತ್ತೆ ಅಂದು ಯಾನು ಇರ್ನ ಇಲ್ಲಡೆ ಕಾಕಾಜಿ ಬರ್ರೆ ಬನ್ನಾಗ ಏರ್ಲಂತೆ ತೊಂಡಿಜೇರಿ ಐಕೆ ಯಾನು ಟೇಬಲ್ ಮಿತ್ತು ದೀದು ಬತ್ತೇನು ಯಾನು ಟೇಬಲ್ ಮಿತ್ತು ದೀದು ಬತ್ತೇನ ತಕ್ಕದು ಬತ್ತೇನ ಅಂತ ಬರಲಿ ಬಂದ್ಪುಣ ಮನಸ್ಸಿತ್ತು ನಕಲಿಗೆ ಎಂಚಲ ಬರಲಿ ಮಕ್ಕಳ ವಿಷಯದ ಪಾತ್ರನ ಪ್ರಯೋಜನ ಇಚ್ಚಿ ಬೇನೆ ಬೇಜಾರ ಆತನ ಎಂಕಲ್ ನಾ ಹಿರಿಯ ಅಕ್ಕಲನ್ನು ತಂಕದ ಗಣತನ ನಿಕ್ಕು ಎಡ್ಡ ಆಬುಜಿ ನಿಕ್ಕು ಬರ್ಕದ ಆಬುಜಿ ಈರು ಎಂಚ ಬೋಡಂಡೆಲ್ಲ ಪಾತಿರ್ಲೆ ಎಂಚಿನ ಬೋಡಂಡೆಲ್ಲ ಬಲ್ಲೆ ಈರು ಎತ್ತು ಮಲ್ಲ ಸಾಪಲ ದಿಲೆ ಅನ್ಯಾಯ ಮಲ್ತನಾಗ ತಟ್ಟು ತಂದೆ ಎಂಕ್ಲೆಗತ್ತ ಎಲ್ಲ ನೆಮ್ಮದಿ ಹಾಲು ಮಲ್ತಗ್ಲೇನು ನೆಮ್ಮದಿ ಪರ ಎಂಬುಡಿಪಿಸಿ ಈ ಗಂಗಾಧರಿ ಕುರಿದಿಂದ ತಪ್ಪನ ಸಾಧ್ಯನೇ ಹೆಚ್ಚು ಸ್ವಾತಿ ತೂಪು ನಕಲು ತುವಡೆ ಅಂಚ ಮಾಡಿದ್ರೆ ಏರಗಳ ಕೋಡಿದು ಬದುಕಿರ ಬಲ್ಯ ಅಮ್ಮ ಅವು ಎಲ್ಲ ಫ್ರೆಂಡ್ ಆಂಡ ಕಾಲೇಜಿನ ಇಪ್ಪಡು ಇಲ್ಲಡೆ ಬಿಟ್ಟಲೆ ತಂದು ಅವಂದು ಈನಿ ಕಾಲೇಜಿಗೆ ಹೋಗ್ತಾನ ಅಮ್ಮ ಅವು ಬೇರೆ ನೀ ಬರ್ಡೇ ಇತ್ತು ಅಂಚ ಆಯ್ನೊಂದು ತಿರ್ಗಾರ ಮೋದಿತಾನ ಸ್ವಾತಿ ಆಯ್ನಿನ ಫ್ರೆಂಡ್ ಬಂದತ್ತ ಆಯ್ನಿನ ಕ್ಲಾಸ್ಮೇಟ್ ಆಯ್ನಿಗೆ ಎಂಚ ಪರಿಚಯ ಅವು ಎನ್ನ ಫ್ರೆಂಡ್ ಗುರ್ತ ಮರ್ತು ಕೊರ್ನ ಬಟ್ ನಿಕ್ಕು ಗುರ್ತೈಚ್ ಗುರ್ತ ಇಚ್ಚಂದ ಕೊಟ್ಟು ತಿರುಗುನ ಸ್ವರ್ಯ ಸ್ವಾತಿ ಆಳನ ಇಲ್ಲದಕ್ಲೆ ಪ್ರಶ್ನೆ ಮಾಡ್ಪುಜೇರ್ ಮಾರ ಇನ್ನೇನ್ಕೇನ್ರ ಹಿರಿಯರು ಆಯನ್ನ ಮರ್ಮಯೆ ಆಯಕ್ಕೆ ಎನ್ನ ಹಾಕೊಂಡು ಹೆಚ್ಚಿನ ಕರ್ಮದ ಅಕ್ಕಿ ಅಡಿಕಿಲ್ಲ ನಾನು ಮಾಡುದಿಲ್ಲ ಸ್ವಾತಿ ಉಳೈ ಪೋಯಿ ಇನ್ನ ಪುದಾರ್ದದ ದೇವ್ ಬಂಡ ದೇವರಾಜ್ ನಿಕ್ಕು ಪಡದಿಲ್ಲ ಈ ಮುಲ್ಪ ಉಂಟಿನ ಅಗತ್ಯ ನಿಕ್ಕಲ ಪೋಲಿ ಬಚ್ಚು ಮುಂದು ನಿಕ್ಕು ಬರ್ಚಿ ಅಮ್ಮೆ ಐನ ಯಾಳು ನನಲ ಜೀವಾಡುಲ್ಲೆ ಇನ್ನೇನು ಪುರ ಯಾನು ತೂವನ್ವೆ ಮಾಮು ಈರೆಗಾಯನ ಬಗ್ಗೆ ಗೊತ್ತುಚ್ಚಿ ಆಯ್ ಬಜಿ ತೆತ್ತು ಪಂಡೆ ಯಾನೆ ನಮ್ಮ ಸ್ವಾತಿನ ಎಡ್ಡೆಗಾದೆ ಪನ್ನ ಎಂಕು ಗೊತ್ತುಂಡ್ಯಾ ಐ ಬಜಿ ತೆತ್ತು ಪಟ್ಟೆ ಬಂದಿದೆ ಅವನಿ ಎಂಕು ಬಂಡ್ರ ಬರೋರ್ಚಿ ಆಯನೆ ಯಾನು ತೂವನ್ವೆ ಬರ್ಚಿ ದಾದ ಪಂಡಿಲ ಕಾಣುತ್ತೆ ದಾದ ಪಂಡಿಲೆ ಎನ್ನ ಬಗ್ಗೆ ಆತ್ತು ಮಕ್ಕಳ ಗೊತ್ತಲ್ಲ ನಿಕ್ಕೆ ಗೊತ್ತಂಗಲ ಈ ದಾಳ ಮಣ್ಪರ ಆಪುಜಿಯ ಆಳು ನಚ್ಚಿನ ಪೊಣ್ಣ
ನಿನ್ನನ ಏತ ಲೈಫ್ನ ಬರ್ಬತ್ ಮಂತ್ರಿ ಯಾನೆ ಒಂದು ನಿನ್ನ ಎಡ್ಡೆಗತ್ತು ನಿನ್ನ ಕಣ್ಣೆದುರುಡೆ ಆಳೆಲ್ಲ ಲಗಡಿದಪ್ಪ ನಿಕ್ಕಿ ತಾಕತ್ತಿತ್ತಂದ ಆಳೆನ್ ಬಚಾಮನ್ ಬರ್ತುಲ ಒಂದು ನಿನ್ನ ಎಡ್ಡೆಗತ್ತಿ ನಿಕ್ಕೆ ಎಂಚ ಬುದ್ಧಿ ಕಲ್ಪೋಡ್ ಬಂದ ಗೊತ್ತುಂಡು ಅವೇನು ಬಂತುಜಿ ಯಾರು ಬಂತು ತೋಜಾವೆ ಅಲ್ಲ ಈರಗೆ ಈರನೆಂಚ ಜೀರ ಮಾಡ್ಬಲ್ಲ ಗೊತ್ತುಂಡ್ಯಾ ಥ್ಯಾಂಕ್ಸ್ ಸರ್ ಭಾರಿ ಖುಷಿ ಅನ್ ಸರ್ ಖಂಡಿತ ಹೌದು ಸರ್ ದೈವೋ ಸ್ವಾಮಿಂದು ನಮೋ ಗುಣೊಟು ಒಂಜಾ ಒಂದು ಸುಗಿತೊ ನೋಡು ಶಾಂತಿ ಓ ಶಾಂತಿ ಗಾಡಿ ಬಿಡಿ ಅದು ಮೂರು ಗಾಡಿ ಬಿಡಿ ಅಂತ ಮಾರಿ ಓಟು ಆಲಜಿ ಕಾಲೇಜಿನ ಬಗ್ಗೆ ಸಾವುಲತ್ತೆ ಕಿತ್ತ ಮುಲ್ಲ ಬಕಂಜಿನೇ ಲೆಕ್ಕನೇ ದ ಇಂಚಿನ ಇಂಚಿ ಬಲ ಇದು ಅಂಕೊಂಜಿ ಭಾರಿ ಒಂದು ಇಂಪಾರ್ಟೆಂಟ್ ವಿಷಯ ಉಂಟು ಅಂದ್ರ ಅದು ಕಾಲೇಜ್ ಎಲ್ಲಂಜಿ ಕೊಲ್ಲಿದ ಬ್ರಹ್ಮಗಳ ಸಜ್ಜ ಐಕನಂಗ ನಾಟಕ ದಿಕ್ಕದಂದು ಅಂದ ಒಕ್ಕಂಚಿನ ಕೊಲ್ಲಿದ ಬ್ರಹ್ಮಗಳ ಒಕ್ಕ ಭಾರಿ ಖುಷಿದ ವಿಷಯತಿ ಉಸಿಯ ಒಕ್ಕ ನಂಕೊಂಜಿ ದೇವರ ದಯ ಉಂಡಿ ನಾನೇ ದೇವರ ದಯ ನಿಜ ಉಂಟು ಅಂತ ಇಜಿನ ಎಂಕಿದ ದಿಗಲೆ ಬುಡದು ಕೋರ್ತುದು ಎಂಚಿನ ನಾತು ಅಬುಡು ಅಂಕ ದೇವರ ದಯಟೇ ದಿಕ್ಕದು ನಾವು ಅವಂದಿ ಲಿಂಗಪ್ಪನ್ನ ನಂಗೆ ನಾಟಕ ದಿಕ್ಕದಿನ ಅಂದು ಭಾರಿ ಖುಷಿದ ವಿಷಯ ಕುಳ್ಳುಲೆ ಅಜ್ಜಿ ನಮ್ಮ ನಾಟಕ ಇತ್ತೆ ಏನ್ ನಮ್ಮ ನಾಟಕ ಹೋಗು ಏರ್ನ ಹೋಗಿ ಮಲ್ಕೊಳಿತ್ತೆ ಅದ್ಯ ಶಾಂತಿ ಯಾನ ಬರತ್ನ ಇಂಗ್ಲಿಷ್ ನಾಟಕನೇ ಮಾತ್ರ ನೆಂಚ ಏರ ಇಂಗ್ಲಿಷ್ ನಾಟಕ ಮಾತ್ರ ನಂಗೆ ಪರ್ಮನೆಂಟ್ ದಿಕ್ಕಂತ ಕಾದಲ್ಲ ನಾಟಕ ಮುಖ್ಯ ಲಿಂಗಪ್ಪನ್ನ ಈಂದ ಎನ್ನ ನಾಟಕನ ಆತ ಸಸರ ನೋಡ್ಚಿ ನಾಟಕ ಬರೋಣ ಏತ್ ಕಷ್ಟೊಂದು ಗೊತ್ತು ನನಗೆ ಅಕ್ಕಿಯ ಲಿಂಗಪ್ಪನ ಇರ್ ಬೋದು ಇಂಗ್ಲಿಷ್ ನಾಟಕ ಬರಪನದ ಬದಲಿಗೆ ನೀರಿಗೆ ತುಳು ನಾಟಕ ಬರತ್ತೇಲತಿ ದಾ ಯಾನ್ ಇಂಗ್ಲಿಷ್ ಲಿಂಗ ಪ್ಯಾನೆಡ್ದ ಯಾನ್ ಇಂಗ್ಲಿಷ್ ಬರೆದು ತುಳುಟ್ಟು ಬರೇಂಡ ಎಂಕ ಮರ್ಯಾದೆ ಉಂಡೆ ಎಂಚಿನ ಮರ್ಯಾದೆ ಆವು ಮಾರ ಈ ಪನ್ನ ಕಾನ್ ತುಳುಟ್ಟೆ ಮಲ್ಪುಗ ಏರ್ನ ನಾಟಕ ಮಲ್ಪುಣ ಏರ್ನ ಅತ್ತಿ ನಮ್ಮನೆ ಪಾತ್ರ ಹೇಳ್ತಲ್ಲ ಆ ವಾಸುಂದು ಒಂದು ಪಾತ್ರ ಅಲ್ಲ ಬಾರಿ ಪಾತ್ರ ಒಂದು ಪಾತ್ರ ಎಂತಲ್ಲ ರೀ ದಾಳ ಸುಖೇಜಿ ಮಾರೆ ಪೂರಾ ಮೇಕೈ ಬೇಳೆ ಕೂಡ ಜಲ್ಲಿ ತುಂಬ ಇರ್ತೀರ ಜಲ್ಲಿ ಹತ್ತಿ ವಾಚ್ಮ್ಯಾನ್ ಅಂತ ನಿಮಗೆ ಗೊತ್ತಾವ್ಜ ಕಡಪುಡ್ದು ಈ ಜನಕ್ಕೆ ಮೇಕೈ ಬೇನೆ ಕಡಪುಡ್ದ ಟ್ರಾಫಿಕ್ ಬಾರಿ ಪಾತ್ರ ಅಂತಾರೆ ಪಾತೆರ್ನ ದಾಳಜ್ಜ ಭಾರಿ ಒಂದು ಕುಸಿತ ವಿಷಯ ಖುಷಿಯ ಅಂದು ಎಂಚ ಶಾಂತಿಗೆ ವೇಣಿ ಮದ್ವೆ ಎಂಚ ಶಾಂತಿಗೆ ಮದ್ವೆ ವೇಣಿ ಉಂಡ ಅಂದು ಮದಿ ಮತ್ತು ಸಾವು ಅದಕ್ಕೆ ಸ್ಫೂರ್ತಾನೆ ಆತು ಎಂಚಿನ ದಾಳಜ್ಜಿ ನಂಕೊಂಜಿ ಮಲ್ಲ ತಿಕ್ಕದು ನಂದು ಮಲ್ಲವನ ಎಂಕೊಂಜಿ ನಾಲ್ಗೆ ಜಿಪ್ಪ ಲಿಂಗಪ್ಪನ್ನ ಆ ಜನಕ್ಕೆ ನಾಲು ಬರ್ಚಿ ಎನ್ಮಗಿಲ್ಲ ಬರ್ಲಿ ಎಂಚಿನಿ ತಿಕ್ಕಿದ್ರೆ ಎಂಚಿನ ತಿಕ್ಕಿದ ಪಂಜಾತ ಗೋಣೆ ತಿಕ್ಕಿದ್ರ ಎಂಚಿನ ಗೋಣೆ ಎಂಕಲೆ ಕೊಲ್ಲಿನ ಈ ಸತಿ ಬ್ರಹ್ಮಕಲಸ ಮಲ್ಪರಾಗ ಬ್ರಹ್ಮಕಲಸ
ನಾಟಕ ಒಂದು ಕನ್ನಡದಕ್ಕ ಎಲ್ಲಿ ಆಡು ಮಲ್ಲೆ ಆಡು ಪ್ರತಿ ಒಂಜಿ ಪಾಠಗಿಲ್ಲ ಪ್ರತಿ ಒಂಜಿ ಪಾತ್ರ ಐತವೇ ಅರ್ಥ ನಮ್ಮ ನಾಟಕಗಳು ಎಲ್ಲಿ ಎಂಕ್ ಎಲ್ಲಿ ಮರಲಿ ಎಂಕ್ ಮಲ್ಲ ಕೊರ್ಲಿ ಮುಖ್ಯ ಐಕೊಂಜಿ ಬೆಲೆ ಕೊರ್ಕೊಂಡು ನಮ್ಮ ಅರ್ಥ ಇಲ್ಲ ನಿನ್ನ ಏಪಲ ಇತ್ತಿನವಿ ಎಲ್ಲಿಯೇ ಕೊರ್ಲಿ ಎಂಕೊಂಜಿ ಎಲ್ಲಿಯೇ ಕೊರ್ಲಿ ಅತ್ತಿ ಇತ್ತ ನಮ್ಮ ಏರ್ನ ನಾಟಕ ಮಲ್ಪನ ವಾಸಣ್ಣ ಅವೈತೆ ಆಯ್ತು ನಾಟಕ ಏರ್ನ ಮಲ್ಪನ ನಮ್ಮ ಪ್ರತಿ ವರ್ಷ ರಾಜೇಶ್ ಮಾಸ್ಟರ್ ಅಂತ ಇಂತನ ಈ ಸತಿ ಏರ್ನ ಮಲ್ಪನ ಐಕ್ದಾಯಿ ಮಂಡಲ ಚಾನ್ ಮನಿಗ್ಲು ನೀ ಅಖಿಲ್ದಾನಿ ಬರ್ತಿರತ್ತ ಏರ್ ನೀನ್ ಅಮ್ಮೇರ ಅಮ್ಮೇರ ಅತ್ತಿ ಬಗ ಅದು ಜಯಕರ ಜಲ್ಲಿ ಗುರು ಓ ಅಂದಿ ಸುಳ್ಳ್ಯದಾರಿ ಆರು ಮರ ಬಂದರತಿ ಇಲ್ಲಿ ಅರ್ಥ ಬರ್ತೀನಿ ಸುಳ್ಳ್ಯ ಅರ್ಥ ಬರ್ತೀನಿ ಅಂದಿ ಆರು ಬಂದತ್ತ ರಾಣಿ ಏನ್ 4 ಸಾರಿ ನಾಟಕ ರತ್ತೆ ಅಂದಿ ಆ ಜನ ಮಲ್ತಿನೇ ತಾವು ಎಂಚಿನೆ ಈ ಮಲ್ಪನ ಗುಲ್ಲು ಮಾರ ಆ ಜನ ಪೂರ ಗಬ್ಲಸ್ ಕೇಂದ್ರ ಒಂಜಿ ವರ್ಷೋಡು 355 4 ಸಾವಿರ ನಾಟಕ ಕರ್ಮೋಡು ಮಾಡ್ತಾನ ಅವತ್ತಿ ಪಂಪೇಂದು ಕೇನ್ವೆ ಒಟ್ರಾಸಿ ಪಂಡೊಂದು ಹೋಗ್ನೆ ಒಂದು ಇಜ್ಜಿನಲ್ಲ ಆ ನಮ್ಮನೆ ನಾಟಕ ವರೆಗೂ ನನ್ನ ನಮ್ಮ ರಾಜೇಶ್ ಮಾಸ್ ಮೂಲ ಹತ್ಕೊಳ್ಬೇಡ ಆರು ಕೈಕಾರ್ ಕುತ್ತ ಅಂತದ್ದು ಇಲ್ಲ ಅಲ್ಲಿದ್ದೆ ನಾಟಕ ಬರೆ ಅಂತೆ ಏರು ನಾಟಕ ಎಂಚಿನಲ್ಲ ಅವಳು ಹಾಲು 4,000 80,000 ಕೊಂಡ ಬರೆ ನಮ್ಮ ಈ ಸರ್ತಿ ಯಾರು ನಡೆವಲ್ಪುಕ ಅನ್ನಂದು ರಾಜನ ತವರ ಇಂದು ತೂಡಿ ನಾಟಕ ಆವು ನಿಖಿಲ್ ರಟ್ಟಿ ಜನ ಪನ್ನೆರಡು ದುಃಖ ಎಂಕಿಲವರ ತೂವಡಾರ ನಾಟಕ ಶಾಂತಿ ಎಪ್ಪಡ ಚಿಕ್ಕ ಬೈದಿನಿ ಲಂಗಸಾರಥಿ ಜಯಕರಿ ಓ ಲಂಗಸಾರಥಿ ಜಯಕರ ಆಂಟಪ್ಪ ಅತ್ತಿವಾರೆ ಲಂಗಸಾರಥಿ ಅತ್ತಿತ್ತಿ ರಂಗಸಾರಥಿ ಇಂದು ಸಾರಿ ಎಂಕ ಅಂಚ ಕೇಂಡು ಮಾಸ್ಟರ್ ನಕ್ಕೆ ಬೀಕೊಂತೆ ಚಿಮಿಂತೆನ್ನ ಉಂಟು ಅಂದೆ ಜನಂದೆ ವರೆಲ್ಲ ಎತ್ತಿಂದೆ ವರೆಂತೆ ನಾನು ಬಾರಿ ಬಿಸಿ ಎತ್ತಿದ್ದೆ ಅಂತೆ ಬಿಸಿ ಅವ್ವಾರೆ ಎಂಕ್ಲುಂಟತ್ತೆ ನಾಟಕ ರೆಪ್ನಕ್ಲತ್ತೆ ಈಗ ನಾಟಕ ರೆಪ್ನಕ್ಲ ಇಂಚೇನು ನಾಟಕರಿನ ಗುಂಟತ್ತೆ ಎಂಕ್ಲೇನೆ ಎಂಕ್ಲಿ ಮರ ತೋಡು ಬಂತು ಒಂದು ಬಾರಿ ನಿಕ್ಲೇನೆ ನಿಕ್ಲಿ ಮಗ ಮರತ್ತ ಬುಡಿಯಾರ್ದ ನಿಕ್ಲೆ ಇಲ್ಲಾಲಿತ್ತೇನು ಪೂರ ತುಂಬೊಂದು ಇರ್ನ ದಾದ ಪರಿಸ್ಥಿತಿ ಛೇ ಅಂಚತ್ತು ಅರೇನ ತಮಾಷೆ ಅಂಟಿನ ಎಂಕೊಂಜಿ ದಿಕ್ಕಿದೇತು ದಾದ ಸನ್ಮಾನ ಒಂದು ಸನ್ಮಾನ ಏತಾವು ಎಂಕೆ ಎತ್ತಿದ್ದೆ ದಿಕ್ಕಿನದು ಗೊತ್ತಪ್ಪ ಅಂತಿ ಮಲ್ತಿನೇತು ನಾಟಕ ಏತಾವು ಏತು ಏರೆ ಗೊತ್ತು ಎಂಕೆ ಎತ್ತಿದ್ದೆ ಮೂರನೇ ಎತ್ತಾವು ತಾಯ್ತಾರೆ ಕ್ಲಾಪ್ ತಾಟಿ ಅದ ತಾಟಿ ಕ್ಲಾಪ್ಲ ತಾಟಿಲ ಒಂಜಿ ಒಂಜೇನಾರೆ ಅವು ಹೆಂಗ್ ಗೊತ್ತೈತೆ ಒಂದು ಜಾಗರ ಮಾಸ್ಟರ್ ಈರ ಪುದರ್ ದೊಟ್ಟಿಗೆ ಅವಂಚಿನ ಜಲ್ಲಿ ಗುದ್ದು ಇಂಚಿನ ಒಂದು ಪುದರ್ ಉಂಡತ್ತೆ ಆಯ್ತು ಉದ್ದು ಜಲ್ಲಿ ಉತ್ತಿನ ಹತ್ತುವರೆ ಜಲ್ಲಿ ಊರು ಹಾ ಜಲ್ಲಿ ಬರು ಪುದರ್ ಜಾತನೆ ಅವ್ವಾರೆ ಐತಂಜಿ ಬಾರಿ ಮಲ್ಲಗ ತೆಂಟು ಏತ್ ಮಲ್ಲ ಕತ್ತೇವಿ ಇತುವರೆ ಹಿಂದಿನಿ ಅತ್ತೆ ಕತೆ ಅವು ಪಲ್ಲೆ ಮಾಸ್ಟರ್ ಅವು ಅನ್ನೋಟ್ರೆ ಐನೇ ಅನ್ಪೇತದ ಆ ಕಟ್ಟೆತ್ತ ಬಿರಾಡ್ ಉಂಡತ್ತನಿ ಎನ್ನ ಸುರುತ್ತ ಮಾಗಿ ಹತ್ತುವರೆ ನಾಟಕ ಎನ್ನ ಸುರುತ್ತ ನಾಟಕ ಉಂಟತ್ತ ಅವು ಈ ಜಲ್ಲಿ ಗುಟ್ಟೇಟ ಐನ ಬೋರ್ ಗುಟ್ಟೆದ ಕಾಯ್ತಲ್ಲ ಹಾ ಬೋರ್ ಗುಟ್ಟೇಟ ಐತಲ್ಲ ಅಲ್ಲೇ ಅವ ಅಲ್ಲ ಐನ ನಿಗ್ಲಿ ಬೋಡಿಯರಲ್ಲಿ ಎಂಕಲದಾಯ ಬೋಡಿನ ಮಾಸ್ಟರ್ ಇರುಕತೆ ಬನ್ನಿ ಎಲ್ಲ ವಿನಯ ಎಂದಿನವರೇ ಅವನ ಬನ್ನಿ ನೀನೆ ನಾಟಕದ ಉತ್ತಾರೆ ನಿಗ್ಲಿ ಬೋಡಿಯರಲ್ಲಿ ಈರ ಸುರುತ ನಾಟಕ ಐನ ಸುರುತ ನಾಟಕ ಈರ ಪಲ್ಲೆ ಮಾಸ್ಟರ್ ಈರ ಪಲ್ಲೆ ಕತೆ ಬಾರ್ ಲಾಯ್ಕು ಪಲ್ಲೆ ಅವು ಕತೆ ಅನ್ನೋಟ್ಟೆ ನಿಗ್ಲ ನಾಟಕ ಉಂಟತ್ತೆ ನಿಂಚನೆ ಬಾರಿ ಭಯಂಕರ ಜನ ಸೇರ್ತಿತ್ತು ನಿಗ್ಲ ಸುರುತ ನಾಟಕ ಆಪ್ನೆ ಅಲ್ಲುಂಟತ್ತೆ ನಾಟಕ ಶುರು ಆಪ್ನೆ ದುಪ್ಪೇಟಾತ ಜನಗಳು ಒಬ್ಬೆ ಆಚಾರ ಶುರು ಆಗ್ತೀರಿ ನಾನೆಂದು ಜಯಕರಾಂಶೆ ಇದ ನಾಟಕ ಎಡ್ಡೆ ಹಚ್ಚಿಂಟುಂಟತ್ತ ಕಲ್ಲು ಊರು ಒಂದು ಆಚೆ ಅಂಟಿನವರೆ ಪಾಪ ಇಂಕ ಪಾಸರಾಟದ ಹೊತ್ತುಂಟು
ದೇವರೇ ಆತತ್ತಿ ಬುಕ್ಕಂಡ ತೈತಿ ಒಟ್ಟಿಗೆ ಎಂಚಿನ ನಾಟಕ ಶುರುವಾರ ಅಂಟುವರೆ ನಾಟಕ ಶುರುವಾನ ಶುರುಕೆಂಚಿನ ನೀ ಗೊರ್ಪೇರ ತೆಂಚಿನ ఉంది ఉనస్ ಮನಸ್ ಹತ್ತುವರೆ ಅವನ ಕತೆ ఉంది ಮಾಸ್ಟರ್ ಕತೆ ಸಂಭಾಷಣೆ ಬುಕ್ಕ ನಿರ್ದೇಶನ ಅವಿ ಅವಿ ಕತೆ ಸಂಭಾಷಣೆ ನಿರ್ದೇಶನ ಒಂದು ಪೂರ ಕಲ್ಲಿ ಬರುಂತು ಅಂತೀರಿ ಆಟೆ ಅಂತೀನಿ ಒಂಚು ಹೊತ್ತುಂಟು ಅವರೇ ಇಂಚಿನ ಜನಕಲ್ಲಿ ತಾಟಿ ಹೊತ್ತುಂಟ ಅಂತಪ್ಪ ಅಂತ ಅವ್ರು ಅಟ್ಲಂಜಿ ಆತ ಐದು ತಕ್ಕೊಂಡತ್ತ ಎನ್ನ ಉದರ ಜಯಕರಿ ಜಲ್ಲಿ ಬರುಂತ ಅಂತಪ್ಪ ಕತೆ ಬಾರ್ ಲಾಯ್ಕೊಂಡು ಒಂಚೂರು ಕಣ್ಣು ಗುರುಂಡ ಹೋದ್ ಮೊನ್ನೆ ಒಂಚೂರು ನಿರಾಟ ಅಂತ ಅಲ್ಲ ಅದು ಮಾಸ್ಟರ್ ಈರೇನು ಲೆತ್ತಿನ ವಿಷಯ ಗೊತ್ತಾಯ್ತಾ ಎತ್ತಿದಾಯ್ತೆ ಮರಿತ ಲೆತ್ತಿನ ಆಯ್ತೆ ಮರಿತ ಮಾಸ್ಟರ್ ಎಂಕಲಿಗೆ ಸತಿ ಕೊಲ್ಲಿದ ಬ್ರಹ್ಮಕಲಸ ಕೊಂಚ ನಾಟಕ ಪರ ಅವಕಾಶ ದಿಕ್ಕದನು ಕೊಲ್ಲಿದ ಅಂಚ ಪ್ರತಿ ವರ್ಷ ಕಲ ರಾಜೇಶ್ ಮಾಸ್ಟರ್ ನಾಟಕ ಮಂತ ಇತ್ತನ ಅಂಚ ಈ ಪಡೆಕುಲಡ ಕೆಲ್ನಾಗ ಪಡೆಕುಲ ನಮ್ಮ ಈ ಸರ್ತಿ ಅರೆ ಸುಳ್ಳೆತ್ತಾರು ಉಳ್ಳೆರತ್ತ ಆರು ನಾಟಕ ಮಲ್ಪುಗ ಅಂಚ ಈರೊಂಜಿ ಹೊಸ ನಾಟಕ ಬರುತ್ತೆ ನಾವು ಕಾಮಿಡಿ ಟ್ರಾಜಿಡಿ ಸೀರಿಯಸ್ ದಿಗಲ್ದಕ್ಕಂತ ಮತ್ತೆಂಚಿನ ಮತ್ತೊಂದು ಎಡ್ಡೆ ನಾಟಕ ನಾಟಕನಾರೆ ಲವ್ ನಾಟಕಗಳು ಬರಲ್ಲ ಮರೆ ಈ ಕೆಲವು ಚಿಮ್ದಾಕಿ ಇವ್ರು ಅವನತ್ತೀರು ಅವೇನು ಹೆಂಗೋರ್ ಪೂಜೆ ನೀನು ಬರ್ತೀನ ನಾಟಕ ಬರ್ಚಿ ಬೇಕಾದಲ್ಲ ಹೊಸತ್ತಿತ್ತಿನ ಕೊರ್ಲಿ ಹೊಸ ನಾಟಕ ಹೊಸ ನಾಟಕನಾರೆ ಹೊಸ ನಾಟಕ ಐತಿ ಹೋಗು ಮಾರೆ ಗೊತ್ತಿನ ಮಣಿಪಾಂಡೇಲಿ ಮಾಸ್ಟ್ರೆ ಮಣಿಪಾಂಡಗುಂಡ ಹೇಳ ಬಾತೆರ್ ನಿಂಚ ಎಂದಾಯ್ತು ರೆಂಟಿನ ನಾಟ ಬಣ್ಣಿನ ನಾಟಕದ ಉತ್ತರ ತಂಟು ಬೇತ ಹೋಗುರು ಉಂಟು ಬೇತೇನ ಮರೆ ಲಕ್ಕದು ಒಯ್ಯರು ಇರವರೇ ಆದಿಕ್ಕ ಪ್ರಸಂಗಿ ನಾಟಕದ ಉತ್ತರಿಯ ನಾಟಕದ ಉತ್ತರ ಮಾರ್ರೆ ನಾಟಕ ಉತ್ತರ ಬೋಡ್ತುಲು ಇದು ಬೇತ ಬೇದ ಸೈಯಡ್ ಬಿಡಿ ಎಂತಿ ಸಾವು ಸೈಯಡ್ ಬಿಡಿ ನಾಟಕ ಉತ್ತರ ನಾಟಕ ಉತ್ತರ ನಾಟಕದ ವಿಷಯ ಬನ್ನಿ ಈ ಹೆಚ್ಚಿನ ಅವ್ವರ್ಜಿ ನಿಕ್ಲಿ ಉಂಟತ್ತ ಏನೊಂಜಿ ಕರಿ ಸೇರ್ತಿವರೆ ಏನೊಂಜಿ ಎಟ್ಟೆ ಸೂಪರ್ ಇಟ್ಟ ಏನೊಂಜಿ ನಾಟಕ ಉಂಟು ಅವೇನೇ 100 ರೂಪಾಯಿ ಅವು ಉಂಟತ್ತ ನಿಕ್ಲ ಟೀಮು ಎಟ್ಟೆ ಪಂಚಿನ ನಾಟಕ ಅವು ಮಾಸ್ಟರ್ ಅವೇಂಟತ್ತ ಎಟ್ಟೆ ಕಾಮಿಡಿ ಟ್ರಾಜಿಡಿ ಪೂರ ಎಟ್ಟೆ ಸೂಪರ್ ಅಂದ ಅವೇ 100 ರೂಪಾಯಿ ನಿಕ್ಲಿ ಅವು ಮಾಸ್ಟರ್ ಈ ಪ್ಲಾಟ್ ಕೊರ್ಲಿ ಬುಕ್ ಆಯ್ತಾ ಪುದಾರ್ದಾದ ಮಾಸ್ಟರ್ ಉದರ್ವನೆ ಈರು ಪುದಾರ್ ಬಂದಿದ್ದಾರೆ ರೇಖಲಿಗೆ ಎಂಚ ಗೊತ್ತಾಪ್ನ ಎಂಚಿನ ಕೈಲಾಯ್ತು ನಾಟಕ ಉದ್ದಾರ ಅವಳ ಪುದಾರ ಓ ಇತ್ತೆ ಅವಳ ಪುದಾರ ಇಂದು ಮಾಸ್ಟರ್ ಇಂದು ಈರ್ನ ನಾಟಕ ಎಂಗ್ಲು ಪ್ರದರ್ಶನ ಮಾಡ್ಕೋತಾ ಐತ ನೃತ್ಯ ನಿರ್ದೇಶನ ಮಾತ್ರ ಎನ್ನವೆ ನಿತ್ಯ ಒಂದು ಡ್ಯಾನ್ಸ್ ಭಾರಿ ಪುದಾರ ಆಗ್ತದೆ ಆಡಿಷನ್ ಫಸ್ಟ್ ಯಾವ 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 ಅವು ಮೂಲ ಮಾತೆರೆಗಳ ಗೊತ್ತುಂಟು ಯಾವ ಮಾಸ್ಟರ್ ಓಕೆ ಶೂರ್ ಈರು ಪ್ಲಾಟ್ ಕೊರ್ಲಿ ಯಾನರ ಓದುದು ಏರೆಗೆ ಹೂವು ಬೋರ್ಡು ಪೂರ ಪಟ್ಟಿದ್ದು ಕೊರ್ಪೆ ಒಕ್ಕ ಈರು ಸಚಿನ್ ಕೂಡ ಫೋನ್ ಮಾಡ್ಕೊ ಹಾಗೆ ಹೇಳಿ ಬಂದೆ ಮಾರೆ ಒಳ್ಳೆ ನಾಟಕ ಇದ್ದೇನ ಪಲ್ಲೆ ನೆನ್ಕೊಂತಿನಟ್ಟೆ ಜನ ಸಣ್ಣ ಹೇಳತ್ತೇನೆ ಪ್ಲಾಟ್ ಕೊರ್ ನಿತ್ಯ ಸಣ್ಣ ತುಂಬ ಜನ ಹೇಳ್ತೀನಿ ಏನು ನಿಮಿಷ ಸಚಿನ್ ಕೊಂಚ ಕಾಲ್ ಮಾಡ್ಪ ಹಲೋ ಹಲೋ ಸಚಿನ್ ಯಾನಿಯಾ ಶಾಂತಿ ಗೊತ್ತಣ್ಣ ಪನ್ನ ಶಾಂತಿ ದಾದ ವಿಶೇಷ ಶಾಂತಿ ಸಚಿನ್ ಎಂಕೆ ಕಲ್ಪಿಸಾಪುಡು ಮಾರ್ರೆ ಇಂದು ಎಂಕಲಿಗೆ ಈ ಸರ್ತಿ ಕೊಲ್ಲಿದ ಬ್ರಹ್ಮಕಲಸ ಒಂಜಿ ನಾಟಕ ಪರ ಅವಕಾಶ ದಿಕ್ಕದ ಅಂಚ ನಿಕ್ಕಲೊಂಜಿ ಪಾಠ ದೀತ ಇಲ್ಲೊಂಜಿ ಪಾಠ ಕೊಡವ ಅಂದ ನಾಟಕ ಬಂಡೆ ಎನ್ನ ಜೀವ ಖಂಡಿತ ಯಾನೊಂಜಿ ಪಾಠ ಮಲ್ಪೆ ಓವು ನಾಟಕ ಹೌದಾನೆ ಅಂಚತ್ಯ ನಾಟಕದ ಪುದರ್ ಬನೆ ಮಲ್ಲೇಜಿ ಸಸ್ಪೆನ್ಸ್ ಎಂಕೆ ಎಲ್ಲಂಚ್ ಬಂಡೆ ಯಾರು ಓ ಮಾರ ನಾಟಕದ ಪುದರೇ ಮಾರ ಪುದರ್ ಬನೆ ಓ ಓಕೆ 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 ಪುದರ್ ಸೂಪರ್ ಉಂಡು ಯಾನ್ ನಾಟಕ ಒಂಜಿ ವಾರ ಇಪ್ಪನಗ ಬರ್ಪೆ ಎಂಕ್ ಸ್ಕ್ರಿಪ್ಟ್ ಪಚ್ಚುಡ ಕಡ ಪುಡ ಬಂದ ಓಕೆ ಯಾನೊಂಚೂರು ಬ್ಯುಸಿ ಇಲ್ಲ ಬುಕ್ಕ ಪಾತಿರ ಬಾಯ್ ಲಿಂಗಪ್ಪನ ಸಚಿನ್ ಬರ್ಬೇಕೆ ಪಚ್ಚುಡ ಕಡ ಪುಡ ಬಂದಿ ಬಾಯ್ ಮಾಡ
ಎಂಜಿನ ಏರ್ ಕಂಡೀಷನರ್ ಏರ್ ಕಂಡೀಷನರ್ ಇರ್ತಲ್ಲ ಏರ್ ಕಂಡೀಷನರ್ ಕಂಡೀಷನ್ ಅಪ್ಲೈ ಎಂಚಿನ ಅಪ್ಲೈ ಆಯ್ತು ಸಪ್ಲೈ ಒಗಡೆ ಕಂಡೀಷನ್ ಎಂಚಿನ ಹೊತ್ತುಂಟೆ ಎನ್ನ ತುರುತೆ ಉಂಟತೆ ಎನ್ನ ಪುಸ್ತಕ ಕೊನೆ ಪೆಟ್ಟಿಗೆ ಉಂಟತೆ ಕೊಂಚ 500 ರೂಪಾಯಿ ಅತ್ತೆತ್ತಿ ಬುಕೊಂಡತೆ ಈಗಲೇ ನಾಟಕ ಒಂದು ಒಂಜಿ ಗಿಡ ಶೋ ಕೊರ್ಪಾರ್ದು ಅಲ್ಲಿ ಅಲ್ಲೂ ಮಾತ್ರ ಆ ಒಂಜಿ ಶೋ ಉಂಟತೆ 1,000 ರೂಪಾಯಿ ಇರ್ಬಲ್ಲೆ ಮಾಸ್ಟರ್ ಡೈರೆಕ್ಷನ್ ಏನೇನು ಅಪ್ಪನ್ ಉಂಟತೆ ಡೈರೆಕ್ಷನ್ ಮಾತ್ರ 2,500 ರೂಪಾಯಿ क्या हुआ जल्दी बोलो रुको जरा सबर करो इधर आओ ಏನಿಲ್ಲ ನನ್ನ ಹತ್ರ ಏನಿಲ್ಲ ಈ ವಿಷಯದಲ್ಲಿ ನಾನಿಲ್ಲ. ಮಾಯ ಫ್ರೆಂಡ್ಸಿನವರು ಕೊಟ್ಟ ದುಡ್ಡೆಲ್ಲ ಈ ಜನದು ತೀಗಲೆಗಲ್ಲ. ಕೈ ಎಂಕಲು ವರ್ಷೋಲ ಒಂದು ಹವ್ಯಾಸಿ ಕಲಾವಿದರ ಅಂತ ನಾಟಕ ಮಾಡ್ತೊಂದಿಲ್ಲ ಅದ ಎಂಕ್ಲೆಗೆ ಪ್ರತಿ ವರ್ಷ ಎಂಕ್ಲು ರಾಜೇಶ್ ಮಾಸ್ಟರ್ ನಾಟಕ ಮಾಡ್ತೊಂದಿತ್ರ ರಾಜೇಶ್ ಮಾಸ್ಟರ್ ಸೌನಾಲ್ದ ಆರು ಇನಿ ಮುಟ್ಟಲ್ಲಿ ಎಂಕ್ಲ ದುಡ್ಡು ತೆತ್ತು ನಿತ್ಯ ಸ್ವಲ್ಪ ಪಾಡಲು ಕೂಡ ನಿತ್ಯ ಒಕ್ಕ ಎಂಕ್ಲಿ ಡೈರೆಕ್ಷನ್ ಉಂಡತ್ತಿ ಆರು ಯು ಪ್ಲಸ್ ದಿನೇಶ್ ಡೈರೆಕ್ಷನ್ ಕೊಡು ಇಂತ್ರ ಯು ಪ್ಲಸ್ ಚಾನಲ್ ಹೆಚ್ಚಿನ ಚಾನೆಲ್ ವಾಹಿನಿ ವಾಹಿನಿ ಆರು ಡೈರೆಕ್ಷನ್ ಕೊರ್ಪೇದ್ರ ಮುಖ ಆರು ಉಂಡತ್ತಿ ಇನ್ನು ಮುಟ್ಟ ಒಂಜಿ ಪೈಸೆಲ್ಲ ಎಂಕ್ಲ ಹಿಡ್ದು ನೈಜೇರಿ ಎಂಕ್ಲು ಕೊರ್ಲೆಲ್ಲ ಬೊಡ್ಚರಿ ಈ ಸರ್ತಿಲ ಕೊರ್ಪುಜಿ ಸುಮಾರು ನಾಟ ಇಂಚನೆ ಕೋನ ತಿತ್ತಿರುವಂತ ಎರಡೆಲ್ಲ ಪೈಸೆ ತಿಂತೆ ಎಂಕ್ಲ ಇಂಚನೆ ಅವು ಸುಮಾರು ಗೋನೋತು ಇಲ್ಲ ಕಥೆ ಕುಂಡ್ರತ ಒಂಜಿ ಮರ್ಯಾದೆ ಇದ್ದೆ ಅಂತ ಲೆಕ್ಕ ಅಂತೀರಿ ಎಂಕ್ಲ ನಾಟಕ ಗೊತ್ತುಂಟ ಮುಖ್ಯ ಕೊಂಚ ಪೈಸೆ ಅಂತ ಫಿಕ್ಸ್ ಅಂತೀನಿ ತುಕ್ಕ ಎಂಕ್ಲ ಒಂಜಿ ನಾಟಕ ಒಂಜಿ ಮರ್ಯಾದೆ ಅಂತೀನಿ ಅಂದ ಎಂಕು ಅಂದ್ರೆ ಐಸೇರು ಎಂಚಿನ ಲಾವಡ್ ಮಾಸ್ಟರ್ ಎಂಕುಲು ಈ ಸರ್ತಿ ಈರ್ನನ್ನೇ ನಾಟಕ ಮಲ್ಪುನು ಬರ್ಪಿಯೋರ್ಸೋರ್ ದುಃಖ ಯಾನೆ ನಾಟಕ ಬರಪೆ ಬರ್ಪಿಯೋರ್ಸೋರ್ ದುಃಖ ಯಾನೆ ನಾಟಕ ಬರಪೆ ಬರ್ಪಿಯೋರ್ಸನಾಗ ಈ ವರ್ಷ ಪಂಡಿನವು ನೆನಪಿಪ್ಪಡು ತರವಾಡ ಕುಲ ದೈವೋ ಸ್ವಾಮಿಂದು ನಮೋ ಗುಣೊಟ್ಟು ಒಂಜಾ ಒಂದು ಸುಗಿತೊ ನೋಡು ಬದುಕು ಸಂತೋಷಗು ನೆನೆ ತಂದು ಪರ ಅಮಲ್ ಪದಾರ್ಥ ಅದಕ್ಕೆ ಇಂಜೆಕ್ಷನ್ ಕೊಡ್ತೆ ತೊನ್ನ ನಮ್ಮಂಚಿ ಬರ್ಪುಣ ಸಾಧ್ಯ ಬೈತಲ್ಲ ಏರಾಲೆ ನಡ್ಕೊಳ್ಳೆ ತುಂಬ ಬತ್ತು ಬಿಟ್ಟು ಅಂತ ಹೋಜು ದಾದಾ ಅವಸ್ಥೆ ಅಂಡ್ ಬಚ್ಚು ಮೋಲ ಅಪ್ಪ ಮೂಕು ಮುಟ್ಟ ಪರ್ದ ಪೂರಾಂಡ್ ಮೋಲು ಡ್ರಗ್ಸ್ ದೆಂದೊಂದು ಇಂಗ್ಲ ಇಲ್ಲಲ್ದ ಮರ್ಯಾದೆ ಪೂರ ದೆಂದೊಲು ಮರ್ಯಾದೆಗೆ ಸೂಬೂರ್ಣ ಮಾಮಿ ಸುರುಕು ಮೂಲ ನಿಂಚೆ ಸರಿ ಮರ್ಮ ಬಂದು ಯೋಚನೆ ಮಾಡ್ಕೊಳ್ಳಿ ಮೂಲಿ ನಿಂಚೆ ಅವರ ಕಾರಣ ನಿಕ್ಲೆ ನಿಕ್ಲು ಕೊರ್ನ ಸಸರದಾರ ಮೂಲಿ ನಿಂಚೆ ಆತಲ್ಲಿ ಓದು ಆ ದೇವರೊಟ್ಟು ಕಳ್ಕೊಂಡ ಮಾಮಿ ಈರೆಗೆ ದಾನ ಆತಲ್ಲಿ ಸಲಿಗೆ
ಮಾತ್ರ ಈ ವಿಷಯ ತಿಳಿಬಹುದು ಅಯ್ಯಂಗ ಗೊತ್ತಾಂಡ ಮಸ್ತ್ ಬೇಜಾರು ಮಲ್ತೊನ್ವೆ ಅವಾಂದು ಮಾಮಿ ಸಚಿನಿಗೆ ವಿಷಯ ತಿಳಿಬಹುದು ಓಲಿನಿಚ್ಚವರ ಕಾರಣ ಆ ದೇವರಾಜ್ ಐ ಅಜೀತ್ ಎತ್ತುಪಾಟೆ ಕಾಲೇಜ್ ಹೋಗ್ತಾ பொண்ணுலேಗೆ ಡ್ರಗ್ಸ್ ಸಪ್ಲೈ ఉన్న ಏಜೆಂಟ್ ಐ ನಾನು ಸೇರಕ್ಲಿಲ್ಲ ಬರ್ಕತ್ ಅತಿಜೇರ್ ಮಾಡ ಬರ್ಕತ್ ಅವರ ಸಾಧ್ಯನೇ ಇದ್ದಿ ಕೊರ್ಪ ಬಂತಾರೆ ಏಪ ಕೊರ್ಪರೆ ಕೊರ್ಪರೆಂಚ ಬಂದಿನ 4 ದಿನಕ್ಕೆ ಮನತ್ತು ಬರ್ತಾರೆ ಮೋಲು ಮೋಲು ಎಂಗಲ ಇರಲ್ಲ ಎಂಗಲ ಇಲ್ಲದ ಮರ್ಯಾದೆ ಬರಬಿಡ್ತಲ್ಲ ಈ ಮೊಲೆ ಕೂದಿ ಪದರ ಬರುಚಿ ಇದನ್ನು ತಗೊಂಡ್ರಗೆ ಈ ಇಲ್ಲೊಂಜಿ ಜನ ಕೊಡು ಹೆಂಗ್ ಗೊತ್ತುಂಡು ಏನ್ ಆಧಾರ ನಿಗ್ರಹ ಕಾರಣ ಒರಿಯರೇನು ದೆಪ್ಪೆ ಇಮೇಲೊಂಜಿ ಅವಸ್ಥೆ ಇರುತ್ತೆ ಏನ ಇಮೆ ಕೋಡೆ ಕುವೆಲಿಸಲಾಗ್ಯಾರ ಅಂತ ಹೋಗಿದ್ದೆ ಯಾನ್ ಚೂರು ತೂಪು ನತ್ತೆ ಕುವೆಲಿಸಲಾಗಿದಾಗಬೇಕು ಈಗ ದಾದ ಹತ್ತನ ದೇವರಿಗೆ ಗೊತ್ತು ಇಡೀ ದಿನ ದಾದ ಪಾತಿರೋ ತಿನ್ನೆ ಮರ್ಲಿರ್ಲೆಕ್ಕ ಮಲ್ಪೆ ಒಂಜಿ ದಿನ ಬುಡಾಂದೆ ಬೇಲೆಗೆ ಹೋಗಿದ್ದು ನಾಯಿ ಪುರಣಿ ಒಂಜಿ ದಿನ ರಾತ್ರಿ ಕರೆಂಟ್ ಜೋರು ಕೊಬ್ಬೆ ಬಾಡಿ ಆ ನಿಂತು ಬುಕ್ಕ ಮರ್ಲಿರ್ಲೆಕ್ಕ ಮುಂಚೆನೆ ಪಾತಿರೋ ತಿನ್ನೆ ಆ ಹೆಚ್ಚಿನ ಪಾತಿರುವೆ ಬಂದು ನಿಂಗೆ ಕೊಂಚಲ ಅರ್ಥ ಅತ್ತು ಮಾಮಿ ನಿಕ್ಲಾನೆ ಆಸ್ಪತ್ರೆ ಮಿಡಿದಾಗಲಿ ತಗೋ ವಿಚಾರ ಆಸ್ಪತ್ರೆದ ಮರ್ದಲ ಆಂಡ್ ಹಳ್ಳಿದ ಮರ್ದಲ ಆಂಡ್ ಆಡ ದಾಲ ಪ್ರಯೋಜನ ಇಚ್ಚು ಆಯ್ತು ಇಪ್ಪಡು ಪಚ್ಚು ಒಲೆ ನುಚ್ಚು ಇಚ್ಚಾಂಡಲ ಸರಿ ಮಲ್ಪಡು ಆ ದೇವರ ಸಹವಾಸನ ಉಡುಪುನ ಲೆಕ್ಕ ದಾದಾಂಡಲ ಈಯೇ ಒಂಜಿ ವ್ಯವಸ್ಥೆ ಮಲ್ಪಡು ಒರಡೆ ಸರಿ ಮನ್ಮ ಜವಾಬ್ದಾರಿ ಏನ್ನವು ಆಂಡ ಈರು ಯಾನ್ ಪನ್ನಡಿಗೆ ಏನಡ 15 ದಿನ ಮೂರನೇ ಇನ್ನೊಂದು ಕಡಪುಳ್ಳಿ ಯಾನ್ ಮೂರನೇ ಇಚ್ಚಾರ ಲೆತ ಬರ್ತದೆ ಸರಿ ಮತ್ತೆ ಲೆತ ಬರ್ತಾರೆ ಈ ಮನೆಗೆ ಯಾನು ಒಪ್ಪಿಗೆ ಕೊಡ್ತಾರೆ ಒಟ್ಟಾರೆ ಎಂಕ ಪೋಲು ಸರಿಯಾವು ಯಾನಿಂದ ಮೊಲೆದು ಕುಲೈಲಿಂದ ಪೋಲು ಚೆಪ್ಪಡ ಆಮ Pacu. Dale mulu. Belajar. ಮೇರೆ ಇತ್ತಿರ ಗಿಡೋಟ ಬಂದಿನ ಈರ್ ದಾದಯ ಬಾಬು ಮೂಂಕೂಟ ಪರದು ಬರ್ರಾಂಡೆ ಈರ ಮಗಲು ಡ್ರಗ್ಸ್ ಎರಿಡಾತ್ ಎಚ್ಚಲು ಈರೇ ಇಂಚ ಮಲ್ತರ್ನ ಈರ್ನ ಮಗಳಿಗೆ ಏರ್ಮ ಬುದ್ಧಿ ಬಂದ್ಬಿಡ Engkirlah butuhan agatteja. Agatteji. Dale. Enanni mukutar pura. Elanne. Ah? Yan parpa. Atru putanda burwe. Engkirlah yeya. ಅನ್ನಮಂ ಮುಂದೆ ಅಗತ್ಯಜಿ ಅಂಡ ಕಣ್ಣಾರೆ ತೂತು ಮನಿಪ್ಪಂದೆ ಕುಲಾರ ಏನರ್ದು ಸಾಧ್ಯಜಿ ಎತ್ತಂಡ್ಲ ಈರೇನ ಮಾಮತ್ತ Kali mamu mande andia. Meriadi orang alpu. Enda magat konji bele dettoriye. Bari malla jana tambi. Unga yettu dinande. Va. Va. ಈರಿನ ಪಾತಿರ್ದು ದಾರ ಪ್ರಯೋಜನನೇ ಇಚ್ಚಿ Panda ninna patrada artha. Appaganda ellardu dala appiyindata. Kalpabe bagani. Kalpabe. Vaikkilenna mage. Sattin baran. Tuka. ತೂಕಿನ ಯಾರು ದಿನ ಬೈಯಂಗ ಬರ್ತದು ಇರಗ ಉಂದುವೆ ಬೇಲೆತ್ತ ಅತಿಯೇ ಇರಗ ಮೂಂಕು ಮುಟ್ಟ ಪರ್ದು ಬರ್ಪುನ ಬೇಲೆ ಪುಟ್ಟ ಬೇದ ದಾದ ಬೇಲೆಂಡಿಯೇ
ಕುಟುಂಬ ಒಂಜ ಉಂಟು. ನಮ್ಮ ಕುಟುಂಬದ ಅಪ್ಪನ ಲೇಸ್ಲೆಗೆ ನಮ್ಮ ಮಾತೆಲ್ಲ ಸೇರೋಡು ಗೊತ್ತಾನ ಬಾಬಿ. ನಮ್ಮ ಕುಟುಂಬದ ಅಪ್ಪನ ಲೇಸ್ಲೆಗೆ ನಮ್ಮ ಮಾತೆಲ್ಲ ಸೇರೋಡು ಅವು ಸಾಧ್ಯ ಹೆಚ್ಚಿ ಆ ಮೊಟ್ಟಿ ಕಲ್ಲು ಬರ್ತೆ ಬಜಿ ದೆತ್ತು ಮಾಡ್ನೆ ಅವೇನು ಪಂಡ್ರ ಈ ಬತ್ತ ಈಲ ಬಜಿ ದೆತ್ತು ಮಾಡ್ನೆ ನಾನೇ ಎಂಕಲ ಕುಟುಂಬ ಒಂಜಾನ್ ಬರವತ್ತ ಅವು ನಿನ್ನ ಜನ್ಮಲ್ಲ ಸಾಧ್ಯ ಹೆಚ್ಚಿ ಅಕ್ಕಲು ಎಂಕ್ಲೆಗೆ ಬಲ್ತನ ಅನ್ನೇ ಉಂಡತ್ತ ಒಂಜಾರಡ್ಡ ಅವನಿಗೂ ಗೊತ್ತಿದ್ಯಾ ಅಕ್ಕಲೇ ಎಂಕ್ಲೆಗೆ ಮಾಟ ಮಾಡ್ತಿದ್ದೇನೆ ಅಕ್ಕಲೇ ಮಾಟ ಆಳ್ತನ ನಿಕ್ಲೆಗೆ ಮಾಟ ಮಾಡ್ತಾನೆ ಎಂಗಲೆ ಕೋಟಿ ಕೋಟಿ ತಿಕ್ಕುಡುದಿಲ್ಲ ಮುಖ ಎಂಗಲೆ ಬೇತೆ ದಾಲ ಬೇಲೆ ಬೋಡೆ ಹೌದಾದ ಒಂದು ತುಂಬುದಾಗ ಮಾತಾರೆ ಮಾಡ್ಬೇದಿರಿ ಕಾಮಲ ಕಣ್ಣದಾಗಿ ಊರು ಪುರ ಮಂಜೋಲ್ ತೋಜಿದಿರಿ ಮಂಚನ ಜಾತಿಗೆ ಮುಟ್ಟುತ್ತಾಗಲು ಹಿಡಿತು ಎಂಕಲ ಪರಿಸ್ಥಿತಿ ತುಂಬ ಎಂಕಲಿಗೆ ಏನೋ ಮಾಟ ಮಾಡ್ತಾ ಇರ್ತದೆ ಸಂಬಂಧದಾಗಲೇ ಆದಿ ಆತು ಹುಷಾರಿದ್ದೆ ನಮ್ಮದು ಸಡನ್ ಹುಷಾರಿದ್ದೆ ಕಾಯಿನ ಆತು ಸಡನ್ ಹುಷಾರಿದ್ದೆ ಕಾಣಲ್ವಾ ಮುಂಚೆ ಕಾರಣ ಎಲ್ಲ ಬೋಡತಿ ಕಾರಣ ನಿನ್ನ ಅಮ್ಮಡ ಗ್ಯಾಂಗಿ ಈ ಕಡೆ ಮಾತಾಡ ಬರ್ಬಿ ಎಂಕಲ ವಿಷಯ ಮಾತಾಡ್ತೀನಿ ಕಲೆ ಸುದ್ದಿ ಬಾತಿರಲಿ ಎಂಕರು ನಿಕ್ಕಲ ಸುದ್ದಿ ಬಾತಿರವಲ್ಲಿ ಒಂದು ಆ ನ್ಯಾಯ 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 ಎಂಕ ಪಟ್ರೆ ಬರಂತಿ ಲಡಾಯಿ ಜಾತ್ರೆ ಸಿದ್ಧತೆ ಓಡಿ ಉಂಟಾಗ್ತದೆ ಜಾತ್ರೆದ ಪೈಂಟ್ ಪೂರ ಅವನು ನಾನು ರಡ್ಡು ತಿನ್ನಟ್ಟು ಪೂರ ಬೇರೆ ಎಲ್ಲ ಆಪನು ಅಲ್ಲ ಬೇರೆದಾಗ್ಲೂ ಉಳ್ಳೇರ ಬೇಲೆ ಉಂಡೆ ಬೇಲೆ ಆಯ್ನ ಉಂಡು ನನ್ನಲ್ಲ ಮಸ್ತ್ ಬೇಲೆ ಉಂಟು ಮಗ ಬೇಲೆ ಮಸ್ತ್ ಅವೇನಿ ಯಾನು ಹಿರೇಳ ಕಲ್ಪೋಡು ನಿಚ್ಚಿ ಅವು ಎಲ್ಲಿ ಗೊತ್ತುಂಟು ನಿಕ್ಕು ಮಸ್ತ್ ಗೊತ್ತಿದ್ಯಾ ನಿಖಿಲಿಗೆ ನಿಕ್ಕು 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 ಬುತ್ತಿ ಕಲ್ಪೋಡು ಎಂಕಲ ಗೊತ್ತುಂಟು ತುಳಸಿ ಕಪ್ಪ ಪಕ್ಕಾಡ ಈರು ಎಂಕಲ್ನ ಬತ್ತದ ಲಡಾಯಿ ಮಲ್ಪನ ಆಗತ್ತಿ ಬೇತೆ ಬೇಲೆ ತಿಂಚಿ ಏರೇರ ಸಂಸಾರ ಹಾಳು ಮಾಡಿ ಬೇತ್ಕಿ ಗೋಲಿ ಅಣ್ಣ ಅಣ್ಣ ಅಂತಾರೆ ಎಡ್ಡೆ ಬೇಲೆ ಅಂಬ್ಲಿ ನಾನೇ ಕಣ್ಣೆದುರು ಬಲ ಎಂಕೆದುರು ಮಾತಾಡುವ ನಿಕ್ಕಲು ಇನ್ನೊಂದು ಬರ್ಪಿಸಿಯ ನಿಕ್ಕಲು ಬರ್ಕದಾರಿ ಮಾಡ್ಕೊಡ್ಸಿ ಈ ಜಗತ್ತಿಡು ದೇವರನ್ನ ನಿರ್ಧಾರ ಬಿಟ್ಟ ಪಕ್ಕ ಏರ್ನೆಲ್ಲ ನಡಪುಜಿ ಎಡ್ಡ ಹಾಲು ಅಂದು ಮಲ್ಪುಣವು ಆ ದೇವರಿಗೆ ಬಿಟ್ಟ ಈರು ಇಂಚಪುರ ಪಾತೇರಿ ಅಂದ ಇರ್ದಾನೆ ಮಲ್ಲ ದೇವರ ನಿಖಿಲ ಬಾಳ್ದ ಎಮ್ಮೆ ಮಾತ್ರ ಯಾನೆ ಎಂಕಲ್ ನಮ್ಮಿನ ದೈವದೇ ರೀತಿನ ಅಂದ ಇರಾಗ ಕೇಳ ಬಿಟ್ಟ ಬೇರೆ ಯಾನು ಯಾನಿತು ಅಂದ್ರೆ ದೈವ ದೇವರ ನಿಖಿಲ ದೈವ ದೇವರನ್ನ ಕಾರ್ಯಕ್ಕೆ ನಿಖಿಲ ಗೊತ್ತು ಯಾನದು ಹೊರದೆ ಈರ್ನ ದೈವ ದೇವರದು ಬರೋರ್ಚಿ ಈರ್ನ ಅಮ್ಮೇರ ನಮ್ಮ ಒಂದು ಭಕ್ತನ ದೈವವು ನಮ್ಮ ಕುಟುಂಬದ ದೈವ ಬರ್ಪಿ ಸಂಕ್ರಾಂತಿ ದುಲೈ ಈರ ಮುಂದೆ ಒಟಾರ ಕತ್ತು ಮಾಪ್ ನಟ ಇಲ್ಲಕ ಮಂತಿಗಿನ ದೈವದ ಅಗೆಲ್ ಸೇವೆ ಕೊರ್ಪಾನ ನಿಂತವ ದೈವನ ನಿರ್ಮಾಣ ಮಲ್ಪಾಡು ಅಂಚನ ತೂಕ ಎನ್ನ ಜೀವ ಮಾಡು ಈ ದಿನ ಮಾಪು ನಟ ಸ್ಥಿತಿ ಎಂಕು ಬಯಸಿ ನನ್ನ ಬರ ಎಂಕು ವಿಶ್ವಾಸ ಅಂಡ ಈ ಕೊಲ್ಲಿ ನನ್ನ ನೆನಪಿಪಾಡು ಪೇಪರ್ ಓದ್ನ ಕ್ಲಿಯರ್ ಲಂಚಂಡಿ ಇದ್ದದುಲೆ ಇದೀಗ ಇವ್ರು ಪೇಪರ್ ಓದ್ನ ಇಂಗ್ಲಿಷ್ ಪೇಪರ್ ಓದ್ನ ಯಾನು ಮಾತ್ರ ಪೇಪರ್ ಓದಿ ಏನೇ ಗೊತ್ತಿಲ್ಲ
ಮೂಲ ಕುತ್ತು ಬರ್ತೀವಿ ನಾನು ಗಾಡಿ ಇದ್ದಲ್ಲ ಬಾಕಿ ಆಗ್ತದೆ ನಾನು ಇಲ್ಲಿ ಗಮನ ಅದನ್ನ ಮಾಡೋದಿಲ್ಲ ನೋಡು ಮಾರೆ ನಾಲೆಜ್ ಮಾರೆ ಓ ಪೇಪರ್ ಒಂದು ಪೇಪರ್ ಬಂದಾಗ್ತದೆ ಓದಿ ಹೆಂಗೆ ಇರ್ತೆ ಪೇಪರ್ ಓದು ಜೀತದೆ ಗೊತ್ತು ಬುಕ್ ಹೌದದೇ ಪೇಪರ್ ನೋಡಿಯಾ ದೇ ಮೂರು ಬುಕ್ಕ ಚೆಕ್ ನೋಡ್ತಾವ ಇರಲ್ಲ ಮರ್ಯಾದೆವು ಇಂಗ್ಲಿಷ್ ಪೇಪರ್ ಮಾರೆ ಹೌದಾ ಯಾರು ಇಂಗ್ಲಿಷ್ ಲಿಂಗ ಪೇದ ಏನೇನಿದ ಇಟ್ಸ್ ಎ ವೆರಿ ಟೈಪಿಕಲ್ ಇದು ವಿನೋದ್ ಚೋಪ್ರಾ ಮೂವಿ ವಿಕ್ರಮ್ ಮೆಸ್ಸಿ ಈ ವಿಷಯ ಏರೆಲ್ಲ ಪಂಡ್ರಬಲ್ಲಿ ಈ ವಿಷಯ ಏರೆಲ್ಲ ಪಂಡ್ರಬಲ್ಲಿ ಈಗ ಬನ್ನಿ ಯಾರು ಪನ್ಪುಜಿ ಮಾರೆ ಪೇಪರ್ ಇಂಚಿ ಗುರು ಯಾನ್ ಹೇಳಲ್ಲ ಪನ್ಪುಜಿ ಆಡತ ಪನ್ಪುಜಿ ಬಂದೆ ಪ್ರಾಮಿಸ್ ಬಂದ್ಬಿಡ್ಲಿಕ್ಕೆ ಬನ್ನಿ ಅವ ಮಾರೆ ಪ್ರಾಮಿಸ್ ಅದು ಹೇಳಲ್ಲ ಪನ್ಪುಜಿ ಬಿಡು ಈರು ಮನೆಯರು ಬಂದೆ ಎಂಕೀರು ಮಿತಿ ನಂಬಿಕೆ ಉಂಟು ಈ ವಿಷಯನೇ ಸಮಯ ಬಂದಾಗ ಮಾತೆರಗಲೇ ತೆರಿಪವೆ ಅವ ಮಾರೆ ಏನ್ ಹೇಳಲ್ಲ ಪನ್ಪುಜಿ ಆಂಡ ದೇವರಿಗೆ ಗೊತ್ತು ಮಂಡ್ಯಪುರ ಹಾಲಾದ ಮಣ್ಣಿಂದ ಮಂಡ್ಯಪುರ ಇದೆ ಅವಸ್ಥೆ ನಮ್ಮ ಏ ಪೊಲ ಕಾಂಡೆಲ್ಲ ಕಿಮ್ಮಲೆ ದೇವರ ಫೋಟೋ ಬುಕ್ ಇಂಚಿನ ಮಾತ ನ್ಯೂಸ್ ಮಾತ ಬತ್ತನದು ಪೇಜನ ಇತ್ತದಾದ ಉಂಡು ತುಲೆ ಆನೆದ ಲಡ್ಡಿ ಆನೆದ ಲಡ್ಡಿ ಎನ್ನಡ ಆನೆದ ಬಜ್ಜದು ನಾವು ಆನೆದ ಬಜ್ಜ ಓ ದೇವರೇ ಇನ್ನ ಮೊಬೈಲ್ ವರೆದಿನ ಬಾರಿ ಪುಣ್ಯ ಮಾರ್ರೆ ಆನೆದ ಬಜ್ಜೆಡು ಅಚ್ಚಲ ಅಚ್ಚ ಆನೆಗೊಂದು ಚಡ್ಡಿ ಬಾರ ಸನ್ನಿವಿ ಅವಳ ಅಂದ ಮಾರ ಆನೆ ಚಡ್ಡಿ ಬಾರ್ದ ಸಂಕಟನೆ ಆನೆ ಇದೆ ಬತ್ತನಿಗ ಚಡ್ಡಿ ಬಾರಿ ಆನೆ ಚಡ್ಡಿ ಬಾಡಿ ಫುಲ್ ಟೆನ್ಷನ್ ಉಳ್ಳು ಮಂಡ್ಯ ಚೌಕ ಆನೆ ಚಡ್ಡಿ ಬಾಡಿ ಹಿಂಗ ಬನ್ನ ಈರ್ ದಾಯಿಗೆ ಮಂಡ್ಯ ಚಾಂಪನ ಮಂಡ್ಯ ಚ ಮಂತ್ ಮಂತ್ ನೀರು ಪುಜಾಲ್ ಪೂರ ಬರ್ದಿದ್ದಿ ಪುಜಾಲ್ ಬರ್ದರ ಕಾರಣ ಈಯತ ಅತ್ತಿ ಈರ್ ಮಂಡ್ಯ ಚಾಂಪರಲ್ಲಿ ಈರ್ ಮಂಡ್ಯ ಚಾಂಪರಲ್ಲಿ ಅವ ಮಾತ ಸಯ್ಯಾಡು ದಿ ಲಿಂಗಪ್ಪನ ಪುರಾಣಿ ನಮ್ಮ ನಾಟಕದ ಪಾಠ ಪಟ್ಟದತ್ತ ಅವು ಪೂರ ಕರೆಕ್ಟ್ ಆದಿಜ ಸರಿ ಆಯ್ ಬೋರ್ಡ್ ಆಯ್ನ ಪಾರ್ಟ್ ದಿಕ್ಕದನ ಅಂಚ ಎಂಕ್ ನಕ್ಕಿ ಅಕ್ಕಲಕ್ಕಲೆ ಬೋರ್ಡ್ ಅಪ್ಪನ ಪಾರ್ಟೇ ದಿಕ್ಕದ ಎಂಕ್ ಮಸ್ತ್ ಖುಷಿ ಆಯ್ನ ಜಯಕರ ಭಾಷಣ ಡೈರೆಕ್ಷನ್ ಒಂತೆ ಬಿದ್ದಾನ ಶೋಕು ಪಂಡುಗು ಅಂದಂದು ಶೋಕು ಪಂಡುಗು ಬರ್ಪುನು ಒಂಜಿ ವೇಳೆ ನಿಕಲ ತತ್ತರಂದಾಂಡ ಬಾಯಿಗೆ ಬತ್ತಲೆ ಕನ್ನೇರ್ಪುನು ಮುಖಾಚರ ಗಂಗಾಧರ ಲಂಚನೆ ಕರ್ಮ ಒಂಜಿ ಕರೆಕ್ಟ್ ಪ್ರಾಕ್ಟೀಸ್ ಬರ್ಪುಡ ಬರ್ರೈತಿ ಏತ್ ಸರ್ತಿ ಫೋನ್ ಮಾಡ್ತಲ್ಲ ಅದಿನ ಬರ್ರೈತಿ ಒಕ್ಕಡ ಜನ ಕುಕ್ಕರ್ ಎಂಕ್ ಆಯ್ ಸಚಿನ್ ಬರ್ತೇನ ಸಚಿನ್ ಬರ್ತೇವೆ ಆತ ಪ್ಲಾಟ್ ಕೊಡ್ತಾರೆ ಆಯ್ ಮಲ್ಪೇನ ಈ ಜನಕ್ಕೆ ಆಯ್ಕೆ ಬೆಚ್ಚಾಪುನು ಈ ಜನಕ್ಕೆ ದಾಯ ಗಮ್ಮತ್ತ ಅಂದ್ ಈ ಜನಕ್ಕೆ ದಾಯಿ ಬೋಡಿತ್ತಿನ ಬುಕ್ಕ ಎಂಕೊಂಜಿ ಎಟ್ಟೆ ಪ್ಲಾಟ್ ಕೊರುಡು ಎಂಕೊಂಜಿ ಪಾಡುದಿಲ್ಲ ಮಣ್ಣು ಪಾಡುದಿಲ್ಲ ಒಕ್ಕಡ ಜನ ಬೆಚ್ಚಾಪುನ ಬೆಚ್ಚಾಪುನು ಆ ಜನ ಒಂದು ಅದ್ಭುತ ಕಲಾವಿದೆ ಆ ಜನ ಕೊಂಚ ನಾಟಕ ಸೋಕು ಅನ್ಕೊಂಡು ಇಜ್ಜಿ ಆ ಜನ ಕೊಂಚ ಕಾಲ್ ಅಂಪು ಇನ್ನೇ ಅಂಡಲ್ಲ ಬರ್ಪೇರು ತೂಕ ಅಷ್ಟು ಸುನೀತೋ ನಿತ್ತೇರು ಸೀತೋಡಾದ ಸೀತರತ್ತಿ ಕಫ ಮೇನೆ ಆದಿತ್ತು ಸೀತರತ್ತಿ ಕಫಲಾಗ್ತಿ ಗೋಪಡಿಯ ನಿಕ್ಲು ಒರಿ ಬರ್ತಾನ ಒರಿ ಪ್ರಾಕ್ಟೀಸ್ ಬರ್ರಿ ಎಂಜಿ ಎಂಜಿ ಸಾವುದ ನಿಕ್ಲ ಪ್ರಾಕ್ಟೀಸ ಅಂಚಾರ್ ಪಣ್ಣೊಂದಿತ್ತು ಆರು ಪಣ್ಣೊಂದಿತ್ತು ಆರು ಪಣ್ಣೊಂದಿತ್ತು ಚಾರ್ ಸಾರಿ ಮಾಡ್ತೀವಿ ಈ ಮಾತೆಲ್ಲ ಬರೋಡಿಗೆ ಬಾತಿಜಿ ನಾಯಿಗೆ ನೆನಪಿರ್ದು ಅಂಚೆ ಫೋನ್ ಮಾಡ್ತು ಮಾರ ಗಂಗಾಧರ ಫೋನ್ ಮಾಡ್ತಾರ
ಗಂಗಾಧರೆ ಓಲ್ಲದಿಯೇ ಇರಿಗೆ ಏತ್ ಕಾಪುನ ಮಾಲೆ ಮೂಲು ನಾಯಿಲ್ ಮತ ಕಾತೊಂದುಲ್ಲ ಅಂಚತ್ತಿ ನಾಯಿದೆಲ್ಲ ಕೆಂಕಲು ಮೂಲ ಕಾತೊಂದುಲ್ಲ ಅಂಜ ಅಂಗಡಿ ಬಂದು ಮಲ್ಪರ ಕಚ್ಚಂಬರ್ ಕಚ್ಚಂಬರ್ ಬಿಡಿಯಾದ ಬಾರ ಕಸ್ಟಮರ್ ಇಲ್ಲೇರಾ ದೇ ಇರು ಬೇಗ ಬಲೆ ಮಾರ್ರೆ ಅಂಗಡಿ ಬಂದು ಬಲೆ ಎಂಕಲ್ ಮೂಲ ಕಾತೊಂದುಲ್ಲ ಮಾರ್ರೆ ಇರು ಏಪಲ ಉಂದ್ಯಾನ ಮಾರ್ರೆ ಗಂಟೆ ಭದ್ರಾಡ ಇರು ದಾಯ್ತಾ ಅನ್ಕೊಡಿ ನಾನಲ್ಲ ಆವಾ ಬೇಗಲೆ ಸರಿ ಆವ ಏ ಆ ಜನ ಬರೋದೊಂದಿಗೆ ಮಾರ್ರೆ ಇದಕ್ಕೆ ಹೀರೋಯಿನ ಸುದ್ದಿ ನಾನೇ ಬೋಂಡು ಸೈಲೆಂಟ್ ಬೋಂಡು ದಿತ್ರ ಅಂತ ಮನಿ ಹಲೋ ಯಾ ಮೂಡು ಕೊಲ್ಲಿ ಪ್ರಮಾಣ ಸತ ಅಲ್ಲುಲ್ಲ ಏನು ತೊಟ್ಟಿಲ್ಲಲ್ಪ ಈ ಕಡೆ ಬಂತಾರ ವಾರ ನಾವು ಒಟ್ಟಿಗೆ ಉಳಿದಲೆ ಅಮ್ಮಂದು ಬುಡ್ಡಿವೆ ಕೋಣ ಹೀರೋ ಇದ್ದ ಮನಿ ಬಂದು ಬಿಡಿ ನಾನು ಹಾಕ್ಬಿಟ್ಟು ಹೋಗು ಮರ್ಬೇಕು ಅನಂತ ಅತ್ತ ಇದು ಕಾಲ್ ಬಂದದ ಈಗ ಅಂದ ಸೀರೆಗೆ ತುಂಬೆ ಬಂತಲೆ ಪುಟ ಸರಿ ಯಾನ್ ಅಲ್ತಾನ ವ್ಯವಸ್ಥೆ ಮಲ್ಪ ಬ್ಯಾಡ್ ನ್ಯೂಸ್ ದಾದ ಮಾರ್ರೆ ನಮ್ಮ ಹೀರೋನಿಗೆ ದಾದ ಮಾರ್ರೆ ಕೋಯಲಂಚ ಅಲ್ಲಿಗೆ ದಾನ ಹತ್ತಿಜಿ ಮಾರ್ರೆ ಓ ಅಲ್ಲ ಮೈಂಡ್ ಟೀಮ್ದ ದನಿಗೆ ಮೈಂಡ್ ಟೀಮ್ದ ದನಿಕ ದಾನೆ ಆಜನ ಕದಾಲ ಹತ್ತಿಜಿ ಗಟ್ಟಿ ಉಂಟು ಆಯ್ತಾ ಮ್ಯಾನೇಜರ್ಗ ಹಚ್ಚಿ ಒಕ್ಕಿಯರಿಗೆ ಇಚ್ಚಿ ನಾನು ಮಾರ್ರೆ ನಮ್ಮ ಹೀರೋಯಿನಿ ಇಲ್ಲೊಳ್ತಾ ನಮ್ಮ ಟೀಮ್ಡು ನಾಟಕ ಮಾಡ್ತಾರೆ ಆಪ್ತಿಗೆ ಅಲ್ಲಿಗೆ ಬೇತೆ ನಾಟಕ ಉಂಡಿಗೆ ಅಲ್ಲ ದನಿಡ್ತಾ ಕಂಡೀಷನ್ ಪಾರ್ಟಿಯರಿಗೆ ಬೇತೆ ಟೀಮ್ ಈ ನಾಟಕ ಮಾಡ್ಕೊರ ಬಲ್ಲಿಂದು ಆನಿಗೆ ಬೇತೆ ನಾಟಕ ಉಂಡಿಗೆ ಅಲ್ಲಿ ಅದಂತ ಹೆಚ್ಚಿನ ನೋಡ್ಬಿಡ ಮಾರ್ರೆ ಬೇತೆ ಟೀಮ್ ನಾಟಕ ಉಂಡಿಗೆ ಬೇತೆ ಟೀಮ್ ಹೋಯ್ ನಡುತ್ತಾ ಟೀಮ್ ಒತ್ತೊಂದು ನಾವು ಮುಡ್ಚಿದ್ ಮಾಡ್ರಲ್ಲ ಆ ಪೂಜೆ ಆ ವಿಷಯ ನಾನು ಒತ್ತೊಂದು ಬೇ ಈರು ಒತ್ತೋನ್ ಬೇರೆ ಲಿಂಗಪ್ಪನ ಆಯ್ತಾ ಆ ಜನ ಒತ್ತೋ ನೋಡತ್ತ ಏರ್ ಜಲ್ಲಿ ಬರು ಆಯ್ತಾ ಏನೊಂದು ಎಟ್ಟ ಐಡಿಯಾ ಉಂಟು ಒಂದು ಎಟ್ಟ ಐಡಿಯಾ ಉಂಟು ಏನರ್ಥ ಪೂಜಿ ಆಮಿಸದೆ ಪೂಜಿ ನೆಕ್ಕ ಸ್ತ್ರೀವೇಶ ಮಾಡಿ ನೆಂಚದೋಜು ಕೊಲ್ತೂರಿಗೆ ಸೂಟ ಆಟಕ್ಕೆ ದೋಜ ಈರ ಕತ್ತಿ ಈರು ಗುಳ್ಳುಲಿ ನಮ್ಮ ಒಟ್ಟಾರಡು ಸ್ವಾತಿ ಬಂದ್ಬಿಡ ಗುಣ್ಣಿಚ್ಚ ಆಲೆಗೆ ಹೀರೋಯಿನ್ ಪಾಡ್ಕೊಡ್ಕ ಅಲ್ಲಿಂದ ದೂರ ಕ್ಯಾಂಪ್ಗಳು ತಂದು ಕೂದಿರ್ತ ಅಲ್ಲಿ ತಾತ್ತೀರ ಕ್ಯಾಂಪ್ ಎಂಜಿನ ಶಿಬಿರ ಶಿಬಿರ ಅತ್ಯವರ್ಜನ ಶಿಬಿರ ಅತ್ಯವರ್ಜನ ಅತ್ತಿ ಆಲಿಂದ ಹುಷಾರಿಚ್ಚತ ಆಂಚ ಆಲಿನ ಗೋಡೆ ಪಚ್ಚು ಬಂದಿತ್ತಿ ಹೆಂಗೆಲ್ಲ ಗುಡ್ಲ ಪಾರುಂಡು ಒಂದು ಹೆಚ್ಚಿನ ಹುಷಾರ ತೋಡು ತೋಜು ಆಲೇನ ಲತ್ತೊಂದವರ ಪೋದಿಪೋಡು ತೂಕ ಆಲೇನು ಒಪ್ಪವನ ಬೇಲೆ ಎಣ್ಣ ಈತ ಒಪ್ಪವನ ಏನು ಒಪ್ಪಬೇ ಆಲೇನು ಒಪ್ಪಬೇ ಈತ ಹೀರೋನ ಪಾರ್ಟಿ ಅಲ್ಲ ಅಂತೆಲ್ಲ ಒಳ್ಳೆರತ್ತ ಒಳ್ಳೆರ ಮಾರೆ ಒಳ್ಳೆದು ಒಜಿನಂದಾಗಿ ಬರ್ಪೇರ್ ಮಾಸ್ಟರ್ ಅಲ್ಲಿ ಮುಜೆ ಜನಗಳು ಅಂತುಳ್ಳಾರು ಬರ್ಪೇರ್ ಮಾಸ್ಟರ್ ಬರ್ಪೇರಿ ಒಳ್ಳೆರು ಲೆಪ್ಪುಲೇರು ಬೇಗ ಲೆಪ್ಪುಲೇ ಒಂದು ಮುರಾಣಿ ಉಂಟದ ತಲ್ಪಡೆ ಶುರು ಅನ್ಪುಕ ಮುರಾಣಿಂದ ನಲ್ಪಡೆ ಶುರು ಅಲ್ಪನೆ ಅಪ್ಪ ಅಂದ್ರೆ ಐತೇರಿ ಹೀರೋಯಿನ್ಗೆ ಒಂದು ವಿಲನ್ ಬೇರೆ ಐದು ದುಂಪುಂಟ ಅಂತ ಸ್ವಾತಿನ ರೋಲ್ ಉಂಟು ಹೀರೋಯಿನ್ ಒಳ್ಳಲ್ಲ ಮಾರೆ ಸ್ವಾತಿ ಒಳ್ಳೂರು ಸ್ವಾತಿನ ರೋಲು ಮಾಸ್ಟರ್ ಇನಿ ಸ್ವಾತಿನ ರೋಲು ಶಾಂತಿ ಮಲ್ಪಿ ಶಾಂತಿ ಅಲ್ಲ ಕಚ್ಚಿ ಕೊಡ್ತು ಎಲ್ಲ ರಚ್ಚಿ ಸ್ವಾತಿನ ರೋಲು ಶಾಂತಿ ಅಲ್ಪನೆ ಆಟ ಮಾರೆ ಇದು ನಲ್ಪಡೆ ಶುರು ಅಲ್ಪಲೆ ಲೈಟ್ ಆಯ್ತಾನು ಮಾರೆ ಇನ್ನ ಪ್ಲಾಟ್ ಕೊಡ್ಲ ಮಾಸ್ಟರ್ ಏ ಬತ್ತಲ್ಲ ಅದು ಇದು ಸರಿ ಜೂತು ಮಾಡೋದು ಹತ್ರ ಇದ್ದೆ ಕರೆಕ್ಟ್ ಅವಡು ಸ್ವಲ್ಪ ಮಾಸ ಒಂದು ಪುಟ್ಟ ಸಂಖ್ಯೆ ಇತ್ತು ಪುಟ್ಟ ಸಂಖ್ಯೆ ಇತ್ತು ಚೂಲ ಐತಿ ದಿಗನ್ ಮತ್ತೆ ದಿಗನ್ ಡೈಲಾಗ್ ರಪ್ಪ ಬಕ್ಕ ಹೊಡಿತೆ ಮಾಸ ಇದೆ ಸ್ವಾತಿನ ನೋಡ್ದೈತ ಪನ್ಪೆ ಅಂತುಲೆ ಒಂದು ಮಾಸ್ಟರ್ ಅಂತುಲೆ ಪನ್ಪೆ ಇದೆ ಎನ್ನ ಜೀವ ಬಾನುಡು ಎನ್ನ ಜೀವ ಲೈಟ್ ಆಯ್ತವ್ರೆ ಅಂಚೆ ಜೀವ ಜೀವ ಗ್ಯಾಪ್ ಓರಿಯರ್
ಸಾರಿ ಮಾಸ್ಟರ್ ಇತೇನು ಪಂಪ ದೊಲೆ ಮಾಸ್ಟರ್ ಅವೇನು ಒಟ್ಟು ಅನ್ನೋಟು ಎನ್ನ ಜೀವ ಮಾನುಡು ಹಾ ಮಾಸ್ಟರ್ ಏನು ಪಂಪ ಮಾಸ್ಟರ್ ಎಲ್ಲ ಜೀವ ಮಾನುಡು ದಿನ ಬರ್ಕೊಂಡು ಬಂದೆ ಯಾನು ಎಲ್ಲ ಮಸಲೆ ಏನಿದೆ ಜೀ ಈಗೂ ಉಂಟೆ ಸೂಪರ್ ಶಾಂತಿ ಕರೆಕ್ಟ್ ಆತುದು ಕರೆಕ್ಟ್ ಆತಿ ಬಿಸಲೆಟ್ ಆತಿನ ಇನ್ನ ಡೈಲಾಗ್ ಸುರುಕಿ ಗಲ್ಪು ಬನ್ನರೆ ಇರ್ಪನದು ಗೊತ್ತಾಡುತ್ತೆ ನಿಂಗೆ ಆ ಬುಕ್ ಏರ್ನವರ ನೆಕ್ಸ್ಟ್ ಇಯರ್ನವರ ಸೀನಿ ಬೇಗ ದೆಪ್ಪು ಇದು ಡೈರೆಕ್ಷನ್ ಯಾನೆ ಕೊರಡ ಈ ಏತೆ ಬರುದು ಮಾಂತಿರ್ನ ಇದು ಒಳ್ಳೆದು ಏರ್ನೈತೆ ಏರತ್ತೆ ವಿಲನ್ ಕೆಲವೊಂದು ಇತ್ತ ಏರು ಬರ್ರ ವಿಲನ್ ಕೇಳಿ ಅರ್ಥ ಮಾರ ಹೀರೋಯಿನ್ ಕೇಳಿ ಹೀರೋಯಿನ್ ಕೆಲವೊಂದು ವಿಲನ್ ಬರ್ರ ಅಂತ ಒಳ್ಳೆ ವಿಲನ್ ವಿಲನ್ ಇದ್ದೇನೆ ನಮ್ಮ ಮರಣಿ ಸತೀಶ ಕೊಡ್ತಾನಂತ ಮಾರ್ರೆ ಲೆಪ್ಪುಂಡೆ ಮುಳುಲ್ಲ ಅದೇ ಮರ್ಲು ಬಾತಿಲ್ಲ ಯಾನಿಗೆ ನೀನು ಸ್ವಾಧೀನತ ಯಾಲ್ಲ ಬಣ್ಣಿನ ಸ್ವಾತಿನ ಶಾಂತಿ ಮಲ್ಪೆ ಇಲ್ಲ ಜಾಲೆ ಮಲ್ಪನ ಈ ಪಾತೇರು ಸ್ವಾತಿಡ ರಾಧಾ ನಿಕ್ಲಿ ಮರಳು ಶುರುವಾತದ ಏನಡ ಗೊಬ್ಬರ್ಚೆ ಯಾನೆ ಬಜಿ ದೆಟ್ಟು ಮಾಡ್ತೀನಿ ಎಂಚಿನ ಮಣ್ಪೆ ಮಣ್ಣದು ಎಂಕೆ ಗೊತ್ತಿದೆ ಈ ಸ್ಕ್ರಿಪ್ಟ್ ಹಿಡಿತೇನೆ ಮಾತ್ರ ಬರೋದು ಇನ್ನ ಓನ್ ಡೈಲಾಗ ಕರೆಕ್ಟ್ ನಿಕ್ಲ ಸ್ಕ್ರಿಪ್ಟ್ ಯಾನೆ ಬರಪ್ಪೆ ಆದರೆ ಸಾವು ಮಾಡ್ಬಿಡನೆ ಮರೆತಿನ ರಾರೆ ಮಾರೆ ಒಂತೆ ಮರ್ಯಾದೆ ಕೊಡ್ದು ಪಾತೇರು ಮರ್ಯಾದೆ ಮರ್ಯಾದೆ ಆ ಜನಕ್ಕೆ ಮಾತ್ರ ಅತ್ತೆ ನಿಕ್ಲ ಮಾತ್ರಗಳ ಮರ್ಯಾದೆ ಕೊರ್ಪೆ ಯಾನು ಬರ್ಪೆ ದೇವೋ ಉಚ್ಚ ಓಯ್ ಉತ್ತಿ ಮಾಡ ಅಲ್ಲ ಹಾಯ್ ಹೋಯ್ ನಾನು ಸೀದಾ ಪಾಟೋ ರೇ ಪಾಟೋ ಇಂಚಿನವರೇ ಭಯಂಕರ ಮಂಡೆ ಮಂಡೆ ಉಂಟೆ ಮಂಡೆ ಭಾರಿ ಮಂಡೆ ಅಯ್ಯೋ ಇಂದು ನೆಕ್ಸ್ಟ್ ಮಾಸ್ಟರ್ ನೆಕ್ಸ್ಟ್ ಸೀನ್ ಏರು ನೆಕ್ಸ್ಟ್ ಇಯರ್ ಇದು ಇಂದು ಓಡಕು ಇರೇ ನಪ್ಪೆನ ಸೀನ್ ಇದ್ದಾರೆ ಇಂದು ಅಂದಂದು ನಪ್ಪೆನ ದೇ ಇಂಗ ಬನ್ನ ಇರೇ ನಪ್ಪೆನ ರೋಡು ಇರು ಜನ ತಿಜತಿ ಜನ ಮಲ್ಪೆ ಬೇಗ ಮಲ್ಪನೆ ರಿಂಗ್ ನಾನು ಕೇಟಿಗೆ ಬೇರೆ ಸ್ವಾತಿನ ಅಮ್ಮ ಏನ ಅವನ ಬಂದ್ಬಿಡತಿ ಐಕೆ ಜನ ತಿಜಿಂದು ಸ್ವಾತಿನ ಅಮ್ಮ ಸೀಲಕ್ಕ ಕಂದು ಓ ಶೀಲಕ್ಕ ನಮ್ಮ ಶೀಲಕ್ಕಾಗಿ ಒತ್ತೊಂದು ಮೇರಮ್ಮ ಚೆಕ್ ಇದೆ ನಿಂಗಪ್ಪನ ಆರೆ ನೋತಾರ ಏನಾರ್ದ ಈರು ಬಂಡರ ಗ್ಯಾರಂಟಿ ಒತ್ತೋನೆ ಯಾನು ಬಂಡ ಹೆಚ್ಚಿನ ಮಾರ ಒತ್ತೊಂದು ನಿಕ್ಲು ಒಂದೇ ಅತ್ತ ಅಂತ ಯಾನಕ್ಕೆ ಲೆಪ್ಪಳ ಬೇಗ ಬೇಗ ಲೆಪ್ಪಲೆ ಈಗ ನಾನು ಕೇಟಿಗೆ ಬೇರೆ ಶೀಲಾ ಓ ಶೀಲಾ ಓ ಶೀಲಾ ಯಾಲಕ್ಕಿ ಶೀಲಾ ದಿನ ಇರುಲೈ ಬೋಲಕ್ಕ ಅಂತ ಉತ್ತು ಮಾರ ಎಲ್ಲಂಜಿ ಎಂಗ್ಲೆ ಕೊಲ್ಲಿಡೊಂಜಿ ನಾಟಕ ಉಂಡತ ಐಟೊಂಜಿ ಪೊನ್ನನ ಅಪ್ಪೆನ ರೋಲ್ ಹೀರೋಯಿನ್ ಅಪ್ಪೆನ ರೋಲ್ ಒಂಜಿ ಆವಡು ಅಂಚ ಐಕ್ ಇನ್ನ ಮಗಲ್ಲನ ಪಾರ್ಟ್ ಮಲ್ಪಲು ಐಟೊಂಜಿ ಅಪ್ಪೆನ ರೋಲ್ ಒಂಜಿ ನಿಕ್ ಮಲ್ಪಲ್ಯಾ ನಾಟಕನ ಅಂದೆ ನಾಟಕ ನಿಂಗೆ ಈ ನೆಟ ತೂದು ಮಾತ್ರ ಗೊತ್ತು ನಿಂಗಪ್ಪನ್ನ ಆಕ್ಟ್ ಮಾಡ್ದು ಗೊತ್ತುಜ್ಜಿ ಆಡ ಆಕ್ಟ್ ಮಲ್ಪೊಡೊಂದು ಎಂಕಲ್ ಒಂಚೂರು ಆಸೆ ಇತ್ತಡು ಎಂಗೆಲ್ಲ ಮರ್ಯಾದೆ ಒರಿತಾ ಶೀಲ ಮಸ್ತ್ ಥ್ಯಾಂಕ್ಸ್ ನಿಂಗಲ್ ಮಾತ್ರ ಪಂಡದ ಕೊರಿಯಲ್ಲ ಯಾನ್ ಆಕ್ಟ್ ಮಾಡ್ದೆ ಛೆ ಈ ರೈಕೆ ದಾಯ ಮಂಡ ಚಲ್ಪ ಯಾನು ಲೆಂದಿ ಡೈಲಾಗ್ ಪೂರ ಯಾನು ಪಂಡು ಕೊರ್ಪೆ ಇತ್ತೆ ಉಂಡತಿ ಇತ್ತೆ ಹೀರೋಯಿನ್ ಹೀರೋಳ ತಂದು ಬರ್ಬಡ ಸೀನ್ ಸೊ ಡೈಲಾಗ್ ಪೂರ ಯಾನು ಪಂಡು ಕೊರ್ಪೆ ಎಂತ ಪಂಡು ಪೆಂಚರ್ ಬರೋಡು ಈರು ಶೀಲಕ್ಕ ಈರಿತ್ತ ಮಗಲಿಡ ಪಾತ್ರ ಸೀನ್ ಮಗಲಿಡ ಪಾತ್ರ ಸೀನ್ ಈರು ಮಗಲಿಡ ಫೀಲಿಂಗ್ ಈರು ಮಗಲಿಡ ಫೀಲಿಂಗ್ ಈರೆಗ ಮರಲು ಬಂದು ಎಂಕ್ ಮರಲ ಈರು ಮಗಲಿಡ ಫೀಲಿಂಗ್ ಪಾತ್ರ ಬಾರ್ ಯಾನು ಪೂರ ನಾವು ಒಂದು ಮತ್ತೆ ಪಂಡು ಕೊರ್ಪೇನ ಬಲಿ ಈರಿಡ ಬಲಿಕ್ಕ ಅಳೆ ಬರಡ ಇಡೆ ಬಲಿ ಮಾಮಿ ಆಯ್ತೆ ತುಂಬುದರೆಗೆ ಹುಷಾರಾತಲ್ಲ ಈರ್ ತಾಳ ಮಂಡೆ ವೆಚ್ಚ ಮಲ್ಪೊಡ್ಚಿ ಓಲು ನನ್ನ ತುಂಬುದರೆಕ ದುಶ್ಚಟ ಪುರ ಸೇರ್ಚಿ ಬಂದೆ ಅವ್ರು ಪ್ರಮಾಣ ಮಲ್ಸರ್
ಕ್ಲೀನ್ ಪೋತ್ರ ಅದೇ ಮಾಸ್ಟರ್ ಬಾರಿ ಎಂಚಿನ ಗೊತ್ತುಂಡ ಏಲಂಜೆಂಗ್ಲ ನಾಟಕವು ಹೀರೋನ ಪಾಠ ಉಂಡತ ಐಕ್ ಏನೇನು ಕೊರ್ಪ ಅಂತ ಯೋಚನೆ ಅಲ್ಪನಾಗ ಹೀರೆಗೆ ಫಿಕ್ಸ್ ಮಾಡ್ತಾ ಭಾರಿ ಸೋಕು ಮಾಡ್ತಾ ನಾಟಕ ಏಲಂಜಿ ಕೊಲ್ಲಿ ಜಾತ್ರೆ ಕೊಲ್ಲಿ ಬ್ರಹ್ಮಕಾಲ ಸೋಕು ಒಂದು ಈರು ಫಿಕ್ಸ್ ಈರು ನನ್ನ ದಾಲ ಪಾತ್ರೆ ಒಂದು ಲಿಂಗಪ್ಪಣ್ಣ ನಾನೈತ ಹೀರೋಯಿನ್ ಅಣ್ಣೆ ಬರ ಹೀರೋಯಿನ್ ಅಣ್ಣೆ ಬರ ಅಣ್ಣನ ರೋಲ್ ಏರಿ ಕೊಡ್ತೀನಿ ಮಾರ್ರೆ ಪೂರದಂತೆಲ್ಲ ಕೊಡ್ತೇನೆ ಗೊತ್ತೊಂದೇ ಇಚ್ಛೆ ಜನ ಆಡ್ತಿದ್ದೀಯ ಲಿಂಗಪ್ಪಣ್ಣ ಪಕ್ಕಂಡು ಏರೇ ಕೊಡ್ತಿಲ್ಲ ಏನೊಂದು ಐಡಿಯಾ ಉಂಟು ಅಣ್ಣಗೆ ಕೊರ್ಕ ಹೀರೋಯಿನ್ ಅಣ್ಣಗೆ ಕೊರ್ಕ ಹೀರೋಯಿನ್ ಅಣ್ಣಗೆ ಪೆಟ್ಟು ಕಮ್ಮಿ ಮಾರಿ ಎಂಚ ಆವ ಪೆಟ್ಟು ಕಮ್ಮಿ ಅಂಡ ತಾನೆ ನಂಗೆ ನಂಗೆ ಕೊಟ್ರ ಪಾಠ ಅಣ್ಣ ಎಲ್ಲ ಕೊಡಕ್ಕ ಎಪ್ಪು ಎಪ್ಪು ಮಿಥುನೋ ಮೀಟಿಂಗ್ ಅಂತ ಈಗಲೆಲ್ಲ ಬಾತರವಲ್ಲಿ ದಮ್ಮಸ್ಕದ ಪರವಲ್ಲಿ ಜನ ಅದಕ್ಕೆಲ್ಲ ಮಾಸ್ಟರ್ ಆಯ್ತು ಅಣ್ಣನ ಸ್ಕ್ರಿಪ್ಟ್ ಬೈಜಿ ಅಂದೆ ಆಯ್ತು ಬಗ್ಲೊಂದು ಸ್ಕ್ರಿಪ್ಟ್ ಬೈಜ ಆಯ್ತಂದೆ ಪುರ್ಸೋತಿಗೆ ಆಯ್ತನ ಸ್ಕ್ರಿಪ್ಟ್ ಬರ ಉಳ್ಕೊಟ್ಟೆ ಜನ ಇದ್ದಿದ್ದೆ ಅನ್ನೋದು ಮಾಸ್ಟರ್ ಉಂಟಲಿ ಮಾಡಿ ಆದ ಡೈರೆಕ್ಷನ್ ಏರ್ ಕೊರ್ಪು ಡೈರೆಕ್ಷನ್ ಯಾರು ಕೊರ್ಪೆ ಅವು ಕಲೆಕ್ಷನ್ ಮತ್ತು ಡೈರೆಕ್ಷನ್ ಅವೇ ಡೈರೆಕ್ಷನ್ ಅತ್ತಿ ಯಾನೊಂದು ವಿಷಯ ಉಂಟು ಖಾಲಿ ನಾಟಕ ಮಲ್ಪಣತ್ತಿ ಎಂಚ ಅಭಿನಯ ಕೊರ್ಪಣ ಮುಖ್ಯ ಏತ್ ನಾಟಕ ತಂಡ ಮಲ್ತೇನು ಮುಖ್ಯ ಎಂಚಿನ ನಾಟಕ ಗುರಿ ಎಂದು ಮುಖ್ಯ ಅಂಚಿನ ಪೋರ್ಲು ಮಲ್ತೇನು ಡೈರೆಕ್ಷನ್ ಕೊರ್ಪೆ ವೇಪನ್ನ ಡೈರೆಕ್ಷನ್ ಕಲೆಕ್ಷನ್ ಹತ್ತಿಂದು ಅತ್ತಿಯ ಲಿಂಗಪ್ಪಣ್ಣ ಈ ಜನವೇ ನಂಗೆ ಡೈರೆಕ್ಷನ್ ಕೊರ್ನ ನಂಗೆ ಕಲ್ಲು ಬೂರ್ನ ಗ್ಯಾರಂಟಿ ಅಂಚನ ಜಯಕರ ಜಲ್ಲಿ ಬೂರು ಇದ್ನ ಬುದರ್ ಚೇಂಜ್ ಆಪಣ ಜಯಕರ ಕಲ್ಲು ಬೂರು ತರವಾಡ ಕುಲ ದೈವೋ ಸ್ವಾಮಿಂದು ನಮೋ ಗುಣೊಟ್ಟು ಒಂಜ ಒಂದು ಸುಗಿತೋ ನೋಡು ತರವಾಡ ಮೋನಿ ತೀರೆಲ ಮನಸ್ಸಿಜ್ಜಿ ದಾಯಂಚ ಪನ್ಪ ಪಾರ್ವತಿ ಈ ತೀರೆಗು ಖುಷಿ ಅಂಡತೆ ಯಾನುರ್ತಿ ಜೆತ್ತಿನ ಒಲೆ ಉಲ್ಲೆ ಓಲು ದಾದಾಂಡಲ ಎಂಕ್ ಗೊತ್ತಾಪುಜಿ ಇರೆಗಿತ್ತೆ ಎಡ್ಡಾಂಡ್ ಆ ದೇವೇರು ದಾಯೇನ ನನಲ ಒರಿಪ್ಪದೆರ ಮುಂದೇನು ಪುರ ತೂವೊಂದು ಬದುಕರ ಎಂಕಾಪುಜಿ ಯಾನು ಸೈತಂಡ ಪೂರಲ ಸರಿ ಆಪುಂಡು ಬೊಕ್ಕ ಇರೆಗ್ ಏರಿನ್ ಬೋಡಂಡಲ ಮದಿಮ್ಯಾವೋಲಿ ಪಾರ್ವತಿ ಪ್ಲೀಸ್ ಪಾರ್ವತಿ ಪಕ್ಕಡೆ ಇಜ್ಜಂದ ನೇನು ಪೂರ ಎನ್ನೊಂದು ಟೆನ್ಷನ್ ಮಲ್ತ ನೋಡ್ಚಿ ಪ್ಲೀಸ್ ಎಂಕ ಟೆನ್ಷನ್ ಕೊರ್ಪುನಾತ್ ಕೊರ್ದಾತುಂಡು ನನ್ನದಾದ ಟೆನ್ಷನ್ ಅಂದೆ ಇಂಕೊಂಚಿ ಪೊಟ್ಟು ವಿಷ ಕೊರ್ಲೆ ಯಾನು ಖುಷಿಟ್ಟು ಪರ್ದ ಸೈಪೆ ಪಾರ್ವತಿ ಈ ಮನಿ ಪಂದೆ ಜಪ್ಪು ಪ್ಲೀಸ್ ಪ್ಲೀಸ್ ಪಾರ್ವತಿ ನಿನ್ನ ಅಪ್ಪನ ಪಾತೆಲ್ಲ ಕೆಂಡನ ಅಲೆ ಗುಂಚಿ ಕೊಟ್ಟು ವಿಷ ಕರುಡಿಗೆ ಆ ರಂಚಮನ ಕಾರಣ ಈರತೆ ಇಜ್ಜಿ ಮಗ ಇದು ನಮ್ಮ ಇಲ್ಲಡೆ ಬತ್ತನ ಸಮಸ್ಯೆ ಪುರಣಿಯಾನು ಅಲಿಮೆ ಕೆಂಡ್ರೆ ಪೋನಾಗ ನಿಖಿಲ್ನ ಕುಟುಂಬಡು ವಾಕು ದೋಷ ಉಂಟು ದೇವಿಯೋಲೋಕ ಕೊರ್ಪುನ ಸೇವೆ ಓಲು ಆ ಸಂದೈತ ಅಪ್ಪಜಿ ಬಂದು ಬಂಡೆ ಐಕಿ ಆಂದಾನೆ ಮಲ್ಪೆರಾಪುಡು ಹಾಲು ಒಣಸಿಲ ಮಲ್ಪುಜೋಲು ಮಾತ್ರೆಲ್ಲ ತಿನ್ಪುಜೋಲು ಐಕಿ
ಏನನ್ನು ದುಡ್ದು ದಾದ ಪ್ರಯೋಜನ ಅಮ್ಮ ಆ ಸ್ಥಿತಿಗೆ ಬರ ಕಾರಣನೇ ಇರ್ಬೋಪ್ಪ. ಇಜ್ಜಿ ಮಗ ಇಜ್ಜಿ ನಮ್ಮ ಇಲ್ಲಲ್ಲಿ ಇಜ್ಜಂದಿನ ಬರ್ತುಡು ಆ ಚಿಕ್ಕಪ್ಪೆ ಗಂಗಾಧರೆ ನಮ್ಮ ಇಲ್ಲಡೆ ಬರ್ತದೆ ನಿನ್ನ ಅಮ್ಮಡ ಎನ್ನ ಬಡದಿ ಪಾರ್ವತಿಡ ಎಂಕ್ಲ ಪಂಚಾಯತಿ ಮೆಂಬರ್ಗಳ ಅಕ್ರಮ ಸಂಬಂಧ ಉಂಟು ಬಂಡೆ ಈ ಸುಳ್ಳು ವಿಚಾರನು ಪಾರ್ವತಿ ಸತ್ಯ ಅಂತ ಗೆರೆತಿದ್ದು ಈ ಸ್ಥಿತಿಗೆ ಬರ್ರೆ ಕಾರಣ ಸ್ಥಿತಿಗೆ ಕಾರಣನೇ ಇರ್ಬೋಪ್ಪ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಂಡದೆ ಗುರುದ್ವಾರವನ್ನು ಬೀಸಡೆ ಇಲ್ಲ ಸರಿಗಂಡು ಬರಂದಿರದಾರಣೆ ಅಮ್ಮ ಒಂದೇ ನಂಬರ ಕಾರಣ ಏನ ಊರುದ್ವಾರ ಕೂಡ ಅದು ರಾತ್ರಿ ಬಗ್ಗೆ ಬೇಲೆ ಮಾಡ್ತಾರೆ ಇಲ್ಲ ಸರಿಗಟ್ಟ ಟೈಮ್ ಕೊಡ್ಚಾರು ಏತೋ ದಿನ ಅಮ್ಮ ಈರು ಬರ್ಪರ್ ಬಂದು ಕಾತಗುಲು ಒಯ್ತೀರಿ ಕೆಲವು ದಿನ ಒಣಸು ಮಲ್ಪನ ಜೊತೆ ಒಯ್ತೀರಿ ಆಂಡ ಈರೆಗೆ ಆರ ಮನಸ್ಸು ಅರ್ಥ ಆಯ್ತದೆ ಬಪ್ಪ. ಈರೆಗೆ ಈರ ಪಾರ್ಟಿ ಮೀಟಿಂಗ್ ಮುಂದೆ ಆನಂದ ಅಂದು ಮಗ ಅಂದು ಯಾನು ತಪ್ಪು ಮಲ್ತೆ ಯಾನೋರಿ ಊರುಡು ಪುಗರ್ತಕ್ಕೆ ನೋಡು ಬಂದಿದ್ದು ಎಡ್ಡೆ ಬೇಲೆ ಮಲ್ತೆ ಆಟ ಎನ್ನ ಬಡಿದಿ ಪಾರ್ವತಿನ ಪ್ರೀತಿನ ಅರ್ಥ ಮಲ್ತೊಂಡಿಜಿ ನಮ್ಮ ಇಲ್ಲದ ನೆಮ್ಮದಿನ ಹಾಲು ಮಲ್ತೆ ಮಗ ಹಾಲು ಮಲ್ತೆ ಭಾರಿ ಖುಷಿ ಇಟ್ಟಲೆ ಶಾಂತಿ ಆನಿ ಭಾರಿ ಖುಷಿ ಈರ ಖುಷಿ ಇಲ್ಲ ಈರ ಖುಷಿ ಅನ್ನ ಎಂಕಲ ಖುಷಿ ಈರ ಖುಷಿ ತೊಟ್ಟಿಗೆ ಆನಂದಿ ಎಷ್ಟಕ್ಕೂ ಮಾಡ್ದೆ ನೆಲ್ಪಡ ಸಂದೀಪಣ್ಣ ದಾದ ತೂಪರ್ ಒತ್ತಲಿ ಬಂಗಾರ ಮಾಯೇನೆ ಶ್ರೀವಲ್ಲಿ ಮಾಟೆ ಮಾಣಿಕ್ಯ ಮಾಯೇನೆ ಚೂಪೆ ಬಂಗಾರ ಮಾಯೇನೆ ಶ್ರೀವಲ್ಲಿ ನವ್ವೆ ನವರತ್ನ ಮಾಯೇನೆ ಎಂಜಿನ ನೆಲ వచ్చింది ಇನ್ನೇನ ಡ್ಯಾನ್ಸ್ ಅಕ್ಕ ಈ ರೀತಿ ಎಲ್ಲ ಡ್ಯಾನ್ಸ್ ಆತ ಮಕ್ಕಳ ಅಂತ ಏನು ನಾನೊಂದು ಡ್ಯಾನ್ಸ್ ಸಂದೀಪಣ್ಣ ನಾನು ರೊತ್ತಿಲೆ ಕರ್ತವ್ಯ ಆಗ್ತು ಮಾರ ಬಾರಿ ನಲ್ತೊಂದಿಲ್ಲ ಮಾರ ಅಂತೀಯ ಬಾರಿ ಖುಷಿ ಖುಷಿಯಾ ಒಂದು ಬಾರಿ ಖುಷಿತ ವಿಷಯ ಉಂಟು ಅಂಚೆ ನಲ್ತೀನಿ ಅಂದ ಸಂದೀಪಣ್ಣ ಒತ್ತಿಲೆ ಎನ್ನ ಮಗಕ್ಕೆ ಅವಾರ್ಡ್ ತಿಕ್ಕಿನ ಒಂದಿನ ಹೊಡೆದ ವಾರ್ಡ್ ದಯ್ಯ ಓಟು ಹುಚ್ಚರತ್ತ ಓಟು ಹುಡುಗರ ವಾಡತ್ತಿ ಅವಾರ್ಡ್ ಬಂದದ ಆಯ್ತಾ ಅವು ಸಜ್ಜನಿಗೆ ರಜೆ ನಿಕ್ಕಿದ ನಿಂದ್ರೆ ರಾಜ್ಯ ಅಂತ ಮಾರಯ್ಯ ವಾರ್ಡ್ ಲದ್ದು ರಾಜ್ಯ ಅಲ್ಲ ಪ್ರಶಸ್ತಿ ಪ್ರಶಸ್ತಿಯ ಓ ಇತ್ತೆ ಆರೋಗ್ಯ ಪ್ರಶಸ್ತಿ ನಿಕ್ಕಿದ ನಾನು ನೆಕ್ಕು ಸುರುಕೆ ಗೊತ್ತಿದ್ದೀನಿ ಒಗರೆ ಪಂಡಿತ ಅವು ಈರಿಗೆ ಗೊತ್ತು ಜನ ಎಷ್ಟು ಮಾಡ್ತಾನ ಅತ್ತೆ ಅದೇ ಶಿರಕ ಅದೇ ಡಿಗ್ರಿ ಅವು ಎನ್ನ ಮಗನ ಮಲ್ಲ ಸಾಧನೆಗೆ ಜೋಕುಲು ಸಾಧನೆ ಮಾತ್ರ ನೀವು ದಿಕ್ಕುಲ ಏನವೆ ನೇಪೆ ನಡೆಸ್ತೀರ ಕೂಡ ರಾತ್ರಿ ಹೋಲು ಕನೆಕ್ಟ್ ಮುಂದಿತ ಕನಟ್ಟ ದಿರೇ ಮಗನ ಅಲ್ತಿನ ತಮಾರ ಅಂದ್ಯ ಶಾಂತಿ ಧರ್ಮಗು ಏನಾದ್ರು ಪಕ್ಕ ಬೇಜಾರ ಅಂತ
ಇಪ್ಪಾಡು ಭಾಷೆ ಬರ್ಲಿ ಭಾಷೆ ಪ್ರಧಾನ ಶಾಂತಿ ಫುಲ್ಲು ಏನು ಹಾಕುಜಿ ಬಂತೆ ಆ ಕರಲ್ಲಿ ಯಾಕಂದ್ರೆ ಕಾಯ್ದು ಗ್ಯಾರಂಟಿ ಆಯ್ತಾ ಫುಲ್ವೇ ಜಾಯ್ತು ರಡ್ಡು ಖುಷಿತ ವಿಷಯ ಖುಷಿತ ವಿಷಯ ಆಯ್ತಾ ಪಂಡ ಎನ್ನ ಮಗೆ ಇಲ್ಲಿ ಊರಿಗೆ ಬರೋದಿಲ್ಲ ನಾನೊಂಜಿ ಖುಷಿತ ವಿಷಯ ಎಂಚಿನ ಪಂಡ ಎನ್ನ ಮಗಳಿನ ತೂವರ ಆನ ಕಡೆ ತಗ್ಲು ಬರೋದಿಲ್ಲ ಮಾಮಿ ಈಗ ಸಚಿನ್ ಕಾಲ್ ಮಾಡ್ತೇನೆ ಇನ್ನಿ ಮಲ್ತಿದ್ದಿ ಗೋಡೆ ಮಲ್ತಿದ್ದಿ ಹಾಗೆ ತಿಕ್ಕಿದ್ರ ಪ್ರಾಜೆಕ್ಟ್ ಬಗ್ಗೆ ಇದೆಲ್ಲ ಪಂಡಿನ ಪಂಡೆ ಅಣ್ಣ ಹೆಂಗ್ ದಾಲ ಅರ್ಥ ಆಯ್ತು ಹಾಗೆ ಆಯ್ನ ಪ್ರಾಜೆಕ್ಟ್ ನತ್ತಿ ಹಾಗೆ ಫಾರಿನ್ ಬುದು ಪ್ರೆಸೆಂಟೇಷನ್ ಮಾಡಿ ಬರೋಣ ಅಂಚದ ಈ ಬರ್ ಪುಚ್ಚಿ ಮಾಮಿ ಮಾಮಿ ಈ ದಾಯಿ ಬೇಜಾರು ಬರ್ಬಾರೆ ಹಾಗೆ ತಿಕ್ಕಿದ್ರೆ ಎಡ್ಡೆ ಅವಕಾಶ ನಾಯ ಕಲಿಯೋ ಬಲ್ಲಿ ಖಾಲಿ 15 ದಿನ ಅಂತ ಬೇಲೆಗೆ ಬಿದ್ದೆ ಬೋದುಲ್ಲಿ ಆಯ್ ಬತ್ತಿ ಕೂಡ್ಲಿ ಆಯ್ ಲೆಕ್ಕ ಬರ್ಪ ಜವಾಬ್ದಾರಿ ಏನು ಈ ದಾನ ಮಂಡಿ ವೆಚ್ಚ ಬರ್ಪುಚ್ಚಿ ಆಯಿ ಇನಿ ಆಂಡಲ ಬರ್ಪೆನ ಬಂದು ಮಸ್ತ್ ಆಸೆಡು ಕಾತೊಂದಿತ್ತೆ ಆಂಡ ಎನ್ನ ಮಗನ ಫೋನೆಡು ತೂಪುನ ಆಸೆಲ್ನ ಕಳೆ ಉಂಡೆ ದಾಯಿ ಬೇಜಾರು ಮಾಡ್ಕೊರ್ ಮಾಮಿ ಹಾಗೆ ತಿಕ್ಕಿದ್ರೆ ಎಡ್ಡೆ ಅವಕಾಶ ನಾಯ ಕಲಿಯೋ ಬಲ್ಲಿ ಅಂತ ಹಾಗೆ ನೀ ಲಗೇಜ್ ಪ್ಯಾಕ್ ಮಂತ್ ಬರೋಣ ನೀರಾಡ ಪಾತಿರ್ವರ ಹಾಗೆ ಕಾಲ್ ಮಾಡ್ತು ಕೊರೋಣ ಕುರ್ಚಿ ಆಯಿ ಇತ್ತೆ ಮಸ್ತ್ ಬಿಸಿಟಿ ಕೊಡು ಯಾನೆ ಆಯ್ತು ಕಾಲ್ ಮಾಡ್ತೀನಿ ಪಾತಿರ್ವೆ ಕಾಲ್ ಬರು ಆನ ಕಡೆ ತಗ್ಲು ಬರ್ವೆ ಯಾನೆ ಇರ್ನ ನಂಬರ್ ಕೊಡ್ತೆ ಇರೋ ಮೊಬೈಲ್ ಕಾಲ್ ಬರು ಹಲೋ ದಾದಾ ಬರೋದಿಲ್ಲರಾ ಸರಿ ಸರಿ ವಾವ್ ಆನ ಕಡೆ ತಗ್ಲು ಬರೋದಿಲ್ಲೇನು ನಿಕ್ ವಿಷಯ ಗೊತ್ತಿಜ್ಜಿ ಪಚ್ಚು ಇದೆಲ್ಲ ಬೇಜಾರು ಮಲ್ಕೊಡ್ಸಿ ನಮ್ಮ ಸ್ವಾತಂತ್ರ್ಯ ವರೈನಿ ಆನ ಕಡೆ ತಗ್ಲು ಬರೋದಿಲ್ಲೇನು ಮಾತಿ ಗೊತ್ತುಂಟ ಸ್ವಾತಿಗೆ ವಿಷಯ ಎಂಕುಲು ಪನ್ಪ ಈ ಮಂಟೆ ವೆಚ್ಚ ನಿಂತು ಬರ್ಚಿ ಆಳೆಗೆ ಒಲ್ತು ಪೊದುನಾಡ್ದು ಎಂಚ ಮದುವೆ ಮಲ್ಪಡ ಪಂಡಿದ ಎಂಕ್ಲೆ ಗೊತ್ತುಂಟು ಮುಂದೆ ನಿಕ್ಕು ಬರ್ಚಿ ಈರ್ನ ಜವಾಬ್ದಾರಿದ ಬಗ್ಗೆ ಎಂಕು ಗೊತ್ತುಂಡು ಈರು ಮನಿ ಬಂದ ಕೂಲಿ ಅರ್ನ ಸರಿ ಇಜಿನಾಡ ದಾದ ಮಲ್ಪತ್ತುಲೆ ನಮ್ಮ ಮಂದಿ ಈ ತಾಂಡಲ ನೆಮ್ಮದಿ ನಿಪ್ಪೋಡು ನಾಡ ಈ ಪಚ್ಚು ಕಾರಣ ಸ್ವಾತಿ ಒಂಜಿ ಸರಿ ಸಾದಿಗೆ ಬರಡು ನಾಡ ಈ ಪಚ್ಚು ಕಾರಣ ಆಣ ಕಡೆ ತಗ್ಗಿ ಕಟ್ಟಣ ಕೊಡ್ತಾಡು ಪೂರ ವ್ಯವಸ್ಥೆಲ ಸರಿಯಾವು ಒಂದು ಕೆಲಸ ಮಾಡ್ಕು ಈ ಒಂದು ಬಿಸಿ ಊಟದ ಬೊಣ್ಣು ನಾಪಣೆಗೆ ಮಂಡ್ಯ ಸಮಾಜ ಅಂತ 2 ಗಂಟೆ ಫೋನ್ ಮಾಡ್ಬೇರೆ ಕಟ್ ಮಾಡ್ಬೇ ಮತ್ತೆ ಅಲ್ಲ ಈ ರೌಂಡ್ ಆಗ ಇದೆ ಅಲ್ಲಿ ನಮಸ್ಕಾರ ಅಕ್ಕ ಕಮಲಕ್ಕ ನಮಸ್ಕಾರ ಪೂಜಾ ಸೇನಿವನ್ ಅವೇನಾ ಇಂಡಿಯರು ಯಜಮಾನ್ ತೋರ ಮಲ್ಲತ್ತು ಈರಗೆ ಯಾನ್ ಬತ್ತಿಂದ ಗೊತ್ತಾಯ್ತು ಗೊತ್ತಣ್ಣತೆ ಒಂದು ಆನ್ ಬೆಂಗಳೂರ್ದ ಆನ್ ಅಡ್ಡ ಆನು ಒತ್ತೊಂದಂಡ ಅಂಡ ಮದಿಮೆ ಮಾಡ್ಕೊಂಡು ಗ್ಯಾರಂಟಿ ಅವೇ ಇಕ್ಕಲ ಇನ್ನು 5 ಬರೋಚು ಮಾತ್ರ ಎಟ್ಟೆ ಹೋದು ಅಂತೆ ವ್ಯವಸ್ಥೆ ಅಂತೆ ಅವೇ ಒಂದು ಉಳ್ಳಲ್ಲ 5 ದಿನ ಚಾ ಮಾತ್ರ ಬರುವಂತ ಮನಲ್ಲಿ ಸರ್ಬತ್ ಮಸಾಲ
ಮಾತಿನ ರೆಚ್ಚೆ ಕನ್ನಡ ಒಂದು ಮಾತಿನ ದಯಮಣ್ಣ ಕಾಣ್ತಲ್ಲ ಅತ ಸಂಸಾರ ಕಲ್ಯಾಣ ಪುಣ್ಣಂತ ಏನೋಡೈ ಒಟ್ಟಾರೆ ಮಸ್ತ್ ಬಿನ್ನರ್ ಕೂಡ ಅಂದಿರಿ ಭಾರಿ ಎಟ್ಟ ವಿಷಯ ಸ್ವಾತಿನ ವಿಷಯ ಬಂತಿದ್ದಾರೆ ಸ್ವಾತಿ ಎಟ್ಟ ಬಣ್ಣಪ್ಪ ಅಣ್ಣ ರಟ್ಟಿರಾದ ಇಲ್ಲಡಿದ್ದ ಆಳು ಎನ್ನೊಟ್ಟಿಗಿತ್ತಲು ಪೂರ ಕೇಳಿದೆ ಇದು ಮದುವೆ ಪಾಡ್ತಾನ ಗ್ರೇಟ್ ಈಗ ಕಾರ್ ತೆಗೆದು ಅಕ್ಕಲ್ ನೀರು ಬರಡು ಯಾರು ಬರ ಹೆಚ್ಚು ಕರ್ಮ ಮಾರೆ ಓದುವುದು ಈ ಲೆಕ್ಕ ಹೋಯ್ತಾರಂತ ಒಂದು ದುರಭ್ಯಾಸದಲ್ಲ ನಾವು ಇಂಕೊ ವಿಷಯನೇ ಬಂದ ಎಂಚ ಕತೆ ಎಂಚ ಕಾಲ ಮೆಂಚ ನಮ್ಮನೆ ಗಡಿಬಿಡಿ ಮಾಡ್ಕೊಡ್ತೀವಿ ಮಾತಾಡ್ದು ದುಃಖ ಚೀಚಿ ಈ ಪಣ್ಣು ನಾನು ಬರ್ಚಂಗಿ ಇಲ್ಲ ಮರ್ಯಾದೆ ಹೋಗು ಒಂದು ವೇಳೆ ಮದುವೆ ಆಡಿದ್ರ ಹೆಂಗ್ ಬಲ್ಲೆಗಾತು ಎಲ್ಲ ನಾನು ಕರೆ ನಟ್ಟು ಅಲ್ಲಿ ಬರ್ತಿ ಮೊನ್ನೆ ಬರ್ತಿ ತುಂಬೆ ಪಣಿಯರಾಪುಜಿ ನಾನೇ ಗೊತ್ತುದಿ ಅಣ್ಣ ನಾಡು ನನಮಿನಿ ಎರಡ ಪಣಿಯರ್ನೇ ಅಲ್ಲಿ ಹೆಂಗೆ ಎನ್ನ ಪೊಣ್ಣಗೆ ಒದುಗನಲೆ ಮಾಡಿದೆ ಎರಡ ಬಂಡೋಡ್ಸಿ ಇನ್ನು ಮರೆಯದೆ ಬರಗೆ ಈ ರಾವ ಮಾತಾಡಕ ಹಿರಿಯ ಪ್ರಾಯದಲ್ಲಿ ಕಾರ್ ಮಾತಾ ಬಂದರೆ ಬಲ್ಲಿ ಐಕ್ಯ ಬಂದ್ಬಿಡಿ ಒಣ್ಣುಲೇನು ಉಂಡತ್ತೆ ನಮ್ಮ ವಿಜಯ ಕಡಪ ನಾವು ಚೂರು ಜಾಗ್ರತೆ ಮಾಡ್ಬಿಡಿ ಒಟ್ರಾಸ ಬಿಡ್ಬಿಡತ್ತಿ ಅಕ್ಲೇನೆ ಬಣ್ಣಾಗ ಓಡೆ ಬಾರು ಈ ದಾದ ಮಲ್ತೊಂದು ಬಂದ ಕೇನೋಡಿ ಇದು ಇಂಚಿನ ಮಾತ ಅನಾವತ ಅವರ ಉಂಡಿ ನನ್ನ ಗೊತ್ತುಂಡಿ ಆಯ್ತು ನನ್ನ ಪಾತಿರ್ನಾಥ್ ಆಗಿದ್ದಾಯ್ತು ಅಲ್ಲದ ಈಗಿನ ಕೊರ ಗಂಗಸರ ಉಂಟಲ್ಲ ಮನೆ ಬಾಬುಜಿ ಅಂದ ಐಕ್ಯತೆ ಲೆತ್ತ ಮತ್ತೆ ನೀ ಎಡ್ಡೆ ಪೂತು ಒಂದು ಬ್ಯಾಂಗ್ಳೂರ್ದು ಲೆತ್ತ ಬೈದಿನ ಐಕ್ಯತೆಯನ್ನು ಎಡ್ಡೆ ಆನೆ ಬಂಡದು ನನೆ ಆನೆ ಇಂದ ಕೈಕರ ಹೊತ್ತು ನೀ ಆಯ್ತು ನನ್ನ ಆಪುಜಿ ಬಣ್ಣದಿಲ್ಲ ನಿಗಲಿ ಎಂಚಿನ ಬಲ್ಲದೇ ಇಲ್ಲ ಎಂಗ್ಲೇ ಗೊತ್ತಿಲ್ಲ ಎಂಚಿನ ಬಲ್ ಬೇರೆ ರಾವಂದನ್ನ ನನಗೆ ಏರಲ್ಲ ಬೇತದುಲ್ಲೆ ಗಿಂಚ ಮಾಡ್ಕೊ ಮಾರ ನಿಕ್ಕೆ ಎಂಕಲ್ಲ ತೊಂದರೆ ಆಗ್ತದ ತೊಂದರೆ ಕೊರೊಂದೇ ಬೈದಿನ ನಾನೊಂದು ವಿಷಯ ಬಂಡೆ ಅವೇ ನೀನು ಮಲ್ತು ತೋಜೆ ಓಲನಿ ಏರು ಮದುವೆ ಬೇರೆ ಬಂದದು ತೂಕ ಒಂದು ನಿನ್ನೆ ಎಂಟೆಗತ್ತು ಆ ಪೊಣ್ಣು ಚೊಕ್ಕಲ ಕಣ್ಣೀರು ನಿಕ್ಕೆ ತಟ್ಟಂದೆ ಕುಲ್ಲಂದೆ ಇನ್ನೇ ಏಕಲ ನಂಬಿನ ದೈವ ದೇವರು ತುಂಬೆರಿಯ
ಆಸ್ಪತ್ರೆ ಆಯ್ತಾ ಅಂತೀರಲ್ಲಿ ಆಸ್ಪತ್ರೆ ದಾದ ಸಿಕ್ಕಂದೇ ಗೊತ್ತಾವೊಂದಿಜ್ಜಿಗೆ ಬರ್ತಲ ನಡತ್ತೊಂದಿಜ್ಜಿಗೆ ಇಲ್ಲಡೆಲೆ ತಂದು ಕೋಲೇದು ಪಂಡೆ ಪಂಚಿಗೆ ತಿಂದ ಚೆಂಡ ದಿನ ಬದುಕುದೇ ಪಂಚಿಲ್ಲದಲ್ಲ ನಿಂಪು ಜನ ಕಮ್ಮಿ ಮನಸ್ಸು ನೀರು ಮುಟ್ಟಂದೆ ದಿನ ಅಂಡಂಗ ಬೇಗ ಬಲ ಎಂಕಲ್ ಮಾತ ಮೂಲ ಕಾತಂದುಲ ಅಂದು ಹಾ ಸರಿ 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 ಶಾಂತಿ ಸಚಿನ್ ಮೂಲೆಗೆ ಬರಂದುಲ್ಲೆಗೆ ಇದು ಐನು 10 ನಿಮಿಷ ಬರ್ಪೈಂದು ಬಂಡಿ ಬಾರಿ ಬೇಜಾರು ಲೈಕ್ ಪಾತ್ರಗಲ ಒಂದಿಜ್ಜಿ ಶಿಲಕ ಕಡೆಕಲ ದೇವರೆನ್ನ ಮಗನ್ ತೂಪನ ಭಾಗ್ಯನ ಕೊರಿಯರು ಯಾರು ಸುಳ್ಳು ಬಂಡೆ ಬಂದು ಎಂಗ ನೆರಿಯಡಲ ಮಲ್ಲೆಚ್ಚಿ ತೂಪನ ಭಾಗ್ಯ ತಿಕ್ಕಡತ್ತ
ಇತ್ಲೇಗೆ ಬೇಜಾರವರ ಪಳಿ ಪಂಡದೆ ఆయన వయసుని యానే పాత్ర ఆయన వయసు ఈ పాత్రొందిತ್ತ ಉಪ್ಪಲ ಸುಳ್ಳು ಪಂಡ ದಿನ ಆಯಗೆ ಫೋನ್ ಮಾಡ್ತದೆ ಎನ್ನ ಮಗಟ್ಟನೇ ಪಾತಿರೊಂದುಲ್ಲ ಅಂದೆನ್ನೆ ಈ ದೇವರೇ ಎಂಗಳಿಗೆ ಹೆಚ್ಚಿನ ಪರಿಸ್ಥಿತಿನ ಕೊರಿಯರ ದೇವರೇ ಈಗ ದಾದ ತಪ್ಪು ಮಾಡ್ತದ ಎನ್ನ ಮಗೆ ಆಂಡಲ ದಾದ ತಪ್ಪು ಮಾಡ್ತದೆ ಎಂಕ್ಲಿನ ಕುಟುಂಬಗೆ ಆಧಾರದಿಗುಣ ಎನ್ನ ಮಗನೇ ಇಚ್ಛೆ ಪಂಡಿಗೊಕ್ಕ ಎಂಕ್ಲ ನನ್ನ ತಾಯಿ ಬಂದು ಏತು ದಿನ ಬದುಕುವೆ ಪಂಡದೇ ಗೊತ್ತು ಎನ್ನ ಮಗನಿನ ಬಾಳು ಹಾಳಾದ ಹೋದನು ಅಲ್ಲಿನ ನನ್ನ ಏರು ಮದಿ ಮ್ಯಾಪೆಳೆ ಜೋಡಿತ್ತದಲ ಸೈತಿನ ಸಚಿನ್ ನಮಕ್ ಇಟ್ಟೂರು ಪಂಚುಲ ಕಡಪುಡಿದ್ದೆ ನನ್ನ ಹಾಡನೆ ನಮ್ಮದೆ ತೊನುಗ ಏಪಲ ಐ ಕಾಸು ಕಡ್ಪುಡಿಂತ ತಿಂಗೋಳ್ ನಿನ್ನಡ ಅಪ್ಪಗನ ಗೊತ್ತಾಡ್ಬೇ ನಿನ್ನ ನಾಟಕಕ್ಕೆ ಈ ಕಾಸು ಮಲ್ತೊಂದಿಲ್ಲ ನನ್ನ ಮಿತ್ತು ಆಯ ಕಡಪುಣ್ಣ ದುಡ್ಡು ನಿನ್ನ ಕೈ ನಮನನ ಆಯಡನೆ ಕಾಸು ದೆತ್ತೊಂಗ ಆಯಡನೆ ದೆತ್ತೊಂಗ ನಮಗ ಸ್ವಾತಿ ನಮನನ ಬದುಕದ ದಾಲ ಪ್ರಯೋಜನಿಸಿ ಮಗ ನಮಕ್ ನನ್ನ ಏರು ಇಲ್ಲೇರು ನಮ್ಮ ಕುಟುಂಬನೇ ಸರ್ವನಾಶ ದೇವರಯ್ಯನು ಕ್ಷಮೆಗೇನೊಂದಿಲ್ಲ ನಮಗ ಈ ನಂಬರ್ ಮಾಮಿ ಊರು ಹಿರಿಯರು ನಮ್ಮನ್ನು ಬತ್ತಿನ ದೈವಯಾನೆ ನಮ್ಮಿನಗಳಿಗೆ ಇಂಬು ನಮ್ಮದಿನಗಳಿಗೆ ಅಮ್ಮು ಕೊರ್ಪಣ ಸತ್ಯಯಾನೆ ಇನಿ ಕಣಗ ಎನ್ನ ಸಂಸಾರ ಮಗ ಕೊಂಚ ಬೇಲೆ ಅವಡು ಆಂಡ ಒಳ್ಳಿದ ಪತ್ತಾಯಿ ಮಲ್ಪದು ಕೊರ್ಪೆ ಬಂದು ನೆರವರಿಗೆ ಮಲ್ತೊಂಡರು ಅಂಚನೆ ಎಡ್ಡೆ ಬೇಲೆ ತಿಕ್ಕಿ ಬಿಲೆಗೆ ಮಲ್ತೆಯಾನೆ ಭೂಮಿದ ನ್ಯಾಯವನ್ನು ಪತ್ತೊಂದು ಎಂಕು ಕೊರ್ಪೆ ಪಂಪಿನ ಪರಕೆಯನ್ನು ಮರತಾರೆ ಮಲ್ಲೇಜಿ ಆಂಡ ಏನನ್ನು ತಂಗಿದು ನಡ್ತಾರೆ ಆಯುಷನ್ನು ಪಟ್ಟಗಟ್ಟದ ಕಾಪುಣ ಸತ್ಯಾನೆ ಎನ್ನ ಸಂಸಾರ ಏನನೇ ಮರೆತಾರೆ ಬಂಡಿ ಬೊಕ್ಕ ಎನ್ನ ಕಾಣಿಕೆ ಎಂಚಿನ ಬಂದು ಯಾನು ತೋಜಾದ ಕೊರನಾಡಿ ಮಲ್ಲ ಮಗಕ್ಕ ಆಯುಷ ಮುಗಿನಿ ಆಂಡ ಯಾನು ರಕ್ಷಣೆ ಮಲ್ತಿಜಿ ಸುಮಾರು ಸತಿ ಗೇನ ಪುಟ್ಟವನ ಬೇಲೆ ಮಲ್ತೆ ಸಂಸಾರಕ್ಕೆ ಗೋಚರ ಆಯ್ತಿ ಬತ್ತಿನ ಕಷ್ಟಲೇನೆ ತಾಂಗೋಣರ ತೀರಂದೆ ಇನಿ ಕಾಣಗ ಸೈಪೆ ಬಂದು ಬಿದ್ದಾಡ್ದೇರಿ ಎನ್ನ ಪಾಪದ ಸಂಸಾರ ಇನಿದ್ದಾದ ದಿನಟ್ಟು ಏನಾണ് ದಂಕದ நடத்துണ്ട மாய ஏன யானு கார்ணிಕ ದಾದಾಂದು ತೋಜಾದು ಕೊರ್ಪೆ ನನವಿತ್ತಿಗೆ ಕುಟುಂಬ ಸಂಸಾರ ಇತ್ತಿನ ನ್ಯಾಯ ವ್ಯಾಜ್ಯలను ಗುರ್ತು ಮಾತೆನೊಟ್ಟಿಗೂ ಒಂಜಾದು ಏನನು ಭಕ್ತಿ ನಮ್ಮೊಂದು ಒಂಜಿ ಬುರ್ತಿಗೂ ಏನನು ಉಂಟು ಮಲ್ಪುಲೆ ಬಂಡಿ ಪರಕೆಲನೆ ಸಂದಾಯಿತ ಮಲ್ಪುಲೆ ನನವಿತ್ತಿಗೆ ಭಕ್ತಿನಿ ನಮ್ಮೊಂದು ಬತ್ತಂಡ ಬಡಪದ ಸಂಸಾರಗೂ ಎಟ್ಟೆ ಬುದ್ಧಿ ಕಚ್ಚನು ಕೊಡ್ತು ಬರವು ಸರವುಗೂ ಎಟ್ಟೆ ಗೇಣ ಕೊಡ್ತು ಊತ ಬಿದ್ದಿಲ್ಲೆಕ್ಕ ಕಾತೊಂದು ಬರ್ಪೆ ಸಂಸಾರಗೂ ಬತ್ತಿನ ಮಾತ ಕಷ್ಟಲೇನಿ ಸಮಸ್ಯೆಲೇನಿ ದೂರ ಮಲ್ತದೆ
ರಕ್ಷಣೆ ಮತ್ತೊಂದು ಬರ್ಪೆ ಪರ್ಪುಳೇನು ಪೂರ ಬಿಡ್ದು ನನ್ನ ನಿಕ್ಲೊಟ್ಟಿಗೆ ದೈವದ ಚಾಕ್ರಿ ಮಾಡ್ತಂದು ಅಣ್ಣ ಕಾಂಟ್ಲೆ ನಿಕ್ಕು ಬುದ್ಧಿ ಹತ್ತನತ್ತ ನನ್ನ ಇನ್ನ ಬಿಡೇ ಜೋಗಿ ನಾ ದೈವದೇ ರೂಪೇರವ ಕಲಾಭಿಮಾನಿಲೆ ನಮ್ಮ ಈ ತುಳುನಾಡು ನೆಲೆ ಉಂತದು ನಮ್ಮನ ಕಾಪುದಿದ ಕಾತೊಂದು ಬರ್ಪಿನ ದೈವಲಿನ ದಂಕದ ನಡಪಡಿ ನಮ್ಮ ತುಳುನಾಡದ ದೈವ ದೇವರಿನ ಕಾರ್ಣಿಕ ದಾದಪಂದ ತೆರಪಾದ ಕೊರಪಿನವೇ ಈ ನಾಟಕದ ಉದ್ದೇಶ ಅಂಚಾದ ಕಲಾವಿದರು ಎಲ್ಲ ನಾಟಕಡು ದೈವಲಿನ ಅವಹೇಳನ